ತಂಡ ಇವಾಗ 2 ಓವರ್ಗಳ ಮುಕ್ತಾಯದಲ್ಲಿ ಕಾಣ್ತಾ ಇದೆ.
ವಿರಾಜ್ ನಾಲ್ಕರ ಮೊದಲ ಚೆಂಡಿಗಾಗಿ ವಿರಾಜ್ ಮೊದಲ ಚೆಂಡು ವಾಷಿಂಗ್ಟನ್ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟಗಳು ಅಂಕಿಅಂಶ ಪಟ್ಟಿ ಮಾಡ್ತಾರೆ. ಮೊತ್ತ 9. ಎರಡನೇ ಚೆಂಡು ತಟ್ಟುಮುಟ್ಟುವ ಪ್ರಯತ್ನ. ಈ ಹಂತದಲ್ಲಿ ಡಿಕೆಶ್ ರಕ್ಷಣೆ ನಡೆಸಿದ್ರು. ಒಂದೋಡುವ ಸೇರ್ಪಡೆ ಮೊತ್ತ 10. ಬಿಗಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ವಂಶಿ ಆಟಗಾರರನ್ನು ನಿಯಂತ್ರಿಸುವ ಒಂದು ಪ್ರಯತ್ನವನ್ನ ಆಗ್ನೇಯ ವಾರಿಯರ್ಸ್ ಸಂಸ್ಥೆ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಬ್ಲಾಕರ್ ಬಂದಷ್ಟು ಬಹಳಷ್ಟು ಅವರು ಹೊಡೆತವನ್ನು ದಾಖಲಿಸಿದ್ರು. ಕೇವಲ ಒಂದೋಟಗಳು ಅಂಕಿಅಂಶ ಪಟ್ಟಿ ಬರ್ತಾಳ. ಮೊತ್ತ 11. ರಿವರ್ಸ್ ಶಾಟ್ ಕಾಣಬಲ್ಲದ ಪ್ರಯತ್ನ. ಓಟಗಳಿಗೆ ವಿರಾಜ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ವಿರಾಜ್ ಮತ್ತೆ 5ನೇ ಚೆಂಡಿಗಾಗಿ 5ನೇ ಚೆಂಡು ನೆಗೆತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಿಕೆ ಕ್ಷೇತ್ರರಕ್ಷಕ ಬಹಳಷ್ಟು ಚುರುಕಿನ ಕ್ಷೇತ್ರರಕ್ಷಣೆ ನಡೆಸಿದ್ರು. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ವಿರಾಜ್ ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನಗಳು ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ಆರಂಭಿಕ ಹಂತದ 24 ಚೆಂಡುಗಳ ಮುಕ್ತಾಯ. ಅಂಕಿಅಂಶ ಪಡೆದ ಮೊತ್ತ 11ಕ್ಕೆ 3. ಐದನೇ ಓವರ್ಗಾಗಿ ಅಗ್ರಿ ವಾರಿಯರ್ಸ್ ಯಶು ಪರಿಚೋಡು ಮಾಡಿಕೊಡ್ತಾ ಇದೆ. ಯಶು ಹೊಸ ಹಸ್ತಗಾರ. ಬಾರಿಸುವಂತಹ ಪ್ರಯತ್ನ ಸರ್ವಗಾತ್ರವಾಗಿ ಕ್ಲೀನ್ ಬೌಲ್ಡ್. 4ನೇ ಹೋದಾರಿ ಆಘಾತವನ್ನು ಕಾಣ್ತಾ ಇದೆ ವಂಶಿ ವಾರಿಯರ್ಸ್. ಹೊಂದಾಣಿಕೆ ಜೊತೆ ಆಟಗಳು ಬರ್ತಾ ಇಲ್ಲ. ಆಟಗಾರ ಒಂದು ಪೆವಿಲಿಯನ್ ಪರೇಡ್ ಮುಂದುವರೆಗೆ ಅದನ್ನು ಪಡ್ಕೊಳ್ತಾ ಇದ್ದಾನ. ಮೊತ್ತ 11ಕ್ಕೆ 4. ಅಂಕಣ ಒಳಭಾಗದಲ್ಲಿ ಹೊಸ ಆಟಗಾರ ಸೌರವ್ ಎಂಟ್ರಿಯನ್ನು ಪಡೆದುಕೊಳ್ಳುತ್ತಾ ಇದೆ ವಂಶಿಯ ಪರವಾಗಿ. ದಡ ಮೊತ್ತ 11ಕ್ಕೆ 4. ಚೆಂಡು ಮಾಸ್ಟರ್ ಹೊಡೆತವನ್ನು ದಾಖಲಿಸಿದ್ರು. ಒಂದೊಂದು ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ಅವಳಿ ಮಾಡಿದ ಪ್ರಯತ್ನ ಹಾತಲ್ಲಿ ಕ್ಷೇತ್ರಕ್ಷರ ಮುಂಚಿತವಾಗಿ ಪಡ್ಕೊಂಡ್ರು. 2 ಓಟದ ಸೇರ್ಪಡೆ. ತಂಡದ ಮೊತ್ತ ಇವಾಗ 13ಕ್ಕೆ 4. ಮತ್ತೆ ಬೀಸುವಂತಹ ಪ್ರಯತ್ನ ಕೆಲ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳೋದು ಪ್ರಯತ್ನವನ್ನು ನಡೆಸಿದ್ರು. ಮತ್ತೆ ಕ್ಷೇತ್ರಕ್ಷಣ ಕೈಗೊಡ್ತಾ ಇದೆ. ಒಂದರ ಬದಲು ಅವಳಿ ಓಟಗಳು ಅಂಕಿಅಂಶ ಪಟ್ಟಿ ಬರ್ತಾಳ. ಮೊತ್ತ 15. ಮೊದಲ 4ನೇ ಚೆಂಡಿಗಾಗಿ 4ನೇ ಚೆಂಡು ಕೆಲಸದಲ್ಲಿ ಹದು ಹೋಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ.
ಸುಂದರತೆ ಎಸೆತ ಧರ್ಮಗಾತ್ರವಾಗಿ ವೈಡ್ ಎಂಬ ಸೂಚನೆ ರವಾನಿಸಿದ್ರು. ಎಷ್ಟು ಸೋಟಗಳ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ತಳ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಬಸುತವರ್ತ ಹೊಡೆತವನ್ನು ದಾಖಲಿಸಿದ್ರು. ಧರ್ಮಗಾತ್ರವಾಗಿ ಸೀಮಾರೇಖೆಯ ಅಂಚಲ್ ಕ್ಷೇತ್ರಕ್ಷರ ಕೈ ಕೊಡ್ತಾ ಇದೆ. ಬೌಂಡ್ರಿ 4 ರನ್ ಸೇರ್ಪಡೆ. ತಳ ಮತ್ತು ಇವಾಗ 20 ಓಟವನ್ನು ದಾಖಲಿಸ್ತಾ ಇದೆ. 20ಕ್ಕೆ 4. ಯಶು ಚಾಲ್ತಿ ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ಔಟ್ ಸೈಡ್ ಆಫ್ ಸ್ಟಂಪ್ ವೈಡ್ ಎಂಬ ಸೂಚನೆಗಳು ಬರ್ತವೆ. 1 ಹೆಚ್ಚು ಸ್ಥಳ ಮತ್ತೆ 21. ಯಶು ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ಹೈ ಲೆಫ್ಟ್ ಶಾಟ್. ಇವಾರಿ ಅಂತಿಮ ಹಂತದಲ್ಲಿ ಸುಲಭ ಸಾಧ್ಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. 5ನೇ ಹುದರ್ಯಾಘಾತವನ್ನು ಕಾಣ್ತಾ ಇದೆ. 21ಕ್ಕೆ 5. ಸರ್ವಗಾತ್ರವಾಗಿ ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5. ಅಂಕಿಅಂಶ ಪಟ್ಟಿದ್ದಾಳ ಮೊತ್ತ 21ಕ್ಕೆ 5. ಅಂತಿಮ 6 ಎಸೆತ. ವಂಶಿ ವಾರಿಯರ್ಸ್ ಆಟಗಾರ ಅದೆಷ್ಟೋಟನ್ನು ದಾಖಲಿಸಿಕೊಂಡು ಅಗ್ನಿ ವಾರಿಯರ್ಸ್ ಆಟಗಾರರಿಗೆ ಟಾರ್ಗೆಟ್ ಸಂಖ್ಯೆಯಾಗಿ ನೀಡ್ತಾರೆ. ಕಾದೋಡಬೇಕಾಗಿದೆ. ಮಕ್ಕಳ ಒಳಭಾಗದಲ್ಲಿ ಮತ್ತೊಂದು ಹೊಸ ಆಟಗಾರ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದ ಸುಹಾನ ಹೊಸ ಆಟಗಾರ. ತನ್ನ ಮೊತ್ತ 21. ಅಂತಿಮ ಜವಾಬ್ದಾರಿಯಾಗಿ ಅಗ್ನಿ ವಾರಿಯರ್ಸ್ ಇವಾಗ ಪ್ರೀತೇಶ್ ಪರಿಚೋಡು ಮಾಡಿಕೊಡ್ತಾ ಇದೆ. ಮೊದಲ ಚೆಂಡು ನಟನರ ಹೊಡೆದವನ್ನು ದಾಖಲಿಸಿದ್ರು. ನಾಮಕಾತ್ರವಾಗಿ ಬಹಳಷ್ಟು ಒಂದು ರಂಬಲ ಸಾಧ್ಯ ಒಂದು ಕ್ಯಾಚ್ ಅನ್ನು ಇವಾಗ ಪಡ್ಕೊಂಡ್ರು. 6ನೇ ಒಂದು ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ವಂಶಿ ವಾರಿಯರ್ಸ್ ನಿರೀಕ್ಷೆ ಮಾಡೋ ಹೊಡೆತಗಳು ಬಂದರೂ ಕೂಡ ಅದೃಷ್ಟ ಕೈ ಹಿಡಿತಾ ಇಲ್ಲ. ಚೆಂಡು ಸೀದಾ ಕ್ಷೇತ್ರಕ್ಷಣ ಭದ್ರಪಗ ಸೇರ್ತಾ ಇದೆ. ಮತ್ತೊಂದು ಹುದ್ದಾರಿಯ ಪತನವು ಕೂಡ. ಹೊಸ ಆಟಗಾರ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಭಾಗದಲ್ಲಿ ಅಡಿಯನ್ನು ಪರಿಚಯ ಮಾಡಿಕೊಡ್ತಾ ಇದೆ. ಪ್ರೀತೇಶ್ ಮತ್ತೆ 2ನೇ ಚೆಂಡಿಗಾಗಿ ಚೆಂಡು ತಟ್ಟಿಪಟ್ಟೋಣ ಪ್ರಯತ್ನ ಅಡಿಯನ್ನು ದಾಖಲಿಸಿದ್ರು. ತಳ ಮತ್ತೆ 22 ಓಟವನ್ನು ದಾಖಲಿಸ್ತಾ ಇದೆ. 22ಕ್ಕೆ 6. ಬ್ಲಾಕರ್ ಬಂದ್ರೆ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ತಡ ಮತ್ತೆ 22. ಇನ್ನಿಂಗ್ಸ್ ಅಂತಿಮ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಪ್ರೀತೇಶ್ ಮತ್ತೆ 4ನೇ ಚೆಂಡಿಗಾಗಿ
ನಾಲ್ಕನೇ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನಗಳು ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಇನ್ನಿಂಗ್ಸ್ ಅಂತಿಮ 2 ಚೆಂಡುಗಳು ಹಾಕಿಕೊಳ್ತಾ ತಡ ಮತ್ತೆ 22 ತಲುಪ್ತಾ ಇದೆ. 22 ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ಪ್ರಿತೇಶ್ ಚಾಲ್ತಿಯ ಅಂತಿಮ ಚೆಂಡಿಗಾಗಿ ಇನ್ನಿಂಗ್ಸ್ ಅಂತಿಮ ಚೆಂಡು. ತಂಡ ಮತ್ತೆ 22ಕ್ಕೆ 6. ಬ್ಲಾಕರ್ ಬಂದ್ರೆ ಸರ್ವಕಾಂತರವಾಗಿ LBW ಲೆಗ್ ಬಿಫೋರ್ ದ ವಿಕೆಟ್ ಉದಾರಿ ಆಘಾತವನ್ನು ಕಾಣ್ತಾ ಸರ್ವಕಾಂತರವಾಗಿ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ ಇನ್ನಿಂಗ್ಸ್ ಸಮಾಪ್ತ ತಂಡ ಮತ್ತೆ 23ರ ಒಂದು ಟಾರ್ಗೆಟ್ ಸಂಖ್ಯೆ ನೀಡ್ತಾ ಇದೆ. ಆ ಒಂದು ಮೊತ್ತ ಯಾವ ರೀತಿಯಲ್ಲಿ ಹೋರಾಟದ ಪ್ರತಿ ಹೋರಾಟ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯಾಟ ಅಯೋಧ್ಯ ಮತ್ತು ಶಿಶೋರ್ ಮಗವೀರ ಆಟಗಾರರು ಹಸ್ತಾಕ್ಷರಕ್ಕೆ ಬಣ್ಣ ಮಕರ ರವಾನಿಸ್ತಾ ಇದ್ದಾವೆ. ಎಸೆತ 23ರ ಒಂದು ಟಾರ್ಗೆಟ್ ಸಂಖ್ಯೆ ಮತ್ತೆ ವೀಕ್ಷಕರು ಬದಲಾವಣೆ ಮುಂದಿನ ಹಂತಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಮಿತ್ರ ಅನಿಲ್ ಮಂಗಳೂರು ಇವರನ್ನು ಅಭಿನಂದಿಸಲು ಸಾಧ್ಯ. Thank you, Simon, for commenting the match one of day 2. The match one of the day 2, which has been played between Vamshi Warriors and Agni Warriors. The captain of Agni Warriors, Viraj, after winning a toss, selected ball first. And the team have restricted Vamshi Warriors at the score of 22, and the target of 23 has been set. And we have the two openers, Viraj, the captain of the strikers, and Kaushal on the no strikers, and the ball has been given to Patna from the starting the proceeding, coming from Ravi Patranand, and he starts with the dotted one right in the block. All the batsman Viraj coming a little bit forward to play the defensively. He knew that the ball was slightly on the Yokelan delivery, and that's the way that the batsman needs to play, because they know that the target is just a 23. They have 35 more balls remaining. They have all their wickets in hand. They need to play a sensible cricket. This time the loser won. Luckily the ball was dispatched for a boundary, because the ball kissing the bottom edge of the bat and getting a single toward the short final region inside the 30-yard circle. With that, Viraj getting off the mark, and the team Agni Warriors opens their account with a single.
And this time there isn't a pain, and umpire straight away raising his finger. Kaushal wanted to play across towards the onside region, fighting in front of the stumps. And that's a golden duck. Hardly we see Kaushal heading out in that fashion. He's a sensible batter. He doesn't give his wicket so cheaply to the opponent, but this time he has to depart right in front. The first wicket in over number 1 for a golden duck. A new batsman joining the company of Viraj is Sharath. Once again, I would like to ask the match number 2, the players of team Ayodhya and Seashore Mangalore. All the players, please make a note before the end of the over number 3. If any captain reports the commentary box, the toss will be given to the favor of the team captain who was reported the earliest one in the commentary box. And Sharath straight away getting off the mark, playing over the midfield towards the long off region. The protection is kept in the deep, widest towards the long off region, but still the batsman was able to get another couple of runs added to the total, and Sharath getting off the mark in the very first ball. This time another looser one over the mid-on region. Will the ball right to the boundary rope? And that's it. The battle is won by the batsman. What a hit. It was a loser one bowled by Ramesh. Even after picking the wicket in the very first over of Kaushal, Sharath has made his mind of going and playing aggressively in the first couple of overs of the power play. He wants to score some runs quickly. See the way how he is playing out in the middle. Just facing 2 balls, he has already scored 6 runs. This time so the final resulting with the dotted one. So after the completion of first over, the score remains on 7 for the loss of 1 wicket, chasing a target of 23 runs. Once again, this is the second call for all the players of Seashore Mangalore and Team Ayodhya. So the second over, the skipper of Vanshi Warriors, Adit will be bowling the second over coming from Yashpal Kanchan. And we have 2 ends for the bowlers. One is from Yashpal Kanchan and one is Ravi Patna. And most of the runs have been scored from the opposite direction. That is from Yashpal Kanchan and the first ball Viraj wanted to go for a biggie, but unable to time it right to the middle of the bat, conceding with the dotted one. I request the players of Ayodhya. I request all the players of Team Ayodhya cannot keep calling you. You need to be in the commentary box to register your playing the winner. So Viraj taking a single and getting a strike back to Sharath. Was already playing on 6 runs after facing 3 balls. This time going for the big hit. There is a field underneath and a catches the break. And so short innings coming to an end. The second wicket has been fallen at the score of 8 on the board. I request Mr. Ashwath Putran please to come to this main stage for the toss of the second match between the team Ayodhya versus Seashore Mangalore. I request the two skippers
Please come in front of the stage. One is Mr. Pavan for the captain of team, Shishor Magavir. The captain of team Ayodhya, Mr. Vrindavan. So we'll be having the toss of the match number 2 with the match referee, Mr. Puthrin will be doing the toss for the second match of Patna Premier League Season 4, Season 5. A sensible batting and an excellent running between the wicket by both the batters. Nicely played, just a flick towards the wideish of the square leg region, and straight away Viraj calling for the second run and completing the second run in a quick fashion. After the completion of 2 overs, the ball for 2. Chasing a target of 23 runs in now in the remaining 24 balls. They need just another 12 runs. So it means that 2 big sixes will finish the game. That's what we all want. But cricket is a funny game, so let's see what would happen. So the second match between Team Ayodhya and Shishor Magavir, the captain Pawan winning the toss, no hesitation for so Anil has been asked to ball the over number 3 sensible bowling. There is a chance for an outfit directed and attempt was done by the bowler himself, but the ball slightly missing the stump, and the batsman Pradesh is safe in his batting crease. So this will be a good contest between Anil and Viraj, the 2 wonderful player of the Mangalore zone, battling among themselves right out in the middle, defensively played, giving full respect to the bowler from the junior player to the senior player. Once again, nicely played, straight to the mid-off region. Another dot ball. So 2 back-to-back dot balls in the over number 3. Viraj not taking any risk. He knows that they have plenty of balls remaining. They just need another 11 more runs. This time nicely played towards the cover position, but there is a fielder kept in the deep. In the end, the batsman had an ample of time to complete the second run. What a shot it was. The fielder kept in the 30-yard circle toward that position on the point position, but still managed to get another 2 runs. This time a shot to 1, played widely toward the deep in wicket region. Definitely Viraj will go for the second run. So that 2 runs, the score jumping to 16 on the board. Just another 7 more runs needed. Anil conceding 5 runs of the 5 ball this time. Straight away driven towards the long off region for a single to keep the strike. Slightly former looking for the second, but at the last moment the batsman deciding not to take any risk. With that, the over number 3 coming to an end. The score is on 17 for 2. Just a 1 big hit, 1-6. Will finish the game for Agni Warriors and make themselves to be in the top of the points table. On the other end, that would be the end of the journey for the team of Vamshi Warriors in this tournament. They had played an excellent cricket, but we know that there will be only one winner. In the last 2 games, they gave their 100%, but still they could not find a victory in both the games. But this time, this is also an end for the team Vamshi Warriors. Just a 6 to get out of 18 ball for Agni Warriors, and Agni Warriors will be in the top of the points table in the pool A. And Aditya
Once again, coming back this time, going for the big hit, and that could be the victory, or the catch will be taken. But that's a victory for the team Agni Warriors, coming in the back of the captain of Agni Warriors, Viraj, hitting the first six of the day two. What a hit it was. Nothing wrong with the delivery bowled by Adit, but the batsman Viraj going slightly across the off stick and hitting it over to the square region. That's a biggie out of the park. What a way to finish the victory for the team Agni Warriors. And they are in the top of the points table in Pool A. They've already qualified for the next round. And that's the end of the journey for the team Vamshi Warriors. It's a hard look for them in the season 5. They were the better side in the season 4. But this time the luck not favoring against the Warriors. Definitely they will try to come strongly in the next season. In the meanwhile, I request the players of Shishore Magavir, please enter the ground immediately, because you have won the toss. You know that you have decided to bowl first, so it means that once the match gets over, it's your duty to enter the field immediately for the match number 2. And the man of the match for the opening game between Agni Warriors and Vamshi Warriors of the day 2, it goes to none other than the skipper of the team Agni Warriors, that is Viraj. So I'd like to ask Viraj to come to the stage and collect his man of the match reward for his wonderful all-round performance in the bat and also in the ball. So congratulations Viraj for being the man of the match and the match number 1 of the day 2 and qualifying your team into the top of the points table. So the second match of the day will be played between Shishore Magavir versus the team Ayodhya. Captain of Shishore, after winning third, decided to bowl first. I request the fielders of Shishore, please enter the field immediately. And now we have a change in the commentary box. I would like to ask my friend Mr. Hussain Vanipura to come forward and start the proceeding of the innings 1 of the match 2. ಎರಡನೇ ಪಂದ್ಯ ಅಯೋಧ್ಯ ಮತ್ತು ಶಿಶೋರ್ ಎರಡೂ ತಂಡಗಳು ಇವಾಗ ಮುಖಾಮುಖಿ ಆಗ್ತಾ ಇದೆ. ಶಿಶೋರ್ ಮಗವೀರ ಬಂದ ಟಾಸ್ ಎಲೆಕ್ಟ್ರಿಕ್ ಟು ಫೀಲ್ಡ್ ಫಾಸ್ಟ್ ಆರಂಭಿಕ ಹಂತದ ಕ್ಷೇತ್ರ ಕ್ಷೇತ್ರ ಇದೆ. ಶಿಪ್ರದಲ್ಲಿ ಕ್ಷೇತ್ರ ಜಮಾವಣೆ ಮಾಡಿಕೊಳ್ಬೇಕು. ಸಮಯ ವಿಳಂಬಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅಂತಿಮ ದಿನದ ಪಂದ್ಯಾಟಗಳು ಅಂಗಳ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ.
ಆರಂಭಿಕ ಹಂತದ ಟಾಸ್ ಜಯವನ್ನ ದಾಖಲಿಸಿಕೊಂಡಂತ ಶಿಶೋರ್ ಕ್ಷೇತ್ರಕ್ಕೆ ಜಮಾವಣೆ ಮಾಡಿಕೊಳ್ತಾ ಇದೆ. ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಓವರ್ಗಾಗಿ ಧನುಷ್ ಪರಿಚಯ ಮಾಡಿಕೊಡ್ತಾ ಇದೆ. ಮೊದಲ ಚೆಂಡು ಹಂತದಲ್ಲಿ ಅವಳಿ ವೇಟೆಗಳಿಗೆ ಅವಕಾಶ ಮಾಡಿಕೊಟ್ರು. ಸಮಿತ್ ಮತ್ತು ದೀಕ್ಷಿತ್ ಆರಂಭಿಕ ಆಟಗಾರರು. ಧನುಷ್ ಮತ್ತು ಎರಡನೇ ಚೆಂಡಿಗಾಗಿ ಎರಡನೇ ಚೆಂಡು ರಿವರ್ಸ್ ಶಾಟ್ ಕಾಣಬಲ್ಲದ ಪ್ರಯತ್ನ. ಸಮೇತ ಓಟವನ್ನು ದಾಖಲಿಸಲು ಕಡ್ಬಾಲ್ಗಳ ಸೇರ್ಪಾಡೆ. ಆರಂಭಿಕ ಹಂತದ ಎರಡು ಚೆಂಡುಗಳ ಮುಕ್ತಾಯ. ಎರಡು ಓಟವನ್ನು ದಾಖಲಿಸ ಅಯೋಧ್ಯ. ಮೂರನೇ ಚೆಂಡು ಕಟ್ಮಾಡುವಂತ ಪ್ರಯತ್ನ. ಈ ಹಂತದಲ್ಲಿ ಸಮೇತ ನೋಡನ್ನು ದಾಖಲಿಸಿದ್ದಾಳೆ. ಮೊತ್ತ ಮೂರಕ್ಕೆ ತಲುಪ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಾಟ ಪೈರೇಟ್ಸ್ ಪಟ್ನಾ ಮತ್ತು ಅಗಸ್ತ್ಯ ಬ್ರಿಗೇಡ್ ಎರಡೂ ತಂಡಗಳು ಸಿದ್ಧದಲ್ಲಿರಬೇಕು. ಡಿಫೆನ್ಸಿಂಗ್ ಶಾಟ್ ಅನ್ನು ದಾಖಲಿಸಿದ್ರು. ಹಂತಲ್ಲಿ ಸ್ಟ್ರೈಕ್ರಲ್ಲಿ ಪ್ರಗತಿಗಳು ಮುಂದುವರಿಕೆ ಹದ್ದನ್ನು ಪಡ್ಕೊಳ್ತಾ ದೀಕ್ಷಿತ್ ಅನ್ನೋರನ್ನು ದಾಖಲಿಸಿದ್ರು. ತಳ ಮೊತ್ತ ಇವಾಗ 4ಕ್ಕೆ ತಲುಪ್ತಾ ಇದೆ. ಮತ್ತು ಕಟ್ ಮಾಡುವಂತಹ ಪ್ರಯತ್ನ. ಸಮೇತ ಸೆಸನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಟ್ರೈಕ್ ಪ್ರಯತ್ನಗಳು ಮುಂದುವರಿಕೆ ಹದ್ದನ್ನು ಪಡ್ಕೊಳ್ತಾ ಇದೆ. ಒಂದೊಂದು ಓಟಗಳು ದಾಖಲಿಸಿಕೊಂಡು ಇನ್ನಿಂಗ್ಸ್ ಅನ್ನು ಕಟ್ ಮಾಡುವಂತಹ ಪ್ರಯತ್ನ ಆರಂಭಿಕ ಆಟಗಾರರು ನಡೆಸಿದ. ಒಂದೆಡೆ ಸಮೇತ ಒಂದೆಡೆ ದೀಕ್ಷಿತ್ ಅಯೋಧ್ಯದ ಪರವಾಗಿ. ಧನುಷ್ ಮೊದಲ 30%ಗಾಗಿ
ಭಾಷಿತ ಮರಿತ ಹೊಡೆದವರ ದೀಕ್ಷಿತ್ ದಾಖಲಿಸಿರುವ ಮುಖಾಂತರವಾಗಿ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸಿದ ಬೌಂಡ್ರಿ. ಮೊದಲ ಸಮಾಪ್ತಿಯನ್ನು ಕಾಣ್ತದೆ. ಫಸ್ಟ್ ಓವರ್ ಸ್ಕೋರ್ ವಾಸ್ ಆನ್ 9 ವಿತೌಟ್ ಲಾಸ್. ಎರಡನೇ ಓವರ್ಗಾಗಿ ಶಿಶೂರು ಮಗವೀರ ರಿತು ಬೈಕಂಪಾಡಿಯನ್ನು ಪರಿಚಯ ಮಾಡಿಕೊಡ್ತಾ ಇದೆ. ರಿತು ಹೊಸ ಬೌಲರ್, ಕ್ಷೇತ್ರದ ಭಾಗದಲ್ಲಿ ಸಮೇತ್ ಒಂದೇ ಪರಿಸರ ಆಡುವಂತ ಆಟಗಾರರು ಇವಾಗ ಮುಖಾಮುಖಿ ಆಗ್ತಾ ಇದ್ದಾರೆ. ಒಂದೆಡೆ ಸಮೇತ್, ಇನ್ನೊಂದೆಡೆ ರಿತು. ಋತು ಮೊದಲ ಚೆಂಡು ಭಾಷಿತ ವಿರುದ್ಧ ಹೊಸವರಿಗೆ ತೋರ್ಪಡಿಸಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಟರ್ಬಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ಮತ್ತೆ ಋತು ಎರಡನೇ ಚೆಂಡಿಗಾಗಿ ಎರಡನೇ ಚೆಂಡು ಬ್ಲಾಕರ್ ಬಂದರೆ ಎಸೆತ ಬೀಸುವಂತ ಪ್ರಯತ್ನಗಳು ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ತಾ ಇದೆ. ಸಮೇತ್ ಓಟವನ್ನು ದಾಖಲಿಸ್ತಾ ಇಲ್ಲ. ಫುಟ್ಬಾಲ್ ಸೇರ್ಪಡೆ ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ. ದುರ್ಗಾಪುರ ಚಿತ್ರಾಪುರದ ನಂಬಿಕೆಯ ದಾಂಡಿಗ ಕೂಡ. ಸಮೇತ್ ಹೊರ ಕೈಮಾರಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸಿದ ಸಿಕ್ಸರ್. ಷಡ್ಕ ಆರೋಟದ ಸೇರ್ಪಡೆ ತಳ ಮೊತ್ತವಾಗ 15ಕ್ಕೆ ತಲುಪ್ತಾ ಇದೆ. 15 ವಿತೌಟ್ ಲಾಸ್. ಋತು ಮತ್ತು ನಾಲ್ಕನೇ ಚೆಂಡಿಗಾಗಿ ನಾಲ್ಕನೇ ಚೆಂಡು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಆರಂಭಿಕ ಅಥವಾ ಎರಡು ಚೆಂಡುಗಳಲ್ಲಿ ಬಹಳಷ್ಟು ಅತ್ಯುತ್ತಮ ದೇಶಗಳಿಗೆ ತೋರ್ಪಡಿಸಿದ ಋತು ಇವಾಗ ಎರಡು ಚೆಂಡಿಗೆ ಎರಡು ಸಿಕ್ಸರ್ಗಳಿಗೆ ಅವಕಾಶ ಮಾಡಿಕೊಟ್ರು. ತಳ ಮೊತ್ತ 21. ದುರ್ಗಾಪುರ ಚಿತ್ರಾಪುರದ ದಾಂಡಿಗ ಇವಾಗ ಸೀಮಾದ ಒಳಭಾಗದಲ್ಲಿ ಆರ್ಭಟವನ್ನು ಮುಂದುವರಿಸ್ತಾ ಇದ್ದಾನೆ. ಸಮೇತ್ ಮತ್ತೆ ಬೀಸುವಂತಹ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ದಳಬಳಗಳ ಸೇರ್ಪಡೆ ತಳ ಮೊತ್ತ 21, 21 ವಿತೌಟ್ ಲಾಸ್. ರಿತು ಬೈಕಂಪಾಡಿ ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಮುಖಾಂತರವಾಗಿ ನೋ ಬಾಲ್ ಎಂಬ ಸೂಚನಾ ರವಾನೆ ಹಾಸಿದ್ರು. ಎಷ್ಟಾಸ್ ಓಟಗಳು ಇವಾಗ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ನೋ ಬಾಲ್ ಪ್ಲಸ್ ಫ್ರೀ ಹಿಟ್. ತನ್ನುವ ಮೊತ್ತ 22, 22. ಫ್ರೀ ಹಿಟ್ ಚೆಂಡು ಬಾರಿ ಸಮೇತ್ ಮತ್ತೆ ಸಿಕ್ಸರ್ ದಾಖಲಿಸಿ ಓವರ್ನಲ್ಲಿ ಋತು 3 ಸಿಕ್ಸರ್ಗಳಿಗೆ ಅವಕಾಶ ಮಾಡಿಕೊಟ್ರು. ಓವರ್ ಮುಕ್ತಾಯ. ಆರಂಭಿಕ 12 ಚೆಂಡುಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 28ಕ್ಕೆ ನೋ ಲಾಸ್. ಮೂರನೇ ಓವರ್ಗಾಗಿ ವಿನೀತ್ ಪರಿಚಯ ಮಾಡಿಕೊಡ್ತಾ ಇದೆ. ಆರಂಭಿಕ 2 ಓವರ್ಗಳ ಮುಕ್ತ ತಂಡ ಮೊತ್ತ 28.
ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿದ್ರು. ಒಂದರ ಹೆಚ್ಚುವರಿ ಅವಲೋಕನದ ಪ್ರಯತ್ನ ಹಂತದಲ್ಲಿ ಕ್ಷೇತ್ರಕ್ಷರ ಮುಂಚವಾಗಿ ಪಡ್ಕೊಂಡ್ರು. 2 ಸೇರ್ಪಡೆ ಅಂಕಿಅಂಶ ಡಿವೈಸ್ ಮೊತ್ತ 30. ಎರಡನೇ ಚೆಂಡಿಗಾಗಿ 2ನೇ ಚೆಂಡು ಸುತ್ತಮುತ್ತ ಆಟಗಾಡಿ ಲೆಕ್ಕಾಚಾರದ ಆಟಗಾರ ಆರಂಭಿಕ ಆಟಗಾಡಿ ತೋರ್ಪಡಿಸ್ತಾ ಇದ್ದಾರೆ. ಒಂದೆಡೆ ಸಮೇತ ಬಿರುಸಿನ ಹೊಡೆತಗಳಿಗೆ ಅವಕಾಶಗಳು ದಾಖಲಿಸಿದ್ರು ಕೂಡ ಇನ್ನೊಂದೆಡೆಯಲ್ಲಿ ಸ್ಟ್ರೈಕ್ ರೇಟ್ ಪ್ರಯತ್ನಗಳಿಗೆ ಬಹಳಷ್ಟು ಅತ್ಯುತ್ತಮ ರೀತಿಯ ಸಾಥವನ್ನು ನೀಡ್ತಾ ಇರುವಂತಹ ಆಟಗಾರ ದೀಕ್ಷಿತ್. ಮತ್ತೆ ತಟ್ಟಿಬಿಟ್ಟು ಪ್ರಯತ್ನವನ್ನು ನಡೆಸಿದ್ರು. 1 ಹೆಚ್ಚುವರಿ ತಳ ಮತ್ತೆ 33ಕ್ಕೆ ತಲುಪ್ತಾರೆ. 33 ವಿದೌಟ್ ಲಾಸ್. ವಿನೀತ್ ಮತ್ತು 4ನೇ ಚೆಂಡಿಗಾಗಿ ನಾಲ್ಕನೇ ಚೆಂಡು ರಿವರ್ಸ್ ಶಾಟ್ ಕಾಣಬಲ್ಲದ ಪ್ರಯತ್ನ ಈ ಹಂತದಲ್ಲಿ ಸಮೇತ್ ಓಟವನ್ನು ದಾಖಲಿಸ್ತಾ ಇಲ್ಲ. ಅಷ್ಟು ಬಾಲರ್ ರಿಮೈನಿಂಗ್. ಐದನೇ ಚೆಂಡು ಸಮೇತ ದಾಖಲಿಸಿ ಸ್ಟ್ರೈಕ್ ರೇಟ್ ಪ್ರಯತ್ನಗಳು ಮುಂದುವರಿಕೆ ಹದನ್ನು ಪಡ್ಕೊಳ್ತಾರೆ. ಮೊತ್ತ 34. ವಿನೀತ್ ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ರಿವರ್ಸ್ ಶಾಟ್ ಹೊರ ಕೈಮಾರಿ ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸಿದ ದೀಕ್ಷಿತ್ ಸಿಕ್ಸರ್ ದಾಖಲಿಸಿದ್ರು. ಆರೋಟದ ಸೇರ್ಪಡೆ. ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ಅಂಕಿಅಂಶ ಪಡೆದ ಮೊತ್ತ 40ಕ್ಕೆ ನೋ ಲಾಸ್. ಬಿರುಸಿನ ಒಂದು ಆರಂಭವನ್ನು ಪಡ್ಕೊಳ್ಳುತ್ತಾ ಇದೆ ಅಯೋಗ್ಯ ಎಸ್ಎಸ್ ಆರಂಭಿಕ ಆಟಗಾರರು. ಒಂದೆಡೆಯಲ್ಲಿ ಸಮೇತ್ ದೀಕ್ಷಿತ್ ಬಹಳಷ್ಟೊಂದು ಲೆಕ್ಕಾಚಾರ ಪಾರ್ಟ್ನರ್ಶಿಪ್ ಮುಂದುವರಿತಾ ಇದೆ. ಆರಂಭಿಕ 18 ಚೆಂಡುಗಳ ಮುಕ್ತಾಯ ತಳ ಮೊತ್ತ 40ಕ್ಕೆ ನೋ ಲಾಸ್. ಅಂತಿಮ 18 ಎಸೆತಗಳು ದಾಖಲಿಸುತ್ತಾರೆ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಅದೆಷ್ಟು ದಾಖಲಿಸಿಕೊಂಡು ಶಿಶೋರ್ ಮೊದಲನೇ ತಂಡಕ್ಕೆ ಟಾರ್ಗೆಟ್ ಸಜ್ಜಾಗಿ ನೀಡ್ತಾರೆ ಕಂಡುಹಿಡಬೇಕಾಗಿದೆ. ನಾಲ್ಕನೇ ಓವರ್ಗಾಗಿ ಶಿಶೋರ್ ಇವಾಗ ಧನುಷ್ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸ್ಟ್ರೈಕ್ ಭಾಗದಲ್ಲಿ ಸಮೇತ್ ಇವಾಗಲೇ ಬರಸಿಲಿನ 3 ಸಿಕ್ಸರ್ ದಾಖಲಿಸಿಕೊಂಡ ಆಟಗಾರ. ಧನುಷ್ ಮೊದಲ ಚೆಂಡು ಸಮೇತ್ ದಾಂಡಿನ 4ನೇ ಸಿಕ್ಸರ್ ದಾಖಲಿಸಿದ್ರು. ಕಳುವ ಮೊತ್ತ 46. ಧನುಷ್ 2ನೇ ಚೆಂಡಿಗಾಗಿ 2ನೇ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ದಾಖಲಿಸ್ತಾ ಇದೆ. ಕಳೆದ ಮೊತ್ತ 46ಕ್ಕೆ ನೋ ಲಾಸ್. ಧನುಷ್ 3ನೇ ಚೆಂಡಿಗಾಗಿ 3ನೇ ಚೆಂಡು ಅಷ್ಟೊತ್ತ ಹೊಡೆತದ ದಾಖಲಿಸಿದ್ರು. 1 ಹೆಚ್ಚುವರಿ ತಂಡದ ಮೊತ್ತ 47 ಓಟಗಳು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಯೋಗ್ಯ. ಚೆಂಡು ಕೆಳಗಾಲ ಗಾಳಿಯಲ್ಲಿ ಕೇಳ್ತಾ ಇತ್ತು. ಅಂತಿಮ ಹಂತದಲ್ಲಿ ಭದ್ರ ಭವಿಷ್ಯವನ್ನು ಪಡ್ಕೊಂಡು ಮೊದಲ ಹುಗಾರಿ ಆಘಾತವನ್ನು ಕಾಣ್ತಾ ಇದೆ ಅಯೋಗ್ಯ ಮಗವೀರ ದೀಕ್ಷಿತ್. ಬ್ಯಾಕ್ ಟು ಪೆವಿಲಿಯನ್. ಆರಂಭಿಕ ಹಂತದಲ್ಲಿ ಸಮಯ ಜೊತೆ ಹಿಡಿದುಕೊಂಡು ಬಹಳಷ್ಟು ಅತ್ಯುತ್ತಮ ರೀತಿಯ ಜೊತೆಯಾಟ ನಿರ್ವಹಿಸಿದ ಆಟಗಾರ. 47 ಒಂದು ಜೊತೆಯಾಟವನ್ನು ನೀಡಿದ್ರು. ಇವಾಗ ದೀಕ್ಷಿತ್ ಬ್ಯಾಕ್ ಟು ಪೆವಿಲಿಯನ್.
ವೀಕ್ಷಕ ತರುವಾಗ ಸ್ಥಳ ಮತ್ತೋರ್ವ ಆಟಗಾರರ ಸೇರ್ಪಡೆ ನೀತು ಬೈಕಪಾಡಿ ಪರಿಸರ ಮತ್ತೋರ್ವ ಹೊಸ ಆಟಗಾರ ಕೂಡ ವೀಕ್ಷಿತ 5ನೇ ಚೆಂಡಿಗಾಗಿ ವೀಕ್ಷಿತ 5ನೇ ಚೆಂಡು ನೀತು ಇನ್ನೂರು ದಾಖಲಿಸಿರು ನೀತು ಖಾತೆ ಆರಂಭ ತಂಡ ಮತ್ತು ಇವಾಗ 48ಕ್ಕೆ 1 ಅಂತಿಮ ಚೆಂಡು ಓಟುಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4 ಆರಂಭಿಕ ಹಂತದ 24 ಚೆಂಡುಗಳ ಮುಕ್ತಾಯ ತಳ ಮತ್ತು 48ಕ್ಕೆ 1 ಇನ್ನಿಂಗ್ಸ್ ನ ಸಮಾಪ್ತಿಗಾಗಿ ಅಂತಿಮ 12 ಚೆಂಡುಗಳ ಬಾಕಿ ಅಂತಿಮ 12 ಚೆಂಡು ಆದಷ್ಟು ದಾಖಲಿಸಲು ಅಯೋಗ್ಯ ಮಗದೂರು ಆಟಗಾರರು ಕಾದೋಡಬೇಕಾಗಿದೆ ಐದನೇ ಓವರ್ ಜವಾಬ್ದಾರಿಗಾಗಿ ಶೀಶೇರು ಮಗದೂರದ ನಾಯಕನ ಪರಿಚಯವಾಗ್ತಾ ಇದೆ ಪವನ್ 5ನೇ ಓವರ್ ಜವಾಬ್ದಾರಿಗಾಗಿ ತಳ 48ಕ್ಕೆ 1 ನೀತು ಶೈದು ಭಾಗದಲ್ಲಿ ಪವನ್ ಎಸೆದ ಮೊದಲ ಚೆಂಡು ನೀತು ಒಂದೊಡನೆ ಪವನ್ ಜಾತ್ರೆಯ 4ನೇ ಚೆಂಡಿಗಾಗಿ ಪವನ್ 4ನೇ ಚೆಂಡು ರಿವರ್ಸ್ ಮಾಡಬಲ್ಲಂತ ಪ್ರಯತ್ನ ಲಬ್ಬೈಸ್ ಮುಖಾಂತರವಾಗಿ ನೀತಿ ಓಟವನ್ನು ದಾಖಲಿಸಿ ಹೆಚ್ಚುತ್ತಲ್ಲ ಮತ್ತೆ ಓಟ 3ಕ್ಕೆ ತಲುಪ್ತಾ ಇದೆ 53 ಲಾಸ್ ಆಫ್ ಅನ್ ಇಂಪಾರ್ಟೆಂಟ್ ವಿಕೆಟ್ 54 ಲಾಸ್ಟ್ 2 ಓವರ್ ರಿಮೈನಿಂಗ್ ಅಂತಿಮ 2 ಚೆಂಡುಗಳು ದಾಖಲಿಕೊಳ್ತಾ ಇದೆ ಪವನ್ ಜಾತ್ರೆ 5ನೇ ಚೆಂಡು ಪವನ್ ಎಸೆದ 5ನೇ ಚೆಂಡು ಸಮೇತ ಬಹಳಷ್ಟು ಲೆಕ್ಕಾಚಾರ ಆಟಗಳು ತೋರ್ಪಡಿಸಿದ್ರು ಶೈ ಗ್ರೆನೇಡ್ ಪ್ರಯತ್ನಗಳು ಮುಂದುವರಿತಾ ಇದೆ ಮೊದಲ ಹೆಚ್ಚು ತಳ ಮತ್ತು 54 ಪವನ್ ಚಾಲ್ತಿಯ ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ರಿವರ್ಸ್ ಕಾಣಬಲ್ಲಂತ ಪ್ರಯತ್ನ ನೀತಿ ನೀಡಲು ದಾಖಲಿಸಿದ ಮುಖಾಂತರವಾಗಿ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ ತಳ ಮತ್ತು 5 ಓವರ್ಗಳ ಮೊತ್ತದಲ್ಲಿ 55 ಒಂದು ಹೂಟರ್ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಅಂತಿಮ 6 ಸಹಿತ ಆದಷ್ಟು ದಾಖಲಿಸಲು ಕಂಡುಹಿಡಬೇಕಾಗಿದೆ ಅಂತಿಮ ಜವಾಬ್ದಾರಿಗಾಗಿ ಶಿಷ್ಯರು ಮೊದಲಿನ ರೂಪ ಬೈಕಂಪಾಡಿ ಪರಿಚಯ ಮಾಡಿಕೊಡ್ತಾ ಇದೆ ಆರಂಭಿಕ ಹಂತದ ಓವರ್ಗಳಲ್ಲಿ 3 ಸಿಕ್ಸರ್ಗಳಿಗೆ ಅವಕಾಶ ಮಾಡಿಕೊಂಡು ಎಸೆಗಾರ ಇವಾಗ ಅಂತಿಮ ಜವಾಬ್ದಾರಿಯಲ್ಲಿ ಯಾವರಿಗೆ ಸೇರ್ಗಳು ತೋರ್ಪಡಿಸಲು ಕಂಡುಹಿಡಬೇಕಾಗಿದೆ ಮೊದಲ ಚೆಂಡು ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇದೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಡಾಟ್ ಬಾಲ್ಗಳ ಸೇರ್ಪಡೆ ದಳ 55 ಋತು 2ನೇ ಚೆಂಡಿಗಾಗಿ
ಎರಡನೇ ಚೆಂಡು ನೋ ಬಾಲ್ ಎಂಬ ಸೂಚನೆ ರವಾನಿಸಿದ್ರು. ನೋ ಬಾಲ್ +1 ಫ್ರೀ ಹಿಟ್. ಅಂಕಿಅಂಶ ಪಡೆದ ಮೊತ್ತ 57, 57. Loss of one important wicket. ಫ್ರೀ ಹಿಟ್ ಅವಕಾಶಕ್ಕಾಗಿ ಸಮೀಕ್ಷೆ ವಿಭಾಗದಲ್ಲಿ ಫ್ರೀ ಹಿಟ್ ಚೆಂಡು ಸಮೇತ ಓಟವನ್ನು ದಾಖಲಿಸ್ತಾ ಇಲ್ಲ. ಋತು ಮೂರನೇ ಚೆಂಡಿಗಾಗಿ ಋತು ಮೂರನೇ ಚೆಂಡು ಬಾರಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಸಮಿತಿ ಅಂತಿಮ ಹಂತದ ಜೀವನ ಲಭಿಸ್ತಾ ಇದೆ. ಕ್ಯಾಚ್ ಪಡೆದು ಪ್ರಯತ್ನ ನಡೆಸಿ ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರುವಂತ ಇದೆ. ವಿನಿತ್ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. 11 ಹೆಚ್ಚರು ತನ್ನುವ ಮೊತ್ತ 58. ಸುಂದರ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಇನ್ನಿಂಗ್ಸ್ ಸಮಾಪ್ತಿಯಾಗಿ ಅಂತಿಮ 2 ಎಸೆತಗಳು ಬಾಕಿಕೊಳ್ತಾ ಇದ್ದಾವೆ. ಮೊತ್ತ 58ಕ್ಕೆ 1. ಬ್ರೇಕರ್ ಚೆಂಡು ರಿಸ್ಕಿ ಓಟವನ್ನು ಗಳಿಸುವಂತ ಬರದಲ್ಲಿ ನೀತು ಹುದ್ದಾಡಿ ಆಘಾತವನ್ನು ಕಾಯ್ತಾ ನೀತು. ಇನ್ನಿಂಗ್ಸ್ ಮುಕ್ತಾಯ. ನೀತು ತರುವಾಗ ಸ್ಥಳವನ್ನು ಮತ್ತೋರ್ವ ಆಟಗಾರ ಸೇರ್ಪಡೆ. ಕಾರ್ಕಳ ಪರಿಸರ ಆಟಗಾರ ಮೋಹಿತ್ ಎಂಟ್ರನ್ನು ಪಡ್ಕೊಳ್ತಾ ಇದೆ. ಋತು ಇನ್ನಿಂಗ್ಸ್ ಅಂತಿಮ ಚೆಂಡಿಗಾಗಿ ಇನ್ನಿಂಗ್ಸ್ ಅಂತಿಮ ಚೆಂಡು ಬೈಸ್ ಮುಖಾಂತರವಾಗಿ ಬರ್ಬೇಕರ ಮುಖಾಂತರವಾಗಿ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ 30 36 ಚೆಂಡುಗಳ ಬಂದ 59 ದಾಖಲಿಸಿಕೊಂಡಂತ ಅಯೋಗ್ಯ ಮಗಳೂರ 60ರ ಒಂದು ಟಾರ್ಗೆಟ್ ಸಂಖ್ಯೆ ನೀಡ್ತಾಳೆ. 60ರ ಟಾರ್ಗೆಟ್ ಸಂಖ್ಯೆ ಅದ್ಯಾವ ರೀತಿಯಾಗಿ ಯಶಸ್ವಿಯಾಗಿ ಬೆನ್ನಡ್ತಾರೆ ಶ್ರೀಶೈರ್ ಮಗಳೂರು ಆಟಗಾರರು ಕಾಪಾಡಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯಾಟ ಪೈಲಟ್ಸ್ ಪಟ್ನಾ ಮತ್ತು ಅಗಸ್ಟಾ ಬ್ರಿಗೇಡ್ ಎರಡು ತಂಡದ ಆಟಗಾರರು ತಮ್ಮ ಹಸ್ತಾಕ್ಷರಕ್ಕೆ ಮನೆ ಮುಖಾಂತರ ರವಾನಿಸುತ್ತಾ ವೀಕ್ಷಕರಿಗೆ ಮತ ಬದಲಾವಣೆ ಮಾಡ್ತಾ ಇದ್ದಾರೆ. ಮುಂದಿನ ಹಂತಕ್ಕಾಗಿ ಮಿತ್ರ ಅನಿಲ್ ಮಂಗಳೂರು.
Shishora Mugavira needs to chase a target of 60 runs. So there is a signal coming from the umpire. Yeshu starting the proceeding, balling to the lefty batsman in jersey number 24. Ranju on the striker's end. And the very first ball, the ball racing to the boundary. That will be the first boundary of the innings. That was a loser one ball by Yeshu, the experienced bowler. We have seen him in the last game. Bowled an excellent spell in the first match, getting his team for the tie, where the team wanted just a 1-run, 6-dotted delivery, got his team to the victory in a form of a tie in the first match. But in this is a do-or-die match for Team Ayodhya. Once again going for the wicket. Luckily the ball did not carry to the fielder, onto the short-third man, win out the man. Definitely the team Ayodhya will look for a victory. They will try to restrict so yes, third time. This time, straight to the fielder onto the deep mid-wicket region just for another single. On the other end, the team Ayodhya will definitely try to restrict the team Srishore less than 30 to 35 runs if they want to qualify for the next round. On the other end, the team Srishore Mugavi will definitely look for a victory. If they win this game, they will be on the top of the points table. Rito is the man facing the bowling of Yeshu for the first time. This time onto the deep, onto the squalid region. Will the ball race the boundary rope, or will it be cut down by the fielder? Yeshu is losing his line, and the experienced bowler is being hammered out of the park. Yeah, I'm ready. The score is on 7. Yeshu once again bowling to. And this time, once again, the ball racing to the boundary drop. That's the boundary coming in the bat of Rito. There's nothing wrong with the delivery bowled, but the fielder was stunned. They could have stopped it. There is nothing wrong with the bowler. Yeshu. And the batsman had an ample of time to play that back foot cut towards the deep point region to finish the over with the boundary. So we have seen 2 boundaries and a single and a double, and the score moving up to 11 for no loss. A request Virat of the team Agni Warriors, the captain who won the man of the match in the first game. Please to come to the commentary box to receive your man of the match reward. Virat, wherever you are in the ground, please to come to the commentary box. So start with the team Srishore Mugavi, they wanted in the first over of the power play. They have got that. So Mohit will be bowling the over number 2 coming from Yashpal Ranjan, and bowling to the lefty batsman Ranju. There was an appeal for the caught behind, but the ball not kissing the mat, or might be the ball kissing the pad. An excellent work done by the wicketkeeper behind the stumps, starting with the dotted ball. On the other end, definitely Ayodhya Warriors, they will try to look to restrict less than 30 to 35 runs if they want to stay alive in this tournament. Wicket doesn't matter, they just need to bowl a couple of dotted delivery. On the other end, Srishore Mugavi will definitely look for a victory. This time a slow one, but far outside the off stick. A wide signal given by the umpire. And the run score moving up to 12 on the scoreboard. Once again, I would like to ask Mr. Viraj, if you are in the ground, please to come to the commentary box to collect your man of the match reward on the match 1 of the day 2. Mohit. This time going for the big hit.
Will the catch will be taken? The fielder underneath, and valuable attempt done by the fielder. In the end, the batsman crossing for the third. An excellent running between the wicket. 3 more runs adding to the total, and the score slowly moving to 15 on the board. We have seen a similar start for the team Ayodhya Warriors with their openers were batting Dikshit and Sumit. They got a good start for their team. Definitely on the other end, the team Shishur Bhagavir will definitely look for a brilliant start. 60 runs. If the target is high, it will be quite easier for the batsmen to go for the runs. If the target is less, we have seen the team struggling to take the lower targets. When it's a higher target, we have seen the batsmen going out, playing an aggressive hits. The ball clearing the boundary ropes quite easily. The next match will be an important match between Augusta Brigade versus Pirates of Patna. I request both the captains, we have just another 1 over remaining. I request the 2 captains, please to come to the commentary box for the toss before the end of the over number 3. Augusta Brigade versus team Pirates of Patna, the 2 captains. Request Mr. Sachin Putran, wherever you're in the ground, please to come to the commentary box. Sachin Putran. Sachin Putran, wherever you are in the comment, please to come to the commentary box. Sachin Putran. Once again, that's an excellent piece of bowling. What a comeback after conceding some couple of runs in the beginning of his spell. Comes back, bowls a beautiful delivery. So after the completion of 3 overs, score was on 15 for no loss, chasing a target of 60 runs. They had to chase a target of 60 in allotted 6 overs with a run rate of 10 runs per over. Now the equation is 24 balls, 45 to get. Team Ayodhya, if they want to win this game, if they need to increase their run rate, wicket doesn't matter. 15 runs on the board. Try to bowl the wicket to wicket. A couple of dotted delivery will definitely will get your team into pressure. The opponent team will be definitely will go off to the bowling attack. And the meanwhile, we have the bowler number 3 who has been asked to bowl the over for his side. Let's see who's. Akash has been asked to bowl the over number 3 for his side, coming from Ravi Putran, and 24 balls, 45 to get. What a match. (24-45) to get. Akash. And one to the lefty batsman will definitely go for the big hit. He knows that if he connects right to the middle of the bat from this direction, the ball will clear the boundary ropes. We have seen a couple of big sixes coming in the bat of Sumit toward the direction of the 5-leg region when he was parting from Yashpal Kanchan, and from this side the lefty batsman will have a more benefit. And this time played over the fielder onto the deep to the long off region. Excellent piece of work. At the end, the batsman resulting only with a single. The left hand, right hand combination will cause some problems for the captain to set the field. But you need to just keep the feet on the right position. These 2 batters will look for the gap to score some runs because there is a huge gap onto the mid-wicket region, onto the onside region. Will the batsman Wraith will try to target toward that direction.
But on the other end, it's not so easy to play against the bowling of Akash. Look at the way how he keeps changing his line of length. The first 3 balls, just a single run has been conceded in this over. Just trying to bowl off the good length delivery, not trying to give any room for the batsman to score runs quite easily. And this time, there's an edge. The ball rising quite deeply towards the third man region. There is no fielder kept over there. Will the batsman cross for another extra run? Dixit, the man covering over there. There's a chance for an out, but at the end, the batsman crossing for another extra run. 3 runs have been taken. That's a huge gap. Normally we see the captain keeping a short third man region inside the 30-yard circle, but this time behind the wicket keeper towards the gully region, towards the deep point region, there was a huge gap. At the end, the 3 runs have been taken. A long work done by Dixit, coming running away from the deep point, at least saving just a single for his side. Each and every run is quite important for the team Ayodhya. They need to restrict the opponent for less than 35 to 40 runs as per the calculation. I'm not sure about it, but still they try to maintain less than 30 to 35 runs. They have a better chance to qualify. This time there's a fielder under net, but he is just watching the ball sailing over his head for maximum. What a hit coming in the batter's Ranjo. That was a easy one bowled by Akash, and the batsman Ranjo does not make any mistake to clear that out of the park, onto the square region for a biggie. That's the first 6 coming in the innings of the team. Shishore with the lead, and the score jumping to 25 on the board. Last ball of the over, number 3. Once again, that's another loser one, but this time the fielder under it, and once again the result is another 6. This time towards the deep wicket region. That was a 2 full toss ball which has been bowled by Akash in the last 2 ball, and both the time the ball has been out of the park by Ranjo, the lefty batsman. With the help of the 6, the score jumping to 31. The only question is 18 ball, 29 to get. 18 ball, 29 to get, which will not be a tougher target for Shishore. However, if Mr. Batsman carry in the similar fashion in the next 3 overs, in each and every over, if they try to hit 1-6 and convert the remaining ball into a single, so double, they can get their team into the victory position. Now from this end, from the Yashpal Kanchan end, it's a man to be watched is Ritu. Mohammed once again coming back to ball the second out of the spell. Bowling a slower delivery, and the batsman too early to play that shot toward the fine leg region. He was looking for that gap. He knew that the fielder was inside the 30-yard circle. If he would have connected right to the middle of the bat, we could have seen another 6. The equation is 17 ball, 29 to get. There is a huge appeal. The umpire and not mind for the ball pitching slightly outside the off stick. Fair call coming from the umpire. Raj Fadil, the experienced umpire. .34 on the border.
This time, replying to attack. That's another 6 coming in the innings of the team. Sure, by the way, with the help of that 6, let's go jumping to 41. Now the question is just another 19 more runs required in 13 ball. What the innings from both these two batters. They have come in the middle in an aggressive fashion. It doesn't matter what is the target to be chased. 6 runs looks quite easier for these two batsmen. More final time. Finishes with a wide far outside the leg stick. And once again, let's go jumping to 42 for no loss. There's another 18 more runs required. That's another biggie coming in the bat of Ruto. That's second 6 in this over. Look at the way how these two players, we have seen Ranju hitting 2 sixes from Ravi Pazran and in the last over of Akash. And this time in the last 2 balls, once again we have seen a 6 coming in the bat of Ritu towards the outside region from Yashpal Kanchan. And with the help of that 6, the scores on 42. Now the question is just 12 balls, 12 to get, which is not a tough target for the team. Sure, Mangalore. So definitely they are in the favorite to be in the top of the points table, and this will be definitely an end for the team Ayodhya, because 12 balls, 12 to get, which is not a tougher target for the team Sure, Mangalore. Last 4 balls, if you see the calculation in the over number 3, the last 2 balls, 2 sixes have been hit. In the over number 4, the last 2 balls, 2 sixes have been hit. This time, yes, ball into the lefty batsman. Finally, finally, there is a match in the hands of the team Ayodhya. But batsman Ranju has done his work for his side. An excellent partnership which was building between these two batters coming to an end. 11 ball, 12 to get. .22 runs have been scored by the lefty batsman Ranju. That is called the innings when the team had to chase a big target. If you have these kind of players in the top of the batting lineup, it doesn't matter in the 6 overs game, all the 11 batters needs to come out in the middle and get runs for their team. 1 or 2 batters, if they play in this fashion, they can get their team to the victory zone. We have another lefty joining the company of Ritu is JP. It doesn't matter how the runs have come in a form of a bye or in a form of a leg bye, they will take that. The question is 10 ball, 11 to get. Experienced bowler Yeshu bowling his second over, and today we came to know that it's a wedding anniversary for the team Yeshu. So on behalf of Patna Premier League 2024, we congratulate Yeshu for his marriage life. Happy wedding anniversary, Yeshu, bro. This time the bowler might have twisted his arm after bowling the ball. This is not a good sign. Can we have the physio enter the field immediately to look into the matter of the player Yeshu? You might have twisted his arm while bowling the quicker one. But can we see that whether he is fit to stand and bowl? But definitely he'll be walking out because he'll not be able to bowl the remaining 2 deliveries. Yes, twisted his left arm. But definitely we need to appreciate the effort that what he had shown toward his cricketing career. He's been a part of the cricketing history for the last 25 to 30 years. Is a match winner
whether it is for his own team, that is Pragati Bengare, whether he plays for any other different team, he always gives us 100%. Even today, it is 100% to get his team for the victory position, because the effort was done by the one bowler, but the rest of the bowlers were being hammered out of the park. If you don't get a support from your other bowlers, you cannot get your team into the victory position. They had an ample of chance of winning this game. 60 runs is not so easy to chase. But the team, Shisha with a batsman. This time, JP going after the substitute bowler, that is Neetu, has been asked to bowl the remaining 2 balls of Yashu, and he has been welcomed with a big 6 coming to bat of JP. So if you see that all the batters were walked in with the 6s in their innings to get their team to the next level, to get their team into the top of the points table in the B team. Just another 4 runs needed. They have 7 more balls remaining. And finishes with the dot balls after the completion for you. The score is on 56. So 56 for 1. Just a 4 runs needed of 6 ball. So we have another 6 balls remaining. If any players who have not signed the register from both the teams, Augusta Brigade and the team Pirates of Patna, if any player is remaining to sign the register before the end of the over number 6, please to come to the commentary box and sign the registered book. Once it's done, once the over number 6 is done, we will not allow that player to be part of the playing 11. So Ronald has been asked to bowl the last over. Starts with the dotted one. Help bowling to Rito. 5 ball 4 runs to get. And Rito finishes in style, hitting a 6 to get their team into the top of the points table in Pool B. So congratulations team Srishol Bhagavir for being in the top of the points table in Pool B. So definitely there is no hesitation to see that the match 5 will be played between Srishol Bhagavir and Agni Warriors. That will be the big match. That will be the Qualifier 1 match between Srishol Bhagavir versus Agni Warriors, because Agni Warriors were at the top in the points table in Pool A, and Srishol Bhagavir are in the top of the points table in Pool B with 5 points. So next match between Augusta Brigade versus team Pirates of Patna. Any team win the game will qualify for the next round. The loser will be out of the tournament. Similar fashion, we have the last match of the league game that will be played between the last match of the league match will be played between Sardi Strikers versus MS Strikers. The winner of that match will qualify for the next round, and the loser will be out of the tournament. So last 2 games of the league match will be the most interesting one. Definitely all the crowds will be looking to watch the next 2 games between Augusta Brigade versus the team Pirates of Patna. The captain of Augusta Brigade, after winning the toss, they have elected to bowl first. So I'd like to ask the fielders of Augusta Brigade, please enter the field immediately, and the 2 batters of the team So no hesitation to judge the man of the match in the last game between
The team Ayodhya versus the team Shishar Mogavir. It goes to Ritu of the team Shishar Mogavir for his outstanding batting performance. So I'd like to ask Ritu to please come to the commentary box to collect his Man of the Match award, and I would like to ask our chief guest, Mr. Sachin, to hand over the Man of the Match award to Ritu. Congratulations, Ritu, for your outstanding performance. And now the next match. It's a do-or-die match between Augusta Brigade versus Pirates of Patna. I request Augusta Brigade fielders please enter the field immediately, and the two batters be ready of Pirates of Patna. So over to my co-friend Mr. Hussain Munipura for the first innings of match number 3 of day 2. ಧನ್ಯವಾದಗಳು ಅನಿಲ್ರವ್ರೆ. ಆರಂಭಿಕ ಹಂತದ ಟಾಸ್ಗಳನ್ನು ದಾಖಲಿಸಿಕೊಂಡ ಅಗಸ್ತ್ಯ ಬ್ರಿಗೇಡ್ ತಂಡದ ಆಟಗಾರರು ಕ್ಷೇತ್ರರಕ್ಷಣೆಯಲ್ಲಿ ಬೇಕು. ಅಗಸ್ತ್ಯ ಬ್ರಿಗೇಡ್ ಮತ್ತು ಪೈರೇಟ್ಸ್ ಬೆಟ್ಟ ದಿನದ 3ನೇ ಪಂದ್ಯದ ಆಡುವಂತಹ ಎರಡು ತಂಡಗಳು. ಇದಾದ ಬಳಿಕ ಈಗ ಅಂತಿಮ ಪಂದ್ಯ ಎಂಎಸ್ ಶೈಕರ್ಸ್ ಮತ್ತು ಶಿರಾಜಿ ಶೈಕರ್ಸ್ ಈಗ ಅಂತಿಮ ಪಂದ್ಯವನ್ನು ಆಡ್ತಾರೆ. ಎರಡು ತಂಡಗಳು ಸಿದ್ಧತೆಯಲ್ಲಿರುವ ಕಂಡು ಮೊದಲಾಗಿದೆ ಅಂತ ಇದ್ದಾವೆ. ಈಗ 3ನೇ ಪಂದ್ಯವನ್ನು ಪಡ್ಕೊಳ್ತಾ ಇದೆ. ಪಂದ್ಯ ಕೂಡ ಹೊನ್ನಮಲೆ ಪಂದ್ಯಾಟ. ಪೈರೇಟ್ಸ್ ಪಟ್ನಾ ವರ್ಸಸ್ ಅಗಸ್ತ್ಯ ಬ್ರಿಗೇಡ್. ಅಗಸ್ತ್ಯ ಒಂದು ಟಾಸ್ ಎಲೆಕ್ಟ್ರಿಕ್ ಫುಲ್ ಫಾಸ್ಟ್ ಆರಂಭಿಕ ಹಂತದ ಕ್ಷೇತ್ರಕ್ಷಣ ಜಮಾವಣೆ ಮಾಡಿಕೊಳ್ತಾ ಇದೆ.
ಪಟ್ನಾ ಪ್ರೀಮಿಯರ್ ಲೀಗ್ 2025 ಸೀಸನ್ 5 ಒಂದು ಟೂರ್ನಮೆಂಟ್ ನಲ್ಲಿ ಬಹಳಷ್ಟು ಅನುಭವಿ ತೀರ್ಪುಗಾರ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಪುಷ್ಪರಾಜ್, ಹರೀಶ್ ಪಾಟೀಲ್ ಮತ್ತು ರವಿ ತಾಳ ಮೂವರು ತೀರ್ಪುಗಾರರು ಈ ಒಂದು ತಂಡದ ತೀರ್ಪುಗಾರಿಕೆ ನೀಡ್ತಾ ಇದ್ದಾರೆ. ತಂಡ ನೇರ ಪ್ರಸಾರ ವಿತರಿಸ್ತಾ ಇದೆ. ಟೆನಿಸ್ ಮತ್ತೊಂದು ಜನಪ್ರಿಯ ಸಂಸ್ಥೆ ಬೆದ್ರಾ ಮೀಡಿಯಾ ಈ ಒಂದು ಪಂದ್ಯಗಳ ನೇರ ಪ್ರಸಾರ ವಿತರಿಸ್ತಾ ಇದೆ. ಇರ್ಫಾನ್ ಇವರ ಸಾರಥ್ಯದಲ್ಲಿ ಅದೇ ರೀತಿಯಾಗಿ ನಮ್ಮ ಅಂಕಪಟ್ಟ ಬರಹಗಾರರಾಗಿ ಟೆನಿಸ್ ಮತ್ತೊಬ್ಬ ಜನಪ್ರಿಯ ಅಂಕಪಟ್ಟ ಬರಹಗಾರ ನಿಹಾರ್ ಕೂಡ ಈ ಒಂದು ಟೂರ್ನಮೆಂಟ್ ತೊಡಗಿಸಿಕೊಳ್ತಾ ಇದ್ದಾರೆ. ಅವರನ್ನು ಕೂಡ ಈ ಹಂತದಲ್ಲಿ ಅತಿ ಸ್ವಾಗತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಪಂದ್ಯ ಆರಂಭಿಸಿ ಮೊದಲ ಓವರ್ಗಾಗಿ ಅಗಸ್ತ್ಯ ಬ್ರಿಗೇಡ್ ಮನೇಶ್ ಬಳಸುವಂತ ಪ್ರಯತ್ನಗಳು ನಡೆಸ್ತಾ ಇದೆ. ಪೈರಟ್ಸ್ ಬಂಧನ ಪರವಾಗಿ ರೋಷನ್ ಬೈಕಂಪಾಡಿ ಮತ್ತು ಮೊದಲ ಚೆಂಡು ಈ ಹಂತದಲ್ಲಿ ಲೀಡರನ್ನು ದಾಖಲಿಸಿದ ಮುಖಾಂತರವಾಗಿ ತಳಕ ಆರಂಭವನ್ನು ಪಡೆದುಕೊಳ್ತಾ ಇದೆ. ಮನುಷ್ಯ ಎರಡನೇ ಚೆಂಡಿಗಾಗಿ ಶಿವಕುಮಾರದಲ್ಲಿ ರೋಷನ್ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಳ್ತಾರೆ. ಸ್ಕ್ವಾಡ್ ಬಾಯ್ ವಿಕೆಟ್ಗೆ ಬಲವಾದ ಮನವಿ ನಡೆಸಿದರು. ಗೌರವ ಹಿನ್ನೆಲೆಯಲ್ಲಿ ಲಿತೇಶ ಮತ್ತೆ ಮನೀಶ್ ಚಾಲ್ತಿಯ ಮೂರನೇ ಚೆಂಡಿಗಾಗಿ ಬೌಲರ್ಸ್ ಮಾತ್ರ ಆಟವನ್ನು ನಡೆಯುವರು. ದಾಖಲಿಸಿ ಹಿಂದೆಳ್ತಾಳ ಮತ್ತೆ ಎರಡಕ್ಕೆ ತಲುಪ್ತಾ ಇದೆ. ಆರಂಭಿದಾಗ 3 ಚೆಂಡುಗಳ ಮುಕ್ತಾಯ. ಸ್ಕೋರ್ ವಿಷನ್ 2 ವಿದೌಟ್ ಲಾಸ್. ಮನೀಶ್ ಮತ್ತು 4ನೇ ಚೆಂಡಿಗಾಗಿ ನಾಲ್ಕನೇ ಚೆಂಡು ಬಾಸುತ್ತವರಿಗೆ ಹೊರತೆ ಬಾರಿ ಸೀಮಾನ ಕ್ಯಾಚಲ್ಲಿ ಸುಮಿತ್ ರಕ್ಷಣೆ ನಡೆಸಿದ್ರು. ಕೇವಲ ಮುನ್ನೋಟಗಳಿಗೆ ಅವಕಾಶಗಳು ಬರ್ತಾ ಇದ್ದಾರೆ. ಮತ್ತೊಬ್ಬರು ಮೊದಲ ಚೆಂಡಿಯ ಅಂತಿಮ 2 ಎಸೆತಗಳು ದಾಖಲಿಸಿದ್ರು. ಅಷ್ಟು ಅರುಮಾನಿ ಚೆಂಡು ತಡಕಾತ್ರವಾಗಿ ಮುನ್ನೋಟಗಳಿಗೆ ಅವಕಾಶಗಳು ಮಾಡಿಕೊಂಡು ಶೇಖರ ಜಗತ್ತುಗಳ ಆರಂಭಿಕ ಹಂತದಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾರೆ. 1 ಹೆಚ್ಚು ಚೆಂಡು ಮತ್ತೆ 4 ಮನೀಶ್ ಅಂತಿಮ ಚೆಂಡಿಗಾಗಿ ಶೇಖರದಲ್ಲಿ ಪ್ರೀತಮ್ ಮಾಡಿದ್ರು. ಬರ್ತಾ ಇದ್ದಾರೆ. ಮತ್ತೆ ಇವಾಗ
ಮೊದಲ ಸಮಾಪ್ತಗೊಳ್ಳ ಒಟ್ಟ ಇದು ಪವರ್ ಪ್ಲೇ ಹಂತದ ಯಾವುದೇ ವಿರಸನ ಹೊಡೆದಗಳಿಗೆ ಗಣೇಶ ಅವಕಾಶ ಮಾಡಿಕೊಟ್ಟಿಲ್ಲ. ಕೇವಲ 5 ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ಮೊದಲ ಸಮಾಪ್ತದ ಖಾತೆ ಫಸ್ಟ್ ಓವರ್ ಎರಡನೇ ಓವರ್ಗಾಗಿ ಅಗಸ್ಟಾ ಬ್ರಿಗೇಡ್ ಹಿತೇಶ್ ಪರಿಚಯ ಮಾಡಿಕೊಳ್ಳುವ ಪ್ರಯತ್ನವನ್ನು ನಡೆಸ್ತಾ ಇದೆ. ರಾಜ್ಯದ ಇತಿಹಾಸದಲ್ಲಿ ರಾಷ್ಟ್ರದ ಜನಪ್ರಿಯತೆಯನ್ನು ಪಡ್ಕೊಂಡ ವೆಂಕಟಾಡಿ ಪರಿಸರ ಹಾಕಿದ್ದಾರೆ. ಈ ಸಾಲಿನ ನಂಬುವ ಹೆಸರು ಇವಾಗ ಬಲಸೋಟ ಪ್ರಯತ್ನಗಳು ನಡೆಯುತ್ತಾ ಇದೆ ಹಿತೇಶ್ ಹೆಸರಿಕೆ ಹಾದಿಯಲ್ಲಿ. ಹಿತೇಶ್ ಮೊದಲ ಚೆಂಡು ರೋಷನ್ ಹೊಡೆದ ಬಾರಿ ಸೀಮಾ ರೇಖೆಯನ್ನು ಕಳಿಸಿದ ಬೌಂಡ್ರಿ ದೋಷಿತವಿದ್ದ ಹೊಡೆದವನ್ನು ರೋಷನ್ ದಾಖಲಿಸಿದರು. ಸೀಮಾ ರೇಖೆ ಹೊರವಾಗ ಇದೆ. ಪ್ರೀತಾಮ್ ಬೌಂಡ್ರಿಯನ್ನು ದಾಖಲಿಸುತ್ತಾಳೆ. ಒಟ್ಟು 9. ಪ್ರೀತಾಮ್ ಬೌಂಡ್ರಿಯನ್ನು ದಾಖಲಿಸಿದ ಆಟಗಾರ ಕೂಡ ವಿದೇಶ ಮಟ್ಟದಲ್ಲಿ ಚೆಂಡಿಗಾಗಿ ಎರಡನೇ ಚೆಂಡು ಕೆಳಗಲ ಗಾಳಿಯಲ್ಲಿ ಕೇಳ್ತಾ ಇತ್ತು. ಈ ಹಂತದ ಭದ್ರ ಮಗಸನ್ನು ಪಡ್ಕೊಂಡ್ರು. ಮೊದಲ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಪ್ರೀತಾಮ್ ಬ್ಯಾಕ್ ಟು ಪೆವಿಲಿಯನ್. ಮೊದಲ ಚೆಂಡಿಗೆ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು ಕೂಡ ಎರಡನೇ ಚೆಂಡಿನಲ್ಲಿ ಒಂದು ಹೃದಯವನ್ನು ಪಡ್ಕೊಳ್ಳಲು ಯಶಸ್ಸನ್ನು ಪಡ್ಕೊಳ್ತಾ ಇರುವಂತಹ ಹೆಸರ ಕೂಡ ವಿಶೇಷ. ಪ್ರೀತಮ್ ತರವಾದ ಸಲಮಂತಗಳ ಮೊದಲ ಆಟಗಾರ ಸೇರ್ಪಡೆ. ವಿಪೇಶ್ ಸಂಖ್ಯೆ 3ನೇ ಚೆಂಡಿಗಾಗಿ ಏಳನೇ ಓವರ್ 3ನೇ ಚೆಂಡು ಅಂಕಿಅಂಶ ಬಿಡ್ತಾನೆ. ಮೊತ್ತ 9ಕ್ಕೆ ಬಂದು ರೋಹಿತ್ಗೆ ಸದ್ಯ ಚೆಂಡು ದಾಂಡಲಿಗೆ ಪಾಲ್ಗೊಳ್ಳ ಪಡ್ಕೊಳ್ತಾ ಇದೆ. ಲಂಬಾಯಿಸ್ ಮುಖಾಂತರವಾಗಿ 9ನೇ ಪೂರೈಕೆ ಮಾಡಿಕೊಂಡು ತಳ ಮೊತ್ತ 10ಕ್ಕೆ ತಲುಪ್ತಾ ಇದೆ. ವಿಪೇಶ್ 4ನೇ ಚೆಂಡಿಗಾಗಿ ಹೊಡೆದವನ್ನು ರೋಷನ್ ದಾಖಲಿಸಿದ್ರು. ನೇರ ಗುಡಿ ಕಾಣ್ತಾ ಇದೆ. ಯಾವುದೊಂದು ಅಪಾಯವನ್ನು ದಾಖಲಿಸಲ್ಲ. ಹೆಚ್ಚು ತಾಣ ಒಟ್ಟು 11. ವಿಪೇಶ್ 5ನೇ ಚೆಂಡಿಗಾಗಿ ಚೆಂಡು ಬಾರಿಸಿದ ಹೊರಟೈ ಬಾರಿ ರೋಹಿತ್ ದಾಖಲಿಸಿದ್ರು. ಅಂಕಿಅಂಶ ಪಟ್ಟಿಯ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು ಬೇಟೆಗಳಿಗೆ ವಿಶೇಷ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮುಕ್ತಾಯ ಓವರ್ಗಳ ಸಂಖ್ಯೆ 2. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ವಾಸ್ ಆನ್ 15 loss of 1 important wicket.
ಮೂರನೇ ಓವರ್ಗಾಗಿ ಅಗಸ್ತ್ಯ ಬ್ರಿಗೇಡ್ ಶೈಲಿ ಪರಿಚಯ ಮಾಡಿಕೊಡ್ತಾ ಇದೆ. ಶೈಲಿ ಮೊದಲ ಚೆಂಡು ಬೌಲರ್ಸ್ ಬ್ಯಾಟ್ರಿ ಆಟವನ್ನ ರೋಷನ್ ದಾಖಲಿಸಿ ಒಬ್ಬರ ಹೆಚ್ಚುವರಿ ಬರ್ತಾ ಇದ್ದಾಳೆ. ಮೊತ್ತ 16. ರೋಹಿತ್ ರಿವರ್ಸ್ ಶಾಟ್ ಹೊಳಕೆ ಮಾಡಿ ವಿನೂತನ ಅಷ್ಟೇ ಪೂರೈಕೆಯನ್ನು ಮಾಡಿಕೊಂಡ್ರು. ಮೊತ್ತ 17. ಸರ್ವಸಾಧಾರಣವಾಗಿ ರೋಷನ್ ಕ್ಲೀನ್ ಬೌಲ್ಡ್ ಎರಡನೇ ಒಂದು ಬಹುಮಾನಿಯಾದ ಆಟವನ್ನು ಕಾಣ್ತಾ ಇವೆ. ಪೈರೇಟ್ಸ್ ಪಟ್ನಾ ರೋಷನ್ ಬೈಕಂಪಾಡಿ ಬ್ಯಾಕ್ ಟು ಪೆವಿಲಿಯನ್. ರೋಷನ್ ತರವಾದ ಒಂದು ಮೊದಲ ಆಟವನ್ನು ಸೇರ್ಪಡೆ ಬಾಗಿನ ಸಮಾಪ್ತಿ ಆಟಗಾರ ಸಾಗರ್ ಎಂಟ್ರಿಯನ್ನು ಪಡೆದುಕೊಳ್ತಾ ಇದೆ. ಶೈಲಿ ಮತ್ತೆ ನಾಲ್ಕನೇ ಚೆಂಡಿಗಾಗಿ ಆಟಗಾರ ಸಾಗರ್ ಚೆಂಡು ಹುಡುಗರು ದಾಖಲಿಸಿದ್ರು. ಸಾಗರ್ ಒಂದೊಂದು ದಾಖಲಿಸಿದ ಆಟಗಾರ ಮೊತ್ತ 18. ನೀರನ್ನು ಅಂತಿಮ 2 ಎಸೆತಗಳು ದಾಖಲಿಸ್ತಾ ಇದ್ದಲ್ಲ ಅಷ್ಟು ಬಾಹಿನಿ. ನೋಡಲು ದಾಖಲಿಸಲು ಮತ್ತೆ ಇವಾಗ 19-2 ಶೈಲಿ ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ಬಾಲ್ಕಿತ ಹೊಡೆದ ಸಾಗರ್ ಮೂಲಕವಾಗಿ ಒಂದೋಟದಷ್ಟು ಅವಕಾಶ ಮಾಡಿಕೊಟ್ರು. ಒಂದೂರ ಪೂರ್ವಕ್ಕೆ ಮತ್ತೆ ಇವಾಗ 3 ಓವರ್ಗಳ ಮುಕ್ತಾಯದಲ್ಲಿ 20-2 ಇನ್ನೂ ಕೂಡ ಮೊದಲ ಇನ್ನಿಂಗ್ ಸಮಾಪ್ತಿಗಾಗಿ 18 ಚೆಂಡುಗಳು ದಾಖಲಿಸಿದ್ದಾರೆ. ಅಂತಿಮ 18 ಚೆಂಡುಗಳು ಅದಷ್ಟು ಓಟವನ್ನು ದಾಖಲಿಸಲು ಕಾದಿಡಬೇಕಾಗಿದೆ. ನಾಲ್ಕು ಓವರ್ಗಾಗಿ ಮತ್ತೆ ಮನಸ್ಸನ್ನು ಬಲಸುವಂತ ಪ್ರಗತಿಗಳು ನಡೀತಾ ಇದೆ ಅಗಸ್ತ್ಯ ಬ್ರಿಗೇಡ್ ಪರವಾಗಿ. ಮನೆಷ್ಟು ಸಾಗರ್ ಮೊದಲ ಚೆಂಡು ವರ್ಣಪ್ಪ ಸುತ್ತಲ ಕೆಂಪುಗಾರ ರವಾನಿಸಿದ್ರು. ಒಂದೂರು ಹುಚ್ಚ ಮತ್ತೆ 21. ಮನೇಶ್ ಮೊದಲ ಚೆಂಡಿಗಾಗಿ ಮನೇಶ್ ಮೊದಲ ಚೆಂಡು ಸಾಗರ್ ನಿರೀಕ್ಷೆಗಳ ಹೊಡೆದವರು ದಾಖಲಿಸ್ತಾ ಇಲ್ಲ. ಲೆಗ್ ಬಾಯ್ಸ್ ಮುಖಾಂತರವಾಗಿ ಒಂದೆಡೆ ಪೂರೈಕೆಯನ್ನು ಮಾಡಿಕೊಂಡ್ರು. ಒಂದೂರು ಹೆಚ್ಚುವರಿ ಅಂಕಿಅಂಶ ಪಡ್ತಾಳೆ. ಮತ್ತೆ 22-2
ಮನೀಶ್ ಎರಡನೇ ಚೆಂಡಿಗಾಗಿ 4ನೇ ಚೆಂಡು ರೋಹಿತ್ ಹೊಡೆತ ಕೆಳಗರ ಗಾಳಿ ಕೊಡ್ತಾ ಇತ್ತು ಅಂತಿಮ ಹಂತದಲ್ಲಿ ನಿಶ್ಚಿತ ಮಾತ್ರ ಬಗಸನ್ನು ಪಡ್ಕೊಂಡ್ರು ಮತ್ತೊಂದು ಹುಡುಗರ ಆಘಾತವನ್ನು ಕಾಯ್ತಾರೆ ರೋಹಿತ್ ಬ್ಯಾಕ್ ಟು ಫೇವರ್ ಕನ್ನಡ ಮತ 22ಕ್ಕೆ 3 ಮ್ಯೂಸಿಕ್ ಆಫ್ ಮಾಡಿ ದಯವಿಟ್ಟು ಆಟಗಾರ ಅಭಿಷೇಕದ ಹೇಳಿ ಮನೀಶ್ ಮತ್ತೆ 4ನೇ ಚೆಂಡಿಗಾಗಿ ಚೆಂಡು ಸರ್ವಗಾತ್ರವಾಗಿ ರನ್ಔಟ್ ಮಾಡುವ ಅವಕಾಶ ಇತ್ತು ಅಲ್ಲಿ ಎಡಲಿಕ್ಕೆ ಮಾಡಿಕೊಂಡು ಕೇವಲ ಹೋರಾಟಗಳಿಗೆ ಅವಕಾಶ ಮಾಡ್ತಾರೆ ಮತ್ತೆ 23 5ನೇ ಚೆಂಡು ನಿರೀಕ್ಷೆಪಡ ಹೊಡೆತವನ್ನು ಸಾಗರ ದಾಖಲಿಸ್ತಾ ಇಲ್ಲ ಶೈಕ್ಷಣಿಕ ಪ್ರಗತಿಗಳು ನಡೆಸಿದ್ರು 1 ಹಿಟ್ಟುಗಳ ಮತ್ತೆ 24ಕ್ಕೆ 3 4ನೇ ಚಾಲ್ತಿಯ ಅಂತಿಮ ಚೆಂಡಿಗಾಗಿ ಮನೀಶ್ ಅಭಿ ಅದೇ ಹೊಡೆತ ಬಾರಿ ನಿಖಿಲ್ 16 ವರ್ಷಗಳ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು 4ರ ಹುಡುಗರ ಆಘಾತವನ್ನು ಕಾಣ್ತಾ ಇದೆ ಪೈರಟ್ಸ್ ಪಟ್ನಾ 24ಕ್ಕೆ 4 ಅದು ತರುವಾಗ ಸಲಹುತ್ತಾರೆ ಮತ್ತೆ ರೇಸಾಟಗಾರರು ಸೇರ್ತಾರೆ ಕಿರಣ್ ರೇಸಾಟಗಾರ ಆರಂಭಿಕ ಹಂತದ 4 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 24ಕ್ಕೆ 4 ಮೂರನೇ ಇನ್ನಿಂಗ್ಸ್ ಸಮಾಪ್ತಿಯಾಗಿದೆ ಕೂಡ 12 ಚೆಂಡುಗಳು ದಾಖಲಿಸಿದ್ದಾರೆ ಅಂತಿಮ 12 ಎಸೆತ ಪೈರಟ್ಸ್ ಬಗ್ಗೆ ಆಟಗಾರರ ದೃಷ್ಟಿಯನ್ನು ದಾಖಲಿಸಿದ ಕಾನೂನು ಹೆಸರು ನಿಖಿಲ್ ಮೊದಲ ಚೆಂಡು ಬಾರಿ ಸಾಗಾರಿಗೆ ಜೀವನದಲ್ಲಿ ಕ್ಯಾಚ್ ಮಾಡಿಕೊಳ್ಳುವ ಅವಕಾಶ ಇತ್ತು ಅಂತಿಮ ಹಿತ ಹೇಳಿಕೆಯನ್ನು ಮಾಡಿಕೊಂಡ್ರು ಇದರ ಪೂರ್ವಕ್ಕೆ ತಡ ಮೊತ್ತ 25 ಕಾಲು ಶತಕೋಟಿ ಪೂರ್ತಿಗಳು ಸಾವಿರ
ನಿಖಿಲ್ ಮತ್ತು ಎರಡನೇ ಚೆಂಡಿಗಾಗಿ ಶಗುವಾಗಲಿ ಕಿರಣ್ ಅಣ್ಣ ಮ್ಯೂಸಿಕ್ ಆಫ್ ಮಾಡಿ. ಎರಡನೇ ಚೆಂಡು ಮತ್ತೆ ಒಂದು ಅವಕಾಶ ಮಾಡಿಕೊಡ್ತಾನೆ. ಮತ್ತೆ 26ಕ್ಕೆ ತಲುಪ್ತಾ ಇದೆ. ನಿರೀಕ್ಷೆಗಳ ಹೊರತನ್ನು ದಾಖಲಿಸಲು ಕೇವಲ ಸ್ಟ್ರೈಕ್ಗಳನ್ನು ತೆಗೆದುಕೊಳ್ಳಲು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಕಡ್ಬರ್ಬೇಕ ಪ್ರಯತ್ನ ಸಾಗರ್ ಯಶಸ್ಸನ್ನು ಪಡ್ಕೊಂಡು ಒಂದರ ಅವಳಿವರ ಪ್ರಯತ್ನ ಈ ಹಂತದಲ್ಲಿ ಶೈಲೇಶ್ ಕೃಷಿ ನಡೆಸಿದರು. ಅವಳಿಗೆ ಸೇರ್ತಾನೆ. ತಂಡದ ಮೊತ್ತ 28ಕ್ಕೆ 4. ನಿಖೇಲ್ ಮತ್ತೆ ನಾಲ್ಕನೇ ಚೆಂಡಿಗಾಗಿ ನಿಖೇಲ್ ನಾಲ್ಕನೇ ಚೆಂಡು ಹೊರದಿದ್ದಾರೆ. ಸುಮಿತ್ ಬಾಲಾಜಿ ಜಡ್ಜ್ಮೆಂಟ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. 5ನೇ ಹುದ್ದಾಡಿ ಆಘಾತವನ್ನು ಕಾಣ್ತಾರೆ. ಸಾಗರ್ ಬ್ಯಾಕ್ ಟು ಪೆವಿಲಿಯನ್ 28ಕ್ಕೆ 5. ಸಾಗರ್ ತರುವಾದ ಸ್ಥಾನ ಸೇರ್ತಾನೆ. ಬೆಟ್ಟಿನ ಸಾಕುಗಾರ ಕವ ಮತ್ತೆ 28ಕ್ಕೆ 5. ಬೆಟ್ಟಿನ ಹೊಡೆತ ಹೊಡೆದವರು ದಾಖಲಿಸಿ ಹಂತಲ್ಲಿ ಅವಳಿ ಹೊಡೆದ ಪ್ರಯತ್ನ ಹಂತಲ್ಲಿ ಕ್ಷೇತ್ರ ಅವಳಿ ಓಟವನ್ನು ಪೂರೈಕೆಯನ್ನು ಮಾಡಿಕೊಂಡ್ರು. ಅಂಕಾಂಶಗಳು ಇವಾಗ 30ಕ್ಕೆ ತಲುಪ್ತಾ ಇದೆ. ನಿಖಿಲ್ ಅಂತಿಮ ಚೆಂಡಿಗಾಗಿ ನಿಖಿಲ್ ಅಂತಿಮ ಚೆಂಡು ಕೇವಲ ಮುನ್ನೋಟಕ್ಕೆ ಅವಕಾಶ ಮಾಡಿಕೊಟ್ರು. ಓವರ್ ಸಮಾಪ್ತಿಯನ್ನು ಕಾಣ್ತಾರೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5. ಅಂಕಿಅಂಶ ತಂಡ ಮೊತ್ತ 31ಕ್ಕೆ 5. ಇನ್ನಿಂಗ್ಸ್ ಅಂತಿಮ ರೋಸೇತ ಅದು ಸ್ಫೋಟಗಳು ಬರ್ತದೆ ಕಂಡುಹಿಡಬೇಕಾಗಿದೆ. ಜವಾಬ್ದಾರಿ ಹಿತೇಶ್ ಸೇರಿಕೆಯಲ್ಲಿ ಹಿತೇಶ್ ಮೊದಲ ಚೆಂಡು ನೋಟದಲ್ಲಿ ಮತ್ತೊಂದು ಹುದಾರಿ ಆಘಾತವನ್ನು ಕಾಣ್ತಾ ಇದೆ. ಬಿಪಿನ್ ಬ್ಯಾಕ್ ಟು ಪೆವಿಲಿಯನ್. ಫ್ರೆಂಡ್ಸ್ ಟ್ರೋಫಿಯ ಮೊದಲ ಕ್ವಾಲಿಫೈಯರ್ ಪಂದ್ಯ ನಡೀತಾ ಇದೆ. ನ್ಯಾಶ್ ಬೆಂಗಳೂರು ಮತ್ತು ಸೂಪರ್ ಫ್ಯಾಷನ್ ಶ್ರೀಲಂಕಾ ಆ ಒಂದು ಪಂದ್ಯದಲ್ಲಿ ಮೊದಲ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಪಡೆದುಕೊಳ್ಳಲು ಸರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಪ್ರಕೃತಿ ನ್ಯಾಶ್ ಬೆಂಗಳೂರು ಸೂಪರ್ ಫ್ಯಾಷನ್ ಶ್ರೀಲಂಕಾ ತಂಡಕ್ಕೆ ಅಂತಿಮ 6 ಎಸೆತ ಜಯಕ್ಕಾಗಿ ಕೂಡ 17 ಓಟಗಳು ಬರಬೇಕಾಗಿದೆ. 7 ಹುಬ್ಬರಿ ಆಘಾತವನ್ನು ಕಂಡುಕೊಂಡ ಶ್ರೀಲಂಕಾ ಅಂತಿಮ 6 ಎಸೆತ 17 ಓಟವನ್ನು ದಾಖಲಿಸಬೇಕಾಗಿದೆ ಪಂದ್ಯಾಟದ ಜಯಕ್ಕಾಗಿ. ಮೊದಲ ಚೆಂಡಿಗೆ ಹಿತೇಶಿತ ಯಶಸ್ಸನ್ನು ಪಡ್ಕೊಂಡ್ರು. ಅಂಗಳಗಳ ಭಾಗವಹಿಸುವ ಕೀರ್ತನ್. ಎರಡನೇ ಚೆಂಡು
ಬೀಸುವಂತ ಪ್ರಯತ್ನ ನಡೆಸಿದ್ರೆ ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡ್ರಾಪ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ಚೆಂಡು ಮುಖಾಂತರವಾಗಿ ಮತ್ತೊಂದು ಹೋದಾರಿ ಆಘಾತವನ್ನು ಕಾಣ್ತಾ ಇದೆ. ಕೀರ್ತನ್ ಬ್ಯಾಕ್ ಆಟಗಾರ ವೈಷ್ಣವ್ ವಿದೇಶ ಚೆಂಡು ಅತ್ಯುತ್ತಮ ಓಟದ ಸೂಚನೆ ರವಾನಿಸಿರುವ ವೈಟ್ ಬಾಲ್. ಒಂದೆಡೆ ಹೆಚ್ಚು ತಂಡದ ಮೊತ್ತ 32 32. ಮುಂದಿನ ಪಂದ್ಯಾಟ ಲೀಗ್ನ ಅಂತಿಮ ಪಂದ್ಯ ಎಂಎಸ್ ಸ್ಟ್ರೈಕರ್ಸ್ ಮತ್ತು ಶರವಿ ಸ್ಟ್ರೈಕರ್ಸ್ ಎರಡು ತಂಡದ ಆಟಗಾರರ ಹಸ್ತಾಕ್ಷರಕ್ಕೆ ಬರಬೇಕಾಗಿರುತ್ತೆ. ನಾಯಕರು ಟಾಸ್ಗೆ ಬಂದ ಮಕರ ರವಾನಿಸ್ತಾ ಇದ್ದಾರೆ. ಬ್ಲಾಕ್ ನಿರೀಕ್ಷೆಗಳ ಹೊಡೆತಗಳಿಗೆ ವಿಶೇಷ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲೆಗ್ಬಾಸ್ ಮುಖಾಂತರವಾಗಿ ಹೆದರುವ ಪೂರೈಕೆಯನ್ನು ಮಾಡಿಕೊಡ್ತಾಳೆ. ಮೊತ್ತ 33. ಲಾಸ್ಟ್ 2 ಬಾಲ್ ಆರ್ ರಿಮೈನಿಂಗ್. ಚೆಂಡು ಹೊಡೆತ ಮಾಡಿ ಕಿರಣ್ ಹೊಡೆತ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸಿ ಅದು 6 ತಂಡದ ಮೊತ್ತ 39. ಇನ್ನಿಂಗ್ಸ್ ಅಂತಿಮ ಒಂದೇ ಸಭೆ ತಿಳ್ಕೊಳ್ತಾ ಇದೆ. ಅಂತಿಮ ಚೆಂಡು ನಿರೀಕ್ಷಿತ ಮಟ್ಟದ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಹುದರ ದಾಖಲೆಯನ್ನು ಕಾಣ್ತಾ ಇದೆ. ನಮಗಾದ ಮೊದಲ ಸೆಸರ್ ಒತ್ತಾಯ. ಮುಂದಿನ ಪಂದ್ಯದ ಟಾಸ್ಗಾಗಿ ಇವಾಗ ಹಿರಿಯ ಆಟಗಾರರಾಗಿರುವಂತಹ ವಿನೋದ್ ಎಸ್ ಬಂಗೇರ ಇವರು ಟಾಸ್ ಪ್ರಕ್ರಿಯೆ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ 6 ಮೊತ್ತ 39. 40ರ ಒಂದು ಚೇಸಿಂಗ್ ಸಂಖ್ಯೆ ನೀಡ್ತಾರೆ. 40ರ ಮೊತ್ತ ಯಾವ ರೀತಿ ಹೋರಾಟ ಪ್ರತಿ ಹೋರಾಟ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಕಂಡುಹಿಡಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದಾಟ. ಯಾವುದೇ ಹಂತದಲ್ಲಿ ಬೇಕಾದರೂ ಕೂಡ ಪಂದ್ಯದ ಚಿತ್ರಣಗಳು ಬದಲಾಗಬಹುದು. ಆ ನಿಟ್ಟಿನಲ್ಲಿ ನಿನ್ನೆ ಕೂಡ 2 ಪಂದ್ಯಾಟಗಳಲ್ಲಿ ಎಂಎಸ್ ಸ್ಟ್ರೈಕರ್ಸ್ ಗೆಲ್ಲುವಂತ ಪಂದ್ಯಾಟವನ್ನ ಸಮಬಲದ ಮುಖಾಂತರವಾಗಿ ಸಮಬಲವನ್ನು ಸಾಧಿಸಿದ್ರು. ಇವಾಗ ಮುಂದಿನ ಒಂದು ಅಂತ್ಯ ಪಂದ್ಯ ಆಡುವಂತ ತಂಡ ಕೂಡ ಎಂಎಸ್ ಸ್ಟ್ರೈಕರ್ಸ್ ಮತ್ತು ಶರದಿ ಸ್ಟ್ರೈಕರ್ಸ್ ಆಟಗಾರರು ಹಸ್ತಾಕ್ಷರಕ್ಕೆ ಬನ್ನಿ. ಅದೇ ರೀತಿಯಾಗಿ ನಾಯಕರು ಟಾಸ್ಗಳನ್ನು ನಮ್ಮ ಕರೆಯನ್ನು ರವಾನಿಸುತ್ತಾ ಹತ್ತ ವಿಷಯಗಳು ಬದಲಾಗೋಣ. ಆಂಗ್ಲ ಮಾಧ್ಯಮದಲ್ಲಿ
Thank you, St. Manipura. Coming back to the match number 3 of the day 2. Chasing a target of 40 runs. We have the 2 openers. There's a signal coming from the umpire, Ravi Uppala, and we have Pushparaj on the square leg umpire. We have the 2 openers. Vitesh on the strikers and will be facing the bowling of Rohit. And the very first ball, the innings starting with the boundary. Nice return owns the deep to the extra cover region for a boundary to get off the mark. The winner will qualify for the next round. The loser will be out of this tournament. So definitely this will be a good game. The 40 runs, whether the bowlers of Pirates of Patna can they defend that target of 40 runs. We need to wait and watch. But the very first ball, Vedash getting off the mark. We have 2 feeders kept out of the 30-yard circle. One is to the widest of the deep extra cover region. At this time, there was a chance for the Vitesh to go for it. That was a shorter one, but best timing it finding the feeder inside the 30-yard circle on the widest of the shot. Mid-wicket reached Kiran the man. This time Vitesh going for the reverse sweep, connecting right in the middle of the bat. That is a big 8. That's a big 6. A boundary followed with a dotted one, and the next ball Vitesh straight away going for the reverse sweep, and the bowler under pressure. Rohit is an excellent bowler for the team Pirates of Patna. In the very first over the power play, Vitesh is trying to score most of the runs in the first over of the power play. You know that if we try to score quick runs, the target will be reduced shortly. This time played to the cover position. Extra running between the wicket. Good call by Sachin. 11 runs conceded in the over number 1. Still 2 to go. There is an appeal umpire on board, going across to play towards the onside region. There's a huge gap onto the onside region. You need to play a sensible cricket out there. You already got a good start. 11 run in the over number 1. Still wanted to go. Sensible batting, defensively played to the goal position to get off the mark to keep the strike in the next over. Each and every run has been cheered by the fan, and the players were sitting in the dugout. We have Nazir dugout where we have the players of Augusta Brigade who were the champions of the last season. Even though the opening match against Agni Warriors on the day 1. Getting a defeat against Agni Warriors, and now they're playing for the do or die situation. If they win this game, they'll be qualifying for the next round. They got a pretty good start in the first over, 2-ball run. Now the question is, in remaining 30 ball, they need another 28 odd runs. They have all their wickets in hand. This is the second over. Yashpal Kanchan, and we have Kirtan. And he has been welcomed with a single straight away on the deep mid-wicket. Abi doing the rest of the work. Sachin without any fear going after him in the very first ball. Now slightly changes on the field. The fielder was standing toward the deep square leg region. Has been asked to take a position widely towards the long leg region. With the coming down the track, but straight over the umpire says it's wide. Even though the batsman not offering a shot, the ball was far outside the off stick. At the last moment, with his not offering any shot, he knew that the ball was far away from him. That's the line of length what Kirtan needs to bowl. He could not do anything in the bat for his side, got out for a golden duck. Nicely swept, a paddle sweep, finding the fielder in the mid-wicket region inside the 30-yard circle. In the meanwhile, they have crossed for a single. The man inside the 30-yard circle had
lot of work to be done. Still, the batsmen were able to complete a single. This time, Sachin going for the back hit. He has made his mind that he will try to score some quick runs in the power play. Still 2 to go. There's time, but there is an edge. And the wicket keeper behind this time, Roshan, taking an excellent sharp catch. And Sachin has to depart. Going for the big head, unable to time it right in the middle of the catch. Getting an edge. And the wicket keeper doing the rest of the work. Now we have a new batsman, Nishit, working out in the middle. He is an excellent player for his side. He can score runs all part of the ground. Nishit Bengare will be out in the middle, will be facing the final ball of the power play of Kidson striking for his side. With a score of 15, the first wicket has been fallen. So 25 balls, 25 to get. Game on for both the team. Winner will qualify for the next round. Loser will be out of the tournament. That's what I was talking about. Nishit is an excellent player. If it was a direct hit, Kiran the man. Nishit was very late on the non-strikers, and luckily the ball did not kiss this time, or else we could have found another wicket. So over number 2 coming to the score zone, 16 for 1. I request the captain of MS Strikers, please do report to the commentary box. We have just another 6 more balls remaining. We have already have the captain of Saturday Strikers. So can we have the captain of MS Strikers? That's another important game for both the team. That's a do or die game for both the sides. Winner will qualify for the next round. Loser will be out of the tournament. Any player who have left remaining to sign the register book, please to come and complete your registration before the end of the 6th over. But before that, I would like to ask both the captains for the toss before the end of the 3rd over. We need to have the toss for the next match. MS Strikers versus Saturday Strikers. You can watch this match live in Bedra Media, who are the media partner for this tournament for brothers Yuvaka Mandala, Mangalore, Ullal. Presents Patna Premier League 2024 Season 5. Gagan, the captain of Fighters of Patna, will be bowling the over number 3. And straight away the man Nitesh finding the fielder onto the short mid-wicket region, onto the onside region. Kiran doing the rest of the work. Nitesh could not believe that what he has done out to the middle. Just chipping it, just playing a loose shot. And the batsman cannot believe that he has done a mistake by giving it straight to the fielder inside the 30-yard circle. There's another big blow for the Augusta. And now the new batsman walking out to the middle, the lefty batsman Charan will be joining the company of the captain Videsh on the non-strikers end. Gagan striking in his very first ball. And here we have the toss for the match number 4 of day 2. That is the final match of the league stage between MS Strikers versus Team Saudi Strikers. Once again, this is the final call for MS Strikers captain. We have another 5 more balls remaining. If the captain does not report to the official counter, then the toss will be decided by the officials. It will be given to the team Saudi Strikers. Just another 5 more balls remaining. The captain of MS Strikers.
There's an appeal. Charan going for a big hit on his very first ball. The height was the factor. That's what the signal coming from the umpire, Ravi Pala. We knew that Gagan is just trying to bowl wicket to wicket. That's what the bowler needs to do. He knows that they have to defend 24 runs in 4 overs. In the first ball, getting rid of Nitish. The second ball was a dotted one. 22-24. And connecting right in the middle of the bat, and the result is a big six coming the bat of Charan. He loves to play this kind of a biggie. Just shuffling slightly outside the off stake and connecting right in the middle of the bat. Gagan was stunned out in the middle. He had bowled an excellent Gagan was an excellent bowler, but even he could not believe that that was not a loser one bowled by Gagan. He has bowled wicket to wicket, but Charan made it quite comfortable by hitting a big six onto the outside region. Once again, trying to shuffle it, but this time played over to the long on region. Will the ball carry to the boundary rope? Bipin the man at the deep, doing an excellent work, stopping at least another 2 runs for his side. 8 runs have been scored by the bat of Charan. And this time, will it be a biggie or will it be a catch taken? And Abi, he doesn't miss those kind of a catcher. There was slight confusion between the two fielders, Rohit and Abi at the end. Charan's short innings coming to an end. It doesn't matter whether the wicket has been fallen for the team, Augusta, because he has done his part. He has scored a quick 8 runs. So we have just a last ball remaining. If the captain of MS Striker, if he does not report to the commentary box, then the toss will be given on the favor of Saturday Strikers. Suraj is the man to face the final ball of the over number 3. Gagan striking once again, even after hitting a 6 and a couple of runs in this over. 8 runs have been conceded in this over, and he has picked 2 wickets. Here is the final ball of the over number 3. The score is on 24. 16 to get out of 19 ball. And here's the last ball of the over number 3. Nicely played a back foot cut toward the deep gully position to keep the strike on the next over. So with that, the over number 3 coming to an end, and the score is on 25. 15 to get out of 18 ball. Still, there is no sign of the captain of MS Strikers. So it means that the officials have decided to give the toss on the favor of Okay, so there's an announcement coming from the organizer. Since the captain of MS Striker nod is made, wait to the commentary box for the toss. So it means that the toss is being given to the favor of Saturday Strikers. So Saturday Strikers captain, make a note of it. The toss has been handed over to Saturday Strikers. $18 ball, 15 to get. The last match of the league will be played between MS Strikers and Saudi Strikers. The captain of Saudi Strikers have won the toss. So let's wait what will be their decision now. The remaining players who have not signed the registered counter, so please do have the players sign it before the end of the 6th over. So 18 ball, 15 to get. Rohit this time coming from Yashpal Continent, bowling to Suraj. Played towards the long off region for a single. Now these two players needs to play a sensible cricket. They need to score only a ball-to-ball run. 17 ball, 14 to get.
So the first 2 ball, 2 runs have been taken. This time there is a nick and the umpire says that the batsman has to depart. Suraj was too early to play that shot with the outside region, getting an edge and a sharp catch taken down behind the stump. Rohit, the man striking once again when the team desperately wanted a wicket at this position. Now the team by the partner, they will try to bowl most of the dotted deliveries. That will get a pressure because still we see the captain with this. He's on the no strikers and still there out to the middle. Now the question is 15 ball, 15 runs. Sumit, the new batsman, joining the company of the captain of Augusta. So 15 ball, 15 to get. What a match. Rohit, can he get another breakthrough for his side? Scores on 27, 13 to get. At this time, Sumit getting off the mark, slightly fumbled by the feeder. Meanwhile, there is an overthrow, an extra run. There is no backup at all. Pritham, the man on the deep, taking an excellent work, but still the fielders of Pirates of Patna are not in the right position to back up, getting some extra run. With the help of that extra run, score moves on to 30 on the board. Just another 10 to get. 14 ball, 10 to get. Nicely played over the cover position. The ball will definitely race to the boundary up over the Pritham. Well cut down. This time the batsman will look for the third run, but I can say it's a slow running between the wickets. They had an ample of time to complete another extra run. But at the end, the batters are happy with another 2 runs. Nicely played by the captain. With Tej was come as an opener, still out in the middle. He knows that if he stay till the end of the innings, he can get his team to the victory position. Final ball of the over, number 4. Nicely played. That's what the captain needs to do. Play sensible cricket, not taking any risk, just chipping the shot onto the mid-on region for a single. For that single, the score moves on to 33. 12 ball, 7 runs required. Keaton has been asked to bowl the over number 5, this time coming from Ravi Putran. And the game is almost under the hands of Augusta Brigade. They know that they need only another 7. Sensible batting, playing towards the deep point region. Slightly fumbled by the fielder Rohit. There is a chance for an out, but the batsman was quite quick enough. But I can see that Roshan have connected the ball at the right moment, but missing the stump. And the batsman Vitesh is safe in his batting crease. Another 2 more runs adding to the total, and the score chipping to 35, just the 5 needed. Far away from the off stick. One signal again by the umpire. Now the calculation is just a 4 to get out of 11 deliveries. That means that 95% the game is under the hands of
Team Augusta Brigade. So definitely they will make their way for the next round. And definitely it will be a hard look for the Pirates of Patna. They have a well-balanced team, the strongest team in this tournament. But definitely one team needs to win and the one team needs to lose. Play to the cover position. In the meanwhile, the batsman Sumit safe in his batting crease for the non-strikers and not taking any risk. Both these batsmen are just scoring runs in the form of a single. Just another 2 to get. They have 9 more balls remaining. Plenty of wickets left. That is a loser one played by Vitesh. He has played a sensible cricket toward this innings. Trying to come down the track. Wanted to play over the cover position on the deep. But at the end missing it completely. And this time straight to the field in the gully position. RB is the man at the last moment. Double-minded whether to go after it or the last moment just chipping it straight to the gully fielder. And with this, the captain knock coming to an end. Has played an excellent knock for his side with the help of 1 boundary and 6 couple of singles and doubles. 19 runs coming in his bat. So it means that 50% of run has been scored by the skipper for his side, chasing a target of 40 runs. Now we have a new batsman, Nikhil, the icon player of the team Augusta Brigade. The captain has done his part for his side. Now the rest of the players just need to score another 2 runs. They have 7 legal delivery remaining. With 7 ball, 2 to get. And Nikhil missing it completely. Over number 5 coming to an end. Score is on 38 on the board for the loss of 5 wickets. It means that half of the side is in the dugout of Nasir dugout. We have the players of Augusta Brigade. 6 ball, 2 to get. Six ball, 2 runs. Let's see who's going to be the bowler to bowl the last over, and the ball has been handed over to Vaishnav. Will be bowling the last over. 6, 2 to get. %99% of the game is under the hands of Augusta Brigade. If they win this game, they will qualify for the next round. Slightly changes the feed, getting some extra feed inside the 30-yard circle because now they have to defend only 2 runs. Can Vaishnav will be the hero for his side? Can he defend the 2 runs? And this time Sumit finishing off in style, 1 bounce to the boundary rope onto the deep wicket range, and that's a victory for the team Augusta Brigade, and they have qualified for the next round. And it's a hard look for the team Pirates of Patna. They are out of this tournament. The favourites to reach the finals are out of this tournament. It's a hard luck for the Pirates of Patna, but you can try your luck in the coming season 6. So there's no hesitation to choose the man of the match for this match number 3 of day 2. It will go to the captain of the team Augusta Brigade, that is none other than Vitesh. So I would like to ask Mr. Vitesh to come to the commentary box to collect the man of the match report, and I would like to ask the one of the member of the brothers Yuvaka Mandala, Mr. Vinod, to hand over the man of the match report. There's no doubt at all because he has bowled well, he batted well. So congratulations for the team Augusta Brigade for qualifying for the next round. Hard luck for the team Pirates of Patna. So we have the last match of the league will be played between
Sarodi Strikers versus MS Strikers. What a match we had last evening for the team MS Strikers. Both the times they could have been in the top of the points table if they would have won both the matches. But at the end, both the matches ended up with a tie. That was the first time in the history of the Patna Premier League. We have seen a team getting into the winning position at the end, losing in a form of tie. Both the times, both the matches. In the first game, they had to just score 1 run in 6 balls. They could not get that. In the second match, in 3 balls, they had to get 1 run. Even they could not do that. So that was the time where both the matches ended with a tie, and they are in the points table at 2 points. On the other end, the Strikers, they have played 2 games. They have won 1. They have lost 1. So this is a do or die game for both the sides. We now will qualify for the next round. Already we have the 2 teams in the points table. That is Agni Warriors are in the top of the points table from the pool A, and Seashore Mogavir on the points table from pool B. So that will be the next match. I request the 2 captains, please be ready. The next match will be the qualified one between the team Agni Warriors and Seashore Mogavir. And the eliminator match, 1 team has already qualified, that is Augusta Brigade. So they'll be writing which team they're going to be battling in the eliminator 1 match. Either it could be Saradi Strikers or MS Strikers. So we will come to know shortly as soon as this game gets over. That will be the next game as soon as the qualifier 1 gets completed. So now changing the commentary box, my girlfriend Mr. Hussain Manipurabali doing the further commentary for the last match of the league between Saradi Strikers versus MS Strikers. So the captain of Agni Ball is collecting his man of the match reward in the first match of the day 2. And I will have our guest Mr. Rajesh handing the man of the match reward to Viraj. Congratulations Viraj for being the man of the match. तो पटना प्रीमियर लीग की अंतिम लीग मैचेस खेला जाएगा। शरदी स्ट्राइकर्स और एमएस
स्ट्राइकर्स के बीच में। शरदी ने टॉस जीतकर पहली गेंदबाजी का करने का निर्णय लिया और शरदी की गेंदबाजी की पहली ओवर लेकर तैयार। शरदी की 12th मैन की जरूरत है अभी कमेंट्री बॉक्स पर। एक बिद्रा मीडिया की सौजन्य से पूरा वर्ल्ड पे लाइव चल रहा है, तो ये लाइव स्कोरबोर्ड की हमें जरूरत है 12th मैन की। शरदी की 12th मैन रितिन पहली ओवर लेकर तैयार। अच्छी गेंद ड्राइव किया, एक रन लेने में कामयाब। एमएस की पारी की शुरुआत हो चुकी है, अभी एक रन पहली गेंद में। ये लीग मैचेस की अंतिम गेंद है, अंतिम मैच है। इसके बाद क्वालिफायर मैचेस और एलिमिनेटर मैचेस खेला जाएगा। अभी रितिन दूसरी बार रविचंद्र एंड से सामना करेंगे अश्वत। अच्छी गेंद, अच्छी टपक आने के बाद थोड़ा उछली गेंद और सीधी विकेट कीपर की दस्तानों पर, कोई रन की गुंजाइश नहीं। स्कोर रुका हुआ है 1 रन पर। अच्छी गेंदबाजी की, अच्छी गेंदबाजी पेश कर रहे हैं रितिन। तीसरी बार लो रह गई गेंद, लेग बिफोर विकेट की अपील थी, अंपायर ने नकार दिया। लेग बाइस, 1 रन अतिरिक्त रन की जुड़ने से स्कोर बढ़ते हुए 2 रन। रितिन अपनी गेंदबाजी में बदलाव लगातार कर रहे हैं। रितिन, एक गेंद उछल रही है और एक गेंद नीचे रह रहा है। और रितिन चौथी बार अच्छी गेंद, टपक आने के बाद टर्न हुआ, स्लोवर रन डिलीवरी थी, बैट्समैन बीट हो गए और एक डॉट बॉल। केवल 2 रन एमएस ने बनाया है अभी तक। रितिन की ओवर, 5वीं बार गेंद लेकर तैयार। एक बार और डॉट बॉल, कॉट बिहाइंड द विकेट के लिए अपील है और अंपायर ने नकार दिया, कोई नुकसान नहीं। और एक डॉट बॉल। अच्छी गेंदबाजी कर रहे हैं रितिन अपनी पहली ओवर में। पावर प्ले का पहला ओवर चल रहा है। एमएस केवल 2 रन बना पाए अभी तक और कोई विकेट नहीं गवाया है। और हमें पता चला है कि कैप्टन सूरज नहीं खेल रही है मैच एमएस के लिए। अच्छी गेंद थी, यॉर्कर डिलीवरी थी, कट किया, 1 रन लेने में किया, 1 रन कामयाब। और बैट्समैन पे लगकर गेंद निकली, तो अच्छी स्पोर्ट्समैनशिप की दिखाते हुए एमएस की खिलाड़ियों। और एक पहली ओवर की समाप्ति, पावर प्ले की पहली ओवर थी और स्कोर 3 बिना कोई विकेट गवाए। एमएस साझबूझ भरी क्रिकेट खेल रहे हैं। और हमारे साथ है एक जाने माने क्रिकेट प्लेयर यशपाल, ये भी स्पोर्ट्समैनशिप के लिए माने जाते हैं। ऐसे सब रन वो भी अपने तरफ टाइम में नहीं लेते थे और रन आउट की अंपायर को देने की जरूरत नहीं थी, खुद अपने आप विकेट देकर चले जाते थे। यशपाल एक नंबर की स्पोर्ट्समैनशिप दिखाते थे वो टाइम में। और शरदी स्ट्राइकर अपनी आइकॉन प्लेयर वैशाख गेंद लेकर तैयार है। अच्छी गेंदबाजी करते हैं वैशाख। आखिरी लास्ट मैच में मैन ऑफ द मैच भी जीते थे वैशाख अपनी गेंदबाजी की बदौलत। अभी देखना है इस मैच में कैसे गेंदबाजी करते हैं। ऑलरेडी पहली ओवर रितिन ने अच्छी गेंदबाजी की, केवल 3 मात्र रन दिए और एक लेग बाई थी उसमें। और वैशाख अपनी पहली ओवर लेकर तैयार। अच्छी गेंद, रोशन ने कट किया पॉइंट रीजन पर सिंगल।
बैट्समैन सोच भरी क्रिकेट खेल रहे हैं कि विंड फेवर बैट्समैन राइट हैंडर के लिए, तो रोशन ने एक समझदारी भरी एक खेल का प्रदर्शन किया, अपनी साथी अश्वत को स्ट्राइक दे दिया। अभी देखना है अश्वत पावर प्ले की दूसरी ओवर चल रहा है, कैसे अपनी विंड का अच्छी गेंद, उतनी शॉट नहीं थी, वुडलैंड डिलीवरी थी, मारना चाहते थे मगर लॉन्ग ऑन का फील्डर ने फील्ड किया और थ्रो किया, 1 रन लेने में कामयाब। अश्वत ने 1 रन जोड़ दिया अपने व्यक्तिगत स्कोर में और टीम का टोटल बढ़ते हुए 5 रन, क्षमा कीजिए 5 रन। और वैशाख तीसरी बार शॉर्ट बॉल पुल किया, अगेंस्ट द विंड थी शॉट, फील्डर ने फील्ड किया, 2 रन लेने में कोशिश थी मगर अच्छी फील्डिंग मिड विकेट की फील्डर की, एकमात्र रन लेने में कामयाब और स्कोर पहुंचा 7 पर। वैशाख गेंद को घुमाने में भी माहिर है और टप्पा खाने के बाद वैशाख का गेंद उछलता भी है, तो बैट्समैन को बहुत दिक्कत होता है खेलने में। अभी ये विंड का सहारा लेते हुए बैट्समैन बड़ा हिट लगा पाएंगे। पावर प्ले का ओवर चल रहा है, इस बार उछलती हुई गेंद, तेज भरी गेंद, बैट्समैन कोई कांटेक्ट नहीं, डॉट बॉल सीधे विकेट कीपर के दस्तानों पर। रन रुका हुआ है 7 पर और 2 मात्र पावर प्ले का गेंद शेष है। अभी शरदी स्ट्राइकर्स अच्छी गेंदबाजी करते हुए, इस बार नीचे रह गई गेंद, टप्पा खाने के बाद बैट्समैन समझ नहीं पाए और एक और डॉट बॉल। वैशाख अपने लास्ट मैच में भी अच्छी गेंदबाजी की और दोबारा न किया थे, अभी इस मैच में भी वैशाख अच्छी गेंदबाजी करते हुए हैं। अपनी ओवर की आखिरी गेंद लेकर तैयार, सामना करेंगे अश्वत। इस बार अश्वत ने खेल दिया सीधे मिड विकेट फील्डर के हाथों पर और अश्वत की इनिंग समाप्त। वैशाख आखिरी गेंद पर विकेट लेने में कामयाब। एमएस अभी अपना पहला विकेट गंवाते हुए 2 ओवर की समाप्ति पर 6 रन, केवल 6 रन बनाने में कामयाब। ये पीपीएल की हिस्ट्री में एक अजीबोगरीब दिन था। कल एमएस ने पहला गेंद खेला अयोध्या के खिलाफ, टाई हो गई मैच, 1-1 पॉइंट मिला और दिन का आखिरी मैच खेला, वो भी मैच टाई हो गया शीशोर के खिलाफ और 2 मैच टाई करके अपना 2 अंक प्राप्त कर लिया है एमएस ने। दोनों मैच जीत सकते थे एमएस अगर थोड़ी दिमाग की इस्तेमाल करते। तो अभी इस मैच में बहुत बड़ा एक झटका है कि सूरज नहीं खेल रहे मैच। एक अच्छा ऑलराउंडर है उल्लाल के, स्वस्तिक के लिए खेलते हैं सूरज, मगर क्रिकेट किसी वक्त पर अपना रुख मोड़ सकता है। किसी का भी क्रिकेट पर नियंत्रण नहीं है कि लास्ट गेंद तक मैच पलट सकता है। हमने बहुत सारा मैचेस देखे हुए हैं कि आखिरी गेंद तक मैच कभी भी पलट सकता है। और अपनी तीसरी ओवर की शुरुआत, स्लोवर बॉल थी, हिट किया, विजय ने जंप किया, अच्छा सेव करने की कोशिश थी मगर हाथों पे लगकर छक्का, पहला छक्का रोशन की बल्ले से। और जरूरत भी थी एमएस को क्योंकि पावर प्ले में केवल 6 रन बना चुके थे एमएस। इस छक्के पर स्कोर पहुंचा 12 और गेंदबाजी चेतन दूसरी बार, एक बार शॉट डिलीवरी थी, खेलना चाहते थे मगर कनेक्ट नहीं कर पाए बैट्समैन, लूजर बॉल थी, शॉर्ट लेंथ डिलीवरी थी, बैट्समैन ने मिस कर दिया मगर अतिरिक्त रन 1 मिलेगा वाइड। एक अतिरिक्त रन जुड़ते हुए रन पहुंचा 13 पर, 1 विकेट के नुकसान पर। रोशन अपनी दूसरी गेंद लेकर तैयार।
रोशन थोड़ा सा शॉर्ट लेंथ डिलीवरी कर रहे हैं और बैट्समैन तैयार है इसके लिए। इस बार फुलर ने डिलीवरी दी, इस बार छक्का खाए, बैट्समैन रनआउट की चांस थी, अगर डायरेक्ट विकेट पे लगता तो शायद नुकसान हो सकता था एमएस के लिए, मगर लगा नहीं। एक लेग बाय रन अतिरिक्त रन जुटते हुए स्कोर पहुंचा 14 पर। 14, एक विकेट की नुकसान। चेतन तीसरी गेंद लेकर तैयार, सामना करेंगे निखिल। रिवर्स स्वीप करने की कोशिश थी मगर बल्ले पे लगा नहीं, लेग बाय रन। अच्छी रनिंग बिटवीन विकेट थी, एक और अतिरिक्त रन जुड़ते हुए स्कोर 15 पर। चेतन ने पहली 2 गेंद शॉर्ट लेंथ किए थे, अभी 2 गेंद पुलर लेंथ किए हैं, तो चेतन समझदारी की गेंदबाजी कर रहे हैं अभी, मगर अभी रोशन स्ट्राइक पर है, बायात की बल्लेबाज है। एक बार अच्छी शॉट दी मिड विकेट पर, सीधा पेड़ों पर छक्का। रोशन पहले तो शॉर्ट लेंथ पर छक्का मारा था, अभी तो पुलर लेंथ डिलीवरी थी, उसको भी मिड विकेट पर मार दिया और छक्का। रोशन की वयुक्त रन बढ़ते हुए 16 और कुल टीम की रन 21 पर 21 फॉर लॉस ऑफ 1 विकेट। चेतन 5वीं बार, इस बार शॉर्ट लेंथ, इस बार फुल किया, फील्डर अच्छी फील्डिंग और थप्पा काके उछला गेंद फील्डर के सामने से, फील्डर फील्ड नहीं कर पाए और एक चौका रोशन की बल्ले से। चेतन की ओवर बहुत महंगा पड़ता हुआ शरदी के लिए। 2 पावर प्ले के ओवर में अच्छी लगाम लगाया हुआ था बैट्समैन पर, कोई रन नहीं, 6 रन दिया हुआ था, मगर चेतन की इस ओवर एकदम महंगा साबित हो रहा है शरदी के लिए। अभी आखिरी 1 गेंद बाकी है और रोशन अच्छे फॉर्म पे लग रहे हैं अभी। इस बार ये गेंद अच्छी गेंद नहीं थी, ये पुलर लेंथ डिलीवरी थी, अच्छी शॉट। अगर ये किसी मैदान पे भी छक्का था, ये कौन सा भी मैदान हो तो ये छक्का ही लगता, क्योंकि ये शॉट के लिए कोई हवा की जरूरत नहीं थी, एकदम परफेक्ट कांटेक्ट बोल सकते हैं इसको रोशन की बल्ले से। रोशन एक बार फिर ये महंगा ओवर 25 रन देते हुए चेतन शरदी के लिए बहुत महंगा ओवर साबित हो गया। ये शरदी एमएस पहला 2 गेंद 2 ओवर में कोई रन 6 मात्र रन बना चुके थे और अच्छी लगाम लगाया हुआ था शरदी ने, मगर ये तीसरी ओवर चेतन की 25 रन दिए और रोशन ने 26 रन बनाए अपनी टीम के लिए। 26 रन बनाकर खेल रहे हैं रोशन और निखिल। अपनी खाता अभी तक खोला नहीं निखिल ने। अभी शरदी की आइकॉन बॉलर बॉलिंग करेंगे, वैशाख अपनी दूसरी ओवर लेकर तैयार। लेटे यशपाल कांचन एंड से करेंगे। अभी देखना है इस ओवर में कितना रन बना पाएंगे शरदी। इस बार अच्छी शॉट थी, अच्छी शॉट निखिल की बल्ले से। निखिल ने भी अपना लगाम तोड़ दिया। निखिल कोई खाता नहीं खोल पाए थे, मगर छक्के के साथ अपना खाता खोल दिया। शरदी लगातार छक्के पे छक्का दे रहे हैं एमएस को। स्कोर बढ़कर 37। इस बार नीचे रह गई गेंद, अच्छी कमबैक किया वैशाख ने। डॉट बॉल, कोई रन नहीं। 37 रन बनाकर खेल रहे हैं एमएस। अभी निखिल सामना करेंगे वैशाख को। इस बार फिर शॉट डिलीवरी थी, कैच की चांस है।
और ये छक्का फील्डर जज भी नहीं कर पाए, मगर गेंद तो पूरी बाहर थी। निखिल ने एक और छक्का जड़ दिया। ये रनों की बारिश हो रही है अभी। वैशाख माने अच्छे गेंदबाज है, पहली ओवर पावर प्ले की अच्छी डाली थी वैशाख ने, मगर दूसरी ओवर में अभी दूसरी छक्का दे चुके हैं एमएस के लिए। निखिल आक्रमण भरी बैटिंग कर रहे हैं। निखिल भी फिर से स्लोवर डिलीवरी थी, छक्का खाए बैट्समैन, जल्दी खेल गए और डॉट। इस निखिल एक छक्का खाने के बाद एक डॉट करते हैं, मगर अभी शरदी को रन रोकने की जरूरत है, क्योंकि ऑलरेडी 42 रन और एक अतिरिक्त रन एक वाइड बॉल और अतिरिक्त रन जुड़ते हुए स्कोर पहुंचा 44, 46 रन एक विकेट के नुकसान पर। और वैशाख अपनी 5वीं गेंद लेकर तैयार, सामना करेंगे निखिल। एक दो छक्का मार चुके हैं निखिल। फिर से एक अच्छी शॉट थी और कैच की चांस है और पकड़ लिया। निखिल की इनिंग्स की समाप्ति, वैशाख ने निखिल का विकेट ले लिया और अच्छी कमबैक किया वैशाख ने। दो छक्का तो दिया, मगर निखिल को आउट करने में कामयाब। और शरदी में भी अच्छी बल्लेबाज है, मगर देखना है कितने रन की टारगेट दे पाते हैं एमएस शरदी के लिए। और निखिल की जगह पर आए नया बैट्समैन संदीप। संदीप कुंदापुर से आए हुए बल्लेबाज है एमएस के लिए। और एक गेंद बचा हुआ वैशाख की ओवर की। अभी देखना है संदीप इस आखिरी गेंद पर क्या करेंगे। स्वीप किया, ये भी छक्का जाने का छक्का, सीधा 3 छक्का देके वैशाख। ये महंगी ओवर, एक और महंगी ओवर शरदी की। पहली 2 पावर प्ले की ओवर में 6 रन दिया था शरदी ने, मगर बाकी 2 ओवर में 44 रन। महंगा 2 ओवर, बहुत महंगा पड़ चुका है और अभी कंट्रोल करना बहुत जरूरी है शरदी के लिए। अगर जीतना है तो जीतेंगे तो ही प्लेऑफ में जाने का संभव है। ऑलरेडी शीशोर क्वालिफाई कर चुका है, टेबल टॉप में है। शरदी को भी जीत के क्वालिफाई करना है। अगर एमएस को पहला 2 मैच टाई करके अभी जीत का रुचि उन्होंने देखा नहीं है, अभी इसको जीतकर उनको भी क्वालिफाई करना है। डू और डाई मैच चल रहा है शरदी और एमएस के बीच में, और इवन स्टीवन मैच है। पहले 2 ओवर में रन नहीं दिया था, 6 रन मात्र, फिर 2 ओवर में 46 रन 44 रन दिया और कुल मिलाकर 50 रन, हाफ सेंचुरी पूरा कर चुके हैं। रोशन 26 रन बनाकर खेल रहे अपनी टीम के लिए, और संदीप पहला गेंद खेला और वैशाख का छक्का जड़ दिया संदीप ने। अभी नया गेंदबाज विजय गेंदबाजी करेंगे रोशन को। देखना है रोशन कैसे अपनी इनिंग्स को फिर से शॉर्ट डिलीवरी थी, खेलना चाहते थे। अतिरिक्त रन, गेंदबाज अतिरिक्त रन दे रहे हैं। एक वाइड डिलीवरी की जुड़ते हुए रन पहुंचा 51 पर। विजय एक जाने माने पहलवान भी है, ये उल्लाल में ही ब्रदर स्पोर्ट्स और मोगवीर वीर मारुति व्यायामशाला ने बहुत साल से रेसलिंग कंपटीशन कर रहे हैं, उसमें विजय ने अच्छी एक पहलवान होने का साबित किया है विजय ने। और अभी गेंदबाजी का
दिखाते हुए एक अच्छी शॉट इस बार, एक और छक्का, एक और छक्का। विजय लेफ्ट हैंडेड बैट्समैन है, रोशन एक और छक्का रोशन की बल्ले से 32 रोशन की व्यक्तिगत स्कोर। विजय अपनी तीसरी गेंद लेकर तैयार, सामना करेंगे रोशन। इस बार कमबैक किया विजय ने, डॉट बॉल, रन नहीं, रन रुका हुआ है 57 फॉर लॉस ऑफ 2 विकेट। अभी विजय अपनी चौथी गेंद लेकर तैयार, सामना करेंगे रोशन। इस बार शॉर्ट डिलीवरी अच्छी, थप्पा खाने के बाद उछली हुई गेंद, 1 फॉर द ओवर। अंपायर एक गेंद डाल सकते हैं आप शॉर्ट डिलीवरी, मगर दूसरी गेंद नहीं डाल सकते हैं। अभी विजय अपनी एक और डॉट करते हुए गेंद को 5वीं बार तैयार, सामना करेंगे रोशन। इस बार अच्छा शॉट, फिर से छक्का, रोशन की बल्ले से 6 की बरसात हो रही आज। रोशन लगातार छक्के पे छक्का जड़ रहे हैं एमएस पर। अभी सूरज की अनुपस्थिति का कोई दर्द नहीं है एमएस को, क्योंकि उसको पूरा कर चुके हैं रोशन। अभी विजय अपनी ओवर की आखिरी गेंद लेकर तैयार। रोशन 32 रन बना चुके अपनी गेंद अपनी टीम के लिए। इस बार और खेलना चाहते थे मगर कोई संपर्क नहीं, गेंद सीधी विकेट कीपर के दस्तानों पर, कोई रन नहीं। 5 ओवर की समाप्ति पर स्कोर 63 फॉर लॉस ऑफ 2 विकेट। इस मैच के बाद क्वालिफायर 1 खेला जाएगा। एक 15 मिनट की ब्रेक रहेगा, उसके बाद खेला जाएगा पहला क्वालिफायर। अच्छी गेंद, स्वीप करना चाहते थे संदीप, मगर गेंद पैर पे लगकर लेग बाय की अंपायर ने निर्णय देते हुए 1 रन जुड़ते हुए स्कोर पहुंचा 64। शरदी की आखिरी गेंद, आखिरी ओवर लेकर आ रहे रितिन, दूसरी गेंद लेकर तैयार, सामना करेंगे रोशन। और स्विच हिट खेलना चाहते थे, 1 रन और दूसरी रन की गुंजाइश, फील्डर को समझ नहीं आया कि वो 2 रन दौड़ चुके थे। और 2 रन जुड़ते हुए स्कोर पहुंचा 66। रितिन तीसरी बार फिर से रिवर्स स्वीप खेलना चाहते थे, मगर अपना विकेट का बलिदान दे दिया रोशन ने। अच्छी इनिंग्स की समाप्ति रोशन की, रोशन ने अच्छी पारी खेली एमएस के लिए। और ये तो हवा की गेंद, हवा की खेल है, क्योंकि अभी यशपाल कांचन एंड से ज्यादातर गेंद अगर राइट हैंडर खेलेंगे तो उनके लिए फेवर में रहेगा। इसके लिए संदीप ने अपना विकेट का बलिदान दिया, उन्होंने व्यक्तिगत, रोशन ने अपना विकेट का बलिदान दिया। इस बार उछली हुई गेंद थी, कोई संपर्क नहीं, डॉट बॉल। रितिन अच्छी दिमाग की इस्तेमाल करते हुए, अच्छी गेंदबाजी करते हुए फिर से
रोशन ने अपनी टीम के लिए 40 रन का योगदान दिया। अच्छी बल्लेबाजी की पेशकश किया रोशन ने। इस बार नो बॉल, पिच की बाहर गेंदबाजी कर दिया रितिन ने और फ्री हिट भी। सोने पे सुहागा बोलते हैं इसको। एक अतिरिक्त रन और एक फ्री हिट है। रितिन इस बार खेल दिया, एज हो गया, कोई फील्डर नहीं है। फील्डर जब तक गेंद को फील्ड करे, बैट्समैन 2 रन लेने में कामयाब। इस 2 रन के जुड़ते हुए स्कोर पहुंचा 69 और एक गेंद बाकी है ओवर की। और आयोजक की निर्णय है कि इस मैच के बाद तुरंत क्वालिफायर 1 खेला जाएगा। डॉट बॉल, अंतिम गेंद में कोई रन नहीं, मगर एमएस ने अच्छी रन बनाया। अच्छी टारगेट है, 70 रन की टारगेट दिया एमएस ने शरदी के लिए। पहला 2 ओवर पावर प्ले का अच्छा बॉलिंग किया शरदी ने, केवल 6 रन दिया। बाकी उसके बाद में 2 ओवर में 44 रन दिया। उसके बाद में विजय ने अपने ओवर में 2 छक्का 12 रन दिया, मगर रितिन आखिरी ओवर में केवल 5 रन देकर एक बड़ा लक्ष्य दिया है एमएस ने। अभी देखना है शरदी कैसे चेस करते इस रन को। शरदी में भी अच्छे बल्लेबाज है। आयोजक की निर्णय है इस गेम के बाद क्वालिफायर 1 खेला जाएगा। अग्नि वर्सेस शीशोर। प्लीज हस्ताक्षर के लिए आ जाइए दोनों टीम की खिलाड़ियों से। ದಯವಿಟ್ಟು ಹಸ್ತಾಕ್ಷರ ಸಿಗ್ನೇಚರ್ ಫಾರ್ಮೆಟ್ ಪೂರ ಮಾಡಲಿಕ್ಕೆ ಬರಬೇಕು ಎರಡೂ ತಂಡದ ಸದಸ್ಯರು. ಈ ಪಂದ್ಯ ಮುಗಿದ ತಕ್ಷಣ ಕ್ವಾಲಿಫೈಯರ್ 1 ಪಂದ್ಯಾಟ ನಡೆಯಲಿರುವುದು. ಅಗ್ನಿ ವರ್ಸಸ್ ಕಿಶೋರ್. ಧನ್ಯವಾದಗಳು ವಿನೋದ್ ಅವರೇ. ಆರಂಭಿಕ ಹಂತ ಇನ್ನಿಂಗ್ಸ್ ಅಲ್ಲಿ 69 ರನ್ ದಾಖಲಿಸಿಕೊಂಡು 70ರ ಒಂದು ಟಾರ್ಗೆಟ್ ನೀಡ್ತಾ ಇದೆ. ಟೂರ್ನಮೆಂಟ್ ಒಂದು ಗರಿಷ್ಠ ಮೊತ್ತದ ಟಾರ್ಗೆಟ್ ನೀಡ್ತಾ ಇದೆ. 36 ಎಸೆತ, 70ರ ಒಂದು ಚೇಸಿಂಗ್ ಸಂಖ್ಯೆ.
ಮೊದಲವರೆಗಾಗಿ ಎಲ್ಲ ಸ್ಟ್ರೈಕರ್ಸ್ ಇವಾಗ ಅಶ್ವಥ್ ಪರಿಚಯ ಮಾಡಿಕೊಡ್ತಾ ಇದೆ ಮೊದಲ ಓವರಿಗಾಗಿ. ಚೇತನ್ ಮತ್ತು ಶ್ರವಣ್ ಆರಂಭಿಕ ಆಟಗಾರರು 36 ಎಸೆತ 70 ಒಂದು ಚೇಸಿಂಗ್ ಸಂಖ್ಯೆ. ಮೊದಲ ಚೆಂಡು ಬೀಸುವಂತ ಪ್ರಯತ್ನಗಳು ನಡೆಸಿದ್ರು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಟರ್ಬಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ಅಶ್ವಥ್ ಮತ್ತೆ ಎರಡನೇ ಚೆಂಡಿಗಾಗಿ ಅಶ್ವಥ್ ಎಸೆತ ಎರಡನೇ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ಮೂರನೇ ಚೆಂಡು ಬ್ಲಾಕರ್ ಬಂದರೆ ಎಸೆತ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. 71 ಚೇಸಿಂಗ್ ಸಂಖ್ಯೆ. ಮತ್ತೆ ಇವಾಗ ಆರಂಭಿಕ ಹಂತದಲ್ಲಿ ಸರದಿ ಆಟಗಾರನ ಕಟ್ಟಿ ಹಾಕುವಂತ ಪ್ರಯತ್ನವನ್ನು ಆರಂಭಿಕ ಹಂತದಲ್ಲಿ ನಡೆಸ್ತಾ ಇರುವ ತಸಗಾರ ಕೂಡ ಅಶ್ವಥ್ ಎಸೆದ 3 ಚೆಂಡು ಯಾವುದೊಂದು ಆಟಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಇವಾಗ ಮತ್ತೆ 4ನೇ ಚೆಂಡಿಗಾಗಿ ನಾಲ್ಕನೇ ಚೆಂಡು ಹೈ ಲಾಫ್ಟರ್ ಶಾಟ್ ಇದ್ದಾರೆ, ಕ್ಯಾಚ್ ಹೇಳ ಮಾಡಿಕೊಂಡ್ರು. ಮೊದಲ ಹುದರಿ ಆಟವನ್ನು ಕಾಣ್ತಾ ಇದೆ. ಸರದಿಯ ಮೊದಲ ಹುದರಿನೆಲ್ಲ ಕುರುಳುತ್ತಾ ಇದೆ. ಜಪಾನ್ ಬ್ಯಾಕ್ ಟು ಪೆವಿಲಿಯನ್ 0-1. ಅಲ್ಲಿ ಪಂದ್ಯ ಕೊಡುವ ಮೊದಲ ಕ್ವಾಲಿಫೈಯರ್ ಪಂದ್ಯ ಕಿಶೋರ್ ಮಗವೀರ ಮತ್ತು ಅಗ್ನಿ ವಾರಿಯರ್ಸ್ ಎರಡೂ ತಂಡದ ಆಟಗಾರರು ಹಸ್ತಾಕ್ಷರಕ್ಕೆ ಬಂದೆಂಬ ಕಾರ್ಡ್ ರವಾನಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ತಂಡದ ನಾಯಕರು ಟಾಸ್ಗೆ ಬರಬೇಕು. 4 ಚೆಂಡುಗಳ ಮಧ್ಯದಲ್ಲಿ ವಿಜಯ ಸಾಠಗಾರ ಅಶ್ವಥ್ ಮತ್ತೆ 5ನೇ ಚೆಂಡಿಗಾಗಿ 5ನೇ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮುಂತಾದ 5 ಚೆಂಡುಗಳಲ್ಲಿ ಕೇವಲ ಒಂದು ಹುದ್ದೆ ರಸಸ್ಸನ್ನು ಪಡೆದು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಶ್ವಥ್ ಮತ್ತು ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ತರ್ಮಗಾತ್ರವಾಗಿ ಒಂದು ಹುದ್ದರ ಸಹಿತವಾಗಿ ಮೆಡಲ್ ಓವರ್ ದಾಖಲಿಸಿದ್ರು. ಓವರ್ ಮುಕ್ತಾಯ 230 ಎಸೆತ. ಜಯಕ್ಕಾಗಿ 70 ಎಸೆತಗಳು ಬರಬೇಕಾಗಿದೆ. ಎರಡು ಪಂದ್ಯದಲ್ಲಿ ಎಂಎಸ್ ಸ್ಟ್ರೈಕರ್ಸ್ ಮತ್ತೆ ಸೋಲನ್ನು ಕಾಣದೆ ಇತ್ತ ಜಯವನ್ನು ಕಾಣದೆ ಎರಡು ಪಂದ್ಯಾಟವನ್ನು ಸಮಾನವಾಗಿ ಸಮಬಲವನ್ನು ಸಾಧಿಸಿಕೊಂಡ ತಂಡ ಕೂಡ ಅದೃಷ್ಟ ದುರಾದೃಷ್ಟದ ಪರೀಕ್ಷೆಯಲ್ಲಿ ಸಮಬಲವನ್ನು ದಾಖಲಿಸಿಕೊಂಡಿತ್ತು. ಆ ಒಂದು ಓಟವೇ ಅವರಿಗೆ ಕಂಟಕವಾಗಿ ಪರಿಣಮಿಸಿತು. ಇವಾಗ 3ನೇ ಪಂದ್ಯಗಳನ್ನು ಆಡ್ತಾ ಇರುವ ಬಹಳಷ್ಟು ಗರಿಷ್ಠ ಮೊತ್ತವನ್ನು ತೋರಿಸಿದಂತ ಸಂಸ್ಥೆ ಕೂಡ 30 ಎಸೆತ 70 ಓಟಗಳು ಬರಬೇಕಾಗಿದೆ. ಎರಡನೇ ಓವರ್ಗಾಗಿ
ನಿಖಿಲ್ ಪರಿಚಯ ಮಾಡಿಕೊಡ್ತಾ ಇದೆ MS ಸ್ಟ್ರೈಕರ್ಸ್. ನಿಖಿಲ್ ಮೊದಲ ಚೆಂಡು ನೆಗೆತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇದೆ ನಿಖಿಲ್ ಮತ್ತು ಎರಡನೇ ಚೆಂಡಿಗಾಗಿ. ನಿಖಿಲ್ ಎರಡನೇ ಚೆಂಡು ಔಟ್ಸೈಡ್ ಆಫ್ ಶಾಪ್. ವೈಡಂಬ ಸೂಚನೆ ರವಾನಿಸಿದ ಮುಖಾಂತರವಾಗಿ ಸರದಿಯ ಖಾತಾರವನ್ನು ಪಡ್ಕೊಳ್ತಾ ಇದೆ. ನಿಖಿಲ್ ಸತ ಚೆಂಡು ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟ ಅವಲಿ ಮಾಡುವ ಪ್ರಯತ್ನ ಸಾಧನೆ ಕ್ಷೇತ್ರಕ್ಷಯ ಮುಂಚಿತವಾಗಿ ಅವಲಿ ಓಟವನ್ನು ಪಡ್ಕೊಂಡ್ರು. ತಂಡ ಮತ್ತು ಇವಾಗ 3ಕ್ಕೆ ತಲುಪ್ತಾ ಇದೆ. 3 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ನಿಖಿಲ್ ಮೂರನೇ ಚೆಂಡಿಗಾಗಿ. ಮೂರನೇ ಚೆಂಡು ಮತ್ತೆ ಅತಿಕ್ರಮ ಒಟ್ಟಿಗೆ ಅವಕಾಶ ಮಾಡಿಕೊಟ್ರು. ಯಶಸ್ವಿ ಓಟಗಳು ಇವಾಗ ಸರದಿಯ ಖಾತೆ ಸೇರ್ತಾ ಇದೆ. ಮುಖಾಂತರವಾಗಿ ನೋಬಾಲ್ ಎಂಬ ಸೂಚನೆ ರವಾನಿಸಿದ್ರು. ವೈಡಿರ ನೋಬಾಲ್ ಎಂಬ ಸೂಚನೆಗಳು ನೋಬಾಲ್ ಪ್ಲಸ್ ಫ್ರೀ ಹಿಟ್ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ಫ್ರೀ ಹಿಟ್ ಚೆಂಡಿಗಾಗಿ. ಫ್ರೀ ಹಿಟ್ ಚೆಂಡು ನಿರೀಕ್ಷೆಗಳ ಹೊಡೆತಗಳು ಬರ್ತಾ ಇಲ್ಲ. ಬೀಸುವಂತ ಪ್ರಯತ್ನಗಳು ಮುಂದುವರಿಕ ಹದ್ದನ್ನು ಪಡ್ಕೊಳ್ತಾ ಇದೆ. ಯಾವುದನ್ನು ಬಿಗ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾರೆ MS ಸ್ಟ್ರೈಕರ್ಸ್ ನ ಸಗಾರರು. ನಿಖಿಲ್ ಮತ್ತೆ 4ನೇ ಚೆಂಡಿಗಾಗಿ. 4ನೇ ಚೆಂಡು ದಾಂಡಬಿಟ್ಟು ಮೈಯ ಸ್ಪರ್ಶವನ್ನು ಖಾತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 70 ಮೊತ್ತವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಡೆಸ್ತಾ ಇರತಕ್ಕಂಥ ಸಂಸ್ಥೆ ಕೂಡ MS ಸ್ಟ್ರೈಕರ್ಸ್. ಸತ ಚೆಂಡು ಸುತ್ತಮುತ್ತ ಹೋರಾಟ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸಿದ 6 ಆರೋಟದ ಸೇರ್ಪಡೆಯ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ತಳ ಮೊತ್ತ 10ಕ್ಕೆ 1. ಇನ್ನೂ ಕೂಡ ಜಯಕ್ಕಾಗಿ 60 ಓಟಗಳು ಬರಬೇಕಾಗಿದೆ. ಸ್ಲೋ ಓವರ್ ಮಾದರಿಯ ಸಹಿತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಹಾಕಲು ಗೋಡದ ಹಿನ್ನೆಲೆಯಲ್ಲಿ ಎಡ ವಿಕೆಟ್ ಮಾಡಿಕೊಂಡ್ರು. ಬೈಸ್ ಮುಖಾಂತರವಾಗಿ ಒಂದೋಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇರುವಂತಹ ಆಟಗಾರರು ಒಂದೋಟ ಹೆಚ್ಚಿರ್ತಾಳೆ. ಮೊತ್ತ 11ಕ್ಕೆ 1 ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ಅಲ್ಲಿ ಮುಂದಿನ ಪಂದ್ಯ ಟಾಸ್ಗೆ ಬರಬೇಕು. ಅಗ್ನಿ ಮತ್ತು ಶಿಶೋರ್ ನಾಯಕರು ಟಾಸ್ಗೆ ಬರಬೇಕು. ಇನ್ನುಳಿದ 24 ಸಹಿತ ಸರದಿಯ ಜಯಕ್ಕಾಗಿ 59 ಓಟಗಳು ಬರಬೇಕಾಗಿದೆ. ಮೊದಲ ಕ್ವಾಲಿಫೈರ್ ಪಂದ್ಯದ ಟೆಸ್ಟ್ ಪ್ರಕ್ರಿಯೆ ನಡೆಯುತ್ತಾ ಇದೆ. ಪವನ್ ಮತ್ತು ವಿರಾಜ್ ನಾಯಕರು ಎಸ್ ಪಾಲಿಯನ್ನು ಪಂದ್ಯ ಕೂಡ ಟೆಸ್ಟ್ ಪ್ರಕ್ರಿಯೆ ನಡೆಸಿದ್ದಾರೆ.
ಅಗ್ನಿ ವಾರಿಯರ್ಸ್ ವಿರಾಜ್ ಟಾಸ್ ಅನ್ನು ಜಯಿಸಿದ್ದಾರೆ. ತಮ್ಮ ನಿರ್ಣಯ ತಿಳಿಸಬೇಕು. ಶುತವರಿಗೆ ಹೊಡೆದವಾರಿ ಸೀಮಾ ರೇಖೆಯ ಅಂಚನ್ನು ಕ್ರಮಿಸಿದ ಬೌಂಡ್ರಿ. ಅಗ್ನಿ ಒಂದು ಟಾಸ್ ಎಲೆಕ್ಟ್ ಟು ಬಾಲ್ ಫಾಸ್ಟ್. ನಾಲ್ಕು ಸೇರ್ಪಡ್ತಾಳ ಮತ್ತು ಇವಾಗ 16ಕ್ಕೆ ತಲುಪ್ತಾ ಇದೆ. ಅಶ್ವಥ್ ಮತ್ತೆ ಎರಡನೇ ಚೆಂಡಿಗಾಗಿ ಸ್ಟಾಪ್ ಬಾರಿಸುತ್ತ ಪ್ರಯತ್ನ ಮಾಡಿಸುತ್ತ ಬರೀತ ಹೊಡೆದೇ ಬಾರಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ಸತತ 2 ಬೌಂಡ್ರಿಗಳು ಇವಾಗ ಅಂಕಿಅಂಶ ಪಟ್ಟಿ ಬರ್ತಾ ಇದ್ದಾಳ. ಮೊತ್ತ 4 ಸೇರ್ತಾಳ. ಮೊತ್ತ 20ಕ್ಕೆ 1. 20 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಮೂರನೇ ಓವರ್ ಚಾಲ್ತಿ. 2 ಚೆಂಡುಗಳಲ್ಲಿ 2 ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ಟಂತ ಅಶ್ವಥ್ ಮತ್ತೆ ಮೂರನೇ ಚೆಂಡಿಗಾಗಿ. ಇವಾಗಲೇ ಒಂದು ಬಿರುಸಿನ ಸಿಕ್ಸರ್ ಮತ್ತು 2 ಸೊಗಸಾದ ಬೌಂಡ್ರಿಗಳ ಮುಖಾಂತರವಾಗಿ ಆಟವನ್ನು ಆಡ್ತಾ ಇರ್ತದ ಆಟಗಾರ ಕೂಡ ಬಹಳಷ್ಟು ವಿಶಿಷ್ಟದ ಹೊಡೆತ ದಾಖಲಿಸಿದ ಪ್ರಯತ್ನ ನಡೆಸಿದ್ರು. ಒಂದೊಂದು ಹೆಚ್ಚುವರಿ ಶವನ್ ಖಾತೆ ಬರ್ತದಳ. ಮತ್ತೆ ಇವಾಗ 21 ಅಲ್ಲಿ ಒಂದು ಟೂರ್ನಮೆಂಟ್ ಆಡಿದಂತ ತಂಡದ ಮಾಲಕರುಗಳು ಗಮನಿಸಿಕೊಳ್ಳಬೇಕು. ತಮ್ಮ ಒಂದು ಗ್ರೌಂಡ್ ಫೀಸ್ ಅನ್ನು ಆದಷ್ಟು ಬೇಗ ಸಂಘಟನೆಯನ್ನು ಕೊಟ್ಟು ಗೌರವಿಸಲು ಕೇಳಿಕೊಳ್ತಾ ಇದ್ದಾನೆ. ಚೆಂಡು ತನ್ನ ಮುಖಾಂತರವಾಗಿ ಕ್ಲೀನ್ ಬೌಲ್ಡ್. 2ರ ಹೃದಯಾಘಾತವನ್ನು ಕಾಣ್ತಾದ ಶಾಟ್. ವಿಜಯ್ ಬ್ಯಾಕ್ ಟು ಪೆವಿಲಿಯನ್. ಅಲ್ಲಿ 1 ಗಂಟೆ ಒಳಗಾಗಿ ಒಂದು ಗ್ರೌಂಡ್ ಫೀಸ್ ಅನ್ನು ಕೊಡಬೇಕೆಂಬ ಸೂಚನೆಗಳು ಬರ್ತಾ ಇದೆ. ವಿಜಯ ಸರ್ವಾದ ಸ್ಥಳ ವಾತಾವರಣ ಆಟಗಾರ ಸೇರ್ಪಡೆ ಚಿತ್ರಾಪುರದ ಪರಿಸರದ ಆಟಗಾರ ವಿಖ್ಯಾತ್. ಐದನೇ ಚೆಂಡು ಬಹಳ ಹೊಡೆದವರು ವಿಕೆಟ್ ದಾಖಲಿಸಿದ್ರು. ಒಂದು ಅವಳಿ ಹೊಡೆದ ಪ್ರಯತ್ನ ಕ್ಷೇತ್ರಕ್ಷಣ ಮುಂಚಿತವಾಗಿ ಅವಳಿ ಓಟವನ್ನು ಕೂಡ ಪೂರೈಕೆ ಮಾಡಿಕೊಡ್ತಾನೆ. ಮತ್ತೆ ಇವಾಗ 23 ಚೆಂಡು ಕ್ಯಾಚ್ ಪಡ್ಕೊಳ್ಳುವ ಪ್ರಯತ್ನ ನಡೆಸಿದ್ರು. ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಕೇವಲ 1 ಓಟಗಳು ಅಂಕಿಅಂಶದಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮುಖಾಂತರ ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ಆರಂಭಿಕ ಹಂತದ 18 ಚೆಂಡುಗಳ ಮುಕ್ತಾಯ. ಅಂಕಿಅಂಶವನ್ನು ತಂಡ ಮೊತ್ತ 24ಕ್ಕೆ 2. ಅಂತಿಮ 18 ಎಸೆತ. ಸರದಿಯ ಜಯಕ್ಕಾಗಿ 46 ಓಟಗಳು ಬರಬೇಕಾಗಿದೆ. 18-46 ಬೌಂಡರಿ ಸಿಕ್ಸರ್ಗಳು ಅನಿವಾರ್ಯತೆಯನ್ನು ಪಡ್ಕೊಳ್ಳುತ್ತಾ ಇದೆ.
ಅಂತಿಮ 18 ಎಸೆತ 46 ಓಟವನ್ನು ದಾಖಲಿಸಬೇಕಾದ ಧನ್ಯವಾದ ಕೂಡ ಶರದಿಯ ಜಯಕ್ಕಾಗಿ. ಮತ್ತೆ ನಿಖಿಲ್ ಪರಿಚಯ ಮಾಡಿ 4 ಚಾಲ್ತಿಗಾಗಿ 18 ಎಸೆತ 46 ಓಟಗಳು ಬರಬೇಕಾಗಿದೆ. ನಿಖಿಲ್ ಮೊದಲ ಚೆಂಡು ಔಟ್ ಸೈಡ್ ಆಫ್ ಸ್ಟಾಂಪ್ ಎಂಬ ಸೂಚನೆ ರವಾನಿಸಿದ್ರು. ಒಂದೊಂದು ಹೆಚ್ಚುವರಿ ತಂಡ ಮೊತ್ತ ಇವಾಗ 25. ಮತ ಅತಿಕ್ರಮ ಓಟಕ್ಕೆ ಅವಕಾಶ ಮಾಡಿಕೊಟ್ರು. ಎಷ್ಟು ರಾಶಿ ರೂಪಾಯಿ ಓಟಗಳು ಅಂಕಿಅಂಶ ಪಟ್ಟಿ ಬರ್ತಿದ್ದಾನೆ. ಮೊತ್ತ 26ಕ್ಕೆ 2. ಅತಿರಿಕ್ತ ಓಟಗಳು ಅತಿಕ್ರಮ ಓಟಗಳಿಗೆ ಅವಕಾಶ ಸತತವಾಗಿ ಮಾಡಿಕೊಳ್ತಾ ಇದ್ದಾರೆ. ಅದೇ ತಪ್ಪು ಮತ್ತು ಪುನರಾವರ್ತನೆ ಆಗ್ತಾ ಇದೆ. ಸತತ 3 ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ಟಂತ ಎಸೆಗಾರ ನಿಖಿಲ್. ಹೈ ಲಾಫ್ಟರ್ ಶಾಟ್ ಬಾರಿ ಕ್ಯಾಚ್ ಬರಲು ಅವಕಾಶವಿತ್ತು. ಪ್ರಯತ್ನವನ್ನು ನಡೆಸಿದ್ರು. ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ವಿಖ್ಯಾತ ಜೀವದಾನವನ್ನು ಪಡ್ಕೊಂಡಂತ ಆಟಗಾರ ಕೂಡ. ಒಂದು ಆರಂಭಿಕವಾದ ಜೀವದಾನ ಯಾವ ರೀತಿಯಾಗಿ ಶರದಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಕಾದುಕೊಳ್ಳಬೇಕಾಗಿದೆ. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಚಿತ್ರಾಪುರ ಪರಿಸರದ ಆಟಗಾರ ಕೂಡ. ನಿಖಿಲ್ 2ನೇ ಚೆಂಡಿಗಾಗಿ 2ನೇ ಚೆಂಡು ತನ್ಮುಖಾಂತರವಾಗಿ ಸುಲಭವಾದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ಹುದರಿ ಆಘಾತವನ್ನು ಕಾಣ್ತಾ ಇದ್ದಾಳೆ. ಮೊತ್ತ 28ಕ್ಕೆ 3. ಮತ್ತೊಂದು ಹೊಸ ಆಟಗಾರ ಸೇರ್ಪಡೆ ಆಗ್ತಾ ಇದೆ. ವೈಶಾಖ್ ಹೊಸ ಆಟಗಾರರ ಸೇರ್ಪಡೆ. ಚಿತ್ರಾಪುರ ಮತ್ತು ಬೈಕಾಪಾಡಿ ಪರಿಸರ ಬಹಳಷ್ಟು ಆಟಗಾರರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವಾಗ ಅಂಕಣ ಬಲವಾಗದಲ್ಲಿ ವೈಶಾಖ್ ಸಂಜೆ ಹೊತ್ತು ಒಂದೇ ಮೈದಾನ ಆಡುವಂತ ಆಟಗಾರರು ಇವಾಗ ಜೊತೆ ಆಗ್ತಾ ಇದ್ದಾರೆ. ಒಂದೆಡೆ ವೈಶಾಖ್ ಒಂದೆಡೆ ವಿಖ್ಯಾತ್. ಈ ತನ್ನ ಮಧ್ಯೆ ಬಹಳಷ್ಟು ಹೊರತು ಹೊಡೆದ ವೈಶಾಖ ದಾಖಲೆ. ವೈಶಾಖ ಆಚಾರವನ್ನು ಪಡ್ಕೊಳ್ತಾ ಇದೆ. ಅಂಕಿಅಂಶ ಹೊಡ್ತಾಳೆ. ಮತ್ತೆ 29. ನಿಖಿಲ್ 4ನೇ ಚೆಂಡಿಗಾಗಿ. ನಿಖಿಲ್ 4ನೇ ಚೆಂಡು. ಈ ಹಂತದಲ್ಲಿ ಕ್ಲೀನ್ ಬೌಲ್ಡ್. ಭರವಸೆಯ ದಾಂಡಿಗೆ ಇವಾಗ ಹುದ್ದರನ್ನು ಒಪ್ಪಿಸಿದ್ರು. ಬ್ಯಾಕ್ ಟು ಪೆವಿಲಿಯನ್. ಅಲ್ಲಿ ಶರದಿಯ ಸಂದೀಪ್ ಆಟಗಾರರ ಪರಿಚಯ ಮಾಡಿಕೊಡಬೇಕು. ಪ್ರೀತಾ ಹೊಸ ಆಟಗಾರ.
ಮುಂದೂಡಿದ ಸೇರ್ಗಳ ಅಂಕಿಅಂಶ ಪಡಿತಾಳ 30 ಎಸೆತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4 ಅಂಕಿಅಂಶ ಪಡಿತಾಳ ಮೊತ್ತ 30-4. ಅಂತಿಮ 12 ಎಸೆತ ಜಯಕ್ಕಾಗಿ 40 ಓಟಗಳು ಬರಬೇಕಾಗಿದೆ. ಓವರ್ಗೆ ಸರಿಯಾಗಿ 20ರ ಸರಾಸರಿ ಓಟವನ್ನು ದಾಖಲಿಸಿಕೊಳ್ಳಬೇಕಾದ ಸದ್ಯದ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ ಶರದಿ ಸ್ಟ್ರೈಕರ್ಸ್. Odd runs required in 11 ball Nagesh. Bowling to Preetham. Another auto delivery. So 2 back-to-back auto delivery, chasing a target of 70 scores on 30, 40 or more runs in 10 balls. Which is definitely a tougher target for the team. The captain, after winning the toss, decided to ball first. Might be that decision was the costliest one. What an innings coming in the part of Roshan. In the last 2 games, he could not do anything much for the side, but at the do-or-die game, he's given us 100%. This time, umpire says it's a no ball. 1+1 adding to the total score, moves on to 32.
ಅಂಕಿಅಂಶ ಪಟ್ಟಿತಡ ಮತ್ತು 32. ಈಗ ಕೂಡ ಸರದಿ ಜಯಿಸಬೇಕಾದ್ರೆ ಬೌಂಡರಿ ಸಿಕ್ಸರ್ಗಳು ಬರಲೇಬೇಕಾಗಿದೆ. ಪ್ರತಿ ಚೆಂಡಿಗೂ ಬೌಂಡರಿ ಸಿಕ್ಸರ್ಗಳು ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಕೂಡ. ಎಸೆತ ಚೆಂಡು ಅರ್ಷಾದ್ ಹಣದಿ ಬಾರಿ ಕೇವಲ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟ ಅಷ್ಟೇ ಇವಾಗ ಪೂರೈಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ತಂಡ ಕೂಡ. ನಿರೀಕ್ಷೆ ಮಾಡೋ ಹೊಡೆತಗಳು ಬರ್ತಾ ಇಲ್ಲ. ನಮಗೆ ಆಟಗಾರರು ಪೆವಿಲಿಯನ್ ವಾಪಸಾತಿಯಾಗಿದ್ದಾರೆ. ಮತ್ತೆ ರಿವರ್ಸ್ ಶಾಟ್ ಹೊಡೆತ ಕರ್ಮಕಾತ್ರವಾಗಿ ಹೋದಾರಿ ಆಘಾತವನ್ನು ಕಾಣ್ತಾ ಇದೆ. ಸ್ಟ್ರೈಕರ್ಸ್ ಟೂರ್ನಿಯ ಮೂರನೇ ಪಂದ್ಯಾಟ ಆಡ್ತಾ ಇರ್ತಕ್ಕಂಥ ತಂಡ. 2 ಆಘಾತಕಾರಿ ಟೈ ಮೂಲಕವಾಗಿ ಸಮಬಲವನ್ನು ದಾಖಲಿಸಿಕೊಂಡಂತ ಸಂಸ್ಥೆ ಇವಾಗ 3ನೇ ಪಂದ್ಯ ಗೆಲ್ಲುವ ಒಂದು ಸ್ಪಷ್ಟ ಮೇಲುಗೈಯನ್ನು ಸಾಧಿಸಿದೆ. ಸೋಲಿನ ಕರಿಮೋಡ ಇವಾಗ ಶರದಿಗೆ ಇಳಿತಾ ಇದೆ. ಇವಾಗ ಹೊಸ ಆಟಗಾರ ಸಂದೀಪ. ಸಂದೀಪ್ ಗಸಂತ ಚೆಂಡು ಒಂದೋಟಗಳಿಗೆ ಎಷ್ಟು ಅವಕಾಶ ಮಾಡಿಕೊಟ್ರು. ಅಂಕಿಅಂಶ ಪಟ್ಟಿತಳ ಮೊತ್ತ 34. ಅಂತಿಮ 6 ಎಸೆತ 36 ಒಟ್ಟುಗಳು ಬರಬೇಕಾಗಿದೆ. 6 ಚೆಂಡು 6 ಸಿಕ್ಸರ್ಗಳು ಬರಲೇಬೇಕಾದ ಅನಿವಾರ್ಯತೆ ಕೂಡ ಶರದಿಯ ಜಯಕ್ಕಾಗಿ. ವಿಭಾಗದಲ್ಲಿ ಸಂದೀಪ ಶರದಿಯ ನಾಯಕ ಅದ್ಯಾವ ರೀತಿ ಆಟವನ್ನು ತೋರ್ಪಡಿಸಲು ಕಾದಿಡಬೇಕು. 6 ಎಸೆತ 6 ಸಿಕ್ಸರ್ಗಳು ಬರಲೇಬೇಕಾಗಿದೆ. ಅಂತಿಮವರ ಮೊದಲ ಚೆಂಡು ರಿಟರ್ನ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸಂದೀಪ್ ಬ್ಯಾಕ್ ಟು ಪೆವಿಲಿಯನ್. ಅಂತಿಮ 5 ಎಸೆತ 6 ಸಿಕ್ಸರ್ಗಳು ಬರಬೇಕಾಗಿದೆ. 5ಕ್ಕೆ 5 ಸಿಕ್ಸರ್ಗಳು ಬಂದರೂ ಕೂಡ MS ಸ್ಟ್ರೈಕರ್ಸ್ ಸುಲಭ ಲೆಕ್ಕಾಚಾರದಲ್ಲಿ ಪಂದ್ಯಾಟವನ್ನು ಜಯಿಸುವಂತಹ ಸಂಸ್ಥೆ ಕೂಡ. ಅಲ್ಲಿ ಹೊಸ ಆಟಗಾರರ ಪರಿಚಯ ಮಾಡಿಕೊಡಬೇಕು. ರಿತಿನ್ ಹೊಸ ಆಟಗಾರರ ಸೇರ್ಪಾಡೆ. ಚೆಂಡು ನಿರೀಕ್ಷೆ ಮಾಡೋ ಹೊಡೆತಗಳು ಇರ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅವಕಾಶ ಅಷ್ಟೇ ಮಾಡಿಕೊಂಡ್ರು. ಪಂದ್ಯ ಈಗಾಗಲೇ ಜಯಿಸುವಂತ ಸ್ಪಷ್ಟ ಮೇಲುಗೈಯನ್ನು ಸಾಧಿಸಿದೆ. ಈ ತನ್ಮಯ ಕೆಲ ಕಾಲ ಗಾಳಿಯಲ್ಲಿ ಕೇಳ್ತಾ ಇತ್ತು. ಸ್ಟ್ರೈಕರ್ ಪ್ರಯತ್ನ ನಡೆಸಿದ್ರು ತಲುಪಗಾತ್ರವಾಗಿ 1 ಓಟದ ಹೆಚ್ಚುವರಿ. ಪಂದ್ಯ ಕೂಡದ ಮೊದಲ ಕ್ವಾಲಿಫೈಯರ್ ಆಡ್ತಾ ಇರ್ತಕ್ಕಂಥ ತಂಡ ಕೂಡ ಶಿಶೋರ್ ಮಗವೀರ ಮತ್ತು ಅಗ್ನಿ ವಾರಿಯರ್ಸ್. 2 ತಂಡಕ್ಕೆ ಮೊದಲಾಗಿ ಶುಭಾಶಯಗಳನ್ನು ಕೋರಿಕೊಳ್ತಾ ಇದ್ದಾರೆ. ಟಾಸ್ ದಾಖಲಿಸಿಕೊಂಡಂತ
ಅಗ್ನಿ ವಾರಿಯರ್ಸ್ ಆರಂಭಿಕ ಹಂತದ ಕ್ಷೇತ್ರಕ್ಷಣ ಆಯ್ದುಕೊಂಡಿದ್ದಾರೆ. ಈ ಪಂದ್ಯ ಮುಗಿದ ತಕ್ಷಣ ಕ್ಷೇತ್ರಕ್ಷಣ ಜಮಾವಣೆ ಮಾಡಿಕೊಳ್ಳಬೇಕು. ಮುಖಾಂತರವಾಗಿ ಪಂದ್ಯವನ್ನು ಜಯಿಸಾದ MS ಸ್ಟ್ರೈಕರ್ಸ್ ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ MS ಸ್ಟ್ರೈಕರ್ಸ್ ಪರವಾಗಿ ಭರವಸೆಗಿನ 5 ಸಿಕ್ಸರ್ ಮತ್ತು 1 ಬೌಂಡ್ರಿಯ ಸಮೇತವಾಗಿ 40 ಓಟವನ್ನು ದಾಖಲಿಸಿಕೊಂಡ ಆಟಗಾರ ರೋಷನ್ ರಿಲಯನ್ಸ್ ರೋಷನ್ ವೇದಿಕೆ ಬಂದು ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು. DNS ಫ್ಯಾಷನ್ ಕೂಡ ಮಾಡುವಂತಹ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ. ಐದು ಸಿಕ್ಸರ್ ಮತ್ತು 1 ಬೌಂಡ್ರಿಯ ಸಮೇತವಾಗಿ 40 ಓಟದ ಒಂದು ಇನ್ನಿಂಗ್ಸ್ ಅನ್ನು ಕಂಡಿದ್ದ ಆಟಗಾರ ರೋಷನ್ ರಿಲಯನ್ಸ್ ರೋಷನ್ ವೇದಿಕೆ ಬಂದು DNS ಫ್ಯಾಷನ್ ಕೊಡಮಾಡುವಂತಹ ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳುವುದಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಹಂತದ ಮತ್ತೆ ವಿಷಯಗಳ ಬದಲಾವಣೆ ಮುಂದಿನ ಹಂತಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ನಿಹಾರಿಯರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ಉಳ್ಳಾಲನು ಈ ಮೊಗವೀರ ಹಳೆ ವಿದ್ಯಾರ್ಥಿ ಸಂಘದ
ಸಾಗೊಂದು ಕಡಲಪ್ಪನ ಮಟ್ಟಿಲಿಡೆ ಮೊಗವೀರ ಪಟ್ಟನೋಡು ಬ್ರದರ್ ಸ್ಪೋರ್ಟ್ಸ್ ಕ್ಲಬ್ಬುದ ಒಟ್ಟೊಟ್ಟಿಗೆ ಸಾಗೊಂದು ನನನೂದೆ ತಂಚಿ ಜಲ್ಸಡೆ ಪೋವಡು ಓಬೆಲೆ ಬೆಲೆ ಓಬೆಲೆ ಮೊಗವೀರ ಬಂದುಲು ಮಾತಾ ಒಂಜಾದೆ ಅಲ್ಪನೆ ವರ್ಷದ ಪಚ್ಚಿನ ಬೀದಿ ಮೊಗವೀರ ಬಂದುಲು ಮಾತಾ ಒಂಜಾದೆ ಅಲ್ಪನೆ ವರ್ಷದ ಪಚ್ಚಿನ ಬೀದಿ ಬೆಳಗಾವುಂಗುಲ್ಲ ಉಳ್ಳಾಲನು ಈ ಮೊಗವೀರ ಹಳೆ ವಿದ್ಯಾರ್ಥಿ ಸಂಘನು ಬೆಳಗಾವುಂಗುಲ್ಲ ಉಳ್ಳಾಲನು ಈ ಮೊಗವೀರ ಹಳೆ ವಿದ್ಯಾರ್ಥಿ ಸಂಘನು Thank you, Hussain Manipura, coming to the final stage of Patna Premier League 2024. We have the first qualifier match between Agni Warriors versus Team Seashore Magavir. The winner of this match will directly qualify for the final of Patna Premier League 2024. The loser will have another chance to play in the qualifier against the winners of the eliminator round between Augusta Brigade versus MS Strikers. We have the two openers of Seashore Magavir. There's a signal coming from the umpire, Pushparaj, standing as a main umpire, and we have Harish Padil on the scrolling umpire. Pritesh is the opening bowler coming from Ravi Putran, and will be bowling the first over for his side to the lefty batsman, that is Ranjit. And he starts with the wide, far offset the leg stick. With that, the team, Seashore Magavir, opens their account with a single. The captain, Viraj, after winning the toss, straight away, no hesitation for deciding to bowl first. We've seen him winning a couple of tosses in this tournament, and every time when the tosses went by, the captain Viraj, he gets the opponent to bat first. This time there is a chance for a catch, and that's a big wicket. Ranjit thinking that the ball might be over his waist, but umpire says no, that's a legal delivery. The timing was not perfect, coming in the middle of the bat, getting the bottom edge of the bat. There was a fielder kept on the deep towards the wideish of the long on region, the batsman. This time, Ranjit has to depart for a golden duck. That's a big wicket. Big blow for the team. Seashore Magavir, the informed batsman, getting out for the golden duck in the qualifier match 1. So we have the two dugouts. One is Nazir dugout, where we have the players of
the team Sishore Mogavir are using the dugout, and we have another dugout, that is Deepak dugout, where we have the players of Team Agni Warriors. Another lefty joining the company of Ritu, that is none other than another tall man, JP. Even he had played a handy role in the last game for his side. That's Yokel delivery, going for an aggressive drive towards the cover position. At the end, resulting with the dot ball. A very good start after bowling a wide in the very first ball. Comes back, getting rid of the dangerous batsman of Srishore Mogavir. Slightly changes in the field. Now the cover fielder is slightly widely towards the cover position. This time over the mid-fielder, and the ball racing quite quickly. One bounce over to the boundary door. What a way to get off the mark. JP straight away. That was the shot that he was looking at the previous ball, but this time he had an ample of time to play that over the mid-off. What a way to get off the mark for a boundary. With that, the team total slowly jumping to 5 for the loss of 1 wicket. Power play has been introduced, even though the two fielders are kept on the onside region. One is towards the squalic position and towards the deep mid-wicket region. Still, you can find the gap. That's what JP did. He knew that if he clears the... and this time, before upset the leg stake. A wide signal given by the umpire. That's a second extra. The lunch has already come. The people in the ground, I mean the players taking part in this tournament, you can go and have your lunch. This time there is some miscommunication. There was a chance of a run out, but at the end the batsman Ritu is safe in his batting crease. Slightly confusion between the two batsmen. Slightly confusion between the fielders of the team Agni Warriors. At the end, a single has been conceded. With that single, the score moves on to 7. So coming back after having some injuries out in the middle, Viraj is back.
looking quite fit enough. And the batsman Ritu playing it defensively. Luckily, the ball did not kiss the stump. Misses it completely. At the end, resulting with the dot ball, and the score still remains on 7. Final ball remaining of the over number 1. Ritu facing the bowling of Pritesh, who's already picked an important wicket of Ranjit. And this time, once again, Pritesh could not believe that the batsman playing a late cut. The ball might have kissed the stumps, but the bails have not been come out. That's the reason the batsman is still safe in his batting crease. It's a hard luck for the bowler, but it is a good luck sign for the batsman Ritu. Getting a life, I can say that. It's a hard luck for him, for the bowler Pritesh. After the completion of first over of power play, scores on 7 on the board for the loss of 1 wicket. So JP will be facing for the first time in this innings. They're batting for the first time because we have seen the 2 pools have been introduced in this tournament, Pool A, Pool B. So Shishore, Mogavir are the top from the Pool B, and Agni Warriors are the top from the Pool A. So JP facing for the first time in this tournament against the bowling of Viraj coming from Yashpal Kanchan and going for the reverse sweep. The ball slightly kissing the pad, umpire unbowed. That's an X9 length. Viraj knows his cricket quite well. He knows how to bowl to the lefty batsman. He knows how to bowl to the righty batsman. That's called a complete package for the team Agni Warriors. The captain, even though with a lot of pain, is still giving his 100%. This time, driven it down the track to the long off region just for a single. JP finally getting a run coming in as a bat. We have seen him hitting a boundary to get off the mark towards the long off region. This time after facing 2 back-to-back dot ball, played a straight drive towards the long off region for a single. Now slightly changed in the field, righty-lefty combination causing some problem for the and as well as the captain needs to set his fielding position in the right direction. Viraj, the captain, setting a field. 1 towards the deep mid-wicket region and square-leg region. A nice left from the batsman. Ritu, he knew that the ball is far away from the off-stick. He knew that straight away the umpire will call it as a void, and 1 more extra adding to the total in the form of an extra. This time going for the big hit, missing it completely. He knows that this is the final over of the power play. Want to get some runs. We have seen him hitting a big sixes in the last game for his side. But this time it's a different game. This time connects it right in the middle of the bat, and the ball has been dispatched out of the park towards the in between the 2 fielders in the square leg and the deep mid wicket. Both the fielders are stunned watching the ball passing onto the crowd for the first 6 of the qualifier match between Agni Warriors and Shishore Mogavir. With the help of that 6, the score jumping to 15 on the board. Final ball of the over number 2. Viraj losing his line of length, bowling this time slightly up to the leg stick. White signal given by the umpire. 1 more extra adding to the total.
Quite an expensive over coming from the bowler Viraj. The captain normally does not provide these kind of expensive runs in the power play. Finishes with the dot ball. Once again wanted to play the same hit, but this time it was a slightly quicker one. The ball kissing the pad. After the completion of 2 overs, the power play has been completed. The score remains on 16 for the loss of 1 wicket. The run rate is exactly 8 runs per over. If they carry in the similar fashion in the next 4 overs, the target of 48 to 50 will be a tougher one. Definitely both the teams will look for a win because they don't want to play another game. They want directly to be in the final. So let's see which team will be that. Either it could be Agni Warriors or Seashore Mogavir. As per the prediction, both the teams, as per the voting line, it's like 50-50 chances for both the team. So change the bowling and the new bowler Dharmesh taking a charge coming from Ravi Putran and bowling the first ball round the wicket to the lefty batsman, and straight away it has been hammered out of the park towards the fine leg region. The fielder was just watching the ball going on to the ground. What a hit it is. That is the short one, and straight away the batsman hammering, going after it. That was a poor bowling by Dharmesh to start. Normally he doesn't bowl those kind of wrong line to the tall man. As soon as the ball was short enough, the batsman pulling it towards the fine leg region for a maximum. What a start for the team she showed Margarita. This time once again wanted to go for the similar hit. At the end of the ball, keeping slightly low rather than keeping in the same position as we have seen in the previous ball. That was the only reason the batsman JP was not able to time it, missing it completely. Lucky for the bowler, the ball keeping low in the last moment. Once again going for the big hit, missing it completely. A nice backup kept behind the stumps. Viraj standing close to the stumps, missing it completely, but he has a protection behind the stumps. Was standing slightly close at the edge of the 30-yard circle. Kaushal is the man doing an excellent work. After a 6 has been hit in the first ball, 2 back-to-back dot balls. And this time firmly hit, the fielder missing it. What a hit it is. It has been raised quite quickly like a tracer bullet. Even the fielder could not stop it. That is the power behind the shot. It's a boundary coming from the bat of JP. With the help of that boundary, the score slowly jumping to 26. 10 runs have already been scored in the first 4 balls in this over. Still 2 to go. Parikshit was the man, even he could not stop it because it was firmly hit. This time, play it towards the long on region. There is a fielder kept in the deep. What an excellent work by the fielder on the deep. Actually saving a couple of runs for his side. Bharat was the man doing an excellent work on the deep. He's giving his 100% in the feed. We have seen him taking some good catches in the last couple of games for his side. He's an excellent player to be watched. Final ball of the over number 3. Nicely played towards the deep gully position to keep the strike in the next over. Ritu will be on the striker position for the next over. So after the completion of first 3 overs, scores on 28 on the board. And now we have a short break
from the both the sides. The 12th man can walk in. Umpire calls it as a drinks break. Viraj coming back to ball the second over for his side and the fourth over for his team. Definitely the partnership is building up between these two players. He needs to get a wicket. Ritu on the strikers and a strong feed has been set to the onside region because this is the direction where the wind is blowing. Yashpal, Kanchan and this time connecting right to the middle of the bat. And the batsman thinking that the ball could have been out of the park. An excellent work done by Dharmesh on the field, on the deep. What an attempt done by Dharmesh, utterly saving 5 runs for his side. The batsman Ritu could not believe it. Even from the commentary box, we thought that the ball is over him at the last moment. The attempt, look at the way how he has attempt to stop the ball. The last moment, the jump was required and that saved the 6 for the team. Agni Warriors captain once again losing his slider length. Might be slightly after the injury. Is not able to get his slider length properly. This time the ball has been hammered onto the onside region. The Skralek fielder missing it completely, resulting with another couple of extra. Even the bowler himself misses it to back up. There was no proper backup behind the bowler's end. Instead of just a single, we have seen another extra 2 runs. So it means that 3 more runs have been added to the team total. With the help of that 3 runs, the score goes on to 32 on the board. There is an appeal. That's what the liner length Viraj is mostly known of for his Yorker length delivery. That was slightly quicker than what the batsman Ritu was accepting. Still free to go. And this time there is an edge. No hesitation for the umpire to raise his finger. Getting an outer edge. Wanted to play the similar hit the way what he did in the very first ball of the over number 4. But that was slightly quicker. The bowler followed the batsman because he was slightly out of his batting crease. Making a roam, wanted to play towards the mid-wicket region on the deep, but getting a bottom edge of the bat. Sharp catch taken behind the stump by Preet doing an excellent work, taking a low catch. He knows that how important the wicket of Ritu is. Now we have a new batsman joining the company is Dhanush. Will be facing the bowling of Viraj, still due to go in the over number 4. JP is on the non-strikers end. 4 balls, 4 runs have been conceded in this over and the score is on 32.
And this time, Dhanush connecting right in the middle of the bat. That's a big A. Even Viraj could not believe it. The new man who had just walked in out to the middle, where the first ball, a shorter one ball, pulls it out towards the mid-wicket region for a maximum. With the help of that six, the score jumping to 38. Another expensive over coming from the captain of Agni Warriors. 10 runs have been conceded already in this over. Final ball. Once again, the low full toss. Luckily, this time, the batsman Dhanush was not able to time it. There is a chance of an out. The wicketkeeper missing it completely. The throw was not so accurate from the bowler, but it doesn't matter for the Shishore Magavir. They're going exactly around 10 runs per over. The run is on 40 on the board. After the completion of 4 overs, score is on 40. Both the openers are back into the dugout. Each and every batsman have made a mind to go after the bowling attack of the team Agni Warriors. They're not trying to settle out for the bowlers, but they're just trying to get runs as quick as possible. Now they have another 2 over. They know that any team wins this game will qualify to the final, but the loser will have another chance. So new bowler Yeshu will be bowling the over number 5 for his side. He'll be coming from Ravi Putran end. The next match, the eliminator match, will be played between Augusta Brigade versus MS Strikers. Can we have the 2 captain along with the players? Please do come to the commentary box to register your playing 11. The toss need to be completed before the end of the 3rd over of the 2nd innings, and the signature needs to be completed before the end of the 6th over. That is the rules which has been used in this tournament by the officials. And this time there is a field underneath. The catch was being put on. I can say it's an excellent attempt done by Dharmesh. That was a shorter one. Even the batsman JP could not believe that he has missed that. The 2 fielders, there was slightly confusion between the 2 fielders, but at the end, I can say an invaluable attempt done by the Ramesh. A strong 5 fielders have been kept on the deep onto the onside region for the lefty batsman. This time, go for the wicket, getting an outer, raise the ball, rising quite quickly to the 5-leg region. At the end, the Viraj had to do a lot of work running from the long leg and saving at least a couple of runs. Another 2 more runs adding. So first 2 balls, 4 runs coming in the part of JP. The pressure will be definitely on the bowler. Yes, sure, he knows that JP can clear the boundary. Look at the way, as I was just talking about, what a hit it is towards the long leg region. Once when you connect right in the middle of the bat, the result will be a 6. With the help of that 6, that's a 50 up for the team. She showed Magavir coming at the right time in the over number 5. The 3rd ball, nothing wrong with the delivery ball by the bowler, but the batsman making a room, playing across. He knows that if he connects right to the middle of the bat, the ball will be out of the park. What a hit. Pressure back into the bowler. Yes, sure. 3 balls, 10 runs conceded. Can we see another big 6s coming in the bat of the lefty batsman JP? This time, finally, really for the bowler, we can see a first dotted deliver in this over. Another 8 more balls remaining for the innings to be completed. Only the run is on 50 on the board. Even if they score another 10 to 15 runs, the target could be a tougher one for the Agni Warriors. But still, they have a strong batting lineup, so definitely they will come out strongly to chase the run, whatever has been said. This time, a no ball signal given by the umpire, and the result is another 6 towards the 5-leg region.
What a hit. The bowler might have overstepped over there, and that is the reason why the umpire has called it as a no ball. Pressure back into the batsman, to the bowler. Yes, sure. 17 runs only in this over. Score is on 57. A no ball signal given by umpire. That's a free hit. You cannot blame the bowler. Might be he has slightly overstepped. That's a chance for the batsman have got. Free hit ball. The ball kissing the pad. A single taken in the form of a leg by. What an over. This is the most expensive over so far in this game. 18 runs conceded. Still one to go. Score is on 58. Final ball. And nicely played a sensible batting by. He knows that it's the last ball of the over, and Dhanush is a righty batsman. That's a smart thinking by the righty batsman to be on the strikers end for the last over, because the last over will be from the Yashpal Kanchan. Scores on 59. That's called a smart thinking by the batsman, the nose. There was a chance for a big hit, but in the last moment, he knew that the next over he can go after from Yashpal Kanchan. And in the previous over, JP has done his part from Ravi Putran, and now it's a part for Dhanush to play an anchor role in the last 6 balls. So let's see who's going to be the bowler to bowl the last over, and that is none other than Pritesh. Will be bowling the last over coming from Yashpal Kanchan, and he started from Ravi Putran and conceded 7 runs, picking an important wicket. Dhanush has already hit a 6 wicket off the marker of the bowling of Viraj, and umpire says one fielder needs to be inside the 30-yard circle, because that's a penalty, because 24 minutes were being allowed to complete the 6 over, but the Team Agni Warriors have taken much time. That's the reason one fielder has to be inside the 30-yard circle. This time there is a fielder underneath, and straight to the throat of the fielder in the long on region, and the batsman Dhanush has to depart. He has played a small innings, but the quicker one, 9 runs coming in the bat of Dhanush. Finally relief for the bowler Pritesh. The partnership was building up between these two batters at the end, striking in the very first ball of the over number 6. Now we have a new batsman, Vinith. Vinith will be on the strikers, and he'll be facing for the first time for the innings of Pritesh. 5 balls remaining. Can we see another wicket in this over? Just a single on to the long on region to get off the mark. But that single, the score moves on to 60 on the board. After the completion of 5.2 ball. Now a lefty batsman will be on the strikers end. Let's see what he can do for his team. This time going for the reverse sweep, connecting right in the middle of the bat. Will the catch will be taken? What an excellent innings coming to an end by JP. He has done his part for his side. He knew that the wind is blowing towards the offside region. Attempt for reverse sweep, but finding on the bottom of the bat, and a nice piece of adjustment
under pressure. An excellent catch taken by the Ramesh on the deep, getting rid of the dangerous batsman JP. What an excellent innings. 35 runs coming in the bat of JP. He has scored the most of the runs in the innings for his side. Out of 60, around 60% of the runs are being scored by JP. We have a new batsman, Darshan, on the striker's end. Just a single conceded in the final over. 3 balls. And this time that could be another wicket. So that's a 3rd wicket coming in the final over. What an over. That's what the team Agni Warriors wanted from their frontline bowler. Started his first over in the power play, conceding 7 runs in the final over. Just a single run, 3 wickets have been taken in that over. And we have the captain of Srishore Magavir, Pavan. Can we see a big hit? The crowds cheering Pavan for a big hit. The captain on the striker's end. 2 legal delivery left to complete the over number 6. And then Sam connecting right in the middle of the bat. That's a big hit. That's a big 6. Look at the way how the crowds are cheering for Pavan. What a hit. As soon as the timing, the perfection behind the bat, even the bowler Pritesh could not believe it. That was a lawful toss taken at the right time, standing down the track on his batting crease and hitting it over to the deep in wicket region for a maximum. That's a big hit. Final ball, can we see another 6? And the final ball resulting an extra 2 runs coming in the final ball. There was a chance of a run out on the bowling end. The bowler Pritesh missing it completely, costing another extra run. So final 2 runs coming in the form of a bye. It doesn't matter how the runs are coming for the Srishore Mogavi. That's a gifted run. They will take it. So with the help of that 2 runs, scores on 68 on the board. 69 is a target for the team Agni Warriors. So definitely this will be a tougher one, but cricket is a funny game. Until the final ball has not been delivered, you cannot declare which team is going to win this game. Either it could be Agni Warriors or Srishore Mogavir. Agni Warriors do have a strong batting lineup. Definitely they will come in a frame of going against the bowling lineup of Srishore Mogavir. 69. It means that in each and every over they need to score around 12 runs per over to get that target to be chased and qualify themselves into the final of Patna Premier League 2024. But it will not be so easy for them because the team Srishore Mogavir also are a better side, because from the Pool B they were in the top of the points table. So 69 is the score to be chased in 36 balls. Over to my co-friend Hussain Manipura for the remaining 6 over of the first qualifier match between Agni Warriors and Srishore Mogavir.
ಧನ್ಯವಾದಗಳು ಅನಿಲ್ ರವರೇ. ಆರಂಭಿಕ ಹಂತದ ಇನ್ನಿಂಗ್ಸ್ ಅಲ್ಲಿ 68 ರನ್ ದಾಖಲಿಸಿಕೊಂಡಂತ ಶಿಶೋರ್ ಮಗವೀರ 69ರ ಒಂದು ಟಾರ್ಗೆಟ್ ಸಂಖ್ಯೆ ನೀಡ್ತಾರೆ. 69ರ ಟಾರ್ಗೆಟ್ ಸಂಖ್ಯೆ ಯಾವ ರೀತಿಯಾಗಿ ಹೋರಾಟ ಪ್ರತಿ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಕಾದೋಡಬೇಕಾಗಿದೆ. 69ರ ಟಾರ್ಗೆಟ್ಗಾಗಿ ಪ್ರಿತೇಶ್ ಮತ್ತು ವಿರಾಜ್ ಆರಂಭಿಕರು ಮೊದಲ ಓವರ್ಗಾಗಿ ಧನುಷ್ ಪರಿಚಯ ಮಾಡಿಕೊಡ್ತಾ ಇದೆ. ಧನುಷ್ ಮೊದಲ ಚೆಂಡು ಡಿಫೆನ್ಸ್ ಹೊಡೆತವನ್ನ ವಿರಾಜ್ ದಾಖಲಿಸಿದ್ರು. 1 ಓಟಗಳು ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ಮತ್ತೆ ಎರಡನೇ ಚೆಂಡಿಗಾಗಿ ಎರಡನೇ ಚೆಂಡು ಕಟ್ ಮಾಡುವಂತ ಪ್ರಯತ್ನ ರಿಸ್ಕಿ ಓಟವನ್ನು ದಾಖಲಿಸಿರು. 1 ಹೆಜ್ಜೆ ತಳ ಮತ್ತೆ ಇವಾಗ 2ಕ್ಕೆ ತಲುಪ್ತಾ ಇದೆ. ಆರಂಭಿಕ ದಾಂಡಿಗಿರುವಾಗ ಕಾಟೆ ಆರಂಭವನ್ನು ಪಡೆದುಕೊಳ್ಳುತ್ತಾ ಇದೆ. ತಳ ಮತ್ತೆ 2 ಆರಂಭಿಕ ಹಂತದ 2 ಚೆಂಡುಗಳ ಮುಕ್ತಾಯದಲ್ಲಿ ಧನುಷ್ ಮತ್ತೆ 3ನೇ ಚೆಂಡಿಗಾಗಿ ಮೂರನೇ ಚೆಂಡು ವಿರಾಜ್ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಪಡ್ಕೊಳ್ಳುತ್ತಾ ಇದೆ. 3 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿ ಮೊತ್ತ 2ಕ್ಕೆ ನೋ ಲಾಸ್, 2 ವಿದೌಟ್ ಲಾಸ್. ಧನುಷ್ 4ನೇ ಚೆಂಡಿಗಾಗಿ ನಾಲ್ಕನೇ ಚೆಂಡು ಮಾಸ್ಟರ್ ಹೊಡೆತವನ್ನು ದಾಖಲಿಸಿದ್ರು. ಸ್ಟ್ರೈಕ್ ರೈಡರ್ ಪ್ರಯತ್ನಗಳು ಮುಂದುವರೆಗೆ ಹಾದಿಯನ್ನು ಪಡ್ಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿ ಮೊತ್ತ 3. ಮೊದಲ ವರ್ಷದ ಅಂತಿಮ 2 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ಬಹಳಷ್ಟು ಪ್ರತಿಷ್ಠೆಯ ಪಂದ್ಯಾಟವನ್ನು ಆಡ್ತಾ ಇರತಕ್ಕಂಥ 2 ಸಂಸ್ಥೆಗಳು ಮೊದಲ ಕ್ವಾಲಿಫೈಯರ್ ಪಂದ್ಯಾಟವನ್ನು ಆಡ್ತಾ ಇದೆ. ಗೆದ್ದರೆ ಸೀದಾ ಪಂದ್ಯ ಕೂಡ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳುತ್ತಾರೆ. ಸೋತ ತಂಡಕ್ಕೆ ಮತ್ತೊಂದು ಅವಕಾಶ ಕೂಡ ಇದೆ. ಕ್ವಾಲಿಫೈಯರ್ 1. 5ನೇ ಚೆಂಡು ಓಟಗಳಿಗೆ ಒಂದು ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 1 ಎಸೆ ಬಾಕಿ ಉಳ್ಕೊಳ್ತಾ ಇದ್ದಾಳೆ. ಮೊತ್ತ 3ಕ್ಕೆ ನೋ ಲಾಸ್. ಅಂತಿಮ ಚೆಂಡು ಮಾಸ್ಟರ್ ಲೆಕ್ಕಾಚಾರ ಆಟವನ್ನು ಆಡಿದ್ರು. ಒಂದು ಡಾವಲಿ ಹೊಡೆದ ಪ್ರಯತ್ನ ನೇರ ಗುರಿ ಸಾಗ್ತಾ ಇದೆ. ಆಟದಲ್ಲಿ ವಿರಾಜ್ ರನ್ಔಟ್ಗೆ ಬಲಿಯಾದ್ರು. ನಂಬುಗೆಯ ದಾಂಡಿಗ ಅನಗತ್ಯ ಓಟವನ್ನು ಗಳಿಸುವಂತ ಬರದಲ್ಲಿ ತಮ್ಮ ಉತ್ತರವನ್ನು ಒಪ್ಪಿಸಿದಂತ ಆಟಗಾರ ವಿರಾಜ್ ಬ್ಯಾಕ್ ಟು ಪೆವಿಲಿಯನ್. ಮೊದಲ ಓವರ್ ಮುಕ್ತಾಯ ಅಂಕಿಅಂಶ ಪಡೆದ ಮೊತ್ತ 4ಕ್ಕೆ 1. ದಂಬೆ ಆಟಗಾರ ವಿರಾಜ್ ರನ್ಔಟ್ ಉತ್ತರವನ್ನು ಒಪ್ಪಿಸುವ ಮುಖಾಂತರವಾಗಿ ಪೆವಿಲಿಯನ್ ವಾಪಸಾತಿಯಾದರು. ವಿರಾಜ್ ಸರ್ವಾದ ಸರ್ವತವರು ಮತ್ತೆ ರೋಷ ಆಟಗಾರ ಸೇರಿಕೊಳ್ಳ ಅಂಗಡ ಒಳಭಾಗದಲ್ಲಿ ಧರ್ಮೇಶ್ ಶೆಟ್ಟರನ್ನು ಪಡ್ಕೊಳ್ತಾ ಇದೆ. ಇನ್ನೂರ 30 ಎಸೆತ ಜಯಕ್ಕಾಗಿ 65 ಓಟಗಳು. ಬರಬೇಕಾಗಿದೆ. ಎಸಾರಿಕವಾಗಲು 2ನೇ ಓವರ್ಗಾಗಿ ರಿತು ಬೈಕಾಂಪಾಡಿ ಪರಿಚಯ ಮಾಡಿಕೊಡ್ತಾ ಇದೆ. ಮೂವತ್ತು ಎಸೆತ 65 ಅವಶ್ಯಕತೆ. ಋತು ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ದಂಡನ್ನು ವೆಚ್ಚಿಸ್ತಾ ಇದೆ. ಡಾಟ್ ಬಾಲ್ಗಳ ಸೇರ್ಪಡೆ. ಮತ್ತೆ ಋತು 2ನೇ ಚೆಂಡಿಗಾಗಿ 2ನೇ ಚೆಂಡು ಫುಲ್ ಮಾಡುವಂತ ಪ್ರಯತ್ನ ಈ ಬಾರಿ
ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸಿದ ಸಿಕ್ಸರ್. ಬಹಳಷ್ಟು ಉತ್ತಮವಾದ ಹೊಡೆತವನ್ನು ದಾಖಲಿಸಿದ್ರು. 6 ಓಟಗಳು ಇವಾಗ ಅಂಕಾಂಶ ಪಟ್ಟಿ ಬರ್ತಾ ಇದೆ. ಋತು ಎಸೆದ ಚೆಂಡು ಅತಿಕ್ರಮ ಹೊಡೆದ ಸೂಚನೆ ರವಾನಿಸಿದ್ರು. ವೈಟ್ ಬಾಲ್. ಎಷ್ಟು ಓಟಗಳ ಅಂಕಾಂಶ ಪಟ್ಟಿ ಬರ್ತಾಳ. ಮೊತ್ತ 13. ಋತು ಮತ್ತೆ 4ನೇ ಚೆಂಡಿಗಾಗಿ ಅಲ್ಲಿ ಮುಂದಿನ ಪಂದ್ಯದ ಟಾಸ್ಗೆ ಬರಬೇಕು. ಅಗಸ್ಯ ಮತ್ತು ಎಂಎಸ್ ಸ್ಟ್ರೈಕರ್ಸ್ ನಾಯಕರು ಟಾಸ್ಗೆ ಬಂದ ಕರೆಂಟ್ ರವಾನಿಸಿ ಆಟಗಾರರು ಹಸ್ತಾಕ್ಷರಕ್ಕೆ ಬರಬೇಕು. ಋತು ಎಸೆತ ಚೆಂಡು ನಿರೀಕ್ಷೆಯಾದ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಕೇವಲ 1 ಓಟವನ್ನು ದಾಖಲಿಸಿದ್ರು. ಮೊತ್ತ 14. 2ನೇ ಓವರ್ ಚಾಲ್ತಿಯ ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟರು. ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ಆರಂಭಿಕ ಹಂತದ 12 ಚೆಂಡುಗಳ ಮುಕ್ತಾಯ. ಅಂಕಿಅಂಶ ಪಡೆದ ಮೊತ್ತ 15ಕ್ಕೆ 1. ಅಂತಿಮ 24 ಎಸೆತ. ಜಯಕ್ಕಾಗಿ 55 ಓಟಗಳು ಬರಬೇಕಾಗಿದೆ. 54. 24 ಎಸೆತ 54ರ ಅವಶ್ಯಕತೆ. ಒಂದು ಹಂತದಲ್ಲಿ ವಿರಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ವಿರಾಜ್ ರನಾಡ್ಗೆ ಉದಾಹರಣೆ ಒಪ್ಪಿಸಿದೆ. ಅದೇ ಕೂಡ ಇವಾಗ ಅಗ್ನಿ ವಾರಿಯರ್ಸ್ಗೆ ಬೀಳುವಾಗ್ತಾ ಇದೆ. ಅಂತಿಮ 24 ಚೆಂಡು 54 ಓಟಗಳು ಬರಬೇಕಾಗಿದೆ. ಮೂರನೇ ಓವರ್ಗಾಗಿ ಶಿಶೋರ್ ಇವಾಗ ವಿನಯ್ ಪರಿಚಯ ಮಾಡಿಕೊಡ್ತಾ ಇದೆ. ವಿನೀತ್ ಮೊದಲ ಚೆಂಡು ರಿವರ್ಸ್ ಶಾಟ್ ಕಾಣಬಲ್ಲದ ಪ್ರಯತ್ನ. 1ರ ಸೆಸನ್ನು ಪಡ್ಕೊಂಡ್ರು. ಅವಳಿ ಹೊಡೆದ ಪ್ರಯತ್ನ ಹಾಟಲ್ಲಿ ಕ್ಷೇತ್ರಕ್ಷಣ ವಂಚಿತವಾಗಿ ಅವಳಿ ಓಟವನ್ನು ಪಡ್ಕೊಂಡ್ರು. ಅಂಕಿಅಂಶ ಪಟ್ಟಿ ಇವಾಗ ಮೊತ್ತ 17. ಅಲ್ಲಿ ಮುಂದಿನ ಪಂದ್ಯದ ಟಾಸ್ಗೆ ಬರಬೇಕು. ಅಗಸ್ಯ ಬ್ರಿಗೇಡ್ ಮತ್ತು ಎಂಎಸ್ ಸ್ಟ್ರೈಕರ್ಸ್ ನಾಯಕರು. ಮತ್ತೆ ರಿವರ್ಸ್ ಶಾಟ್ ಕಾಣಬಲ್ಲಂತ ಪ್ರಯತ್ನ. ಮಾಸುತ್ತ ಬರಿತ ಹೊಡೆತ ಇವಾರಿ ಸೀಮಾರೇಖೆಯ ಹೊರಭಾಗವನ್ನು ಕಳುಹಿಸಿದ ಬೌಂಡ್ರಿ. ಅಂಕಿಅಂಶ ಪಟ್ಟಿ ಇವಾಗ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಇನ್ನು 22 ಎಸೆತ. ಜಯಕ್ಕಾಗಿ 48ರ ಒಂದು ಸದ್ಯದ ಅನಿವಾರ್ಯತೆಯನ್ನು ಪಡ್ಕೊಳ್ಳುತ್ತಾ ಇದೆ ಅಗ್ನಿ ವಾರಿಯರ್ಸ್ ನಿನ್ನ ಜಯಕ್ಕಾಗಿ. ಇಪ್ಪತ್ತ 48. ಅಲ್ಲಿ ಎಂಎಸ್ ಸ್ಟ್ರೈಕರ್ಸ್ ಆಟಗಾರರು ಶೀಘ್ರದಲ್ಲಿ ಹಸ್ತಾಕ್ಷರಕ್ಕೆ ಬಂದೆಂಬ ಕನ್ನಡ ರವಾನಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಅಗಸ್ಯ ಬ್ರಿಗೇಡ್ ಆಟಗಾರರು ಎಸೆತ ಚೆಂಡು ಸರ್ವಕಾಂತರವಾಗಿ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. 2ರ ಹುದ್ದಾರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅಗ್ನಿ ವಾರಿಯರ್ಸ್. ಅಂಕಿಅಂಶ ಪಟ್ಟಿ ಮತ್ತು ಇವಾಗ
21ಕ್ಕೆ 2 21 ಎಸೆತ 48 ಓಟಗಳು ಬರಬೇಕಾಗಿದೆ. ಒಳಭಾಗದಲ್ಲಿ ಮತ್ತೊಂದು ಹೊಸ ಆಟಗಾರರ ಸೇರ್ಪಡೆ ಅವಿನಾಶ್. Augusta Brigade won the toss, elected to field first. ಚೆಂಡು ಸುತ್ತಮುತ್ತ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ನಿರೀಕ್ಷೆಗಳ ಹೊಡೆತಗಳಿಗೆ ಎಸೆಗಾರರು ಅವಕಾಶ ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಹಂತದಲ್ಲಿ ನಿಯಂತ್ರಿಸುವ ಪ್ರಯತ್ನ ನಡೆಸ್ತಾ ಇರ್ತಕ್ಕಂಥ ಎಸೆಗಾರರು ಅಂತಿಮ 20 ಎಸೆತ. ಅಗ್ನಿ ವಾರಿಯರ್ಸ್ ವಿಜಯಕ್ಕಾಗಿ 48 ಓಟಗಳು ಬರಬೇಕಾಗಿದೆ. ರಿವರ್ಸ್ ಶಾಟ್ ಹೊಡೆತ. ಇವಾಗ ಬಹಳಷ್ಟು ಜನ ಕ್ಷೇತ್ರಕ್ಷಣೆ ನಡೆಸಿದ್ರು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ತಳ ಮೊತ್ತ 22. ಓವರ್ ಅಂತಿಮ ಚೆಂಡು ತಟ್ಟಿ ಮುಟ್ಟುವ ಪ್ರಯತ್ನ. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ಅಂಕಿಅಂಶ ಪಡಿತಾಳ ಮೊತ್ತ 23ಕ್ಕೆ 2. ಅಂತಿಮ 18 ಚೆಂಡು 46 ಓಟಗಳು ಬರಬೇಕಾಗಿದೆ. 18-46. ನಾಲ್ಕನೇ ಓವರಿಗಾಗಿ ಶಿಶೋರ್ ಮಗವೀರ ಋತು ಪರಿಚಯ ಮಾಡಿಕೊಡ್ತಾ ಇದೆ. ಮೊದಲ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟವನ್ನು ಆಡಿದ್ರು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ತಳ ಮತ್ತೆ 24. ಅಂತಿಮ 17 ಎಸೆತ 45 ಓಟಗಳು ಬರಬೇಕಾಗಿದೆ. ಹೈ ಲಾಫ್ಟರ್ ಶಾಟ್ ಬಾರಿ ಸೀಮಾ ರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಷಡ್ಕ 6 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇರ್ತಾಳ. ಮೊತ್ತ 30. 16 ಎಸೆತ 39 ಓಟಗಳು ಬರಬೇಕಾಗಿದೆ. 16-39. ಋತು ಮತ್ತೆ 3ನೇ ಚೆಂಡಿಗಾಗಿ 3ನೇ ಚೆಂಡು ಬ್ಲಾಕರ್ ಬಹಳಷ್ಟು ಅವರು ಹೊಡೆದವನ್ನು ದಾಖಲಿಸಿದ್ರು. 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. 1 ಓಟ ಸೇರ್ಪಡ್ತಾಳೆ. ಮೊತ್ತ 31. ಅಂತಿಮ 15 ಎಸೆತ 38ರ ಅವಶ್ಯಕತೆ. ತರ್ಮದ ಕೆಳಗಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಪವನ್ ಭದ್ರ ಬೊಗಸನ್ನು ಪಡ್ಕೊಂಡ್ರು. ಮತ್ತೊಂದು ಹುದರಿ ಆಘಾತವನ್ನು ಕಾಣ್ತಾ ಇದೆ. 31ಕ್ಕೆ 3. ಅಂತಿಮ
14 ಎಸೆತ 38 ಓಟಗಳು ಬರಬೇಕಾಗಿದೆ. ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಲೇಬೇಕಾದ ಸತತ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ ಅಗ್ನಿ ವಾರಿಯರ್ಸ್ನ ಜಯಕ್ಕಾಗಿ. ಹೊಸ ಆಟಗಾರ ಕೌಶಲ್ ಕೌಶಲ್ಯದ ಹೊಡೆತಗಳನ್ನು ದಾಖಲಿಸಲು ಕಾದೊಡಬೇಕಾಗಿದೆ. ಋತು 5ನೇ ಚೆಂಡಿಗಾಗಿ ಋತು 5ನೇ ಚೆಂಡು. ಬೌಲರ್ಸ್ ಬ್ಯಾಕ್ಡ್ರಾಪ್ ಆಟವನ್ನು ಆಡಿದ್ರು. 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಲ್ಲ. ಮೊತ್ತ 32ಕ್ಕೆ 3. ಅಂತಿಮ 13 ಎಸೆತ 37 ಓಟಗಳು ಬರಬೇಕಾಗಿದೆ. ಋತು ಅಂತಿಮ ಚೆಂಡು. ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇಲ್ಲ. ಟರ್ನ್ ಬಾಲ್ಗಳ ಸೇರ್ಪಡೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ಆರಂಭಿಕ ಹಂತದ 24 ಚೆಂಡುಗಳ ಮುಕ್ತಾಯ. ಅಂಕಿಅಂಶ ಬರ್ತಾವ ಮತ್ತು 32ಕ್ಕೆ 3. ಅಂತಿಮ 12 ಎಸೆತ ಅಗ್ನಿ ವಾರಿಯರ್ಸ್ನ ಜಯಕ್ಕಾಗಿ 37 ಓಟಗಳು ಬರಬೇಕಾಗಿದೆ. 6 ಸಿಕ್ಸರ್ ಮತ್ತು ಜೊತೆಗಾಗಿ 1 ಒಂಟಿ ಓಟ ಸುಲಭ ಲೆಕ್ಕಾಚಾರದ ಪಂದ್ಯ. ಎಸ್ಆರ್ ಕಾದಿಲ್ 5ನೇ ಓವರ್ಗಾಗಿ ಶಿವಶೇರ್ ಮೊಗವೀರದ ನಾಯಕ ಪವನ್ ಪರಿಚಯ ಮಾಡಿಕೊಡ್ತಾ ಇದೆ. ಹೊಸ ಬೌಲರ್ ಪವನ್ 12 ಎಸೆತ 37 ಓಟಗಳು ಬರಬೇಕಾಗಿದೆ. ಈ ತನ್ಮಧ್ಯ ಮೊದಲ ಚೆಂಡು 1 ಓಟ ಮತ್ತೆ ಶತ್ರುಘ್ನ ಕೈ ಕೊಡ್ತಾ ಇದೆ. 1ರ ಒಳಗೆ ಅವಳಿ ಓಟಗಳಷ್ಟು ಅವಕಾಶ ಮಾಡಿಕೊಡ್ತಾಳೆ. ಮೊತ್ತ 34. 11 ಎಸೆತ 35ರ ಅವಶ್ಯಕತೆ. 11:35. ಎಸೆದ ಚೆಂಡು ಅತಿಕ್ರಮ ಓಟದ ಸೂಚನೆ ರವಾನಿಸಿರು. ವೈಟ್ ಬಾಲ್. ಅಂಕಿಅಂಶ ಪಟ್ಟಿ ಮೊತ್ತ 35. 11 ಎಸೆತ 34ರ ಒಂದು ಸದ್ಯದ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ. ರಿವರ್ಸ್ ಶಾಟ್ ಕಾಣಬಲತ ಪ್ರಯತ್ನ. ನಿರೀಕ್ಷೆ ಮಾಡ ಹೊಡೆತಗಳು ಬರ್ತಾ ಇಲ್ಲ. ಕೇವಲ ಲೆಗ್ ಬೈಸ್ ಮುಖಾಂತರವಾಗಿ 1 ಓಟ ಪಡ್ಕೊಂಡ್ರು. ಕಳೆದ ಮೊತ್ತ 36ಕ್ಕೆ 3. 10 ಎಸೆತ 33ರ ಅವಶ್ಯಕತೆ. 10ಕ್ಕೆ 33. ಮತ್ತೆ ರಿವರ್ಸ್ ಶಾಟ್ ಕಾಣಬಲತ ಪ್ರಯತ್ನ. ಅತಿಕ್ರಮ ಓಟದ ಸೂಚನೆ ರವಾನಿಸಿದ್ರು. ವೈಟ್ ಬಾಲ್. ತಂಡದ ಮೊತ್ತ 37ಕ್ಕೆ 3. 10 ಎಸೆತ 32ರ ಅವಶ್ಯಕತೆ. ಪವನ್ 3ನೇ ಚೆಂಡಿಗಾಗಿ 3ನೇ ಚೆಂಡು. ನಿರೀಕ್ಷೆ ಮಾಡ ಹೊಡೆತಗಳು ಬರ್ತಾ ಇಲ್ಲ. ಬೈಸ್ ಮುಖಾಂತರವಾಗಿ 1 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಅಂಕಿಅಂಶ ಪಟ್ಟಿ ಮೊತ್ತ 38ಕ್ಕೆ 3. 9 ಎಸೆತ 31ರ ಅವಶ್ಯಕತೆ. ಬೌಂಡರಿ ಸಿಕ್ಸರ್ಗಳು ಬರಲೇಬೇಕಾದ ಸದದ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ ಅಗ್ನಿ ಅಜಯಕ್ಕಾಗಿ. ಈ ತನ್ಮಧ್ಯೆ ರಿವರ್ಸ್ ಶಾಟ್ ಕಾಣಬಲ್ಲಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರತೆ ಎಸೆತ. ಬಾರ್ಷುತ್ತಮರದ ಎಸೆಗಾರರಿಗೆ ಪವನ್ ತೋರ್ಪಡಿಸಿದ್ರು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. ಅಂಕಿಅಂಶ ಪಟ್ಟಿ ಮೊತ್ತ 39ಕ್ಕೆ ತಲುಪ್ತಾರೆ. ಅಂತಿಮ 7 ಎಸೆತ
30ರ ಅವಶ್ಯಕತೆ. 5 ಸಿಕ್ಸರ್ಗಳು ಅನಿವಾರ್ಯತೆ ಪಡ್ಕೊಳ್ತಾ ಇದೆ. 7ಕ್ಕೆ 5 ಸಿಕ್ಸರ್ಗಳು ಬರಲೇಬೇಕಾದ ಸತತ ಅನಿವಾರ್ಯತೆ ಪಡ್ಕೊಳ್ತಾ ಇದೆ. ರಿವರ್ಸ್ ಶಾಟ್ ಹೊಡೆತ ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5 ಅಂಕಿಅಂಶ ಪಡೆದ ಮತ್ತು 39ಕ್ಕೆ 3 ಅಂತಿಮ 6 ಎಸೆತ 30 ಓಟಗಳು ಬರಬೇಕಾಗಿದೆ. 5 ಸಿಕ್ಸರ್ಗಳು ಬರಲೇಬೇಕಾದ ಸದ್ಯದ ಅನಿವಾರ್ಯತೆ ಅಗ್ನಿ ವಾರಿಯರ್ಸಿನ ಜಯಕ್ಕಾಗಿ. ಮೊದಲ ಚೆಂಡು ಕೆಳಗಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಪವನ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ಸುಂದರ ಆಘಾತವನ್ನು ಕಾಣ್ತಾ ಇದೆ. ಪಾಟ್ನಾ ಪ್ರೀಮಿಯರ್ ಲೀಗ್ 2024ರ ಒಂದು ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಪಡ್ಕೊಳ್ಳುವಂತ ಒಂದು ಸ್ಪಷ್ಟ ಮೇಲುಗೈಯನ್ನು ಸೂಚಿಸ್ತಾ ಇದೆ ಕಿಶೋರ್ ಮಗವೀರ. ಅಂತಿಮ 5 ಎಸೆತ 5 ಸಿಕ್ಸರ್ಗಳು ಬರಬೇಕಾಗಿದೆ. 5ಕ್ಕೆ 30. ಎರಡನೇ ಚೆಂಡು ಭಾಷದ ಬಿದ್ದು ಹೊರದೆ ಬಾರಿ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸಿದ 6 ಔಟ್. ಅಂತಿಮ 4 ಎಸೆತ 24ರ ಅವಶ್ಯಕತೆ. 4ಕ್ಕೆ 4 ಸಿಕ್ಸರ್ಗಳು ಬರಬೇಕಾಗಿದೆ. ಮತ್ತೆ ಬೀಸುವಂತ ಪ್ರಯತ್ನ ನಿರೀಕ್ಷೆ ಹೊಡೆದ ಬರ್ತಾ ಇಲ್ಲ. ಬೌಂಡ್ರಿ ಅಡ್ಡಾಯಿಸದ ಪ್ರಯತ್ನವನ್ನು ನಡೆಸಿದ್ರು. ಮುಖಾಂತರವಾಗಿ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸಿದ್ದಾರೆ. ಬೌಂಡ್ರಿ. ಅಂತಿಮ 3 ಎಸೆತ 20ರ ಅವಶ್ಯಕತೆ. ಮೂರು ಎಸೆತ 10 ಓಟಗಳು ಬರಬೇಕಾಗಿದೆ. ಕ್ಷಮಿಸಿ 20 ಓಟಗಳು ಬರಬೇಕಾಗಿದೆ. 3ಕ್ಕೆ 20. ಮೂರು ಎಸೆತ 20ರ ಅವಶ್ಯಕತೆ. ಕೆಳಗಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಹೈ ಲಾಫ್ಟರ್ ಶಾಟ್ ಈ ಬಾರಿ ಕ್ಯಾಚ್ ಪಡ್ಕೊಳ್ಳೋ ಅವಕಾಶಗಳು ಕೈ ಚೆಲ್ಲಿದ್ರು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದ್ದಾಳೆ. ಮೊತ್ತ 50ಕ್ಕೆ ತಲುಪ್ತಾ ಇದೆ. ಸುಂದರತೆಯ ಸಹಿತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾರ್ಮಲ್ಗಳ ಸೇರ್ಪಡೆ ಪಂದ್ಯದ ಮೇಲೆ ಬೆಲೆ ಹಿಡಿತವನ್ನು ಸಾಧಿಸಿದ ಕಿಶೋರ್ ಮಗವೀರ. ಅಲ್ಲಿ ಪಂದ್ಯವನ್ನು ಜಯಿಸಿದ್ರೆ ಅಂಕ ಒಳ ಪ್ರವೇಶ ಮಾಡಬೇಡಿ. ಮೊದಲ ತಿಳಿಸ್ತಾ ಇದ್ದಾರೆ ಕಿಶೋರ್ ಆಟಗಾರರಿಗೆ. ಈ ತರವೇ ಕೆಳಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ನ ಮುಖಾಂತರವಾಗಿ ಪಾಟ್ನಾ ಪ್ರೀಮಿಯರ್ ಲೀಗ್ 2024ರ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ ಕಿಶೋರ್ ಮಗವೀರ. ಪವನ್ ಸಾರಥ ಇವಾಗ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ.
ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರವೇಶಿ ಶಿಶೋರು ಮಗವೇರ ಪರವಾಗಿ 3 ಸಿಕ್ಸರ್ ಮತ್ತು 2 ಬೌಂಡ್ರಿಗಳ ಜೊತೆಗಾಗಿ 35ರ ಒಂದು ಆಟವನ್ನು ಆಡುವಂತ ಆಟಗಾರ ಜೆಪಿ ವೇದಿಕೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳುವುದಾಗಿ ಕೇಳಿಕೊಳ್ತಾ ಇದ್ದಾರೆ. ಡಿಎನ್ಎಫ್ ಫ್ಯಾಷನ್ ಕೂಡ ಮಾಡುವಂತಹ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಜೆಪಿ ವೇದಿಕೆ ಬಂದು ಪಡ್ಕೊಳ್ಬೇಕು. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಸರ್ ಕಡ್ಕರ್ ಅವರು ಕೊಟ್ಟು ಗೌರವಿಸುವುದಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ ಸರ್. ಹಂತದ ಮತ್ತೆ ವಿಷಯಗಳ ಬದಲಾವಣೆ ಬಂದಿರೋ ಹಂತಕ್ಕಾಗಿ ಮಿತ್ರ ಅನಿಲ್ ಮಂಗಳೂರು ಅಲ್ಲಿ 15 ನಿಮಿಷದ ಬ್ರೇಕ್ ಇರ್ತದೆ. ಊಟ ಮಾಡಿಕೊಳ್ಳುವವರು ಮಾಡಿಕೊಳ್ಳಬಹುದು. 15 ನಿಮಿಷದ ಬ್ರೇಕ್ ಇರ್ತದೆ. ಹಲೋ 15 ನಿಮಿಷದ ಬ್ರೇಕ್ ಇದೆ.
So after the short break, we are back into the cricketing action. I request the fielders of Augusta Brigade, please enter the field. And I would like to ask the two openers of MS Strikers, please enter the field. The umpires are ready. So let's start with the Eliminator match between Augusta versus MS Strikers. We have team Caesar Mogavir. We've already qualified for the final after defeating Agni Warriors in the qualified one. Still Agni Warriors have a second chance to qualify themselves into the final. They'll be battling against the winner of this match between MS Strikers and Augusta Brigade. The two openers of MS Strikers, can you please enter the ground? And we have Pushparaj and Ravi Uppala, the two umpires for this eliminator match. Next we will have a qualifier 2 and then a big final of brothers Yuvaka Mandala, Mogavir Ullal presents for the memory of Ashwat Putran, late Sarojini Pundalika Karkera Bengara presents this Patna Premier League 2024 season 5 live of this tournament is being organized by a media partner that is none other than Bedra Media. So we have the two openers walking out in the middle for the team. MS Strikers, the man who backed the man of the match in the last game, that is Roshan, who scored an aggressive 40 odd runs, is joined with the company of Ashwat. And we have my co-friend Mr. Nihar, who is also our main scorer for this tournament. Has done an excellent work from the last 2 days on this tournament. So Ashwat and Roshan are the two openers. Are out in the middle. So let's see who's going to be the opening bowler for the team Augusta Brigade. So ready for the umpire signal for the start of the eliminator match between Augusta Brigade. After winning the toss, elected to bowl first. We have Vitesh coming from Yashpal Kanchan, and starting the proceeding for his side will be bowling the very first ball of the match. And Ashwat on the strikers, and here's the signal for the start of the match. The very first ball, the batsman going for the biggie. The ball keeping slightly low, far outside the off stick. Well kept behind the stump by Sachin, who's doing an excellent work behind the stumps.
So 2 back-to-back dot balls in the power play. That's an excellent piece of bowling by the captain of Augusta Brigade with this bowling against the wind. He has played plenty of cricket in this tournament and also he has played plenty of matches in this ground, and he knows that how to bowl his line length. Look at the way how he keeps shuffling his line length, bowling some quicker ones, slower one, not giving any width for the batsman to play onto the outside region. The two fielders are kept on the outside region, square leg and mid wicket on the deep. And this time well kept. There is a chance for an out if it was a direct hit. So Jane doing an excellent work behind this time. The batsman was down the track and he didn't have a chance to be back in his batting crease, but still is safe in his batting crease. Final ball of the over number 1. What an excellent over. 5 back-to-back dot balls. And the last ball played over the point fielder, looking for the second run. There is a chance for an out, but this time umpire says Ashwath is short in his batting crease. What an excellent over coming to an end. 1 for 1 after the completion of first over. And Ashwath has to depart after scoring just the 1 run. He has faced all the 6 balls in this over and scored just 1 run. This is what the start for the team Augusta Brigade wanted. They got a pretty good start in the power play of the first over, but not a good start for MS Striker. Now we have a new batsman, Suraj, joining the company of Roshan. Manish has been asked to bowl the over number 2, coming from Ravi Putran and another experienced bowler for the team Augusta Brigade. And the very first ball, there was an appeal but unbowled. Might be the ball was slightly pitching down the leg. Going for the big hit. He knows that this is the last over of the power play. The runs are not come yet for the team MS Strikers in this eliminator match. They played a pretty good game in the last match. They qualified themselves into the next round of this tournament. Suraj, the tall man, facing for the first time. And there was a chance for the stumping. Might be the batsman at the last moment has dragged his back foot safe in his batting crease. With this, normally doesn't misses those kind of stumping chances. But still the credit goes to the bowler of the team Augusta Brigade. And that's a full cross ball. Luckily it was not dispatched out of the park onto the onside region, but played towards the deep point region. But umpire says that's a no ball because of the waist height. That's only a weakness what Manish normally does it when he's bowling on his bowling action, but still is an excellent bowler. It's not so easy for him to be dispatched out of the park. There is a free hit ball slightly changed in the feed. This will be a good contest between Manish and Roshan. And the free hit ball has been dispatched out of the park. Luckily this time no ball was not given
But at the end, 6 runs have been considered coming in the bat of Roshan. That's the first 6 in the innings. And he doesn't miss. He's just carrying his game from where he has left in the last game. The captain having a word with Manish. And the runs going up to 10 on the board. 9 balls have been bowled, 10 runs have been scored so far in this game. Still we have 3 more balls. Manish for time. And that's what Manish needs to do. It's an excellent ball. Look at the way how he is bowling is. The last 4 balls that what he has been bowled, we have seen him bowling a slightly quicker one, but that too looser one. This is the one what the batsman. There is a chance for an out, and that's a big wicket. Roshan, the lefty batsman, has to depart, and that's a big wicket for the team. Augusta Brigade. They knew that Roshan is a dangerous batsman. Some miscommunication between Suraj, and as soon as the shot was been offered by the lefty batsman, he was down the track. Thinking that the ball could have been missed by the fielder who was backing up behind the wicket keeper, but that fielder was quite good enough. Charan, the man, doing an excellent work, getting rid of the main wicket. And the score still remains on 10. So both the openers are back into the dugout. Sachin and Charan are behind the stumps, doing an excellent work for the team. And let's see who's going to be the new batsman joining the company of Suraj. Is Nikhil. Will be facing the final ball of the power play. And here's the final ball of the over number 2. Once again a looser one bowled by Manish, and the ball has been played towards the widest of the deep wicket region. An excellent piece of work by the fielder. Bharat doing an excellent work along with Sumit, saving at least a couple of runs. So after the completion of 2 overs, score is on 12 for 2. The run rate is exactly around 6 runs per over. The start what the team MS Strikers wanted from their 2 openers. They did not get that start, but still the scoring runs exactly around 6 runs per over. We have only another 10 to 15 minutes. The people who have not had their lunch, you can go and have your food within the next 15-20 minutes. The lunch counter will be closed. So now the power play has been completed. Now the feeder has been kept on the onside region for the righty batsman Suraj. And a smart thinking by the captain Ritesh, bowling his 2nd over of his spell and the 3rd over for his side. There is a fielder kept on the deep, just a single taken. And this time Silas the man making an excellent work. So first 2 balls, 2 runs have been conceded. With his bowling slight quicker one, because we have seen the most of the time the bowler from Yashpal Kanchan, and bowling some quicker ball that makes quite easy for the batsmen. If they just connect it, the ball will be really out of the park because the wind is favoring to the batsmen. This time there is a chance of a catch. The fielder underneath, an excellent catch taken. That's another big wicket. Suraj has to depart. So the top 3 batsmen of MS Strikers are back into the Deepak dugout. And now the captain Chaitan walking out in the middle. The captain needs to take Sandeep is a new batsman. Joining the company of Nikhil.
With this, the captain striking once again is a man. Whenever the team wanted some wickets in his spell, he takes that for his side. I've already done in the very first over, conceding just one run, picking an important wicket. And now in his second over, getting rid of the dangerous batsman Suraj. And this time the new batsman, the way how he has walked in, has to walk back in the similar fashion to his dugout. That was slightly quicker onto the leg stick. The batsman playing a paddle sweep, missing it. You miss, I hit, no connection between the bat and the pad. And that's the second wicket in this over. So 2 back-to-back wicket. At the score of 14 runs. MS Strikers have lost their 4th wicket. Now we have the captain of MS Striker, Chetan. Will be facing the bowling of Vitesh. He'll be facing the hat-trick ball. What an excellent spell coming from the captain of Augusta Brigade. So far he has picked 3 wickets. It conceded just the 3 runs in his spell. And this time played onto the mid-wicket region to get off the mark. Chetan needs to be there till the end of the 6th over if they need to set a decent target to get their team into the next match. They need to play a sensible cricket. Captain needs to play a captain's knock. Here's the final ball of the over number 3. Far outside the off stick. A wide signal given by the umpire. With that extra, the score jumping to 16 on the board. And this time straight to the bowler, an excellent piece of work. Most of the bowlers are quite good enough on their own bowling mark. Look at the way how he has stopped that ball. The batsman coming down the track, playing full flow of the bat. Wanted to play towards the down, towards the long off region, but at the end the bowler himself was stopping it. So after the completion of first 3 overs, the score is on 16. What an excellent over bowled by Vitesh. It is 2 overs of spell. He has conceded 5 runs, picking 2 wickets. Sailesh has been asked to bowl the over number 4, coming from Ravi Putran and Agri Warriors will be watching this match quite in a decent fashion, because they know that they have done a mistake in the Qualifier 1. So definitely they don't want to make that mistake once again in the next match. Because at that moment it will be like a big semi-final match. Winner will qualify for the final. Loser will be out of this tournament. Sailesh. Nikhil going for the reverse hit, missing it completely. Sailesh now in and out of this ground. He was a player for Swastik Ullal. He has played in it. Plenty of cricket in this ground, so that he knows that how the wind plays a role in this ground. This time he knew that the batsman was offering for a reverse hit, but at the end, at the last moment, just following the batsman, it doesn't matter. Even if you try to bowl slightly outside the off stick, a wide call given by the umpire. Now the captain Vitesh making some good move
putting an extra feed onto the offside region, because the batsman will look for the reverse sweep. Videsh standing close to the stump, unable to stop it. At the end, a single has been conceded in a form of a bye. Let's have the captain Chetan wanted to go for the reverse hit. Silesh, fifth time. Once again, the captain looking for the switch hit, missing it completely. A back-to-back dot balls. Nothing changed in the scorecard. The scorecard still remains on 19 for the loss of 4 wickets. And this time, the wicketkeeper missing it completely. The ball might be kissing the pad. Okay, umpire says that's a bye signal. So with that, the over number 4 coming to an end. The score is on 20 for 4. So final 12 balls remaining in the last game. When the team MS Strikers were being asked about first in the do-or-die game to qualify themselves into the qualifier round, they managed to score 70 odd runs. So that was the biggest total coming from the batters of MS Strikers. But in the eliminator match against the team Augusta Brigade, the batters are struggling. Just one big 6 coming in the bat of Roshan, and the rest of the batsmen have not shown much in the innings. None of the batsmen have played a big role in this eliminator match. So this time Manish has been asked to bowl the over number 2 of his spell and the 5th over for his side. He'll be bowling to the righty batsman Chetan. This time straight to the fielder. What an excellent catch taken by Silesh. The jump was the main factor of that catch. Okay, the way how Chetan have played that shot. Manish just losing his line, and luckily that was not being dispatched out of the park. It has gone like a traceable bullet. And the credit goes to none other than Silesh. He is the man, he is the hero of getting rid of the dangerous man of the team MS Striker. Chetan has to depart. The score still remains on 20 to 0. Nagesh is the new batsman with the jersey number 23. Will be facing the bowling of Manish. And Nagesh straight away going for the big hit. There is a chance for an out, and definitely that is an unnecessary run taken by Nikhil, who desperately wanted to be on the strikers end. We just saw a wicket falling in the very first ball. Nagesh, the new batsman, going for the big hit. The ball was right in the middle of the pitch, and the wicket keeper Ritesh was quite quick enough to take that. And heading to the stumps, he knows that Nikhil is a dangerous batsman. If he sticks till the end of the 6 over, you could have seen a couple of big sixes coming from the batters of MS Strikers. But this time, Nikhil has to depart. That's a big blow for the team MS Strikers. Wicket number 6 falling. So the first 2 balls, 2 wicket. It doesn't matter whether the wicket goes under the account of Manish, but it goes to the account of the team. 20 runs so far on the scorecard for the loss of 6 valuable wicket. Prajwal is a new batsman joining the company of Nagesh. Manish, 3rd time to the new batsman who just walked in. And this time played widely towards the final region. The ball racing quite quickly. That was a shot to one, slightly widely, and the batsman Prajwal had an ample of time to play that. The pull shot towards the direction of final region. With the help of that boundary, the score moving to 24 runs for the loss of
6 wicket. Once again, bowling the short to one this time. The batsman missing it, wicketkeeper missing it. There is nothing wrong with the line. The batsman making a width. Wanted to play towards the same direction. Even the feeder was set towards that direction. But Manish knew straight away bowling slightly quicker one. And that was the reason why the wicketkeeper was fumbled it. A single has been considered in a form of a bye. And this time, Nagesh taking the low from cross ball bowled by Manish. That was quite quick enough. Wanted to bowl a quicker Yorker length, but at the last moment, the batsman just playing it as a parallel sweep towards the direction where the wind is blowing. Sumit was just watching the ball sailing over his head. With the help of that 6, score moves on to 31. Final ball of the over, numbered 5. There is an appeal, umpire unmoored. One more run will be added to the total in a form of leg bye. So over number 2 of Manish coming to an end, and over number 5 for the team. 32 runs have been scored after the completion of 5 overs. Ten runs coming in the bat of this over, and the 2 runs coming in the form of a bye. So it means that Manish has conceded almost 21 run in his 2 overs of spell. Uh, 19 runs in his 2 overs of spell. Out of 19 runs, the 2 loser one bowled by him. That was the only reason where the batsmen were able to hit out of the park. This time batsman Nagesh going for the reverse sweep. Nick, the bowler, the icon player of Augusta Brigade, has been asked to bowl the final over. And straight away the batsman going for the reverse sweep, finding the fielder in the deep point region. And the score slowly chipping to 33. There is an appeal from the bowler. Will the batsman cross for the second? There is a chance for a not, but in the meanwhile the batsman crossing quite easily. The bowler himself should have gone, but he was busy with appealing. A leg bye signal given by the umpire. So 2 more runs adding in a form of a leg bye, and the score is on 35. Nikhil, 3rd time. This time straight to the bowler, but at the end the batsmen were able to cross for a single. Start to fumble by the bowler. Score moves on to 36. So final 3 ball. Can we see a wicket, or can we see a dotted delivery coming in this over? Nikhil, 4th time. And this time trying to bowl a Yorker one widely outside the off stick. The batsman Nagesh going for the cover drive. There is a chance for a not. And the bowler missing it completely, costing another extra run. The score is on 38. Another 2 more balls remaining. Nagesh playing a parallel sweep. He knew that the ball is far away on the leg side region, and umpire says that's wide. Another extra. The bowler Nikhil is just trying to bowl some quicker one. He's just trying to definitely he's trying to take a wicket, but at this moment the wicket doesn't matter a lot. Only a dotted delivery is needed. That's the line length what Nikhil needs to bowl. Getting an edge. A single has been taken, but umpire says that's a leg bye. The ball kissing the pad. Another extra adding to the total, and the score is on 40 on the board. So final ball.
Can we see a big hit in the final ball? And there is a fielder underneath. Will the catch will be taken? But the last moment the catch has been dropped by the experienced fielder of the team, Augusta Brigade. Nishit missing it completely at the end. 2 more runs added to the team total. So with that, the score is on 42 runs after the completion of 6 overs. The batters of team MS Strikers have scored their run in a form of a run rate of 7 runs per over. So definitely this will be a tougher target for Augusta Brigade. If they get a pretty good start in the first 2 overs of the power play, they can win this game quite easier. They need to play a sensible cricket. For example, need to have the captain with Ace. Needs to play a captain's knock followed by plenty of batters like Sumit, Charan, Nishit, Sachin. These are the batsmen to be watched. As soon as this game gets over, we have the next match. That will be the Qualifier 2. Will be played between Agni Warriors will be battling against the winners of this match. So over to my co-friend for the second innings. I would like to ask Mr. Hussain Manipura to carry on with the second innings. ಅಲ್ಲಿ ಮುಂದಿನ ಪಂದ್ಯ ಸಿದ್ಧತೆಯಲ್ಲಿರಬೇಕು. ಬ್ರದರ್ಸ್ ಎ ಮತ್ತು ಬಿ ಮಕ್ಕಳಿಗಾಗಿ ಒಂದು ಪಂದ್ಯಾಟ ನಡೆಸ್ತಾ ಇದ್ದಾರೆ. ಅದರ ಸಿದ್ಧತೆಯಲ್ಲಿ ಎಂಬ ಸೂಚನೆ ರವಾನಿಸ್ತಾ ಇದ್ದಾವೆ. ಮುಂದಿನ ಪಂದ್ಯಾಟ ನಿಮಗೆ ಇರ್ತದೆ. 2 ತನ ನಾಯಕರು ಟಾಸ್ಗೆ ಬರಬೇಕು. ಬ್ರದರ್ಸ್ ಎ ಮತ್ತು ಬಿ. ವಿತೇಶ್ ಗೆಸದ ಮೊದಲ ಚೆಂಡು ಉನ್ನೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಗಸ್ತ್ಯ ಬ್ರಿಗೇಡ್ ಖಾತೆ ಆರಂಭ ಪಡ್ಕೊಳ್ಳುತ್ತಾ ಇದೆ. ಇನ್ನು ಮುಂದಿನ ಪಂದ್ಯದ ಮಕ್ಕಳ ಒಂದು ಪಂದ್ಯದ ಟಾಸ್ಗಾಗಿ ವಿನೋದ್ ಕಾಂಚನ್ ಅವರು ಟಾಸ್ ಪ್ರಕ್ರಿಯೆ ನಡೆಸುವುದಾಗಿ ಕೇಳಿಕೊಳ್ತಾ ಇದ್ದಾರೆ ಸರ್. ಚೆಂಡು ಮತ್ತೆ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡೂ ತಂಡದ ನಾಯಕರು ಕೂಡ ಯಶ್ಪಾಲ್ ಕಾಂಚನ್ ರವರ ಸುಪುತ್ರರು. ಇವಾಗ ದಿವಂಗತ ಯಶ್ಪಾಲ್ ಕಾಂಚನ್ ಇವಾಗ ಒಂದು ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ರು. ಕ್ರೀಡೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದಂತವರು. ಅಲ್ಲಿ ಟಾಸ್ ಪ್ರಕ್ರಿಯೆ ನಡೆಸಿದವರು ದಿವಂಗತ ಯಶ್ಪಾಲ್ ಕಾಂಚನ್ ಅವರ ತಮ್ಮ ಸಹೋದರ ಕೂಡ. ಆರಂಭಿಕ ಹಂತದ 3 ಚೆಂಡುಗಳ ಮುಖಾಂತರ 3 ರನ್ ದಾಖಲಿಸಿದ 4ನೇ ಚೆಂಡು
ಮತ್ತೆ ಸ್ಟ್ರೈಕರ್ ತೆಗೆದು ಯಶಸ್ವಿಯಾಗಿ ಪಡ್ಕೊಂಡ್ರು. ಒಂದೊಂದು ಓಟವನ್ನು ದಾಖಲಿಸಿಕೊಂಡು ಆರಂಭಿಕ ಹಂತದ ಇನ್ನಿಂಗ್ಸ್ ಅನ್ನು ಕಟ್ಟವಾದಂತಹ ಪ್ರಯತ್ನ ನಡೆಸಿದ್ರು. ಒಂದೆಡೆ ಸುಚಿನ್ ಮತ್ತು ವಿತೇಶ್ ಬ್ರದರ್ಸ್ ಒಂದು ಟಾಸ್ ಲೆಫ್ಟ್ ಟು ಫೀಲ್ಡ್ ಫಾಸ್ಟ್. ವಿತೇಶ್ ಜನ ರಿವರ್ಸ್ ಶಾಟ್ ಕಾಣಬಲ್ಲಂತ ಪ್ರಯತ್ನ ಲೆಗ್ ಬೈ ಮುಖಾಂತರವಾಗಿ ಒಂದೊಡೆ ಪೂರೈಕೆಯನ್ನು ಮಾಡಿಕೊಡ್ತಾನೆ. ಮತ್ತೆ 4 ಅಂಕಿಂಶಿದ್ದಾರೆ ಕ್ಷಮಿಸಿ ತನ್ನ ಮೊತ್ತ 5 ಅಂತಿಮ ಹಂತದ ಕಿಳಿಗೊಳ್ತಾ ಇದೆ. ಅಂತಿಮ ಚೆಂಡು ಸುಚಿನ್ ಕ್ಲೀನ್ ಬೌಲ್ಡ್. ಯು ಮಿಸ್ ಐ ಹಿಟ್. ಮೊದಲ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ ಅಗಸ್ತ್ಯ ಬ್ರಿಗೇಡ್. ಸುಚಿನ್ ಬ್ಯಾಕ್ ಟು ಪೆವಿಲಿಯನ್. ಸುಚಿನ್ ತರುವಾದ ಸ್ಥಾನವನ್ನು ಮತ್ತೋರ್ವ ಹೊಸ ಆಟಗಾರ ಸೇರ್ಪಡೆ ಸೂರಜ್ ಹೊಸ ಆಟಗಾರ. ಅಂತಿಮ 30 ಎಸೆತ ಜಗಗಿನ್ನು ಕೂಡ 38 ಓಟಗಳು ಬರಬೇಕಾಗಿದೆ. 30ಕ್ಕೆ 38. ಒಂದೊಡನೆ ರಾಜ್ಯದ ಇತ್ತೀಚಿನ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ ಇಸಾನ್ ಸ್ಪೋರ್ಟ್ಸ್ ಉಡುಪಿ ಆಟಗಾರ ವಿತೇಶ. 2ನೇ ಓವರ ಆರಂಭಿಕ ಚೆಂಡಿಗಾಗಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ರಾಷ್ಟ್ರ ಯುವ ಸೂರಜ್. ಇಸಾನ್ ಸ್ಪೋರ್ಟ್ಸ್ ಕೂಡ ಬೆಂಗಳೂರು ಫ್ರೆಂಡ್ಸ್ ಬೆಂಗಳೂರು ಟ್ರೋಫಿಯಲ್ಲಿ 83ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಪಡ್ಕೊಂಡಂತ ತಂಡ ಕೂಡ ಆರಂಭಿಕ ಹಂತ 2 ಹುದ್ದರ ಆಘಾತವನ್ನು ಕಾಣ್ತಾ ಇದೆ. ಎಸೆತ ಚೆಂಡು ನಿರೀಕ್ಷಿತ ಹೊಡೆದ ವಿತೇಶ್ ದಾಖಲಿಸಲ್ಲ. ಕೇವಲ 1 ಓಟಗಳು ಅಂಕಿಅಂಶ ಪಟ್ಟಿ ಬರ್ತದಲ್ಲ. ಮತ್ತೆ ಇವಾಗ 6ಕ್ಕೆ ತಲುಪ್ತಾ ಇದೆ. ಎರಡನೇ ಚೆಂಡು ಸುರಾಜ್ ಕ್ಲೀನ್ ಬೌಲ್ಡ್. 2ನೇ ಹುದ್ದರ ಆಘಾತವನ್ನು ಕಾಣ್ತಾ ಇದೆ. ಜಯಿಸಲೇಬೇಕಾದ ಪಂದ್ಯ ಆರಂಭಿಕ ಹಂತದ ಒತ್ತಡಕ್ಕೆ ಸಿಲುಕ್ತಾ ಇದೆ. ಕಳೆದ ಬಾರಿಯ ಒಂದು ವಿನ್ನರ್ಸ್ ಆಫ್ ತಂಡ ಇವಾಗ ಒತ್ತಡಕ್ಕೆ ಸಿಲುಕ್ತಾ ಇದೆ. ಈ ಒಂದು 5ನೇ ಬಾರಿಗೆ ಒಂದು ಟೂರ್ನಮೆಂಟ್ ನಡೀತಾ ಇದೆ. 4 ಬಾರಿ ಕೂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿತ್ತು. 2 ಬಾರಿ ಪ್ರಶಸ್ತಿಯನ್ನು ಜಯಿಸಿದ್ರೆ 2 ಬಾರಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡ ತಂಡ ಕೂಡ ಅಗಸ್ತ್ಯ ಬ್ರಿಗೇಡ್ ಇವಾಗ ಆರಂಭಿಕ ಹಂತ 2ನೇ ಹುದ್ದರ ಆಘಾತವನ್ನು ಕಾಣ್ತಾ ಇದೆ. ಸುರಾಜ್ ಬ್ಯಾಕ್ ಟು ಪೆವಿಲಿಯನ್. ಸೂರಜ್ ತೆರವಾದ ಸ್ಥಳದಲ್ಲಿ ಮತ್ತೋರ್ವ ಹೊಸ ಆಟಗಾರ ಸೇರ್ಪಡೆ ನಿಶ್ಚಿತ ಹೊಸ ಆಟಗಾರ. ಆರಂಭಿಕ ಹಂತದ 8 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಬರ್ತಾಳೆ. ಮತ್ತ 6ಕ್ಕೆ 2 ಅಂತಿಮ 28 ಎಸೆತ 37 ಓಟಗಳು ಬರಬೇಕಾಗಿದೆ. ಸ್ಲೋವರ್ ಮಾದರಿ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಿಖಿಲ್ ಬಹಳಷ್ಟು ಜಾನ್ ಮೆಸ್ಸವರಿಗೆ ತೋರ್ಪಡಿಸಿದ್ರು. 2ನೇ ಓವರ್ ಚಾಲ್ತಿಯ 3 ಚೆಂಡುಗಳ ಮುಕ್ತಾಯ. ಮತ್ತೆ ನಿಖಿಲ್ 4ನೇ ಚೆಂಡಿಗಾಗಿ 4ನೇ ಚೆಂಡು ಸಡನ್ ನಗತವನ್ನು ಕಾಣ್ತಾ ಇದೆ ಹಂತಲ್ಲಿ. ಲೆಗ್ ವೈಸ್ ಮುಖಾಂತರವಾಗಿ 1 ಪೂರೈಕೆಯನ್ನು ಮಾಡಿಕೊಡ್ತಾಳ. ಮತ್ತೆ ಇವಾಗ 7ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಅಂತಿಮ 2 ಎಸೆತಗಳು ಬಾಕಿ ಉಳಿಕೊಳ್ತಾ ಇದೆ. ನಿಖಿಲ್ 5ನೇ ಚೆಂಡಿಗಾಗಿ 5ನೇ ಚೆಂಡು ಹಿತೇಶ್ ಹೊರಗೈ ಬಾರಿ ಬಹಳಷ್ಟು ಸುಳ್ಳ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹಿತೇಶ್ ಹುದ್ದಾರಿ ಆಟವನ್ನು ಕಾಣ್ತಾ ಇದೆ. ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯ ಆಟಗಾರ
ಇವಾಗ ಪೆವಿಲಿಯನ್ ವಾಪಸ್ ಆದ್ರು. ಮೂರನೇ ಒಂದು ಫಿಗರ್ ಆಘಾತವನ್ನು ಕಾಣ್ತದೆ. 7 ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್. ಚಾಲ್ತಿ 5ನೇ ಚೆಂಡು. ಮುನ್ನೋಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ನಿರೀಕ್ಷೆಯನ್ನು ಹೊರತವನ್ನು ದಾಖಲಿಸ್ತಾ ಇಲ್ಲ. 2ನೇ ಓವರ್ ಚಾಲ್ತಿ ಅಂತಿಮ ಒಂದೇ ಸಮ ಕಳ್ಕೊಳ್ತಾರೆ. ಮೊತ್ತ 8ಕ್ಕೆ 3. ಅಂತಿಮ 25 ಎಸೆತ. ಆರಂಭಿಕ ಹಂತದ 2 ಓವರ್ಗಳ ಮುಕ್ತಾಯದಲ್ಲಿ ಅಂಕಿಅಂಶ ಪಟ್ಟಿರುವ ಸ್ಥಳ ಮೊತ್ತ 8ಕ್ಕೆ 3. ಮೂರನೇ ಓವರ್ ಮೊದಲ ಚೆಂಡು ಬ್ಲಾಕರ್ ಒಂದು ಎಸೆತ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 43ರ ಒಂದು ಚೇಸಿಂಗ್ ಸಂಖ್ಯೆ. ಆರಂಭಿಕ ಹಂತದಲ್ಲಿ ಅಗಸ್ತ್ಯ ಬ್ರಿಗೇಡ್ ಆಟಗಾರರ ಒಂದು ಕಟ್ಟೆ ಹಾಕುವಂತ ಪ್ರಯತ್ನವನ್ನು ಆರಂಭಿಕ ಹಂತದಲ್ಲಿ ನಡೆಸ್ತಾ ಇದೆ ಟೀಮ್ ಸ್ಟ್ರೈಕರ್ಸ್. 2ನೇ ಚೆಂಡು ಬ್ಲಾಕರ್ ಮಾಡಿದ ಎಸೆತ. ಲೆಗ್ ಬಿಫೋರ್ ದ ಬಲವಾದ ಮನವಿ ನಡೆಸಿದ್ರು. ಮನವಿಗೆ ತಕ್ಕ ಪುರಸ್ಕಾರಗಳು ಬರ್ತಾರೆ. ಲೆಗ್ ವೈಸ್ ರೂಪದಲ್ಲಿ ಒಂದೊಂದು ಪೂರೈಕೆಗಳು ಬರ್ತವೆ. ಮೊತ್ತ 9. ಇನ್ನು 22 ಎಸೆತ 34 ಓಟಗಳು ಬರಬೇಕಾಗಿದೆ ಅಗಸ್ತ್ಯ ಬ್ರಿಗೇಡ್ನ ಜಯಕ್ಕಾಗಿ. ರಿವರ್ಸ್ ಶಾಟ್ ಕಾಣಬಲ್ಲಂತ ಪ್ರಯತ್ನ. ರಿಸ್ಕಿ ಒಂದೊಂದನ್ನು ಪಡ್ಕೊಂಡು ಲಗ್ಬಾಯಿಸಬೇಕಾದ್ರವಾಗಿ ಬಿಗು ಹೊಡೆತಗಳಿಗೆ ಅವಕಾಶಗಳು ಅಷ್ಟೇ ಬರ್ತಾ ಇಲ್ಲ. ಸ್ಟ್ರೈಕ್ ರೇಟೆಡ್ ಪ್ರಯತ್ನಗಳು ಮುಂದುವರೆಗೆ ಅದನ್ನು ಪಡ್ಕೊಳ್ತಾ ಇದ್ದಾಳೆ. ಮೊತ್ತ 10. 21 ಎಸೆತ 33 ಓಟಗಳು ಬರಬೇಕಾಗಿದೆ. ಎಸೆತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಜಾನ್ಮ ಎಸೆಗರಿಗೆ ತೋರ್ಪಡಿಸಿದ ಹತ್ತಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಮಾಡಿ ಬರ್ತಾ ಇದೆ. ಎಸೆತ ಚೆಂಡು ಸಲೋಲಕವಾಗಿ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸಿದ 6 ಷಡ್ಕ. 6 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತದಲ್ಲ. ಮೊತ್ತ ಇವಾಗ 16ಕ್ಕೆ ತಲುಪ್ತಾ ಇದೆ. ಅಂತಿಮ 19 ಎಸೆತ ಜಯಕ್ಕಾಗಿ 27 ಓಟಗಳು ಬರಬೇಕಾಗಿದೆ.
ಎಷ್ಟರ ಚೆಂಡು ಭಾಷಿತ ಬರೆದು ಹಣದ ಬಾರಿ ಜೀತು ಶಾಸ್ತ್ರಕ್ಕೆ ನಡೆಸಿರು ಕೇವಲ ಒಂದೋಟಗಳಿಗಷ್ಟು ಅವಕಾಶ ಮಾಡಿಕೊಟ್ಟರು. ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3, ಅಂಕಿಅಂಶ ಪಟ್ಟಿಗಳ ಮೊತ್ತ 17ಕ್ಕೆ 3. ಅಂತಿಮ 18 ಎಸೆತ 26 ಓಟಗಳು ಬರಬೇಕಾಗಿದೆ. 18-26. ನಾಲ್ಕನೇ ರಸಾಯಕಾದಲ್ಲಿ MS ಸ್ಟ್ರೈಕರ್ಸ್ ಇವಾಗ ಮತ್ತೆ ನಿಖಿಲ್ ಪರಿಚಯ ಮಾಡಿಕೊಡ್ತಾ ಇದೆ. 18 ಎಸೆತ 26 ಓಟಗಳು ಬರಬೇಕಾಗಿದೆ. 18-26. ಚರಣ್ ಸ್ಟ್ರೈಕರ್ ವಿಭಾಗದಲ್ಲಿ ಎಸೆತ ಚೆಂಡು ತರಲು ಕಾತ್ರವಾಗಿ ಮತ್ತೊಂದು ಹೃದಯ ಆಟವನ್ನು ಕಾಣ್ತಾ ಇದೆ. ಸ್ಕಾಟ್ ವಿಕೆಟ್ ಮುಖಾಂತರವಾಗಿ ಚರಣ್ ವಾಪಸ್ ಆತಿಯಾದ್ರು. 4ನೇ ಒಂದು ಹೃದಯ ಆಘಾತವನ್ನು ಕಾಣ್ತಾ ಇದೆ. ಚರಣ್ ತರವಾಗಿ ಸ್ಥಾನವಂತ ಮತ್ತೊಂದು ಹೊಸ ಆಟಗಾರ ಸೇರ್ಪಡೆ. ಹೊಸ ಪ್ರಿಯ ಆಟಗಾರ ಸುಮೇತ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಅಂತಿಮ 17 ಎಸೆತ 26 ಓಟಗಳು ಬರಬೇಕಾಗಿದೆ. ಅಗಸ್ತ್ಯ ಬ್ರಿಗೇಡ್ ಜಯಕ್ಕಾಗಿ ನಿಖಿಲ್ ಎರಡನೇ ಚೆಂಡಿಗಾಗಿ ಸ್ಟ್ರೈಕ್ ಭಾಗದಲ್ಲಿ ಸುಮೇತ್ ಎಸೆತ ಚೆಂಡು ತಿರುಮಣ್ಣು ಪಡ್ಕೊಳ್ತಾ ಇದೆ. ಸುಮೇತ್ ಓಟವನ್ನು ದಾಖಲಿಸ್ತಾ ಇಲ್ಲ. ನಾರ್ಮಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿನ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ 3ನೇ ಚೆಂಡಿಗಾಗಿ ನಿಖಿಲ್ 3ನೇ ಚೆಂಡು ಫುಲ್ ಮಾಡುವಂತಹ ಪ್ರಯತ್ನ ಹಂತದಲ್ಲಿ ಸುಮೇತ್ ಕೇವಲ ಓಟಗಳಿಗೆ ದಾಖಲಿಸ್ತಲ್ಲ. ಮೊತ್ತ 18. ಫುಲ್ ಟಾಸ್ ಆಗಿ ಬಿದ್ದಂತಹ ಚೆಂಡು ನಿರೀಕ್ಷೆಗಳ ಹೊಡೆತಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಸುಮೇತ್ ರನ್ನಿಂಗ್ ಕ್ಯಾಚ್ ಅನ್ನು ಪಡೆದುಕೊಂಡು ಮತ್ತೊಂದು ಹೋದಾರ ಆಟವನ್ನು ಕಾಣ್ತಾ ಇದೆ. ಒಳಭಾಗದಲ್ಲಿ ಮತ್ತೊಂದು ಹೊಸ ಆಟಗಾರರ ಸೇರ್ಪಡೆ ನಿಖಿಲ್
ವ್ಯವಸ್ಥಿತ ಚೆಂಡು ಸಡನ್ ನೆಗೆತವನ್ನು ಕಾಣ್ತಾ ಇದ್ದಾರೆ. ಓಟವನ್ನು ಗಳಿಸಿದ್ರು, ರನ್ಔಟ್ ಮಾಡುವ ಅವಕಾಶವಿತ್ತು. ಕ್ಷೇತ್ರಕ್ಕೆ 2 ರನ್ ಮಾಡಿಕೊಂಡ್ರು. 1 ಹೆಚ್ಚುವರಿ ಲಗ್ಮಾಯಿಸ್ ಮುಖಾಂತರವಾಗಿ ತಳ 19 13 ಎಸೆತ 24 ಓಟಗಳು ಬರಬೇಕಾಗಿದೆ. 13-24. ಸುಮೇತ್ ಹೊಡೆತೈ ಬಾರಿ ಗಡ್ಸಿವಾರಕೆಯ ಹೊರ ಭಾಗವನ್ನು ಕ್ರಮಿಸಿದ ಸಿಕ್ಸರ್. ಉತ್ತಮರಿತ ಹೊಡೆತವನ್ನು ದಾಖಲಿಸಿರ್ತಾನೆ. ಮತ್ತೆ 25. ಅಂತಿಮ 12 ಎಸೆತ 18ರ ಅವಶ್ಯಕತೆ. 12-18. ಅಂತಿಮ ಓವರ್ 5ನೇ ಓವರ್ಗಾಗಿ ಚೇತನ್ ಪರಿಚಯ ಮಾಡಿಕೊಡ್ತಾರೆ. 12 ಎಸೆತ 18 ಓಟಗಳು ಬರಬೇಕಾಗಿದೆ. ಚೇತನ್ ಎಸೆದ ಮೊದಲ ಚೆಂಡು ಮುನ್ನಡೆಗೆ ಅವಕಾಶ ಮಾಡಿಕೊಟ್ರೆ ಅವರೇ ಮಾಡಿದ ಪ್ರಯತ್ನ ಈ ಹಂತಲ್ಲಿ
ರಿಸ್ಕ್ ಅವಳಿ ಊಟ ಕೂಡ ಪೂರೈಕೆ ಮಾಡಿಕೊಳ್ತಾ ಇದೆ. ಅಲ್ಲಿ ಊಟ ಮಾಡದೇ ಇರುವವರು ಆದಷ್ಟು ಬೇಗ ಊಟವನ್ನು ಮಾಡಿಕೊಳ್ಳಿ. ಎರಡನೇ ಚೆಂಡು ಬಾಷ್ಟಿತ ಬರುತ್ತೆ, ಹೊಡೆತಗಳು ಬರ್ತಾ ಇದೆ. ಒಂದೊಂಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಡ್ತಾನೆ. ಮತ್ತೆ 28. ಅಂತಿಮ 10 ಎಸೆತ 15 ಓಟಗಳು ಬರಬೇಕಾಗಿದೆ. ಚೇತನ್ ಮೂರನೇ ಚೆಂಡಿಗಾಗಿ ಮೂರನೇ ಚೆಂಡು ರಿವರ್ಸ್ ಶಾಟ್ ಕಾಣಬಲ್ಲಂತ ಪ್ರಯತ್ನ ಹಂತಲ್ಲಿ ಬೀಚು ಚೇತ್ರಕ್ಕೆ ನಡೆಸಿದ್ರು. ಅವಳಿ ಓಟಗಳಿಗೆ ಅವಕಾಶಗಳು ಬರ್ತವೆ. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ಮೊತ್ತ 30ಕ್ಕೆ ತಲುಪ್ತಾ ಇದೆ. 30ಕ್ಕೆ ಇದು ಅಂತಿಮ 9 ಎಸೆತ 13ರ ಅವಶ್ಯಕತೆ. 9ಕ್ಕೆ 13. ಒಂದು ಚಾಲ್ತಿಯ 4ನೇ ಚೆಂಡಿಗಾಗಿ ಚಾಲ್ತಿಯ 4ನೇ ಚೆಂಡು ಸುಮಿತ್ ರಾಮಶಿತ್ ಅವರು ಹೊಡೆದವನ್ನು ದಾಖಲಿಸಿದ್ರು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದ್ದಾರೆ. ಮೊತ್ತ 31. ಅಂತಿಮ 8 ಎಸೆತ 12ರ ಅವಶ್ಯಕತೆ. 2 ಸಿಕ್ಸರ್ಗಳು ಸುಲಭ ಲೆಕ್ಕಾಚಾರದ ಪಂದ್ಯ. ಅದು ತಪ್ಪಿದ್ರೆ 3 ಬೌಂಡ್ರಿ. ಐದನೇ ಚೆಂಡು ಬಹಳಷ್ಟು ಕಲಾತ್ಮಕ ಶೈಲಿ ಹೊಡೆತವನ್ನು ದಾಖಲಿಸಿದ್ರು. ಶ್ರೀಮಾನ ಕೈಜಲ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣ ಜಮಾವಣೆ ಮಾಡಿಕೊಂಡ್ರು. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತದಾಳ. ಮೊತ್ತ ಇವಾಗ 33. ಅಂತಿಮ 1 ಎಸೆ ಬಾಕಿಕೊಳ್ತಾ 5ನೇ ಓವರ್ ಚಾಲ್ತಿಯಲ್ಲಿ 7 ಎಸೆತ 10ರ ಅವಶ್ಯಕತೆ. 1 ಸಿಕ್ಸರ್ 1 ಬೌಂಡ್ರಿ. ಸುಲಭ ಲೆಕ್ಕಾಚಾರದ ಪಂದ್ಯ ಅಗಸ್ತ್ಯ ಬ್ರಿಗೇಡಿನ ಜಯಕ್ಕಾಗಿ. ಅಂತಿಮ ಚೆಂಡು ಬಹಳ ಉತ್ತಮವಾದ ಹೊಡೆತವನ್ನು ದಾಖಲಿಸಿದ್ರು. ಸ್ಟ್ರೈಕ್ ನ ಪ್ರಯತ್ನಗಳು ಯಶಸ್ಸಾಗಿ ಪಡೆದುಕೊಳ್ತಾ ಇರ್ತಕ್ಕಂಥ ತಂಡ ಇವಾಗ ಅಂತಿಮ ಚೆಂಡಿಗೆ 1 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮುಖಾಂತರ ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5. ತಂಡದ ಮೊತ್ತ 34ಕ್ಕೆ 5. ಅಂತಿಮ 6 ಎಸೆತ 9ರ ಅವಶ್ಯಕತೆ. ಅಂತಿಮ 6 ಚೆಂಡುಗಳ ಜವಾಬ್ದಾರಿಗಾಗಿ ಹೊಸ ಬೌಲರ್ ಪ್ರಜ್ವಲ್ ಪರಿಚಯ ಮಾಡಿಕೊಡ್ತಾ ಇದೆ. 6 ಎಸೆತ ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. ಪಂದ್ಯ ಟೈ ಆಗಲಿ ಸೂಪರ್ ಓವರ್ ಎಂಬ ಸೂಚನೆಗಳನ್ನು ಸಂಘಟಕರು ರವಾನಿಸ್ತಾ ಇದ್ದಾರೆ. 6 ಎಸೆತ 9 ಓಟಗಳು ಬರಬೇಕಾಗಿದೆ ಅಗಸ್ತ್ಯ ಬ್ರಿಗೇಡಿನ ಜಯಕ್ಕಾಗಿ.
ಪ್ರಜ್ವಲ್ ಮೊದಲ ಚೆಂಡು ಅತಿಕ್ರಮಣದ ಸೂಚನೆ ರವಾನಿಸಿದ್ರು, ವೈಟ್ ಬಾಲ್. ಎಷ್ಟು ಸೋಟುಗಳಿರುವಾಗ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. 6 ಎಸೆತ 8ರ ಅವಶ್ಯಕತೆ. ಎಸೆದ ಮೊದಲ ಚೆಂಡು ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಳ್ಕೊಳ್ಳುತ್ತಾ ಇದೆ. ಲೆಗ್ ವೈಸ್ ಮುಖಾಂತರವಾಗಿ ಒಂದೆರಡ ಪೂರೈಕೆಯನ್ನು ಮಾಡಿಕೊಂಡು ತಂಡ ಮತ್ತೆ ಇವಾಗ 36ಕ್ಕೆ 5 ಅಂತಿಮ 5 ಎಸೆತ 7 ಓಟಗಳು ಬರಬೇಕಾಗಿದೆ. ಎರಡನೇ ಚೆಂಡು ಸುಮಿತ್ ಹೊಡೆದ ಕೆಳಗಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಒಂದೋಟ ಅವಳಿ ಹೊಡೆದ ಪ್ರಯತ್ನ ಕ್ಷೇತ್ರಕ್ಷರ ಮುಂಚಿತವಾಗಿ ಅವಳಿ ಹೊಡೆದ ಪೂರೈಕೆಯನ್ನು ಮಾಡಿಕೊಂಡ್ರು. ಅಂಕಿಅಂಶ ಪಟ್ಟಿ ಇವಾಗ 38ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಎಸೆತ 5 ಓಟದ ಅವಶ್ಯಕತೆ. 4ಕ್ಕೆ 5. ಪ್ರಜ್ವಲ್ ಚಾಲ್ಸಿಯ 3ನೇ ಚೆಂಡಿಗಾಗಿ ಶೀಘ್ರದಲ್ಲಿ ಪಂದ್ಯ ಮುಂದುವರಿಬೇಕು. ಸದಾ ಚೆಂಡು ಕೆಳಗಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಂತಿಮ ಹಂತದಲ್ಲಿ ಸುಮಿತ್ ಹುದರ್ ಆಘಾತವನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ ಹುದರ್ ಆಘಾತವನ್ನು ಕಂಡ ತಂಡಕ್ಕೆ ಬಹಳಷ್ಟು ಒಂದು ಅತ್ಯುತ್ತಮ ರೀತಿ ಆಟವನ್ನು ಆಡಿದಂತ ಆಟಗಾರ ಸುಮಿತ್ ಇವಾಗ ಪೈರಿನ ವಾಪಸಾತಿಯಾದ್ರು. ಅಂಕಿಅಂಶ ಪಟ್ಟಿ ಇವಾಗ ತಂಡ ಮೊತ್ತ 38ಕ್ಕೆ 6. ಹೊಸ ಆಟಗಾರ ಮನೀಶ್ ಎಂಟ್ರನ್ನು ಪಡ್ಕೊಳ್ಳುತ್ತಾ ಇದೆ. ಅಂತಿಮ 3 ಎಸೆತ 5ರ ಅವಶ್ಯಕತೆ. ಗೆಲ್ಲಲೇಬೇಕಾದ ಅನಿವಾರ್ಯತೆ ಪಂದ್ಯ ಇವಾಗ ಬಹಳಷ್ಟು ರೋಚಕ ಹಾದಿಯನ್ನು ಪಡ್ಕೊಳ್ಳುತ್ತಾ ಇದೆ. ಅಂತಿಮ 3 ಎಸೆತ 5 ಓಟದ ಅವಶ್ಯಕತೆ ಅಗಸ್ತ್ಯ ಬ್ರಿಗೇಡಿನ ಜಯಕ್ಕಾಗಿ. ಮನೀಶ್ ಗಸ್ತದ ಚೆಂಡು ಬಾಠಿತ ಬರೆದ ಹೊಡೆತ ಬಾರಿ ಮನೀಶ್ ಖಾತ ಆರಂಭಿಸಿದ್ರು. 1 ಹೆಚ್ಚಿರ್ತದೆ 39. 2 ಎಸೆತ 4 ಓಟಗಳು ಬರಬೇಕಾಗಿದೆ. ಪಂದ್ಯ ಸಮಬಲಗೊಂಡಲ್ಲಿ ಸೂಪರ್ ಓವರ್ಗೆ ಜಾರ್ತಾ ಇದೆ. 2ಕ್ಕೆ 4. ಶಾಟಾಗಿ ಬಿದ್ದ ಚೆಂಡು ಹೈ ಲಾಫ್ಟ್ ಶಾಟ್ ಬಾರಿ ಮತ್ತೊಂದು ಹುದಾರಿ ಆಘಾತವನ್ನು ಕಾಣ್ತಾ ಇದೆ. ನಿರೀಕ್ಷೆಯ ಹೊಡೆತಗಳು ಬರ್ತಾ ಇಲ್ಲ ಈ ಹಂತದಲ್ಲಿ. ಅಂತಿಮ 1 ಎಸೆತ 4 ಓಟದ ಅವಶ್ಯಕತೆ. 1ಕ್ಕೆ 4. ಪಾಟ್ನಾ ಪ್ರೀಮಿಯರ್ ಲೀಗ್ ಅಲ್ಲಿ ಪಾರುಪತ್ಯವನ್ನು ಸಾಧಿಸ್ತಾ ಇರ್ತಕ್ಕಂಥ ತಂಡ ಅಗಸ್ತ್ಯ ಬ್ರಿಗೇಡ್ ಇವಾಗ ಅಂತಿಮ 1 ಎಸೆತ 4 ಓಟಗಳು ಬರಬೇಕಾಗಿದೆ. ಹೊಸ ಆಟಗಾರ ಶೈಲು
ಆಗಸ್ಟ್ ಬ್ರಿಗೇಡಿನ ಜವಾಬ್ದಾರಿ ಇವಾಗ ಶೈಲು ಹೆಗಲ ಮೇಲೆ ಇಡ್ತಾ ಇದೆ. ಅಂತಿಮ ಒಂದು ಎಸೆತ, 4 ಓಟಗಳು ಬರಬೇಕಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಬೌಂಡರಿ ಸಿಕ್ಸರ್ ದಾಖಲಿಸಬಲ್ಲಂತ ಸಾಮರ್ಥ್ಯದ ಶೈಲು ಇವಾಗ ಅಂತಿಮ ಚೆಂಡಿಗಾಗಿ ಶೈಗಳು ಪಡ್ಕೊಳ್ತಾ ಇದ್ದಾರೆ. ಶೈಲುಗೆ ಸತ ಚೆಂಡು, ಓಟಗಳು ಬರ್ತಾ ಇಲ್ಲ. ತಾಣಕಾಂತವಾಗಿ ಯಾವ ಸ್ಟ್ರೈಕರ್ಸ್ ಪಂದ್ಯಾಟವನ್ನು ಜಯಿಸಿದ್ದಾರೆ. ತಮಗೆ ಅಭಿನಂದನೆ ಸಲ್ಲಿಸದ ರೀತಿಯಾಗಿ ಧನ್ಯವಾದಗಳು. ಅಗಸ್ತ್ಯ ಬ್ರಿಗೇಡ್ ನಾಟಕದ ಪಟ್ನಾ ಪ್ರೀಮಿಯರ್ ಲೀಗ್ 2024ರ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಅಲ್ಲಿ ಮುಂದಿನ ಪಂದ್ಯಾಟ ಬ್ರದರ್ಸ್ ಎ ಮತ್ತು ಬಿ ತಂಡಕ್ಕೆ ಪಂದ್ಯಾಟ ನಡೆಸಿದ ಟಾಸ್ ದಾಖಲಿಸಿಕೊಳ್ಳದ ತಂಡ ಕ್ಷೇತ್ರಕ್ಷಣೆ ಆಯ್ದುಕೊಂಡಿದೆ. ಶಿಪ್ರಗದಲ್ಲಿ ಕ್ಷೇತ್ರಕ್ಷಣೆ ಇಳಿಯಬೇಕು. 4 ಓವರ್ಗಳ ಪಂದ್ಯಾಟ. ಅಲ್ಲಿ ಊಟ ಮಾಡಲು ಬಾಕಿ ಇರುವಂತವರು ಆದಷ್ಟು ಬೇಗ ತಮ್ಮ ಊಟದ ಪ್ರಕ್ರಿಯೆ ಮುಗಿಸಿಕೊಳ್ಳಿ. ಅಲ್ಲಿ ಕೌಂಟರ್ ಕ್ಲೋಸ್ ಮಾಡ್ತಾರೆ, ದಯವಿಟ್ಟು ಗಮನಿಸಿ. ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರವೇಶಿ ಎಂಎಸ್ ಸ್ಟ್ರೈಕರ್ಸ್ನ ಪರವಾಗಿ ಅತ್ಯುತ್ತಮ ರೀತಿಯ ಸ್ಥಳಗಳನ್ನು ತೋರ್ಪಡಿಸಿದ ಬೌಲರ್ ಕೂಡ ನಿಖಿಲ್ ವೇದಿಕೆ ಬಂದು ಡಿಎನ್ಎ ಫ್ಯಾಷನ್ ಕೂಡ ಮಾಡುವಂತಹ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುವುದಾಗಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಊಟ ಮಾಡಲು ಬಾಕಿ ಇರುವಂತವರು ಶಿಪ್ರಗತಿಯಲ್ಲಿ ತೆರಳಬೇಕು. ಅಲ್ಲಿ ಮುಂದಿನ ಪಂದ್ಯಾಟ ವಿಭಾಗದ ಕಿರಿಯ ಆಟಗಾರರಿಗೊಂದು ಅವಕಾಶ ಮಾಡಿಕೊಡ್ತಾ ಇದೆ ಬ್ರದರ್ಸ್ ಎ ಮತ್ತು ಬಿ. ಅಲ್ಲಿ ನಿಖಿಲ್ ವೇದಿಕೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು. ಈ ಒಂದು ಡಿಎನ್ಎ ಫ್ಯಾಷನ್ ಕೂಡ ಮಾಡುವಂತಹ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ವಿನೋದ್ ಕಾಂಚನ್ ಅವರು ಕೊಟ್ಟು ಗೌರವಿಸುವುದಾಗಿ ಕೇಳಿಕೊಳ್ತಾರೆ. ನಿಖಿಲ್ ವೇದಿಕೆ ಬಂದು ವಿನೋದ್ ಕಾಂಚನ್ ಅವರ ಮುಖಾಂತರವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು.
ಪಟ್ನಾ ಪ್ರೀಮಿಯರ್ ಲೀಗ್ 2024 ಸೀಸನ್ 5 ಮಕ್ಕಳ ಆಟ ನಮ್ಮ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಹಾಗೆ ನಮ್ಮ ಒಂದು ಮಕ್ಕಳಿಗಾಗಿ ಒಂದು ಪಂದ್ಯಾಕೂಟವನ್ನ ಏರ್ಪಡಿಸಿದ್ದಾರೆ ಬ್ರದರ್ಸ್ ಯುವಕ ಮಂಡಲ. ಬ್ರದರ್ಸ್ ಎ ಮತ್ತೆ ಬ್ರದರ್ಸ್ ಬಿ ತಂಡ ಈಗ ನಾನು ಚಿಮುಗೆಯನ್ನ ಜಯಿಸಿ ಬ್ರದರ್ಸ್ ಬಿ ತಂಡ ಈಗ ಬ್ಯಾಟಿಂಗ್ ಮಾಡ್ತಾ ಇದೆ. ಮೊದಲ ಓವರ್ ಅನ್ನ ಎಸೆಯಲು ಈಗಾಗಲೇ ಗ್ಯಾನ್ ರವರು ನಿಭಾಯಿಸುವ ದಾಂಡಿಗ ಪ್ರಜ್ವಲ್ ರವರು ಎಸೆತಗಾರ. ಈಗ ಪ್ರಥಮ ಓವರಿನ ಪ್ರಸ್ತುತ ಚೆಂಡಿಗೆ ಈಗ ಉತ್ತಮವಾದ ಎಸೆತ, ನೆಗೆತ ಕಂಡಂತ ಎಸೆತ, ಯಾವುದೇ ರನ್ ಇಲ್ಲ, ಚುಕ್ಕಿ ಎಸೆತ. ಪ್ರಜ್ವಲ್ ನವರು ಉತ್ತಮ ಒಂದು ಎಸೆತಗಾರಿಕೆಯನ್ನ ತೋರ್ಪಡಿಸಿದ್ದಾರೆ. ಈಗ ದ್ವಿತೀಯ ಬಾರಿಗೆ ಫುಲ್ ಟಾಸ್ ಎಸೆತ, ರನ್ಗಾಗಿ ರನ್ ಔಟ್ಗೆ ಚಾನ್ಸ್ ಇತ್ತು, ಆದ್ರೆ ವಿಕೆಟ್ ಕೀಪರ್ ಯಾವುದೇ ರನ್ ಇಲ್ಲ. ಒಂದು ರನ್, ಒಂದು ಬ್ರದರ್ಸ್ ಬಿ ತಂಡ ಉತ್ತಮವಾದ ಎಸೆತ, ಯಾವುದೇ ರನ್ ಇಲ್ಲ. ಇನ್ನೊಮ್ಮೆ ಚುಕ್ಕಿ ಎಸೆತ, ತಂಡದ ಮೊತ್ತ ಒಂದು, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಯಾವುದೇ ರನ್ ಅನ್ನ ಜೋಡಿಸುವಲ್ಲಿ ಯಶಸ್ವಿ ಆಗ್ಲಿಲ್ಲ ಇಷ್ಟರವರೆಗೆ. ಫುಲ್ ಟಾಸ್ ಎಸೆತ ಮಿಸ್ ಫೀಲ್ಡ್ ಮಾಡಿದ್ದಾರೆ ಫೀಲ್ಡರ್. ಈಗಾಗಲೇ ಒಂದು, ಇನ್ನೊಂದು, ಎರಡು ರನ್ ಅನ್ನ ತಮ್ಮ ತಂಡಕ್ಕೆ ಗೈಸಿದ್ದಾರೆ. ಗಗನ್ ರವರು ಎರಡು ರನ್ ಅನ್ನ ಗೆಲ್ಲಿಸಿದ್ದಾರೆ. ಈಗ ಪುನಃ ಉತ್ತಮವಾದ ಎಸೆತ, ಉತ್ತಮವಾದ ದಾಂಡಿನ ಪ್ರದರ್ಶನ, ಸೀಮಾ ರೇಖೆಯನ್ನ ದಾಟ್ತಾ ಇದೆ. 4 ರನ್, ಬೌಂಡ್ರಿ, ಫಾಸ್ಟ್ ಬೌಂಡ್ರಿ. ಲಾಸ್ಟ್ ಬಾಲ್, 1 more to go. ಪ್ರಜ್ವಲ್ ರವರ ಕೊನೆಯ ಎಸೆತ, ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ ಗಗನ್ ರವರು. ಮೊದಲ ಓವರ ಮುಕ್ತಾಯದಲ್ಲಿ ಬ್ರದರ್ಸ್ ಬಿ ತಂಡ 6 ಅಂಕಗಳನ್ನ, 6 ರನ್ ಅನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಈ ಮಕ್ಕಳ ಪಂದ್ಯಾಕೂಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ 500 ರೂಪಾಯಿಯನ್ನ ವಿನೋದ್ ಕಾಂಚನ್ ರವರು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಪಂದ್ಯಾಕೂಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ 500 ರೂಪಾಯಿ ವಿನೋದ್ ಕಾಂಚನ್ ಇವರು ಘೋಷಣೆಯನ್ನ ಮಾಡಿದ್ದಾರೆ. ಧನ್ಯವಾದಗಳು ವಿನೋದ್ ರವರೇ. ಚಿರಂತನ್ ದ್ವಿತೀಯ ಸ್ಥಾನ ಸೇರ್ತಾರೆ. ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ದಂಡನೆ.
ಸೀಮಾ ರೇಖೆಯನ್ನು ದಾಟಲ್ಪಡುತ್ತಿದೆ. ಚೆಂಡು ಬೌಂಡರಿ. ಕೃತಿನ್ ಅವರ ಬ್ಯಾಟ್ ನಿಂದ ಬಂತು ನೋಡಿ ಒಂದು ಬೌಂಡರಿ. ಉತ್ತಮವಾದ ಬೌಂಡರಿಯೊಂದಿಗೆ ತಂಡದ ಮೊತ್ತ 10. ತೃತೀಯ ಚೆಂಡು ಚಿರಂತನ್ ಟು ಕೃತಿನ್. ಉತ್ತಮವಾದ ದಂಡನೆ. ಅವಲಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 12. ಚಿರಂತನ್ ಅವರು ಚತುರ್ಥ ಚೆಂಡಿಗಾಗಿ ತಯಾರಿ. ಉತ್ತಮವಾದ ಎಸೆತ. ಚುಕ್ಕಿ ಚೆಂಡು ಮೂಡಿ ವಾರೆ ಚೆಂಡು. ಕೃತಿನ್ ರವರ ಉತ್ತಮವಾದ ಹಿಡಿತ. ಸೀಮಾ ರೇಖೆಯನ್ನು ದಾಟಲ್ಪಡುತ್ತಿದೆ ನೋಡಿ. ಚೆಂಡು ಬಂತು ನೋಡಿ ಬಿರುಸಿನ ಬೌಂಡರಿ. ಕೃತಿನ್ ರವರ ದಂಡಿನಿಂದ ಬಂತು ನೋಡಿ ಒಂದು ಬಿರುಸಿನ ಬೌಂಡರಿ. ಕೃತಿನ್ ಅವರ ಬೌಂಡರಿಯೊಂದಿಗೆ ತಂಡದ ಮೊತ್ತ 17. ಕೊನೆ ಚೆಂಡನ್ನು ಎಸೆದರೆ ಚಿರಂತನ್ ಟು ಕೃತಿನ್. ಉತ್ತಮವಾದ ದಂಡನೆ. ಬೌಂಡರಿ ಬಂತು ನೋಡಿ ಚಿರಂತನ್ ಅವರ ದಂಡಿನಿಂದ. ಕೃತಿನ್ ಅವರ ದಂಡಿನ ಬೌಂಡರಿಯೊಂದಿಗೆ ತಂಡದ ಮೊತ್ತ 21ಕ್ಕೆ ಸೇರ್ಪಡೆಯಾಗುತ್ತಿದೆ ನೋಡಿ. ಕೊನೆ ಚೆಂಡಿಯಾಗಿ ತಯಾರಿ. ಚಿರಂತನ್ ಟು ಕೃತಿನ್. ಉತ್ತಮವಾದ ಚೆಂಡು. ಡಾಟ್ ಅಂಡ್ ಡೆಲಿವರಿ. ಪೃಥ್ವಿಕ್ ರಘುರು ಎಲೆಯ ಕಮೆಂಟೇಟರ್ ಪೃಥ್ವಿಕ್ ಇವರಿಗೆ ಒಂದು ಚಪ್ಪಾಳೆಯನ್ನ ಎಲ್ಲರೂ ನೀಡಬೇಕು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಮೆಂಟೇಟರ್ ಇದ್ದಾರೆ. The new bowler is again bowling again is the second over. The strike and batsman is Gagan. Gagan scored 6 runs for his team. Now Gyan bowling second over. The crossing the umpire from the Yashpal Kanchani and full toss delivery. Batsman played reverse sweep straight down the ground for a single. One more run to the additional. To the score moves on to 22nd. Kritin has playing a striking batsman. Is a son of Kiran Sal and one of the big hitter of the cricket ball. He is played for Mangalore 11 Brothers Sports Club previously. So we heartily welcome one of the legend of the cricket, Riaz Diamond. He is I heartily welcome on stage. Welcome on the commentary box. He also best commentator also. The one more run addition to the total. Score moves on to 23. The Gagan striking batsman. The one more delivery batsman played safely to the mid-on region for a single. One more run addition to the total. Score moves on to 24. Again bowling very well. This is a windy side. The Kritin played a very good the river sweep straight to the boundary. What a shot, what a shot. The Kritin is played Mangalore zone for 114 a season ball cricket. He is experienced in his age compared to other child. The short delivery in this air is a chance of a catch, but the fielder not able to gather it. Wow, 2-run addition to the total. The ball, the one more delivery remaining is a Gans over.
Yakriti in learning cricket under off the Dinesh Karkera is a legendary cricketer and a coach of Mangalore. The throw, one more run conceded. So the completion of 3 overs, the score moves on to 31. We invite Mr. Riaz Diamond for continue the commentary. He can commentate in different language, in Tulu, in Malayalam, in Hindi, in English, in Kannada. If you know anything, you can ask him in other language also. So I see he's a best humble cricket player and best human being. He's a Riaz. I welcome him for a commentary. धन्यवाद। काफी अच्छी कमेंट्री सुना है जो पहले मैं उनके लिए स्वागत कर रही है। उसकी वजह से पटना प्रीमियर लीग 2024 की छोटी पुरानी खिलाड़ी का क्रिकेट देखने के लिए हमको मौका मिला, जो सी मैदान उल्लाल जो काफी अच्छी क्रिकेट टूर्नामेंट है चल रही है। और एमएस और इस मैच के बाद अगले मैच खेला जाएगा। एमएस क्रिकेटर्स के कप्तान और अग्नि की कप्तान और दोनों टीम के कप्तान जल्द से जल्द कमेंटेटर बॉक्स में ध्यान दीजिए। और विनोद काफी अच्छी कमेंटेटर है। मैं कहना चाहता विनोद नहीं है, उन्होंने सुनील गावस्कर है जो भारत का अच्छी कमेंट्री सुना रही है। और लगातार पुरानी खिलाड़ी का मैच चल रही है और धनुष नए खिलाड़ी उतरते हुए चौथी ओवर कोटे की चल रही है। रन की संख्या धीरे धीरे बढ़ रही है। 31 रन बन चुकी है, लगातार 2 विकेट की नुकसान और गेंदबाजी डालने के लिए तैयार। जोरवाले से आदित्य जो कि बॉलिंग मार्क राइट आर्म ओवर द विकेट। जोरवाले से आ रही है गेंद लंबी सब लेकर अंपायर की पार निकल कर गेंदबाजी डालने के लिए तैयार। पटना प्रीमियर लीग काफी अच्छी क्रिकेट है। मैं कहना चाहता हूँ आईपीएल के बाद और एक बड़ा मैच है उल्लाल का। इस बीच लेफ्ट आर्म ओवर द विकेट के बीच अच्छी गेंद ऊंच उठाने के लिए कोशिश अब सबकी थोड़ी बार गई थी। वाइड बॉल का करार इशारा करता हुआ अंपायर के द्वारा। और रनों की संख्या आगे आने बढ़ते हुए 32 रन बन चुकी है। और अच्छी अंपायर है हमारा साथ में हरीश पटेल और जया जो हमारा साथ में बड़ा अंपायर है। स्टीव बकनर और डेविड सपाट जो काफी अच्छी अंपायर है सुध खेल रहेगा। आज पटना प्रीमियर लीग 2024 के इस मैच का अंपायरिंग करने के लिए आ गई है। उनके लिए मैं पहले स्वागत कर रही है। मैं हरीश पटेल का कम से कम 20 साल से देख रही है, अच्छी अंपायर है और कम से कम 30 साल से अंपायरिंग कर रही है उन्होंने और काफी अच्छी अंपायर है। कर्नाटक और केरला यहाँ पर पार्टनरशिप में 2 अंपायर है। यहाँ पर इस मैदान पर अंपायरिंग कार्य निर्वह लेते हुए उनके लिए मैं स्वागत कर रही है। लेफ्ट आर्म ओवर द विकेट इस गेम को उठाते हुए एमसी 10 का अलग बाउंड्री लाइन पर 1 रन आसान से ले चुके खिलाड़ी एसपल सीनियर जो काफी अच्छी क्रिकेटर्स था। उन्होंने पहले ब्रदर्स और मारुति क्रिकेटर्स में खेलते हुए उन्होंने मर गया, जो उनके लिए मैं काफी अच्छी ध्यान रखेगा। और एसपल सीनियर और जूनियर हमारा साथ में है जो उनके लिए मैं याद करेगा। एसपल जूनियर भी एक अच्छी खिलाड़ी है जो पहले कम से 40 साल से 2 नाम है उल्लाल का। मारुति युवका मंडला रजिस्टर्ड और मारुति क्रिकेटर्स उल्लाल काफी अच्छी नाम है। सोशल वर्क भी ज्यादा है मारुति क्रिकेटर्स के लिए। अभी उसके बाद और एक टीम है ब्रदर्स क्रिकेटर्स मगवीरा। उसके बाद 2020 के बाद और मगवीरा 11 बन चुकी है टीम, काफी अच्छी टीम है। और इस गेम को उठाने के लिए कोशिश की एमसी 10 का अलग पर ड्राइव करते हुए खिलाड़ी 1 रन आसान से ले चुके हैं और काफी अच्छी रन बन चुकी है। खिलाड़ी 2 रन आसान से यहाँ पर उठा चुकी है। रनों की से धीरे धीरे बढ़ते हुए 38 रन बन चुके हैं, लगातार 2 विकेट के नुकसान। आखिरी ये गेंद बचा रही है इस ओवर का। और इस बीच राइट आर्म ओवर द विकेट और गेंदबाजी जोर वाले आ रही है। लेफ्ट आर्म ऑन द विकेट लक्ष्य की थोड़ी बाज आ रही है गेंद और गेंद को वाइड बॉल का करार इशारा करता हुआ अंपायर ने अतिरिक्त रूप से रन मिला है। रनों की संख्या धीरे धीरे बढ़ रही है, 39 रन बन चुकी है
और 2 विकेट की नुकसान है। इस बीच इस ओवर की आखिरी गेंद लंबी स्टंप लेकर लेफ्ट हैंड ऑन द विकेट के खिलाफ फुल टॉस गेंद और गेम को गली तारमैन की पहली स्लीपर फील्डर नहीं है, अगले थर्ड स्लीपर गई थी गेंद, एक दूसरे रन के लिए दौड़ने के लिए कोशिश और 2 रन आसानी से ले चुकी है। 4 ओवर की समाप्ति के बाद रनों की संख्या धीरे धीरे बढ़ रही है। 41 बन चुकी है, लगातार 1 विकेट के नुकसान। 41 फॉर द लॉस ऑफ 1 विकेट। 4 ಓವರ್ ದ ಮ್ಯಾಚ್ ಕಂಪ್ಲೀಟ್. 4 ಓವರ್ ದ ಮ್ಯಾಚ್ ಬಾರಿ ಪೊರ್ಲು ಕಂಡ ದಿನ ಪಟ್ನಾ ಪ್ರೀಮಿಯರ್ ಲೀಗ್ ಪೊರ್ಲು ಕಂಡ ದಿನ ಬಂಡಿನ ಬಾರಿ ಶೋಕದ ಮ್ಯಾಚ್ ಮಲ್ಪನಂಚಿನ ಒಂಜಿ ಸಂಸ್ಥೆ ಆದುಕೊಂಡು ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಅಗ್ನಿ ಕ್ರಿಕೆಟರ್ಸ್ ಮತ್ತು ಎಂಎಸ್ ತಂಡ, ಈ ತಂಡಗಳಿಗೆ ಸಮಯ ಬಹಳಷ್ಟು ಕಮ್ಮಿ ಇದೆ, ಆದಷ್ಟು ಬೇಗನೆ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಹುಶಃ ಮಾರುತಿ ಕ್ರಿಕೆಟರ್ಸ್ ಉಲ್ಲಾಲ ಇತಿಹಾಸ ಪ್ರಸಿದ್ಧ ಪಡೆದಂತ ಒಂದು ತಂಡ. ಅದೇ ರೀತಿ ಈ ಟೂರ್ನಮೆಂಟ್ ಅನ್ನ ನಡೆಸಿಕೊಂಡು ಬರ್ತಾ ಇದೆ ಬ್ರದರ್ಸ್ ಯುವಕ ಮಂಡಲ ರಿಜಿಸ್ಟರ್ಡ್ ಮೊಗವೀರ ಪಟ್ನಾ. ಹೊಸ ಬ್ರದರ್ಸ್ ನ ಬಹಳಷ್ಟು ಇತಿಹಾಸಗಳಿದೆ, ಬಹಳಷ್ಟು ಆಟಗಾರರು ಕೊಂಡಿದ್ದಂತ ಒಂದು ಸಂಸ್ಥೆಯಾಗಿದೆ ಬ್ರದರ್ಸ್ ಯುವಕ ಮಂಡಲ ತಂಡ. ಅತ್ಯುತ್ತಮ ಒಂದು ಕಾಲದಲ್ಲಿ ಉಲ್ಲಾಲದಲ್ಲಿ ಬಹಳಷ್ಟು ಹೆಸರು ಪಡೆದುಕೊಂಡಿದೆ. ಬಹುಶಃ ಈ ರೀತಿಯ ಒಂದು ಸಂಸ್ಥೆ ಅಂದ್ರೆ ಅದರಲ್ಲಿ 2 ಸಂಸ್ಥೆ ಬಹಳ ಅತ್ಯುತ್ತಮವಾಗಿದೆ. ಒಂದು ಮಾರುತಿ ಕ್ರಿಕೆಟರ್ಸ್, ತದನಂತರದ ಒಂದು ಮೊಗವೀರ ಪಟ್ಟಣದಲ್ಲಿ ಹೆಸರು ಪಡೆದಂತ ಮತ್ತೊಂದು ತಂಡವಾಗಿದ್ದು ಬ್ರದರ್ಸ್ ಯುವಕ ಮಂಡಲ. ಇವರೊಂದು ಬ್ರದರ್ಸ್ ಕ್ರಿಕೆಟರ್ಸ್ ತಂಡಗೊಂಡಿತ್ತು. ಇವರನ್ನ ಇಲ್ಲ ಅಶ್ವಥ್ ಪುತ್ರನ್ ಅಂದ್ರೆ ಬಹುಶಃ ನೀವೆಲ್ಲರೂ ನೆನಪಿಸಬೇಕು. ಅಶ್ವಥ್ ಪುತ್ರನ್ ಒಬ್ಬ ಪ್ರಾಮಾಣಿಕ ನಿಯತ್ತಿನ ವ್ಯಕ್ತಿ. ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಉಲ್ಲಾಲದ ಹೆಸರು ಮೂಲೆ ಮೂಲೆಗೆ ತಲುಪಿಸಿದಂತ ಏಕೈಕ ಆಟಗಾರ ಅಂದರೆ ಅವರು ಅಶ್ವಥ್ ಪುತ್ರನಾಗಿದ್ದಾರೆ. ಅವರನ್ನ ನಾವು ಖಂಡಿತವಾಗಿ ನೆನಪಿಸಲೇಬೇಕು. ಬಹುಶಃ ಅವರ ಒಂದು ನಡತೆ ನೋಡುವುದಾದ್ರೆ ಇವತ್ತಿನ ಅಲ್ಪ ಸ್ವಲ್ಪ ಮಕ್ಕಳಿಗೆ ಅವರ ವಿಚಾರ ಗೊತ್ತಿರುವುದಿಲ್ಲ. ಆದುದರಿಂದ ನನ್ನ ಪ್ರಕಾರ ಕಳೆದ 35 ವರ್ಷದಲ್ಲಿ ಅಶ್ವಥ್ ರವರ ಬಗ್ಗೆ ಹೇಳುವುದಾದ್ರೆ ಬಹಳ ಒಬ್ಬ ನಿಯತ್ತಿನ ಮತ್ತು ಪ್ರಾಮಾಣಿಕ ಮತ್ತು ಕ್ರಿಕೆಟ್ ನಲ್ಲಿ ಗೌರವ ಕೊಡುವಂತಹ ವ್ಯಕ್ತಿ ಅಂದ್ರೆ ಅಶ್ವಥ್. ಇವರನ್ನ ನೆನಪಿಸಿಕೊಂಡು ಮುಂದೆ ನಾನು ವೀಕ್ಷಕ ವಿವರಣೆಯನ್ನ ಬದಲಾಯಿಸ್ತಾ ಇದ್ದೇನೆ. ಅದನ್ನು ಕೂಡ ಯಶಸ್ಸಿನ ಒಂದು ಸಂಸ್ಥೆಯಾಗಿದೆ ಮೊಗವೀರ ಮಾರುತಿ ಬ್ರದರ್ಸ್ ಮತ್ತು ಇವತ್ತು ನಡೆಯುವಂತಹ ಪಟ್ನಾ ಪ್ರೀಮಿಯರ್ ಲೀಗಿಗೆ ಸ್ವಾಗತವನ್ನು ಕೊಡ್ತಾ ಮುಂದೆ ನಾನು ವಿನೋದ್ ಅಂದ್ರೆ ಅವರು ವಿನೋದ್ ಅರಬಿ ಭಾಷೆಯಲ್ಲಿ ಕೂಡ ಕಮೆಂಟ್ರಿ ಮಾಡ್ತಾರೆ. ವಿನೋದ್ ಅವರ ಬಗ್ಗೆ ಹೇಳುವುದಾದ್ರೆ ಬಹಳಷ್ಟು ಇದೆ. ಭಾರತದ ಜಾವಗಲ್ ಶ್ರೀನಾಥ್ನ ಅತ್ಯುತ್ತಮ ಬೌಲರ್, ಅದೇ ರೀತಿ ಮೊಗವೀರನ ಮತ್ತೊಬ್ಬ ದಾಳಿಗಾರ ಹೊಸ ವಿನೋದ್ ಅವರಿಗೆ ಮುಂದೆ ವೀಕ್ಷಕ ವಿವರಣೆಗೆ ನಾನು ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ಪಂದ್ಯಾಕೂಟಕ್ಕೆ ಬಂದು ನಮಗೆ ಸಹಕರಿಸಿದಂತಹ ಕಮೆಂಟಿಯನ್ನು ನೀಡಿದಂತಹ ರಿಯಾಜ್ ಡೈಮಂಡ್ ಇವರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಗೆ ಆಗಮಿಸಿದಂತಹ ಬಾಲಚಂದ್ರ ಅಮೀನ್, ನಮ್ಮ ಹಲವು ವಿದ್ಯಾರ್ಥಿ ಸಂಘದ ಸದಸ್ಯ, ನಮಗೆ ಎಲ್ಲಾ ವಿಧದಲ್ಲಿಯೂ ಸಹಕಾರವನ್ನು ನೀಡಿದಂತಹ ಬಾಲಚಂದ್ರ ಅಮೀನ್ ಇವರನ್ನ ನಾನು ಈ ಒಂದು ಪಂದ್ಯಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. Again the second innings begins. The target is for brothers A team is 42. The 4 hours match, 24 balls, 43 runs, 42 run is the target. The bowler bowling is Kritin is starting the proceedings. The good shot played to the mid-wicket region for a 4. Fast ball is a 4. Remember, the batsman is a son of late Yashpal Kanchan. You can see the one end. It is the Yashpal Kanchan end. He is the son of Yashpal Kanchan. He is played fast ball boundary. Yashpal Kanchan also is a hard hitter once time. This time, very good ball from the Kirtan. No score has been scored.
The Kirtan, Kritin, third time. Again, good shot, but only a single. Good running between the wicket. Chirantan is have fast legs. Now is non-striking batsman is in a strike. Prajwal is a man who is in a strike. The Kritin, fourth time is over. The good shot played late to a short fine leg for a single. The score moves on to 6. The children's making us proud to organizing this event for children's. We also feeling proud. So Kritin again fifth time. A good shot ball pulled to fine leg for a boundary. Again this Chirantan have talent in his blood. He's playing like his father. He's scoring runs for his team. Now last ball remaining. Chirantan. The completion of a first over. Score. The 10 run now needed. 3 overs, 32 run needed. ನಮ್ಮ ಈ ಪಂದ್ಯಾಕೂಟದ ರೂವಾರಿಯಾಗಿರುವಂತಹ ಶ್ರೀಯುತ ಮೋಹನ್ ಬೆಂಗ್ರೆ ಅವರು ಆಗಮಿಸಿರ್ತಾರೆ. ಅವರಿಗೆ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್, ಬ್ರದರ್ಸ್ ಯುವಕ ಮಂಡಲ, ಮೊಗವೀರ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಿದ್ದೇವೆ. ಶ್ರೀಯುತರನ್ನ ನಮ್ಮ ತಂಡದ ಸದಸ್ಯರುಗಳು ಆತ್ಮೀಯವಾಗಿ ವಿಐಪಿ ವೇದಿಕೆಗೆ ಬರಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇನೆ. ನಮ್ಮ ಒಂದು ಪಂದ್ಯಾಕೂಟದ ಮುಖ್ಯ ರೂವಾರಿಯಾಗಿರುವಂತಹ ಮೋಹನ್ ಬೆಂಗ್ರೆ ಇವರು ನಮ್ಮ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿರ್ತಾರೆ. ಧನ್ಯವಾದಗಳು. No ball, no ball. The second over going on. The Gagan bowling. Chirantan playing reverse sweep, not able to contact. I think this is a free hit, but Chirantan is wasted the free hit. Score still on 12. Now exactly 30 runs required. Chirantan playing region for a covers for a single. One more addition to the total. The Gagan bowling very well. Is not giving a big hits away. So now we have to see Prajwal. This time dot ball, very good bowling from Chirantan. Gagan is bowling very well. He's not giving a run for his team. Again this time a white ball, one extra to the total. The score moves on to 14. 28 runs required for win this match for brothers A team. Again good shot in the air, chance of a catch. The well taken, well judged catch. The Gagan, one more Gagan. The bowler name is Gagan and the fielder who gets the catch, he is also Gagan. So Prajwal, man who out. So 3 more delivery remaining in this over. The new batsman is Tanmay. Tanmay is the son of Ganesh Varna.
We request captains of Agni Warriors and the captain of MS, please come to toss. Please come for toss. The Agni Warriors captain Viraj waiting for you. Please, MS captain Suraj. Good shot. Single run has been scored. So 1 run addition to the total score moves on to $15. So nicely played, a late cut from Chirantan. So again a good run beating the wicket. 2 runs scored. There is a minor collision between batsman and wicket keeper. So completion of the over. The completion of the over. Second over has been completed now. Score is on 17. So required 2 overs, 12 balls remaining. 25 runs required. Exactly 12 runs for over. More than 12. 12.5. 12 balls, 25 runs required. I request MS Captain Suraj, Chetan, okay, Chetan, please ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಮೋಹನ್ ಬೆಂಗ್ರೆ ಅವರು ಈ ಒಂದು ಪಂದ್ಯಾಕೂಟದ ನಾಣ್ಯ ಚಿಮ್ಮುಗೆಯನ್ನ ನೆರವೇರಿಸಿಕೊಡ್ಬೇಕಾಗಿ ಆತ್ಮೀಯರಲ್ಲಿ ವಿನಂತಿಸುತ್ತಿದ್ದೇನೆ. ಮೋಹನ್ ಬೆಂಗ್ರೆ ಅವರು ಎಸೆದಂತ ನಾಣ್ಯ ಅವರ ಊರಿನವರಾದಂತ ಚೇತನ್ ಬೆಂಗ್ರೆ ಅವರ ಜನಿಸಿದ್ದಾರೆ. ಏನೋ ಊರಿನ ಒಂದು ಮಹಿಮೆ. ಚೇತನ್ ಬೆಂಗ್ರೆ ಅವರು ಜಯಿಸಿದ್ದಾರೆ. ಪಂದ್ಯಾಕೂಟದ ಪ್ರಥಮ ಸಿಕ್ಸರ್ ತನ್ಮಯ್ ಗಣೇಶ್, ಸನ್ ಆಫ್ ಗಣೇಶ್ ಸುವರ್ಣ. ತನ್ಮಯ್ರವರು ಪಂದ್ಯಾಕೂಟದ ಪ್ರಥಮ ಸಿಕ್ಸರ್ ಅನ್ನ ಬಾರಿಸಿದ್ದಾರೆ. ಈ ಪಂದ್ಯಾಕೂಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ 500 ರೂಪಾಯಿ ನಮ್ಮ ವಿನೋದ್ ಕಾಂಚನ್ ರವರು ನೀಡಲಿದ್ದಾರೆ. ಮಕ್ಕಳ ಆಟ ನಡೀತಾ ಇದೆ ಈಗ ಸಿ ಗ್ರೌಂಡ್ ಮೈದಾನದಲ್ಲಿ. ಗುಡ್ ಶಾಟ್ ಅಗೈನ್, ವೆಲ್ ಜಡ್ಜ್ ಕ್ಯಾಚ್. ತನ್ಮಯ್ ಇಸ್ ಔಟ್. ಹತ್ತು ಎಸೆತ 19ರ ಗುರಿ. 19 runs required from 10 balls. ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ನಡೆಸುವಂತಹ ಮಕ್ಕಳ ಆಟ. ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ. ನ್ಯೂ ಬ್ಯಾಟ್ಸ್ಮ್ಯಾನ್ ಇನ್ ಜ್ಞಾನ್. Gyan, son of Uday Salyan. Wide ball. One more extra addition to the total score moves on to 24. 18 runs required from last 10 balls. It's not a again wide ball. 17.
10 ಮುಂದೆ 17. 10 ಮುಂದೆ 17. ಒಂದು 6, ಒಂದು ಔಟ್, ಮತ್ತೆ 2 ವೈಡ್. ಏನು ಡಾಟ್ ಆಗ್ಲಿಲ್ಲ. ಓಕೆ ಓಕೆ, ಕರೆಕ್ಷನ್. ಓಕೆ, 9-17. 9-17. 9 ಎಸೆದ ಮುಂದೆ 17 ರನ್ನಿನ ಗುರಿ. ಈಗಾಗಲೇ ಮುಂದಿನ ಕಮೆಂಟೇಟರ್ ಪೃಥ್ವಿಕ್ ಮತ್ತೊಮ್ಮೆ. ಏಳರ ಮುಂದೆ ಬೇಕಾಗಿದೆ 16. ತನುಷ್ ಕೊನೆಯ ಎಸೆಯುತ್ತಾರೆ. ತನುಷ್ ಚಿರಂತನ್ ಉತ್ತಮ ರೀತಿಯ ಅಷ್ಟೇ ಉತ್ತಮವಾದ ದಂಡನೆ. ಆದರೆ ನೋಡಿ ಬೌಂಡರಿ ಸೇವ್ ಮಾಡಿದ್ದಾರೆ ನೋಡಿ ರೀತನವರು. ಸೇವ್ ಮಾಡಿದ್ದಾರೆ ನೋಡಿ, ಉತ್ತಮವಾದ ಕ್ಷೇತ್ರ ರಕ್ಷಣೆ. ಆದರೆ ಅಲ್ಲಿ ನೋಡಿ, ಅಲ್ಲಿ ಫೀಲ್ಡಿಂಗ್ ಅಲ್ಲಿ ಗಡಿಬಿಡಿ, ಎಸ್ತಗಾರಿಗೆ ಅಲ್ಲಿ ಗಡಿಬಿಡಿ, ಅಲ್ಲಿ ನೋಡಿ ನೋಡಿ ಅಲ್ಲಿ ನೋಡಿ ರೀತನವರು ನಿಲ್ಲಿಸಿದ್ದಾರೆ ಬೌಂಡರಿ. ಆದರೆ ಓವರ್ ಥ್ರೋ ಮಾಡಿ ಕೊಟ್ಟಿದ್ದಾರೆ 4 ಓಟ. ನೋಡಿ ಎಂತ ಗಡಿಬಿಡಿ ಬ್ರದರ್ಸ್ ಬಿ ತಂಡದಲ್ಲಿ ಬರುತ್ತಿದೆ ನೋಡಿ. ಎಸ್ದಲ್ಲಿ ಬೇಕಾಗಿದೆ 12. ಎಸೆಯಂತ ಎಸ್ತಗಾರ ಗಗನ್. ಎಸ್ತಂತ ಎಸ್ತಗಾರ ಗಗನ್. ಗಗನ್ ಮೊದಲ ಸ್ಥಾನ ಎಸೆಯುತ್ತಾರೆ. ಗಗನ್ ಟು ಗ್ಯಾನ್. ಪ್ರಥಮ ಎಸೆಯುತ್ತಾರೆ ಗಗನ್. ಉತ್ತಮವಾದ ಎಸೆತ, ಬೋಲ್ಡ್ ಆಗಿದ್ದಾರೆ ನೋಡಿ ಅಲ್ಲಿ ಗ್ಯಾನ್. ಗ್ಯಾನ್ ಅವರ ಉತ್ತರ ಪತನಗೊಳ್ಳುತ್ತಿದೆ ನೋಡಿ. ಇನ್ನು ಬೇಕಾಗಿದೆ 5ರ ಮುಂದೆ 12. ಗ್ಯಾನ್ ಅವರ ಸ್ಥಾನವನ್ನು ತುಂಬಲು ಮತ್ತೊಂದು ಆಟಗಾರ ಆದಿತ್ಯ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಐದರ ಮುಂದೆ ಬೇಕಾಗಿದೆ 12 ಓಟ. ದ್ವಿತೀಯ ಚೆಂಡನ್ನು ಎಸೆಯುತ್ತಾರೆ ಗಗನ್. ಗಗನ್ ಟು ಆದಿತ್ಯ. ಭಾರಿ ಉತ್ತಮವಾದ ಎಸೆತ, ಆದರೆ ವಾರಿ ಚೆಂಡು ಎಂಬ ಘೋಷಣೆ. ಒರೆ ಚೆಂಡು ಬಂತು ನೋಡಿ. 5ರ ಮುಂದೆ ಬೇಕಾಗಿದೆ 11. ಗಗನ ರಸ್ತೆಗಾರಿಗೆ ತಯಾರಿ. ಮತ್ತೆ ಉತ್ತಮವಾದ ಹೊಡೆತ ನೋಡಿ, ಆದರೆ ಉತ್ತಮವಾದ ಸೇವ್ ನಮ್ಮ ಮನ್ವಿತ್ನವರಿಂದ ನೋಡಿ. ಉತ್ತಮವಾದ ಸೇವ್, ಒಂದು 6 ರನ್ ನಿಲ್ಲಿಸಿದ್ದಾರೆ ನೋಡಿ ನಮ್ಮ ಮನ್ವಿತ್ನವರು. ಉತ್ತಮವಾದ ಕ್ಷೇತ್ರ ರಕ್ಷಣೆ ಬೌಂಡ್ರಿ ಲೈನ್ ಅಲ್ಲಿ ನಮ್ಮ ಮನ್ವಿತ್ನವರಿಂದ.
4 ಮಂದಿ ಬೇಕಾಗಿದೆ 9. ಅಲ್ಲಿ ನೋಡಿ ಗಗನವರ ಹಸ್ತಕ್ಕೆ ಆದಿತ್ಯನವರ ಉದ್ದಾರಿಯನ್ನು ನಷ್ಟ ಆಗುತ್ತಿದೆ ನೋಡಿ. ಆದಿತ್ಯನವರ ಬೌಲ್ಡ್ ಆಗಿದ್ದಾರೆ ನೋಡಿ ಆದಿತ್ಯನವರು. 3ಕ್ಕೆ ಬೇಕಾಗಿದೆ 9. ಆದಿತ್ಯ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಪುಷ್ಕರ್. ಪುಷ್ಕರ್ನವರೇ ನೋಡಿ, ಈ ಪಂದ್ಯಕೂಟ ನಿಮ್ಮ ತಂಡ ಜಯಗಳಿಸಬೇಕಾದರೆ ನಿಮ್ಮ ತಂಡಿನಿಂದ ಬರಬೇಕು ಒಂದು ಬಲಿಷ್ಠವಾದ ಸಿಕ್ಸರ್. ಒಂದು ಸಿಕ್ಸರ್ ಬಂದರೆ ನಿಮ್ಮ ತಂಡವನ್ನು ನೀವು ಜಯಬೇರಿಗಾಗಬಹುದು ನೋಡಿ. ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ದಂಡನೆ. 1 ಓಟಕ್ಕೆ ತೃಪ್ತಿ. 2ರ ಮುಂದೆ ಬೇಕಾಗಿದೆ 8. ಗಗನ್ ಪಂಚಮಿ ಎಸೆತವನ್ನು ಎಸೆಯುತ್ತಾರೆ. ಗಗನ್ ಟು ಚಿರಂತನ್. ರಿವರ್ಸ್ ಶಿಪ್ ನೋಡಿ ಕನೆಕ್ಟ್ ಆಗಿದೆ, ಆದರೆ ಕ್ಯಾಚ್ ಅನ್ನು ಕೈ ಚೆಲ್ಲುತ್ತಿದ್ದಾರೆ ಮನ್ವಿತ್ನವರು. 2 ಓಟಕ್ಕೆ ತೃಪ್ತಿಗೊಳ್ಳುತ್ತಿದ್ದಾರೆ ನೋಡಿ. 1ರ ಮುಂದೆ ಬೇಕಾಗಿದೆ 6. ಚಿರಂತನ್ ಅವರೇ, ನಿಮ್ಮ ತಂಡವನ್ನು ನೀವು ಗೆಲ್ಲಿಸಬೇಕಾದರೆ ಷಟ್ಕವನ್ನೇ ಬಾರಿಸಬೇಕು ನೋಡಿ. 1 ಷಟ್ಕ ನಿಮ್ಮ ತಂಡವನ್ನು ಪಂದ್ಯಕೂಟವನ್ನು ಗೆಲ್ಲಿಸಬಹುದು ನೋಡಿ ನೀವು. ಕೊನೆಯ ಚೆಂಡು ಗಗನ್ ಟು ಚಿರಂತನ್. ರಿವರ್ಸ್ ಶಾಟ್ಗೆ ಮನವಿ, ಆದರೆ ಮುಕ್ತಾಯಗೊಂಡಿದೆ ನೋಡಿ ಪಂದ್ಯಕೂಟ. ಬ್ರದರ್ಸ್ ಬೀನೋರ್ ಈ ತಂಡ ಪಂದ್ಯಕೂಟವನ್ನು ಗೆದ್ದುಕೊಂಡು ಇವತ್ತಿನ ಫಸ್ಟ್ ಪ್ರೈಸ್ ಅನ್ನು ಗೆಲ್ಲುತ್ತಿದ್ದಾರೆ ನೋಡಿ ಬ್ರದರ್ಸ್ ಬಿ ತಂಡ. ಚಿರಂತನ್ ಅವರೇ, ನೀವು ಮಾಡಿದ್ದು ಏನು? ಡಾಟ್ ಆಗಿದ್ದೀರಿ ನೋಡಿ. ನಿಮ್ಮ ಪಂದ್ಯಕೂಟ ಸೋಲರ್ ಕಾರಣ ಇದೆ. ಯುವ ಕಮೆಂಟೇಟರ್ ಪೃಥ್ವಿಕ್ ಇವರಿಗೆ ಮಗದೊಮ್ಮೆ ಧನ್ಯವಾದ. ಅದೇ ರೀತಿ ಈ ಮಕ್ಕಳ ಒಂದು ಪಂದ್ಯಾಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೃತಿನ್ ಸಾಲ್ಯಾನ್ 22 ರನ್ನನ್ನ ಬಾರಿಸಿದ್ದಾರೆ. ಕೃತಿನ್ ವೇದಿಕೆ ಕಡೆ ಬಂದು ತಮ್ಮ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಜೊತೆ ನಮ್ಮ ವಿನೋದ್ ಕಾಂಚನ್ ರವರು 500 ರೂಪಾಯಿಯ ಒಂದು ಬಹುಮಾನವನ್ನ ನೀಡಲಿದ್ದಾರೆ. I invite to continue the commentary in English, Mr. Robin. ಈಗಾಗಲೇ ನಡೆದಿರುವಂತಹ ಒಂದು ಪ್ರಥಮ ಬಾರಿಗೆ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿರುವಂತಹ ಬೆಳೆಯುವ ಸಿರಿ ಮೊಳಕೆಯಲ್ಲೇ ನಮ್ಮ ಒಂದು ಯುವ ಕ್ರೀಡಾಪಟುಗಳು ಮಕ್ಕಳ ಒಂದು ಆಟ ಬ್ರದರ್ಸ್ ಎ ಮತ್ತು ಬ್ರದರ್ಸ್ ಬಿ ತಂಡ ನಡುವೆ ಈಗ ನಡೆದಿರುತ್ತದೆ. ಬ್ರದರ್ಸ್ ಬಿ ತಂಡ ಈ ಒಂದು ಪಂದ್ಯಕೂಟವನ್ನ ಜಯಿಸಿರ್ತದೆ. ಅದೇ ರೀತಿ ಪಂದ್ಯಕೂಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಕೃತಿನ್ ಉಳ್ಳಾಲ್ ಇವರು ಕೃತನ್ ಸಾಲ್ಯಾನ್ ಇವರು 22 ರನ್ ಅನ್ನ ಬಾರಿಸಿದ್ದಾರೆ. ಶ್ರೀಯುತರಿಗೆ ಮೋಹನ್ ಬಿಂಗ್ರೆ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಂತ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಮ್ಮ
ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ಬಿನ ನಮ್ಮ ಮಾಜಿ ಗೌರವಾಧ್ಯಕ್ಷರಾಗಿರುವಂತಹ ಶಶಿಧರ್ ಪುತ್ರನವರು, ಅದೇ ರೀತಿ ಬಾಲಚಂದ್ರ ಅಮೀನ್ ರವರು ಕೂಡ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಇವರಿಗೂ ಕೂಡ ಧನ್ಯವಾದ. ಅದೇ ರೀತಿ ಪ್ರಶಸ್ತಿಯನ್ನು ನೀಡಿದಂತಹ ಮೋಹನ್ ಬಿಂಗ್ರೆ ಅವರಿಗೂ ನಾನು ಧನ್ಯವಾದನ ಸಮರ್ಪಿಸಿದ್ದೇನೆ. ಅದೇ ರೀತಿ ವಿನೋದ್ ಕಾಂಚನ್ 500 ರೂಪಾಯಿ ಪಂದ್ಯಶ್ರೇಷ್ಠ ಮೊದಲೇ ಘೋಷಣೆಯನ್ನ ಮಾಡಿರ್ತಾರೆ, ಅದನ್ನ ಈಗ ಹಸ್ತಾಂತರಿಸಿದ್ದಾರೆ. ಧನ್ಯವಾದಗಳು ವಿನೋದ್ ರವರೇ. ಹಾಗೆ ರೀತಿ ಅಭಿನಂದನೆಗಳು ಕೃತಿನ್ ಸಾಲ್ಯಾನ್. ಅದೇ ರೀತಿ ನಮ್ಮ ಸೂರಜ್ ಓಕೆ. Thank you, Vinod. Coming back to the qualifier second match that will be played between Agni Warriors versus Team MS Strikers. This is just like a semi-final match. The winner will qualify for the big final of Patna Premier League 2024 Season 5. We have the two umpires out to the middle, Ravi Uppala and Harish Parila, waiting for the signal from the umpire to start of the game. And there's a signal coming from the umpire. Viraj is the opening ball of the captain, taking the charge, coming from Ravi Putran, and bowling the very first ball to the lefty batsman Roshan on the strikers end. Here's the first ball. Defensively played, giving full respect. With that, the batsman Roshan getting off the mark, not taking any risk in the power play. He knew that Viraj is an excellent bowler. You cannot try to go after him straight in the very first ball. Defensively played towards the point position to get off the mark. So we have a different batting combinations for the team
MS Strikers. Suraj has been promoted up in the batting lineup with the company. Roshan, on the last match we saw Ashwath taking a charge, but he could not do anything much. But this time Suraj has been promoted top in the batting lineup. Defensively played toward the cover position, resulting with the dot ball. Viraj, third time. And this time onto the pad, a single taken onto the mid-wicket region to get off the mark. So both the batters are off the mark, and the run moving up to 2 on the scorecard. And this time there is a fielder on the deep mid-wicket region, straight to the throat of the fielder. The fielder did have to move even a step. That's a big wicket. Roshan has to depart rather than playing onto the square region, finding the longest position of the ground. That's a big wicket, and Viraj striking for his side. And Roshan has to depart, could not do anything much in the last game, and even in this semi-final match, even he could not do anything much. And now the new batsman joining the company of Suraj, Nikhil, walking out in the middle. They need to build a partnership out in the middle. The captain of MS Striker, after winning the toss, deciding to bat first. This is the first team after winning the toss. We have seen all the captains after winning the toss in this tournament have decided to bowl first. But now the captain, Chetan, have made a twist in this tournament. In the semi-final match, he knew that anything above 40 to 45 runs can be defendable. We have seen them doing it against Augusta Brigade in the last game, where they had scored only 42 runs in 6 overs, and that was been defended. This time Nikhil going for the big hit onto the onside region, because the 2 feeders are still kept towards the offside region. That was the intention, to play that shot onto the square leg region or onto the mid-wicket region. You need to look into the gap, you need to convert your singles into double. Boundaries and sixes will come automatically if the bowler bowls a loser one. This time going for the reverse sweep, missing it completely. So after the completion of first over of the power play, Viraj has given just 2 runs in his first over, taking a wicket off Roshan. Second over coming from Yashpal Kanchan, and the ball has been handed over to Pritesh, starting slightly outside the off stick. A wide signal given by the umpire. That's the first extra adding to the team total, building up to 3 on the scorecard for the loss of 1 wicket. Drives it in between the 2 fielders. The ball racing quite quickly to the boundary rope onto the offside region, in between the cover and mid-off. But in the meanwhile, the batsman had an ample of time to convert the singles into double.
And slowly the run going up to 5. 5 for what? Second over in progress. Power play has been introduced. Slightly changes on the field. Getting a fielder slightly onto the outside region. Giving a huge gap onto the mid-on position. So now Suraj needs to target to that direction. But once again, that's a second wide in this over. Some discussion going on between the captain and the feeders, trying to set in the right position. Viraj making his way slightly behind the stumps. Was standing close to the stump, but this time he had made himself. This time there is an appeal, but umpire on board. A leg ball signal given by the umpire. One more run adding to the total in the form of an extra. Pritesh. Normally we see Pritesh starting the first over for his side, but this time Viraj taking a charge. He knows that this is a big game. If they win this match, they will qualify for the final. That's another beauty coming from the youngster of the team, Agni Warriors. We just got to know that Pritesh had been to the end of the final round of the Indian Street Premier League. It's not so easy to get a selection on that particular league game, but still we can appreciate the effort that would have been shown by the bowler Pritesh. From the beginning of the first stage, coming till the final stage is just an achievement. If it have not been selected for this season, definitely there is another chance for the coming years. You should never lose a hope. You need to keep trying. That's what make you more successful as a bowler. This time connecting right in the middle of the bat. And that's a biggie. That's the first 6 of the innings coming in the bat of Suraj. What a hit it is. He's a tall man, a well-built man. The power behind of the shot had carried that ball out of the park. What a hit. With the help of that 6, score jumping to 14 on the board. The first over which has been bowled by the captain, conceding just 2 runs in the second over. Still the over has not been completed. 2 wild runs have been already scored in this over. Captain Viraj slightly having a word with Pritesh, because we have seen the bowlers bowling a quick pace. Let's carry on with the game. Bowler, please try to continue your bowling mark.
So umpire, can you just let us know whether we had 3 wides in this over or just a 2 wide? Okay, umpire says it's a 3 wide, so it means that the scorecard will be on 15 on the board. Sorry for the confusion. The score is on 15 on the scorecard. After the completion of 1.5 balls, the score is on 15 for 1. So we have still 1 ball left in this over. I'm sorry, umpire says still 2 more balls remaining in this over. And this time getting an edge, ball racing quite quickly to the short third man region. A sensible batting by Suraj after hitting a 6 in the previous ball. Doesn't want to take any risk. That's a sensible batting by Suraj. He needs to play innings of his life if he wants to get his team into the big final. Final ball of the over number 2. Score slowly chipping to 16 on scorecard. So after the completion of 2 overs, the run rate is exactly around 8 runs per over. 2 overs have been completed, 16 runs have been scored. So it means that 14 runs have been scored in the over number 2. That's an expensive over. Normally Pritesh does not consider those kind of valuable runs in his power play. Still, the batters of MS Strikers managed to score 14 runs in the over number 2. So purple has been completed and now the field has been spread and we can see the field have been kept on to the onside region for the offside player for Suraj. He can play all part of the ground. It doesn't mean that you need to keep an extra feet out on to the offside region. But this time the captain have made a mind of keeping one fielder onto the deep, onto the square leg region. But there is a gap. If Suraj tries to score some runs onto the onside region, he need to target towards the mid wicket. But this time just chipping it onto the mid-wicket region, onto the onside region for a single. Nikhil will try to target to player his favorite hit, that is a swish hit, but it's not so easy to play against the Ramesh. And straight away there is an appeal coming from Avinash from the deep gully position. Each and every dot ball has been cheered by the fielders of Agri Warriors. Why not? You need to give your 100% if you want to get your team to the big final. And this time a play to the long off region. Yeshu the fielder underneath. He doesn't make any mistake. They know that how important the wicket of Nikhil is. That's the second wicket fallen at the score of 17 on scorecard. 17 for 2.
So Chetan, the captain, getting off the mark straight away in the very first ball, playing onto the deep on the cover position. Slightly fumbled by the fielder. At the end, they've converted the singles into double. With that, 2 runs, the score jumping to 19. Over number 3 in progress, Dharmesh. This time, Chetan going for the reverse sweep. The fielder underneath, but the ball falling in short of the fielder. The 3 fielders making an attempt. They know that Chetan could be dangerous in the last few overs of this innings. If they get rid of any one of these 2 batters, they are back into the game. They can restrict the opponent less than 40 runs. That is the target what the team Agni Warriors bowlers are looking for. If anything above 45 will be a tough choice for the team Agni Warriors. So over number 3 coming to end. 21 is the score so far in the over number 3. So after the drinks break, we have over number 4 will be bowled by Viraj. Run rate is exactly 7 runs per over. When the power play got completed, the run rate was exactly 8 runs per over. But now the run rate has come down to 7. 18 balls, 21 runs have been scored. What a start in the over number 4 bowled by Viraj. That was a quicker one. That's not a bouncer ball. The batsman is so tall. It was a quicker one. Well kept by the wicketkeeper behind the stumps. And this time the ball pitching slightly outside the off-stick. Wide signal given by the umpire. With that wide, the score slowly shipping to 22. Another single coming in the bat of Suraj. And the score slowly moving to 23. Chetan, the captain of MS, is on the strikers and captain to captain. Going for the big hit. And this time the catch has been put down on the point position. The catch should have been taken. That's a life given to Chetan. The captain Viraj could not believe. He had given that intention to play that shot because the fielder was set on the right position.
He knew that Chetan is quite weak towards the offside region. He made the Chetan to play that shot to the point position. The catch should have been taken. We hardly see a drop catches coming by the fielders of Agni Warriors. And this time played on to the deep to the mid-wicket region for another single. Runs are only coming in the form of single. We've seen one big six coming in this game, and apart from that, the runs are only coming in the form of singles or double. That's what we want from the batters of MS Strikers. Every time you cannot go for a biggie. Even the singles and doubles are much needed in the game. This time going for the reverse sweep, connecting right in the middle of the bat. The ball racing quite quickly to the deep gully position. Will the batsman cross for another run? But they're happy only with another 2 more runs. So after the completion of 4 overs, the 4 overs have been bowled, and the run is on 28 after the completion of 4 overs. Yes, is a new bowler coming from Ravi Putran, and the batsman Chetan straight away going for the reverse sweep. And the ball was raising towards the deep third man region boundary at the end. It was being cut down by the fielder. But in the meanwhile, the batsmen have completed 3 important valuable runs. So with that 3 runs, the score moves on to 31 onto the scorecard. 11 more balls remaining for the first innings to be completed. This time the batsman playing straight to the bowler, resulting with a dot ball. The ball coming well in, and the tall man Suraj at the last moment only playing it defensively. Had an intention to play towards the onside region, but there was slightly quicker one. This time once again too quicker than the last ball, but the wicketkeeper Viraj missing it completely. An extra run has been conceded in the form of bye. These are the gifted run which has been given by the fielders of Agni Warriors. Each and every run will be a costliest one for the team Agni Warriors, because at the end you're going to chase the target whatever it's been set by the team MS Strikers. We have seen them defending the total of 42 runs in the last game against Augusta Brigade. They were the favorites of this tournament because why not? They were the champions since the last 4 years. And definitely that is a big blow to take when a top team coming out of this tournament too early. Yes. This time once again going for the numbers. Reverse sweep. 2 back-to-back dot balls. As Suraj having a word with the captain. Why not? It doesn't mean that if the captain is doing some mistake, the non-striker batsman will have an ample of rights to go and talk to the captain. Because at this moment you need to look for a single. There is a huge gap. Once again, this is another
dotted delivery. So 3 back-to-back dotted delivery to finish the over number 5. After the completion of 5 overs, score is on 32 runs. What an excellent over bowled by Yashu, just conceding 4 runs in this over. And definitely the last over, the captain will ask his frontline bowler. It doesn't mean that in the power play, if he had conceded above 14 runs in the first over of his spell, Pritesh is an excellent bowler. So the final over, Pritesh will be bowling the last over coming from the Yashpal Kanchan and bowl the last over for his side. Right arm over the wicket to Suraj. Suraj going for the big hit, could not time it right to the middle of the bat. Getting an edge, luckily the ball did not carry in front of the wicket keeper. Virat doing a valuable attempt to take that catch, but the ball falling short of him. At the end, the batsmen have crossed for a single. 33 is the score so far in the team total. 5 more balls remaining. Can they get another 10 extra runs in the last 5 balls? They had a discussion before the start of the game. A target of 45 is desperately wanted. This time some miscommunication between both the batters. Finally, one batsman has to depart. That is Suraj. We have seen last couple of balls. The batsman Chetan struggling. That's a fair call coming from the umpire. Definitely from this angle, Suraj has to depart. And now we have a new batsman, Nagesh, joining the company of the captain for the remaining 4 balls. Even he can clear the boundary rope. If you see in the last 7 to 8 deliveries, we have seen plenty of dot ball. That was a turning point of the game because the bowler of Agni Warriors, they were just keeping the line length on the good length delivery, not giving any room for the batsmen to score runs. But the mistakes were done by the batters of MS Strikers, especially the captain. Keep looking for the reverse sweep, missing it consistently. At that moment, you need to take a single. That's more important if the runs are not coming from the big hits. And this time, Nagesh going for a big hit. The ball might fall in front of 3 or 4 fielders inside the circle. But it doesn't matter. The 2 more runs is quite important for the team. MS Striker at this moment, they need runs. I can say it's a good comeback by the bowlers. The first 2 overs conceded more than 16 runs. If you see the equation, right now the score is on 35. It means that in the last 20 balls, they only managed to score around 90-20 runs. This time played widest into the long off region. Another 2 more runs adding to the total. 2 balls which has been faced by Nagesh. He has conceded 4 runs for his side. That's what the player needs to do. Just keep looking for a gap down the ground, convert the singles into double. Still 2 to go. Even another 2 runs is quite important. But this time the ball pitching slightly outside the leg stick. White signal given to the umpire. 1 more and adding to the total score, moving up to 38 on the scorecard. This time played onto the deep onto the square leg region. Will the batsman goes for the second run? But this time Chetan has to depart in a form of a run out. He has sacrificed his wicket because he knows that Nagesh scored 5 runs so far in the depth when the team needed some runs. The score is on 39. The target is above 40 plus, but now they have only 1 ball remaining. Can we see a big 6 coming in the bat of Nagesh? Final ball. Okay,
is innings game. 39 on the board. Final ball. And the final ball, the ball has been hit quite quickly towards the deep wicket region. And meanwhile, the batsmen have crossed. Will they go for the third run? And Agesh will definitely look for the third run, but it doesn't matter. He has done his part. What an innings. That's a good innings coming at the end. He has scored 7 runs in the last 4 ball. So it means that they have scored 41 runs in allotted 6 overs, giving a target of 42. So 41 is the run which has been scored by MS Strikers. 42 is the target. I request the players of MS Strikers, can you just enter the field because we have a chief guest. Mr. Mohan Bangera will be congratulating this to team because due to some emergency he has to leave. So before that, we would like to have both the teams to line up in front of the pitch. Brothers Sports Club Ullal, Patna Premier League 2024 Season 5 ಈ ಒಂದು ಕ್ರಿಕೆಟ್ ಪಂದ್ಯಾಕೂಟದ ಅಂತಿಮ ಕ್ಷಣದಲ್ಲಿ ನಾವಿದ್ದೇವೆ. ನಮ್ಮ ವಿಶೇಷ ಅತಿಥಿಗಳಾದ ಶ್ರೀಯುತ ಮೋಹನ್ ಪುತ್ರನ್ ಬೆಂಗ್ರೆ ಹಾಗೂ ಇನ್ನಿತರ ಅತಿಥಿವರಿಯರು ಆಟಗಾರರಿಗೆ ಶುಭಾಶಯವನ್ನ ಕೋರಲಿಕ್ಕಿದ್ದಾರೆ. ಪ್ರತಿಷ್ಠಿತ ಉದ್ಯಮಿಗಳು, ಅಗ್ರಗಣ್ಯ ಮೊಗವೀರ ಮುಖಂಡರು, ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನದೇ ಆದ ವಿಶಿಷ್ಟ ಶೈಲಿಯಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಿರುವ ಶ್ರೀಯುತರು, ಕರ್ನಾಟಕ ಪರ್ಸಿನ್ ಬೋಟು ಮೀನುಗಾರರ ಸಂಘದ ಅಧ್ಯಕ್ಷರಾಗಿ, ಬೆಂಗ್ರೆ ಮಹಾಜನ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರ ಮುಂದಾಳತ್ವದಲ್ಲಿ ಪುತ್ರನ್ ಮೂಲಸ್ಥಾನವು ಅತ್ಯಂತ ವಿಜೃಂಭಣೆಯಿಂದ ಜೀರ್ಣೋದ್ಧಾರಗೊಂಡಿರುವುದು ಇವರ ನಾಯಕತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಯುವಕರು ಸದಾ ಸತ್ಕಾರ್ಯವನ್ನು ಮಾಡುವಲ್ಲಿ ಅವರ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ ಬಂದಿರುವಂತ ಅತ್ಯಂತ ಓರ್ವ ಶ್ರೇಷ್ಠ ಕೊಡುಗೈದಾನಿಯಾದ ಶ್ರೀಯುತರು, ಓರ್ವ ಉತ್ತಮ ಯಶಸ್ವಿ ಉದ್ಯಮಿಯಾಗಿದ್ರು ಕೂಡ ಯಾರೇ ತನ್ನ ಬಳಿ ಬಂದರೂ ಅವರ ಬಳಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಅವರನ್ನು ಬರಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಅವರ ವಿಶ್ವಾಸವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿರುವವರು. ಈ ಒಂದು ಕ್ರಿಕೆಟ್ ಪಂದ್ಯಾಟದ ಪ್ರಮುಖ ರೂವಾರಿ, ನಮ್ಮ ಪ್ರಮುಖ ಪ್ರೋತ್ಸಾಹಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀಯುತ ಗೌರವಾನ್ವಿತ ಮೋಹನ್ ಪುತ್ರನ್ ಬೆಂಗ್ರೆ ಇವರನ್ನ ಬ್ರದರ್ಸ್ ಯುವಕ ಮಂಡಲ ಇದರ ಪರವಾಗಿ ಪ್ರೀತಿಯಿಂದ, ಗೌರವದಿಂದ, ಅತ್ಯಂತ ಆತ್ಮೀಯತೆಯಿಂದ ಇವರನ್ನ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರಿಗೆ ಇನ್ನಿತರ ಕಾರ್ಯಕ್ರಮಕ್ಕೆ ತೆರಳಿರುವ ಕಾರಣದಿಂದಾಗಿ ಆಟಗಾರರಿಗೆ ಶುಭಾಶಯವನ್ನು ತಿಳಿಸಿ ನಿರ್ಗಮಿಸಲಿಕ್ಕಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿ, ಹಲವಾರು ವರ್ಷಗಳಿಂದ ಬ್ರದರ್ಸ್ ಯುವಕ ಮಂಡಲದ ಓರ್ವ ಶ್ರೇಷ್ಠ ಪ್ರೋತ್ಸಾಹಕರು, ತನ್ನ ಬಳಿ ಸಹಾಯವನ್ನು ಯಾಚಿಸಿಕೊಂಡು ಬಂದಂತ ಜನರಿಗೆ ಸದಾ ಆಶಾಕಿರಣವಾಗಿ ಅವರಿಗೆ ಅಭಯವನ್ನ ನೀಡುವವರು, ಅನೇಕ ಬಡ ಜನರಿಗೆ ಸಹಾಯವನ್ನ ಮಾಡುವವರು, ನಿರಂತರವಾಗಿ ಸದಾ ಯುವಕರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ ಬಂದಿರುವವರು, ಇನ್ನು ಬರುತ್ತಿರುವವರು ಶ್ರೀಯುತ ಮೋಹನ್ ಪುತ್ರನ್ ಬೆಂಗ್ರೆ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ.
ನಿತ್ಯ ನಿರಂತರವಾಗಿ ಬ್ರದರ್ಸ್ ಯುವಕ ಮಂಡಲದ ಯುವಕರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವಂತಹ ನಮ್ಮ ಈ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿರ್ತಕ್ಕಂಥ ಮೋಹನ್ ಪುತ್ರನ್ ಬೆಂಗರೆ ಇವರಿಗೆ ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಸಂಘದ ಮಾಜಿ ಗೌರವಾಧ್ಯಕ್ಷರಾದ ಶಶಿಧರ್ ಪುತ್ರನ್ ರವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಅತಿಥಿಗಳಾದ ಮೋಹನ್ ಪುತ್ರನ್ ಇವರು ವೇದಿಕೆಗೆ ಆಗಮಿಸಬೇಕು. ಸಂಘದ ಮಾಜಿ ಗೌರವಾಧ್ಯಕ್ಷರು ನಮ್ಮ ಮಾರ್ಗದರ್ಶಕರಾದ ಶಶಿಧರ್ ಪುತ್ರನ್ ಬೆಂಗರೆ ಇವರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ದಿವಂಗತ ಸರೋಜಿನಿ ಪುಂಡಲಿಕ ಕರ್ಕೇರ ಬೆಂಗ್ರೆ ಇವರ ಸುಪುತ್ರರಾದ ಶ್ರೀಯುತ ಮೋಹನ್ ಪುತ್ರನ್ ಬೆಂಗ್ರೆ ಈ ಒಂದು ಕಾರ್ಯಕ್ರಮದ ಪ್ರಮುಖ ಪ್ರೋತ್ಸಾಹಕರು. ಆಟಗಾರರು ಉದ್ದೇಶಿಸಿ ಒಂದೆರಡು ಕ್ರೀಡಾಭಿಮಾನಿಗಳಿಗೆ ಮಾತೆರೆಗಳ ನಮಸ್ಕಾರ. ಬ್ರದರ್ಸ್ ಯುವಕ ಮಂಡಲ ಮೊಗಲು ಎನ್ನ ಆತ್ಮೀಯ ಮೆಗ್ಗಿ ಅಶ್ವಥ್ ಪುತ್ರನ್ ಯಾನಾರ್ನ ಒಂಜಿ ಫ್ಯಾನ್ ಆದಿತ್ಯ ಅರ್ನ ಮೆಮೋರಿಯಲ್ ಆದಿ ನೀವು ಒಂಜಿ ಕ್ರಿಕೆಟ್ ಟೂರ್ನಮೆಂಟ್ ಮಂತೊಂದುಲ್ಲೇರು ಯಾನ್ ಅಕ್ಲೆಗ್ ಜಿಂಜ ಅಭಿನಂದನೆ ಕೊರೊಂದಿಲ್ಲ ದಾದನ ಅಶ್ವಥ್ ಪುತ್ರನ್ ಒಂಜಿ ಶ್ರೇಷ್ಠ ಆಟಗಾರ ಅರ್ನ ಮೆಮೋರಿಯಲ್ಗೆ ಇನ್ನು ಶೋಕದ ಒಂಜಿ ಟೂರ್ನಮೆಂಟ್ ಬ್ರದರ್ಸ್ ಯುವಕ ಮಂಡಲ ಇನಿ ಮಂತೊಂದುಂಡು ನನಲ ಹೆಚ್ಚಿನ ಇಲ್ಲ ಈ ಜೋಕ್ಲೆಗ್ ಕ್ರಿಕೆಟ್ ದ ಈ ಯುಗೋಟು ಜಿಂಜಾಗಲೆಗ್ ಇಂಚಿನ ಮ್ಯಾಚ್ ಮದ ಮನ್ಪದ್ ಅಕಲು ಸ್ಟೇಟ್ಗ IPL ಇನ್ನಿತರ ನ್ಯಾಷನಲ್ ಲೆವೆಲ್ ಪೋಪಿನ ವ್ಯವಸ್ಥೆ ಈ ಗ್ರೌಂಡ್ ಆವಡ್ ಇಂಚಿನ ಸಪೋರ್ಟ್ ಮಂತೊಂದುಪ್ಪಲೆ ಬಕ್ಕ ನಮ್ಮ ಯುವಕರಿಗೆ ಯಾಪಲ ಸಪೋರ್ಟ್ ಉಪ್ಪುಂಡು ದುಂಬಲ ನಮ್ಮ ಸಪೋರ್ಟ್ ಮದ್ದದ ನನಲ ಇಂಜಿನ ಒಂಜಿ ಟೂರ್ನಮೆಂಟ್ ನಿಗಲ್ ಮಂತೊಂದುಪ್ಪಲೆ ಎಂಡ ಆಯ್ನ ಯಾನ್ ಖಂಡಿತ ನಿಗಲಿಗೆ ಸಹಾಯ ಮನ್ಪೆ. ವಿಶ್ ಯು ಆಲ್ ದ ಬೆಸ್ಟ್ ಬ್ರದರ್ಸ್ ಟೀಮ್ ದಕಲೆಗೆ ಅಂಜನೆ ಇನಿ ಒಂಜಿ ಅವಕಾಶ ಕೊರ್ನೆಗೆ ನಿಗಲೆ ಮಾತೆರೆಗ್ಲ ಎನ್ನ ಕೃತಜ್ಞತೆ ಅರ್ಪಿಸಿದ ಹೆಚ್ಚಿನ ಸಮಾಜ ಸೇವೆ ಮನ್ಪುನ ಶಕ್ತಿ ಆ ಉಲ್ಲಾಲ್ದ ಗುಲ್ಗಜ್ಜೆ ಚಾಮುಂಡಿ ನಿಗಲೆ ಕೊರಡು ಒಂದು ಪನ್ನೊಂದು ಎನ್ನೆರಡು ಪಾತ್ರ ಮುಗಿಪ. ಥ್ಯಾಂಕ್ ಯು. ಎಸೆದ ಮೂರನೇ ಚೆಂಡು ವಾರ್ಷಿಕ ಹೊಡೆತವನ್ನು ವಿರಾಜ್ ದಾಖಲಿಸಿದ್ರು. ಅಂಕಿಅಂಶ ಪಡೆದ ಇವಾಗ ಇದೇನು ಕ್ಷೇತ್ರಕ್ಷಣ ಮುಂಚೆಯಾಗಿ ಪಡೆದುಕೊಂಡ ತಂಡ ಇವಾಗ ಮೊತ್ತ 4. ಮುಖವೀರ ಸಂಘದ ಅಧ್ಯಕ್ಷರಾಗಿರುವಂತಹ ಮನೋಜ್ ಶಾಲೆಂಡ್ರವರು ಆಗಮಿಸಿದರೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತಿದ್ದೇವೆ. ಸ್ಟೆಪ್ ಬಳಿ ಬಾರಿಸುವಂತಹ ಪ್ರಯತ್ನ, ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಟಾಲ್ ಬಾಲ್ಗಳ ಸೇರ್ಪಡೆ. ಆರಂಭಿಕ ಹಂತದ 4 ಚೆಂಡುಗಳ ಮುಕ್ತಾಯದಲ್ಲಿ 4 ರನ್ ದಾಖಲಿಸ್ತಾ ಇದೆ. 42ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಬೆನ್ನಟ್ಟಿದಂತ ತಂಡ ಕೂಡ ಅಗ್ನಿ ವಾರಿಯರ್ಸ್ ಕಟ್ ಮಾಡುವಂತಹ ಪ್ರಯತ್ನ. ಕೇವಲ 1 ಓಟಗಳಿಗೆ ಎಷ್ಟು ಅವಕಾಶವನ್ನು ಮಾಡಿಕೊಟ್ರು. ಸ್ಟ್ರೈಕ್ ರೇಟ್ ಪ್ರಯತ್ನಗಳು ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ತಾ ಇದೆ. 1 ಓಟವನ್ನು ದಾಖಲಿಸಿಕೊಂಡು ಇನ್ನಿಂಗ್ಸ್ ಕಟ್ಟ ಮಾಡುವಂತಹ ಪ್ರಯತ್ನವನ್ನು ನಡೆಸ್ತಾ ಇರುವಂತಹ ಆಟಗಾರರು ತಂಡ ಮೊತ್ತ 5 ಆರಂಭಿಕ ಹಂತದ 5 ಚೆಂಡುಗಳ ಮುಕ್ತಾಯದಲ್ಲಿ. ಮೊದಲ ಓವರ್ ಅಂತಿಮ ಚೆಂಡು. ರಿಸ್ಕಿ 1 ಓಟವನ್ನು ಪಡ್ಕೊಂಡ್ರು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ಮೊದಲ ಓವರ್ ಮುಕ್ತಾಯ. ಆರಂಭಿಕ ಹಂತದ 6 ಚೆಂಡುಗಳ ಮುಕ್ತಾಯದ ತಂಡ ಮತ್ತೆ ಇವಾಗ 6 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 30 ಎಸೆತ. ಅಗ್ನಿ ವಾರಿಯರ್ಸ್ ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ.
ಇವಾಗಲೇ ಪಾಟ್ನಾ ಪ್ರೀಮಿಯರ್ ಲೀಗ್ 2024 ಒಂದು ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಂತ ತಂಡ ಶಿಶೋರ್ ಮೊಗವೀರ ಪವನ್ ಸಾರಥ್ಯದಲ್ಲಿ ಪಂದ್ಯ ನಾಡಿತ್ತು. ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಮೊದಲಾಗಿ ಶುಭಾಶಯಗಳನ್ನು ಸಲ್ಲಿಸುತ್ತಾ ಮುಂದಿನ ಪಂದ್ಯದ ಸಿದ್ಧತೆಯಲ್ಲಿ ಎಂಬ ಕಾರಣ ರವಾನಿಸ್ತಾ ಇದ್ದಾವೆ. 2ನೇ ಓವರ್ ಚಾಲ್ತಿಗಾಗಿ ನಿಖಿಲ್ ಪರಿಚಯ ಮಾಡಿಕೊಡ್ತಾ ಇದೆ. ಹೊಸ ಬೌಲರ್ ನಿಖಿಲ್ 30 ಎಸೆತ 36 ಓಟಗಳು ಬರಬೇಕಾಗಿದೆ. 30-36 ಎಸೆದ ಮೊದಲ ಚೆಂಡು ಸಣ್ಣ ಓಟವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ಮತ್ತೆ ನಿಖಿಲ್ 2ನೇ ಚೆಂಡಿಗಾಗಿ 2ನೇ ಚೆಂಡು ವಶಿತ ಬರೆದ ಹೊಳೆದ ಕೆಳಗಾಲ ಗಾಳಿಯಲ್ಲಿ ಕೇಳ್ತಾ ಇತ್ತು. ಒಂದೋಟ ಅವಳಿ ಓಟ ಕೂಡ ಕ್ಷೇತ್ರಕ್ಷಣ ಮುಂಚೆಯಾಗಿ ಪೂರೈಕೆಯನ್ನು ಮಾಡಿಕೊಂಡ್ರು. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿ ಮೊತ್ತ 8ಕ್ಕೆ ರೋಲರ್ಸ್. ಪ್ರಗತಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ಪ್ರಕಾಶ್ ಶಾಲಿಯನ್ ಬೆಂಗ್ರೆ ಅವರು ಆಗಮಿಸ್ತಾರೆ. ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಚೆಂಡು ಮತ್ತು ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿ ಮತ್ತೆ 9ಕ್ಕೆ ತಲುಪ್ತಾ ಇದೆ. 4ನೇ ಚೆಂಡು ವಿರಾಜ್ಗೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ವೀರ ಶರ್ಮಾ ವಿರಸಗಾರರಿಗೆ ನಿಖಿಲ್ ತೋರ್ಪಡಿಸಿದ್ರು. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ಸುಂದರದ ಎಸೆತ ಈ ಹಂತದಲ್ಲಿ ಔಟ್ ಸೈಡ್ ಆಫ್ ಸ್ಟಂಪ್ ವೈಡ್ ಸೂಚನೆ ರವಾನಿಸಿತ್ತು. ಅತಿಕ್ರಮ ಓಟವನ್ನು ದಾಖಲಿಸುವ ಬರದಲ್ಲಿ ವಿರಾಜ್ ರನ್ ಆಡುವುದರ ಆಘಾತವನ್ನು ಕಾಣ್ತಾ ಇದೆ. ವಿರಾಜ್ ಬ್ಯಾಕ್ ಟು ಪೆವಿಲಿಯನ್. ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ. ಅನಧಿಕ ಓಟವನ್ನು ಗಳಿಸುವಂತ ಬರದ ನಡುವೆ ಇವಾಗ ಹುದ್ದರನ್ನು ಒಪ್ಪಿಸಿದ್ರು. ಅಂಕಿಅಂಶ ಪಟ್ಟಿ ಸ್ಥಳ ಮೊತ್ತ 10ಕ್ಕೆ 1. ನಾರ್ತ್ ಸ್ಟಾರ್ ಪ್ರಗತಿ ಬೆಂಗ್ರೆ ಇದರ ಅಧ್ಯಕ್ಷರಾದಂಥ ಪ್ರಕಾಶ್ ಶಾಲಿಯನ್ ತಮಗೆ ಆತ್ಮೀಯವಾದ ಸ್ವಾಗತವನ್ನ ನೀಡ್ತಿದ್ದೇನೆ. ವಿರಾಜ್ ತರುವಾಯ ಸ್ಥಾನವನ್ನು ಮತ್ತೋರ್ವ ಆಟಗಾರ ಎಂಟ್ರನ್ನು ಪಡ್ಕೊಳ್ಳುತ್ತಾ ಇದೆ. ಅವಿನಾಶ್ ಹೊಸ ಆಟಗಾರ. ಅಂಕಿಅಂಶ ಪಟ್ಟಿ ಸ್ಥಳ ಮೊತ್ತ 10ಕ್ಕೆ 1. ನಿಖಿಲ 5ನೇ ಚೆಂಡಿಗಾಗಿ ಲಾಸ್ಟ್ ಬಾಲ್ ರಿಮೈನಿಂಗ್. ನಿಖಿಲ್ 5ನೇ ಚೆಂಡು ಮುಖಾಂತರವಾಗಿ ಭದ್ರ ಬಗಸನ್ನು ಪಡ್ಕೊಂಡ್ರು. ಮತ್ತೊಂದು ಹುಲ್ದಾರಿ ಆಘಾತವನ್ನು ಕಾಣ್ತಾ ಇದೆ. ನಿರೀಕ್ಷಿತವಾದ ಹೊಡೆತಗಳು ಬಂದರೂ ಕೂಡ ಅಂತಿಮ ಹಂತದ ಅದೃಷ್ಟ ಕೈ ಹಿಡಿತಾ ಇಲ್ಲ. ಮತ್ತೊಂದು ಹುಲ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಅಗ್ನಿ ವಾರಿಯರ್ಸ್ 10 ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. ಆರಂಭಿಕ ಹಂತದಲ್ಲಿ ವಿರಾಜ್ ರನಾಡಿಗೆ ಉತ್ತರ ನೆನಪಿಸಿದ್ರೆ ಇವಾಗ ಅವಿನಾಶ್ ಸರದಿ. ಅವಿನಾಶ್ ಕೂಡ ಹುದ್ದರ ಆಘಾತವನ್ನು ಕಾಣ್ತಾ ಇದೆ. ಅವಿನಾಶ್ ಬ್ಯಾಕ್ ಟು ಪೆವಿಲಿಯನ್. ಅವಿನಾಶ್ ಸರ್ವಾದ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ಆಟಗಾರ ಸೇರ್ಪಡೆ. ಅಂಗಡಿ ಒಳಭಾಗದಲ್ಲಿ ಪ್ರೀತು ಎಂಟ್ರಿಯನ್ನು ಪಡ್ಕೊಳ್ಳುತ್ತಾ ಇದೆ.
ನಿಖಿಲ್ ಅಂತಿಮ ಚೆಂಡು ನಟನಾರ ಹೊಡೆತವನ್ನು ದಾಖಲಿಸಿದ್ರು. ಈ ಹಂತದಲ್ಲಿ ಶ್ರೀಮಾರ ಖಜಲ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣ ಜಮಾವಣೆ ಮಾಡಿಕೊಳ್ಳುತ್ತಾ ಇದೆ. 3 ಓಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು. ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ಆರಂಭಿಕ ಹಂತದ 12 ಚೆಂಡುಗಳ ಮುಕ್ತಾಯ. ಅಂಕಿಅಂಶ ಪಡೆದ ಮೊತ್ತ 13. ಇನ್ನು 24 ಎಸೆತ 29 ಓಟಗಳು ಬರಬೇಕಾಗಿದೆ. 24-29. ಅಂತಿಮ 24 ಎಸೆತ. ಅಗ್ನಿ ವಾರಿಯರ್ಸಿನ ಜಯಕ್ಕಾಗಿ 29 ಓಟಗಳು ಬರಬೇಕಾಗಿದೆ. ಮೂರನೇ ಓವರ್ ಎಸೆಗಾರಿಕೆ ಹಾದಿಯಲ್ಲಿ ಪ್ರಜ್ವಲ್ ಪರಿಚಯ ಮಾಡಿಕೊಡ್ತಾ ಇದೆ. ಇಪ್ಪತ್ನಾಲ್ಕು 29 ಮೂರನೇ ಓವರ್ ಚಾಲ್ತಿಯನ್ನು ಪಡೆದುಕೊಳ್ಳುತ್ತಾ ಇದೆ. ಪ್ರಜ್ವಲ್ ಹೊಸ ಬೌಲರ್. ಪ್ರಜ್ವಲ್ ಮೊದಲ ಚೆಂಡು. ಮೊದಲ ಚೆಂಡು ಡಿಫೆನ್ಸ್ ಹೊಡೆದವನ್ನು ದಾಖಲಿಸುವಂತಹ ಪ್ರಯತ್ನ. ಚುರುಕಿನ ಕ್ಷೇತ್ರಕ್ಕೆ ನಡೆಸಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯಾಗ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ಪ್ರಜ್ವಲ್ ಮತ್ತೆ ಎರಡನೇ ಚೆಂಡಿಗಾಗಿ ಎರಡನೇ ಚೆಂಡು ಬಹಳಷ್ಟು ತವರಿಗೆ ಎಸೆತ. ಈ ಬಾರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಜನ್ಮ ಹೆಸರಿನ ಪ್ರಜ್ವಲ್ ತೋರ್ಪಡಿಸಿದ್ರು. 22 ಎಸೆತ 29 ಓಟಗಳು ಬರಬೇಕಾಗಿದೆ. ಪ್ರಜ್ವಲ್ ಮೂರನೇ ಚೆಂಡಿಗಾಗಿ ಮೂರನೇ ಚೆಂಡು ಕಟ್ ಮಾಡುವಂತಹ ಪ್ರಯತ್ನ ಯಶಸ್ಸನ್ನು ಪಡೆದುಕೊಂಡ್ರು. ಒಂದೋಟ ಅವಳಿ ಹೊಡೆದ ಪ್ರಯತ್ನ ಹಂತದಲ್ಲಿ ಕ್ಷೇತ್ರಾಕ್ಷರ ಮುಂಚಿತವಾಗಿ ಅವಳಿ ಓಟವನ್ನು ಕೂಡ ಪೂರೈಕೆಯನ್ನು ಮಾಡಿಕೊಂಡ್ರು. ಅಂಕಿಅಂಶ ಪಟ್ಟಿ ತಳ ಮೊತ್ತ 15. ಪ್ರಜ್ವಲ್ ಮೂರನೇ ಓವರ್ ಚಾಲ್ತಿಯ 4ನೇ ಚೆಂಡಿಗಾಗಿ ನಾಲ್ಕನೇ ಚೆಂಡು ಬಿಡಿಸಿ ಬಾರಿತು ಪ್ರಯತ್ನ. ಹಂತದಲ್ಲಿ ಒಂದೋಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. ಮತ್ತೆ ಇವಾಗ 16 ಓಟವನ್ನು ದಾಖಲಿಸ್ತಾ ಇದೆ. ಐದನೇ ಚೆಂಡು ನಿರೀಕ್ಷಿತ ಮಾಡಿದ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಸ್ಟ್ರೈಕ್ ರೈಡರ್ಗಳ ಪ್ರಯತ್ನಗಳಿಗೆ ಮಾತ್ರ ಅಷ್ಟು ಅವಕಾಶ ಮಾಡಿಕೊಟ್ರು. ಮುಂದೋಟದ ಸೇರ್ಪಡೆ ಅಂಕಿಅಂಶ ಇವಾಗ 17ಕ್ಕೆ ತಲುಪ್ತಾ ಇದೆ.
17 loss of 2 important wicket. ಪ್ರಜ್ವಾಲ್ ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ಸದನ್ ನೆಗೆತವನ್ನು ಕಾಣ್ತಾ ಇದೆ. ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ಅಂಕಿಅಂಶ ಪಡೆದ ನಮ್ಮ 17ಕ್ಕೆ 2. ಅಂತಿಮ 18 ಎಸೆತ. ಜಯಕ್ಕಾಗಿ 25 ಓಟಗಳು ಬರಬೇಕಾಗಿದೆ. 18-25. ಎಸೆಗಾರಿಕೆ ಭಾಗದಲ್ಲಿ ನಿಖಿಲ್ ಪರಿಚಯ ಮಾಡಿಕೊಡ್ತಾರೆ. 4ನೇ ಎಸೆಗಾರಿಕೆ ಹಾದಿಯಲ್ಲಿ ನಿಖಿಲ್ ಮೊದಲ ಚೆಂಡು ನಿರೀಕ್ಷೆಯ ಹೊಡೆತಗಳು ಬರ್ತಾ ಇಲ್ಲ. ಒಂದು ಅವಕಾಶ ಮಾಡಿಕೊಟ್ರು. ಅವಳಿ ಹೊಡೆದ ಪ್ರಯತ್ನ ಹಾಕಲಿ ರನ್ ಔಟ್ ಅವಕಾಶವಿತ್ತು. ಮತ್ತೆ ಎಡವಿಕೆಯನ್ನು ಮಾಡಿಕೊಂಡ್ರು. ಕ್ಷೇತ್ರಕ್ಷಣ ಕೈ ಕೊಡ್ತಾ ಇದೆ. 3 ಓಟಗಳು ಅಂಕಿಅಂಶ ಪಟ್ಟಿ ಜಮಾವಣೆಯನ್ನು ಪಡೆದುಕೊಳ್ಳುತ್ತಾ ಇದೆ. ರನ್ ಔಟ್ ಅವಕಾಶ ಎಡವಿಕೆಯನ್ನು ಮಾಡಿಕೊಳ್ತಾ ಇದೆ. MS ಸ್ಟ್ರೈಕೌಟ್ಸ್ ಅಂಕಿಅಂಶ ಪಟ್ಟಿ ತಳ ಮೊತ್ತ 20ಕ್ಕೆ ತಲುಪ್ತಾ ಇದೆ. 20 ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲ ಇದರ ಕಾರ್ಯದರ್ಶಿ ಆಗಿರುವಂತ ನಮ್ಮ ಇವತ್ತಿನ ಮುಖ್ಯ ಅತಿಥಿ ಆಗಿರುವಂತ ಕಪಿಲ್ ಎಸ್ ಬಂಗೇರ್ ಅವರು ಆಗಮಿಸಿದ್ದಾರೆ. ತಮಗೆ ಆತ್ಮೀಯವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಚೆಂಡು ಸೀಮಾರ ಕ್ಯಾಚ್ ಸಾಡಿ ಬಹಳಷ್ಟು ಜಡ್ಜ್ಮೆಂಟ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. 3 ರನ್ ಹೋದರ ಆಘಾತವನ್ನು ಕಾಣ್ತಾ ಇದೆ ವಾರಿಯರ್ಸ್. 20ಕ್ಕೆ 3. ಅಂಕಣ ಒಳಭಾಗದಲ್ಲಿ ಮತ್ತೆ ರೋಸ ಟೇರ್ ಸೇರ್ಪಡೆ ಧರ್ಮೇಶ್. ಮೂರನೇ ಚೆಂಡಿಗಾಗಿ ಎಸೆತ 3ನೇ ಚೆಂಡು. ಬೌಲರ್ಸ್ ಬ್ಯಾಟರ್ ಆಟವನ್ನು ಆಡಿದ್ರು. 1 ಓಟಗಳಿಗಷ್ಟು ಅವಕಾಶಗಳು ಬರ್ತಾ ಇದೆ. ಅಂಕಿಅಂಶ ಪಟ್ಟಿ ತಳ ಮೊತ್ತ 21ಕ್ಕೆ 3. ಎಸೆತ ಚೆಂಡು ಭಾಷಿತ ವಿರುದ್ಧ ಹಳದಿ ಬಾರಿ 1 ಓಟ. ಅಂಕಿಅಂಶ ಪಟ್ಟಿ ತಳ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಅಂತಿಮ 14 ಎಸೆತ ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. ಈ ತಡವಂತೆ ಬೀಸುವಂತ ಪ್ರಯತ್ನಗಳು ಎಸ್ಎಸ್ ಅನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಾಡೆ. ನಿಖಿಲ್ ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ಅತಿಕ್ರಮ ಹೊಡೆದ ಸೂಚನೆ ರವಾನಿಸಿದ ಔಟ್ಸೈಡ್ ಆಫ್ ಸ್ಟಾಪ್ ವೈಡ್ ಬಾಲ್. 1 ಸೇರ್ಬೇಡ ಅಂಕಿಅಂಶ ಪಟ್ಟಿ ಬರ್ತಾಳ ಮತ್ತೆ 23ಕ್ಕೆ ತಲುಪ್ತಾ ಇದೆ. 13 ಎಸೆತ 19ರ ಅವಶ್ಯಕತೆ. ಹೊಡೆತ ಸೀಮಾ ರೇಖೆಯಲ್ಲಿ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ನಡೆಸಿದ್ರು.
ಸಿಕ್ಸರ್ ಆಗುವ ಎಲ್ಲ ಲಕ್ಷಣ ಆಗಲಿತ್ತು. ಅಂತಿಮ ಹಂತದ ಸಿಕ್ಸರ್ ಅನ್ನು ಅಡಾಯಿಸಿದ್ರು. ಅಂತಿಮ ಚೆಂಡಿಗೆ 2 ಓಟಗಳಿಗಷ್ಟು ಅವಕಾಶಗಳು ಬರ್ತದೆ. ಮತ್ತೆ 25. ಅಂತಿಮ 12 ಎಸೆತ ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಚೇತನ್ ಬೇಗ್ರ ಎಸೆತ ಚೆಂಡು 1 ಓಟಕ್ಕೆ ಅವಕಾಶ ಮಾಡಿಕೊಡ್ತಾಳ. ಮತ್ತೆ ಇವಾಗ 26ಕ್ಕೆ 3. ಚೇತನ್ ಚಾಲ್ತಿ 2ನೇ ಚೆಂಡಿಗಾಗಿ. ಎರಡನೇ ಚೆಂಡು ನಿರೀಕ್ಷೆ ಹೊಡೆತಗಳು ಬರ್ತಾ ಇಲ್ಲ. ಸ್ಟ್ರೈಕರ್ ಪ್ರಯತ್ನ ಯಶಸ್ವಿಯಾಗಿ ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರರು ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತದೆ. ಮತ್ತೆ ಇವಾಗ 27ಕ್ಕೆ ತಲುಪ್ತಾ ಇದೆ. ಅಂತಿಮ 10 ಎಸೆತ 15 ಓಟಗಳು ಬರಬೇಕಾಗಿದೆ ಅಗ್ನಿ ವಾರಿಯರ್ಸಿನ ಜಯಕ್ಕಾಗಿ. ಹತ್ತು 15. ಚೇತನ್ ಎಸೆತ ಚೆಂಡು ಮಾಶುತ ಹೊಡೆತ ಹೊಡೆದೈವಾರಿ ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ನಿರೀಕ್ಷೆ ಮಾಡಿದ ಹೊಡೆತಗಳಿಗೆ ಅವಕಾಶನು ಚೇತನ್ ಬೆಂಗ್ರ ಮಾಡಿಕೊಡ್ತಾ ಇಲ್ಲ. 1 ಓವರ್ ಹೆಚ್ಚಿರ್ತಾಳ. ಮತ್ತೆ 28. ಅಂತಿಮ 9 ಎಸೆತ 14 ಓಟಗಳು ಬರಬೇಕಾಗಿದೆ. ಅಲ್ಲಿ ಪಂದ್ಯಕೂಟದ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ ಶಿಶಿರ್ ಮಗವೀರ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಪಂದ್ಯಾಟ ಇರ್ತದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಯಾವುದೋ ಒಂದು ಕಾಲಾವಕಾಶವಿರುವುದಿಲ್ಲ, ಸಮಯ ವಿಳಂಬಕ್ಕೆ ಅವಕಾಶ ಮಾಡಿಕೊಡಬೇಡಿ. ಲೆಗ್ ಮುಖಾಂತರವಾಗಿ ಪೂರೈಕೆಯನ್ನು ಮಾಡಿಕೊಂಡ್ರು. 1 ಓವರ್ ಹೆಚ್ಚುವರಿ ಅಂಕಿಅಂಶ ಪಟ್ಟಿ ಹೋಗ್ತಾಳೆ. ಮತ್ತೆ 29. ಚೇತನ್ ಚಾಲ್ತಿ 5ನೇ ಚೆಂಡಿಗಾಗಿ. ಚೆಂಡು ಬೌಲರ್ಸ್ ಬ್ಯಾಟರ್ ಆಟವನ್ನು ಡಿಫೆನ್ಸಿಗೆ ಹೊಡೆತ ಈ ಬಾರಿ ಕೇವಲ 1 ಓಟಗಳಿಗೆ ಎಷ್ಟು ಅವಕಾಶಗಳು ಬರ್ತಾ, ನಿರೀಕ್ಷೆ ಮಾಡೋ ಹೊಡೆತಗಳು ಬರ್ತಾ ಇಲ್ಲ. ಆರಂಭಿಕ ಹಂತದಲ್ಲಿ ಬಿಗ ಹೊಡೆತಗಳು ಬಂದರೂ ಕೂಡ ಅಂತಿಮ ಹಂತದಲ್ಲಿ ನಿಯಂತ್ರಿಸುವ ಪ್ರಯತ್ನವನ್ನು ಚೇತನ್ ಬೆಂಗ್ರ ನಡೆಸಿದರು. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕೇವಲ ಮತ್ತೆ 30. ಅಂತಿಮ 7 ಎಸೆತ ಅಗ್ನಿ ವಾರಿಯರ್ಸಿನ ಜಯಕ್ಕಾಗಿ 12 ಓಟಗಳು ಬರಬೇಕಾಗಿದೆ. ಚೇತನ್ ಬೆಂಗ್ರ ಅಂತಿಮ ಚೆಂಡಿಗಾಗಿ. ಅಂತಿಮ ಚೆಂಡು ಮಾಶುತ ಬರೆದ ಹೊಡೆತವನ್ನು ದಾಖಲಿಸಿದ್ರು. 1 ಓಟ ಅವಳಿ ಹೊಡೆದ ಪ್ರಯತ್ನ. ಇವಾಗ ಕ್ಷೇತ್ರಕ್ಷಣ ನಿಜವಾಗಿ ಅವಳಿ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡಂತ ತಂಡ ಇವಾಗ ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5. ತಂಡ ಮೊತ್ತ 32ಕ್ಕೆ 3. ಅಂತಿಮ 6 ಎಸೆತ
ಅಗ್ನಿ ವಾರಿಯರ್ಸಿನ ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. 6ಕ್ಕೆ 10. ಅಣ್ಣ ಪಂದ್ಯಾಟ ಶೀಘ್ರದಲ್ಲಿ ಮುಂದುವರಿಸಿ, ಸಮಯ ಬೆಳಗಬೇಕು ಅವಕಾಶ ಮಾಡಿಕೊಡಬೇಡಿ. ಇನ್ನೂ ಕೂಡ ಒಂದು ಫೈನಲ್ ಪಂದ್ಯ ಬಾಕಿ ಉಳ್ಕೊಳ್ತಾ ಇದೇ ರೀತಿಯಾಗಿ ಅದ್ದೂರಿಯ ಸಮಾರಂಭ ಕೂಡ ಇದೆ. ಆ ನಿಟ್ಟಿನಲ್ಲಿ ಶೀಘ್ರದಲ್ಲಿ ಪಂದ್ಯ ಮುಂದುವರಿಕೆಯನ್ನು ಅದನ್ನು ಪಡ್ಕೊಳ್ಬೇಕು. ಅಂತಿಮ 6 ಎಸೆತ ಅಗ್ನಿ ವಾರಿಯರ್ಸ್ ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಅಂತಿಮ ಓವರ್ ಜವಾಬ್ದಾರಿಗಾಗಿ MS ಸ್ಟ್ರೈಕರ್ಸ್ ಪ್ರಜ್ವಾಲ್ ಪರಿಚಯವನ್ನು ಮಾಡಿಕೊಡ್ತದೆ. 6 ಎಸೆತ 10 ಓಟ ಅವಶ್ಯಕತೆ. 6ಕ್ಕೆ 10 ಅಂತಿಮ ಓವರ್ ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಮೊದಲ ಚೆಂಡು ಕೆಲ ಸರ್ಗಳ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂತಿಮ 5 ಎಸೆತ 10ರ ಅವಶ್ಯಕತೆ. 5ಕ್ಕೆ 10. ಪ್ರಜ್ವಲ್ 2ನೇ ಚೆಂಡಿಗಾಗಿ 2ನೇ ಚೆಂಡು ಭಾಷಿತ ವಿರುದ್ಧ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ಅಂತಿಮ 4 ಎಸೆತ 9 ಓಟಗಳು ಬರಬೇಕಾಗಿದೆ. 4ಕ್ಕೆ 9. ಶೈಖುಬಾಯಿಯವರು ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲದ ಸಾಮರ್ಥ್ಯ ಆಟಗಾರ ಧರ್ಮೇಶ್. ಎಸೆತ ಚೆಂಡು ನಿರೀಕ್ಷೆ ಮಾಡ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶವನ್ನು ಮಾಡಿಕೊಟ್ರು. 1 ಓಟದ ಸೇರ್ಪಡೆ ತಡ. ಮತ್ತೆ ಇವಾಗ 34. ಅಂತಿಮ 3 ಎಸೆತ 8 ಓಟಗಳು ಬರಬೇಕಾಗಿದೆ. ಒಂದು 6 ಪಂದ್ಯದ ಚಿತ್ರಣ ಬದಲಾಯಿಸುವ ಲಕ್ಷಣವನ್ನು ಕಾಣ್ತಾ ಇದೆ. 3 ಎಸೆತ 8 ಓಟದ ಅವಶ್ಯಕತೆ. ಬ್ಲಾಕರ್ ಮಾದರಿ ಚೆಂಡು ನಿರೀಕ್ಷೆ ಮಾಡ ಹೊಡೆತಗಳಿಗೆ ಪ್ರಜ್ವಾಲ್ ಅವಕಾಶವನ್ನು ಮಾಡಿಕೊಡ್ತಾರೆ. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶವನ್ನು ಮಾಡಿಕೊಟ್ರು. ಎರಡು ಎಸೆತ 7 ಓಟದ ಅವಶ್ಯಕತೆ. ಎಸೆತ ಚೆಂಡು ಔಟ್ಸೈಡ್ ಆಫ್ ಸ್ಟಾಂಪ್ ಅತ್ಯುಗ್ರಮ ಓಟದ ಸೂಚನೆ ರವಾನಿಸಿ ವೈಟ್ ಬಾಲ್. 1 ಓಟದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಅಂತಿಮ 2 ಎಸೆತ 6 ಓಟಗಳು ಬರಬೇಕಾಗಿದೆ. 6 ಓಟದ ಅವಶ್ಯಕತೆ. 2ಕ್ಕೆ 6. ಎಸೆತ ಚೆಂಡು 1 ಓಟ ಅವಳಿ ಹೊಡೆದ ಪ್ರಯತ್ನ ಹಂತಲ್ಲಿ ಕ್ಷೇತ್ರಕ್ಷಣೆ ಮುಂಚಿತವಾಗಿ ಅವಳಿ ಹೊಡೆದ ಪೂರೈಕೆಯನ್ನು ಮಾಡಿಕೊಂಡ್ರು. ಮತ್ತೆ ಇವಾಗ 38. ಅಂತಿಮ 1 ಎಸೆತ 4 ಓಟಗಳು ಬರಬೇಕಾಗಿದೆ. 1ಕ್ಕೆ 4. ಅಂತಿಮ 1 ಚೆಂಡು
4 ಓಟಗಳು ಬರಬೇಕಾಗಿದೆ ಸ್ಟ್ರೈಕ್ ವಿಭಾಗದಲ್ಲಿ. ಧರ್ಮೇಶ್ ಎಸಗಾರಿಕೆ ಅಂತಿಮ ಎಸಗಾಕಿ ಪ್ರಜ್ವಲ್ ಟು ಧರ್ಮೇಶ್ 1 ಎಸೆತ 4ರ ಅವಶ್ಯಕತೆ. MS ಸ್ಟ್ರೈಕರ್ಸ್ ಪಾಟ್ನಾ ಪ್ರೀಮಿಯರ್ ಲೀಗ್ 2024ರ 2ನೇ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡೆದುಕೊಳ್ಳುತ್ತಾ ಇದೆ. ಆ ನಿಟ್ಟಿನಲ್ಲಿ 2 ತಂಡದ ನಾಯಕರು ಆರಂಭಿಕ ಹಂತದ ಅದೃಷ್ಟ ಪರೀಕ್ಷೆ ಟಾಸ್ಗೆ ಬಂದೆಂಬ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಒಂದು ಕಾಲಘಟ್ಟದಲ್ಲಿ ಟೆನ್ನಿಸ್ ರಂಗದಲ್ಲಿ ಬಹಳಷ್ಟು ಒಂದು ಯಶಸ್ಸನ್ನು ಪಡ್ಕೊಂಡು ರಾಜ್ಯದ ಬಹಳಷ್ಟು ಮೂಲೆಗಳಲ್ಲಿ ಹೆಸರನ್ನು ಪಡ್ಕೊಂಡಿದ್ದ ತಂಡದ ಹೆಸರನ್ನು ಸೇರಿಸಿಕೊಂಡು ಪಂದ್ಯವನ್ನು ಆಡಿದಂತ ಸಂಸ್ಥೆ ಶಿಶೋರ್ ಮಗವೀರ ವರ್ಸಸ್ MS ಸ್ಟ್ರೈಕರ್ಸ್. ಪಂದ್ಯಾಕೂಟದಲ್ಲಿ 7 ಬೀಳುಗಳನ್ನು ಕಂಡುಕೊಂಡು ಇವಾಗ ಅಂತಿಮ ಹಂತಕ್ಕೆ ಬರ್ತಾ ಇದೆ. MS ಸ್ಟ್ರೈಕರ್ಸ್ ಮತ್ತು ಶಿಶೋರ್ ಮಗವೀರ. ಇಲ್ಲಿ 2 ತಂಡದ ನಾಯಕರು ಕ್ಷಿಪ್ರಗತಿಯಲ್ಲಿ ಟಾಸ್ಗೆ ಬರಬೇಕು. ಪವನ್ ಅಲ್ಲಿ MS ಸ್ಟ್ರೈಕರ್ಸ್ ನಾಯಕ ಟಾಸ್ಗೆ ಬರಬೇಕು. ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರವೇಶಿಸಿ MS ಸ್ಟ್ರೈಕರ್ಸಿನ ಪರವಾಗಿ ಬಹಳಷ್ಟು ಅತ್ಯುತ್ತಮ ರೀತಿ ಆಟವನ್ನು ಆಡಿದಂತ ಆಟಗಾರ ಸೂರಾಜ್ ವೇದಿಕೆ ಬಂದು DNS ಫ್ಯಾಷನ್ ಕೂಡ ಮಾಡುವಂತಹ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಪಡ್ಕೊಳ್ಳುವುದಾಗಿ ಕೇಳಿಕೊಳ್ತಾ ಇದ್ದಾವೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಅತ್ಯುತ್ತಮ ರೀತಿ ಆಟವನ್ನು ಆಡಿದ್ರು. 16 ಓಟದ ಒಂದು ಅತ್ಯುತ್ತಮ ಕೊಡುಗೆ ನೀಡಿದಂತ ಆಟಗಾರ. ಅದರ ಜೊತೆಗೆ ಒಂದು 6 ಅನ್ನು ಕೂಡ ಅವರು ಇನ್ನಿಂಗ್ಸ್ ಅಲ್ಲಿ ದಾಖಲಿಸಿದ್ದಾರೆ. ಸೂರಾಜ್ ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಶ್ರೇಷ್ಠ. ಅಲ್ಲಿ ಪವನ್ ಟಾಸ್ಗೆ ಬರಬೇಕು. ಚೇತನ್ ಬಂದಿದ್ದಾರೆ, ಶೀಘ್ರದಲ್ಲಿ ಟಾಸ್ಗೆ ಬನ್ನಿ. ನನ್ನ ಸಮಯ ವಿಳಂಬಕ್ಕೆ ಅವಕಾಶ ಮಾಡಿಕೊಡಬೇಡಿ. ಈ ಒಂದು ಫೈನಲ್ ಪಂದ್ಯದ ಟಾಸ್ ಪ್ರಕ್ರಿಯೆಯನ್ನ ಇವಾಗ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಪ್ರಕಾಶ್ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಪವನ್ ವರ್ಸಸ್ ಚೇತನ್ ಬೆಂಗ್ರೆ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಪಾಟ್ನಾ ಪ್ರೀಮಿಯರ್ ಲೀಗ್ 2024. ಶಿಶೋರ್ ಮೊಗವೀರ won the toss, elected to bowl first. ಅಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಸೂರಜ್ ಅವರಿಗೆ ಪಚ್ಚು ಉಲ್ಲಾಲ್ ಇವರ ಮುಖಾಂತರವಾಗಿ 2000 ನಗದು ಕೂಡ ಇದೆ. ಅದನ್ನು ಕೂಡ ವೇದಿಕೆಯಲ್ಲಿ ಪಡ್ಕೊಳ್ಳುವುದಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಪಾಟ್ನಾ ಪ್ರೀಮಿಯರ್ ಲೀಗ್ ನ 2024ರ ಪ್ರತಿ ಪಂದ್ಯದ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟು ಸಹಕರಿಸಿದಂತವರು DNA ಫ್ಯಾಷನ್ ಇವರು ಕೂಡ ಈ ಹಂತದಲ್ಲಿ ಪಾಟ್ನಾ ಪ್ರೀಮಿಯರ್ ಪರವಾಗಿ ಆತ್ಮೀಯ ಧನ್ಯವಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾವೆ. ಪಾಟ್ನಾ ಪ್ರೀಮಿಯರ್ ಲೀಗ್ ನ ಫೈನಲ್ ಪಂದ್ಯಾಟ ಶಿಶೋರ್ ಮೊಗವೀರ ವರ್ಸಸ್ MS ಸ್ಟ್ರೈಕರ್ಸ್. ಶಿಶೋರ್ won the toss, elected to field first. ಈ ಹಂತದಲ್ಲಿ ಮತ್ತೆ ವಿದ್ಯಮಾನದಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಮಿತ್ರ ಅನಿಲ್ ಮಂಗಳೂರು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ.
Brothers Yuvaka, Mandala, Mangalore, Ullal presents Patna Premier League 2024 Season 5. We hardly welcome another chief guest for this tournament, that is the owner of DNA, who is also the main sponsor for all the man of the match in this tournament. I request Mr. Yash Raj, the owner of DNA, who is the main sponsor for all the man of the match in this tournament. On behalf of all the members of Brothers Yuvaka Mandala, we heartily welcome you, sir. So we are into the final match of this tournament that has been organized by Brothers Yuvaka Mandala, Mangalore, Ullal, late Sarojana Pundalika Karikera presents with the memory of Ashwat Putran. Patna Premier League Season 5, the final match between Shishore Mangalore versus MS Strikers. So once again, this will be a big battle between these two teams. This is something interesting in this tournament. On the last evening, these two teams were battling on the league game, where the team MS Strikers ended with a tie. So once again, now we are into the final. Once again from the Pool B. First time in the history of the Patna Premier League season 2025. We are seeing the two teams coming from the same pool, that is from the Pool B. MS Strikers versus Seashore Mangalore. I request the two openers, please enter the ground immediately. We do not have much time because it will be quite difficult for the team Seashore Mangalore, because they'll be batting second. I request the two umpires, Mr. Harish Padil and Mr. Pushparaj, please continue with the game. It's already 5:33. We're supposed to have this final match starting at 5:30. We are already 3 minutes late. I request the captain Pavan, please be on your fielding position so that we can start the game immediately. We have the two openers, Suraj on the non-strikers end and Roshan on the strikers end. Dhanush is the man on the strikers end. Will be bowling the opening ball for the team Shishore Mangalore. There is a signal coming from the umpire Pushparaj for the start of the final match, and we have Dhanush coming from Ravi Putran end. And the very first ball, a single taken. With that, the team MS Strikers are off the mark with a single, and Roshan getting off the mark with a single too. Okay, umpire says that's a leg point signal coming from the umpire. Still, Roshan needs to be yet to get off the mark, but it doesn't matter. MS Strikers are off the mark straight. This time, nicely played. Definitely, Suraj will look for the second run, but the fielder JP was quite quick enough. Nicely played a back foot cut towards the gully position. And this time Roshan once again, without troubling much to the scorer, going for a goal and going for a big hit. Just one match in the day two that he had scored 40 runs in the last couple of games. In the last two games, he was not able to get runs for his team. Even in the big final, getting out for a golden duck. This is not the start what the team MS Strikers wanted from their
top order. Nikhil has been promoted up in the batting lineup. Will be taking a charge out in the middle, joining the company of Suraj. This is a big final. You need to play a sensible cricket. Do not give your wicket unnecessary for the opponent team quite cheaply. This time going for the wicket. The very first ball. Even in the last game we have seen him going for the big hit. You need to watch the ball. Get settled first. We know that it's a big final. Just a one or two batsmen can play a big role in this big final because it's just a 6 overs game. It's not a 20-20 T10 or a 50 overs game. This time over to the mid outfield. The ball racing quite quickly. The boundary rope. Pawan underneath, but it's still the battle is won by the batsman Nikhil. That was a shot the ball slightly outside the off stake, going after it. He knows that there is a huge gap. If we just hit over the mid outfield, the ball will race quickly because now the wind is completely like a death roll. We cannot predict where you can target. This time over the mid outfield, a slightly fumble. Will the batsman cross for the second edge? And Suraj completing the second one quite easily. He was running into the dangerous end, but he had made it quite easier. In that, the over number 1 coming to an end. The last 3 ball, 6 runs have been conceded. At the end of the over number 1, the team total moves on to 8 for loss of 1 wicket. MS Strikers have been asked to bat first in the big final. The captain of MS Strikers, after asking to bat first, they got a pretty good start in the first over. 8 runs have been conceded in the first over. Now the ball has been handed over to Ritu. Ritu will be bowling the second over for his side, coming from Yashmal Kanchanand. Slightly losing his run up. Once again, Ritu back into his bowling lineup to bowl the over number 2 for his side and the first ball of his spell. A single taken. A sensible birdie coming from Suraj. Is not trying to take any risk. MS Strikers, they know that if they score this time, that was a slow one bowled by Nitin. Nikhil too early to play that pull shot onto the outside region, missing it completely. Well kept by the wicketkeeper behind the stumps. This time there is an appeal from the fielders, but the bowler was not confident. He knew that the straight away the ball has been delivered. It was pitching slightly outside the leg stake, and the ball kissing the pad. Runs have been conceded in a form of a leg bye. At the last moment, just playing a late cut towards the gully position for another single. They're playing a sensible out there in the middle. In the first over, 8 runs have been conceded. In the second over, 4 balls have been bowled. 4 runs have been conceded in this over so far. Still 2 to go. This time drives it towards the onside region. JP the man when the batsman goes for the second run. The throw was not so good enough from the deep, and the batsman had an ample of time to complete the second run. 14 on the scorecard for the loss of 1 wicket.
So after the completion of 2 overs, score remains on 14-1. The last bowler single has been taken. So the first 2 overs of the power play has been completed. And the team MS Strikers managed to score 14 in the power play. So in remaining 24 balls, even if they try to score around 30 odd runs, the target anything above 45 will be definitely a tougher one. In the last evening, we have seen MS Strikers batting second against the same team. But this time, it's a different game. In the final, we are going to see team Shishore Mogavera will be playing the second innings in the day 2, and that too in the big final. Winnett has been asked to bowl the over number 3 for his side. And this time straight to the throat of the fielder, just a flick onto the mid-wicket position. And a sharp catch taken. The batsman, if you would have lofted it over the fielder who was inside the 30-yard circle, you could have got another couple of runs. But this time the batsman just flicking it onto the mid-wicket region where the fielder was standing right at the edge of the 30-yard circle. That's the second wicket. The partnership was building up between these two batters. So change in the batting lineup. Now we have an experienced player who have played plenty of cricket in his cricketing skill. We have Mr. There is an appeal, umpire on mode. Nagesh is the new batsman joining the company. Umpire says the ball pitching slightly outside the leg stick. A leg pass single given by the umpire. With that single, the score moves on to 15 for 2. Winnett bowling an excellent liner length. Look at the way how he got the wicket off. This time played onto the deep extra cover position for another single. Just 2 runs have been conceded in this over so far, but a wicket has been taken with the very first ball, getting rid of the dangerous batsman Nikhil. Nicely played. Nagesh was promoted up in the batting lineup. In the last couple of games, we have seen him coming in the final over. By this time, the captain Chetan making a good move by sending him up in the batting lineup because he is an excellent runner in between the wicket and also he plays a sensible cricket. He doesn't even look for a big hit. He just look for a gap, convert that single into double. This time played onto the deep, onto the long on region. Look at the way how he has completed his first run so quickly that he was ready for the second run. But there was no chance for the second run because Suraj is not so good enough to complete that second run, because if you would have done that, we could have seen another wicket in the form of a run out. Winnett, final time in this over. Finishes with the dot ball. So after the completion of first 3 overs, that's the upper stage of the first innings of the big final, the score is on 18. So Dhanush has been brought into attack by the captain. Pavan is an excellent captain. What a captainship knock. This time going for a pull.
There's a field underneath. JP taking a simple catch. He knows that that's a wicket, but umpire says it's a no ball. No ball. This is actually the wicket keeper needs to look into the fielding position. That's a life given in the form of a no ball. Might be 6 fielders who have been kept outside the boundary rope. That is the reason it has been called as a no ball. Normally the fielding position needs to be checked by the wicket keeper behind the stump. You should be quite good enough to check your fielding position. And now we have 4 fielders inside the 30-yard circle. Okay, that's a free hit signal given by the umpire, and now there is an opportunity for the Suraj to go after the bowling of Dhanush. If he hits a 6, he'll be rewarded with 400 rupees from Prasad Ullal. So can we see a big hit coming in the bat of Suraj? He has a chance because since it's a free hit ball, and this time going for the pull shot, but there is a fielder, but that is a catch has been taken, but still the batsman could have gone for the second run, because as soon as you hit the shot high on the air, you have an ample of time to complete the single into double. But this time the batsman Suraj is happy to take only a single. So 4 runs have been conceded in the over so far. Just one ball has been delivered. This time played towards the short third man region for another single. 1 more run adding to the total. Dhanush started the proceeding coming from Ravi Putran end, but this time he has changed his line coming from the other end, and already has conceded some expensive run. This time played over the cover fielder onto the deep. They have ample of time to complete the single into double. Will they go for the third one? Yes, that's an excellent running between the wickets. Suraj was running on the dangerous bend, but still he managed to complete the run. This quite be an expensive over bowled by Dhanush. Just 3 balls have been delivered, and the runs are pouring in this over. Once again, look at the way how Nagesh wanted for a second run, but they should be happy only with a single. Each and every run has been cheered by the fans, the spectators, of the supporters of MS Strikers. Nicely played. Will they go for the second run? Nagesh is quite good enough. There is a chance for an out, but this time he has to depart. It was slightly slow at the end, but we need to appreciate the effort done by the fielder. It was just a flick onto the onside region to the deep wicket region. Nagesh was running on the dangerous bend, but still he had done his part for his team. We need to appreciate the effort done by the batsman Nagesh. Sandeep is the new batsman. Still we have 1 more ball remaining in the over number 3 to be completed, and the score is on the score is on 28, over number 4 in progress. So here's the final ball of the over number 4. And that's another wicket. That's a big wicket. Suraj could not believe that he has done a mistake over there. Wanted to play the similar shot that what he did in the previous ball. But this time the ball was quite quick enough. No connection in between the bat and the pad, and the ball kissing the off stick. That's another big wicket. Suraj, who has come as an opener, has to depart.
In the same over, in the very first ball, got the life in the form of a no ball, which was not being utilized by the batsman Suraj. But now the bowler Dhanush has come back strongly in the last two balls, picking an important wicket of Nagesh and Suraj. So final 12 ball remaining. So here's an announcement coming from Mr. Vinod. If Pawan picks a wicket in this over, he'll be rewarded with 500 rupees. 28 is the scorecard so far. So it's a golden opportunity for the bowler Pawan. If we keep picking wickets in this over, the wicket will be only just in the form of a bowled catch leg before, but not in the form of a run out. So here's the first ball. That was a loser one, and the ball racing quite quickly to the fine leg boundary, and that's a welcome boundary coming at the right time for the team. MS Strikers coming in the bat of Sandeep, who has just walked it out to the middle, facing his first ball in the big final. That was a loser one bowled by Pawan. Poor bowling by Pawan. Started with a full toss ball onto the pad. We know all the players are quite good enough onto the pads. The fielder was slightly widest, it was the long leg. You connect right in the middle of the pad, the ball will make its way to the boundary. What a start for over number 5. Pawan, second time. And this time to the deep point just for another single. 2 balls, 5 runs conceded. Still 4 to go. 33 runs is the scorecard. Nicely played. Sensible batting by Prajwal. Is coming up in the batting lineup. Still the captain Chetan yet to walk in. Even he has an ability to clear the boundary ups quite easily, but on the last couple of matches he was struggling to get runs for his side. That's the reason that he has promoted Prajwal up in the batting lineup. A single taken, giving a strike to Sandeep. This time the batsman should cross for the second run because it nicely played onto the deep, onto the square region. The fielder was on the long leg position and the batsman Sandeep had an ample of time. That's another loser one bowled by Pawan. Has already conceded 8 runs in this over so far. He had an opportunity. If he would have picked a wicket, 500 rupees was being rewarded by Mr. Vinod. But so far, not even a single wicket have been conceded in this over. 2 to go. 8 runs have been conceded. The team MS Tigers, they are trying to target above 42 to 45 runs. They were managing to defend those totals in the last 2 games. That too against the 2 better side in this Patna Premier League 2024 season 5. This time going for the reverse sweep. There was an appeal, but umpire at board. A fair call coming from the senior most umpire from the Mangalore zone. Pushparaj was doing his umpiring role since last 20 years. Along with Harish Patel, who is standing on the square leg umpire. Even he has an experience of more than 30 years. This time going for the reverse sweep. Finally a dotted ball coming in the last ball of the over number 5. 9 runs have been conceded in the over number 5. Up the completion of 5 overs, score is on 37. So final 6 balls. Even if they try to score around 6 to 8 runs, a target of 43 to 45 will be slightly tougher. If Srishore Mogavi, they are top batters like Ranjit and Ritu.
and JP. These are the three batsmen to be watched. We have two lefties on the top of the batting lineup of Seashore Mogavira. In the last over, the ball has been handed over to Rita to ball. The last over coming from Yashpal Kanchan, and that will be the final over of the first innings. Played straight to the bowler. The bowler slightly fumbling to grab that ball at his own bowling mark, and the meanwhile the batsmen have crossed for a single. 38. Batsman Prajwal making a room, wanted to play towards the T-final region, but missing it completely, resulting with the dot ball. The last over, you need to just look into the gap. Look at the way the team captain Pawan have set the field. All the four fielders on to the deep on the offside region, and there is a huge gap inside the 30-yard circle. Just a glance toward those direction, and you can easily convert that single into double. This time there is an overthrow chance. There is a chance of running out, and the batsman Prajwal has to depart. A bye signal given by the umpire. With that single and a run out, the score is on 39. ಅಲ್ಲಿ ಪಂದ್ಯಗಳ ವೀಕ್ಷಣೆಯಲ್ಲಿರುವಂತಹ ಪ್ರೇಕ್ಷಕರು ಗಮನಿಸಿಕೊಳ್ಳಬೇಕು. ಆ ಒಂದು ಮೈದಾನದ ಪ್ರವೇಶ ದ್ವಾರದಲ್ಲಿ ನಿಂತಿದ್ದ ಟೂ ವೀಲರ್ ಮತ್ತು ಆ ಒಂದು ರಿಕ್ಷಾವನ್ನು ಅಲ್ಲಿಂದ ತೆರವು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ರಿಕ್ಷಾ ಮತ್ತು ಟೂ ವೀಲರ್ ಅಲ್ಲಿಂದ ತೆರವುಗೊಳಿಸಿ. And this time over to the long off region. Will the batsman look for the second run? Chetan needs to depart in a form of run out. Another run out in this over. Score is on 41. A wide signal given by the umpire with the help of that wide. That scores on 42. And this time there is a field underneath. Pawan, the captain, will not drop those kind of catches. With that, that's the innings of MS Strikers coming to an end. They had managed to score 42 runs in the allotted 6 overs, giving a target of 43 to be chased in 6 overs. I request the fielders of MS Strikers, please enter the ground immediately.
I request all the players of MS Strikers. 42 is scored, 43 is a target for team Shishod Mogavid. .42 is a scorecard for the team MS Strikers. 43 is a target. We have a professional scorer from the last 2 days. And also we have the 12th man of both the teams in the commentary box. So there is no confusions in the scorecard. So 43 is a target. Let's see how the two openers of Shishod Mogavir will walk out in the middle. So there is no changes in the combination. That would be Ranjit and Ritu. So over to my co-friend Mr. Hussain Manipura will be doing the final proceeding of the last innings of this Patna Premier League 2024 season 5. Over to Hussain. ಧನ್ಯವಾದಗಳು ಅನಿಲ್ ರವರೇ. ಪಟ್ನಾ ಪ್ರೀಮಿಯರ್ ಲೀಗ್ 2024 ಅಂತಿಮ ಹಂತಕ್ಕೆ ಬರ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸ್ ಸಮಾಪ್ತಿಯಲ್ಲಿ 42 ರನ್ ದಾಖಲಿಸಿಕೊಂಡ ತಂಡ MS ಸ್ಟ್ರೈಕರ್ಸ್ 43ರ ಒಂದು ಟಾರ್ಗೆಟ್ ಸಂಖ್ಯೆ ನೀಡ್ತಾ ಇದೆ. ಹೌದು, 43ರ ಒಂದು ಟಾರ್ಗೆಟ್ ಸಂಖ್ಯೆ ಶೇಷರ್ ಮೊಗವೀರ ಯಾವ ರೀತಿ ಯಶಸ್ವಿಯಾಗಿ ಬೆನ್ನಡ್ತಾರೆ ಕಾದೋಡಬೇಕಾಗಿದೆ. ಒಂದೆಡೆ ರೀತು ಬೈಕಂಪಾಡಿ, ಎರಡೊಂದೆಡೆಯಲ್ಲಿ ಲೆಫ್ಟ್ ರಂಜು ಪರಿಚಯ ಮಾಡಿಕೊಡ್ತಾರೆ. ಆರಂಭಿಕ ಹಂತದಲ್ಲಿ 36 ಎಸೆತ, 43ರ ಒಂದು ಚೇಸಿಂಗ್ ಸಂಖ್ಯೆ. ಮೊದಲ ಓವರ್ಗಾಗಿ MS ಸ್ಟ್ರೈಕರ್ಸ್ ಪ್ರಜ್ವಲ್ ಪರಿಚಯ ಮಾಡಿಕೊಡ್ತಾ ಇದೆ. ಮೊದಲ ಚೆಂಡು ಸೈಕಲ್ ಪ್ರಯತ್ನ ನಡೆಸಿದ್ರು. ಮುಂದೂಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇದ್ದಾನೆ. ಮತ್ತೆ ಇವಾಗ ಖಾತಾರಂಭವನ್ನು ಪಡ್ಕೊಳ್ಳುತ್ತಾ ಇದೆ. ಪ್ರಜ್ವಲ್ ಚಾಲ್ತಿಯ ಎರಡನೇ ಚೆಂಡಿಗಾಗಿ ಸ್ಟ್ರೈಕ್ ಭಾಗದಲ್ಲಿ ರಿತು ಬೈಕಂಪಾಡಿ. ಪ್ರಜ್ವಲ್ ಎರಡನೇ ಚೆಂಡಿಗಾಗಿ ಪ್ರಜ್ವಲ್ ಟು ರಿತು ಸ್ಟಂಪಲ್ಲಿ ಮಾಡಿಸುತ್ತ ಪ್ರಯತ್ನ. ಕೇವಲ ಒಂದೆರಡು ಅಷ್ಟು ಅವಕಾಶ ಮಾಡಿಕೊಟ್ರು. ರಿತು ಬೈಕಂಪಾಡಿ ಖಾತಾರಂಭವನ್ನು ಪಡ್ಕೊಳ್ಳುತ್ತಾ ಇದೆ. ಆರಂಭಿಕ ಹಂತದ 2 ಚೆಂಡುಗಳ ಮುಕ್ತಾಯ. ಅಂಕಿಅಂಶ ಪಟ್ಟಿತಳ ಮತ್ತು ಇವಾಗ 2 ಓಟವನ್ನು ದಾಖಲಿಸ್ತಾ ಇದೆ. ಮೂರನೇ ಚೆಂಡು ಹುದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ. ಲೆಗ್ ಬಾಯ್ಸ್ ಮುಖಾಂತರವಾಗಿ ಒಂದೆರಡರ ಪೂರೈಕೆ ಅಷ್ಟೇ ಮಾಡಿಕೊಂಡ್ರು. ಒಂದೆರಡರ ಸೇರ್ಬಿಡ್ತಾಳೆ. 43 ಆರಂಭಿಕ ಹಂತದ 3 ಚೆಂಡುಗಳ ಮುಕ್ತಾಯದಲ್ಲಿ. ಮತ್ತೆ ಪ್ರಜ್ವಲ್ ಮೊದಲ 4 ಕಡೆ ಚೆಂಡಿಗಾಗಿ
ಋತುಗೆ ಸತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಬೀಸುವಂತ ಪ್ರಯತ್ನಗಳು ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ಳುತ್ತಾ ಇದೆ. ಡಾಟ್ ಬಾಲ್ಗಳ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಲು ಪಡ್ಕೊಳ್ಳುತ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಅಂತಿಮ 2 ಚೆಂಡು ಬಾಕಿ ಉಳಿಕೊಳ್ತಾರೆ. ಪ್ರಜ್ವಲ್ 5ನೇ ಚೆಂಡಿಗಾಗಿ ರಿವರ್ಸ್ ಶಾಟ್ ಹೊಡೆದವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಯು ಮಿಸ್ ಹೈ ಹಿಟ್. ರಿತು ಮೈಕಂಪಾಡಿ ಕ್ಲೀನ್ ಬೌಲ್ಡ್. ಮೊದಲ ಹುಜಾರಿ ಆಘಾತವನ್ನು ಕಾಣ್ತಾ ಇದೆ. ಶಿಶೂರ್ ಮಗವೀರ ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯ ಆಟಗಾರ ರಿತು ಆರಂಭಿಕ ಹಂತದಲ್ಲಿ ಉದಾಹರಣೆ ಒಪ್ಪಿಸಿದ್ರು. 3 loss of 1 important wicket. Ritu back to pavilion. ರಿತು ಬೈಕಂಪಾಡಿ ತರುವಾಗ ಸ್ಥಾನವಂತ ಮತ್ತೋರ್ವ ಹೊಸ ಆಟಗಾರ ಸೇರ್ಪಡೆ. ಹೊಸ ಆಟಗಾರ ಮೊದಲ ವರ್ಷದ ಅಂತಿಮ 1 ಎಸೆತ ಬಾಕಿ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಪ್ರಜ್ವಲ್ ಮೊದಲ ಓವರ್ ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. 1 ಓಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು. ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಎಂಡ್ ಆಫ್ ಫಸ್ಟ್ ಓವರ್. ಸ್ಕೋರ್ ಮೂವ್ಸ್ ಆನ್ 4 loss of 1 important wicket. Ritu Maikampada back to pavilion. ಅಂತಿಮ 30 ಎಸೆತ. ಶಿಶೂರ್ ಮಗವೀರ ಜಯಕ್ಕಾಗಿ 39 ಓಟಗಳು ಬರಬೇಕಾಗಿದೆ. 30ಕ್ಕೆ 39. ಅಲ್ಲಿ 2 wheeler ನ ಲೈಟ್ಸ್ ಆಫ್ ಮಾಡಿ ದಯವಿಟ್ಟು. ಅಣ್ಣ 2 wheeler ಬೈಕ್ ಲೈಟ್ಸ್ ಆಫ್ ಮಾಡಬೇಕು. ಧನ್ಯವಾದಗಳು. 30 ಎಸೆತ. 39 ಓಟಗಳು ಬರಬೇಕಾಗಿದೆ. ಹಾದಲ್ಲಿ ಹೊಸ ಬೌಲರ್ ನಿಖಿಲ್. ಎಸೆತ ಮೊದಲ ಚೆಂಡು ಸಡನ್ ನೆಗೆತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ಎಸೆತ ಚೆಂಡು. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟವನ್ನು ಆಡಿದ್ರು. ಸೀಮಾರೆ ಕ್ಯಾಚಲ್ಲಿ ಬೌಂಡ್ರಿ. 4 ಓಟಗಳು. ಇವಾಗ ಅಂಕಿಅಂಶ ಪಟ್ಟಿ ಬರ್ತಾ ತಂಡ ಮೊತ್ತ ಇವಾಗ 8ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದ 8 ಚೆಂಡುಗಳ ಮುಕ್ತಾಯ. ತಂಡದ ಮೊತ್ತ 8ಕ್ಕೆ 1. ನಿಖಿಲ್ ಸಾಚ 3ನೇ ಚೆಂಡಿಗಾಗಿ. 2ನೇ ಓವರ್ನ 3ನೇ ಚೆಂಡಿಗಾಗಿ 3ನೇ ಚೆಂಡು ಕೆಳಗಾಲ ಗಾಳಿಯಲ್ಲಿ ಕೇತಾಯ್ತು. ಅಂತಿಮ ಹಂತದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು ಕೂಡ ಕ್ಷೇತ್ರಾಕ್ಷರ ಕೈ ಕೊಡ್ತಾ ಇದೆ. 6 ಷಡ್ಕ ಆ ರೋಟದ ಸೇರ್ಪಡೆ. ಬಹಳ ಉತ್ತಮವಾದ ಕ್ಷೇತ್ರಾಕ್ಷರ ನಡೆಸಿದ್ರು ಕೂಡ ಅಂತಿಮ ಹಂತದಲ್ಲಿ 6 ಮನುಷ್ಯ ತೀರ್ಪುಗಾರರು ರವಾನಿಸುತ್ತಾರೆ. ಮೊತ್ತ 14. ಎಸೆತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿ ಬರ್ತಾ ಇದ್ದಾನೆ. ಮೊತ್ತ ಇವಾಗ 14.
ನಿಖಿಲ್ ಸದ ಅಂತಿಮ ಚೆಂಡಿಗಾಗಿ ಎಸೆತ ಚೆಂಡು ಅತಿಕ್ರಮ ಮಾಡಿದ ಸೂಚನೆ ರವಾನಿಸಿ ವೈಡ್ ಬಾಲ್ ಒಂದೋಡ ಹೆಚ್ಚುವರಿ ತಮ್ಮ 15 ಬಾಶುತ ಮರಿತ ಹೊಡೆತವನ್ನು ದಾಖಲಿಸಿದ್ರು ಸೀಮಾರ ಕಾಚಲ್ಲಿ ಮತ್ತೆ ಬೌಂಡ್ರಿಗೆ ಅವಕಾಶಗಳು ಬರ್ತಾ ಇದೆ. ಓವರ್ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2 ಅಂಕಿಅಂಶ ಪಡೆದ ಮೊತ್ತ 19ಕ್ಕೆ 1 ಅಂತಿಮ 24 ಎಸೆತ ಶಿಶೋರ್ ಮೊಗವೀರ ಜಯಕ್ಕಾಗಿ 24 ಓಟಗಳು ಬರಬೇಕಾಗಿದೆ. ಪ್ರತಿ ಚೆಂಡಿಗೂ ಒಂದೊಂದು ಓಟವನ್ನು ದಾಖಲಿಸಿಕೊಂಡ್ರು ಕೂಡ ಸುಲಭವಾಗಿ ಜಯಿಸಬಲ್ಲಂತ ಲೆಕ್ಕಾಚಾರದ ಪಂದ್ಯ. ಅಂತಿಮ 24 ಎಸೆತ 24 ಓಟಗಳು ಬರಬೇಕಾಗಿದೆ. ಮೂರನೇ ಓವರ್ ಎಸೆವರೆಗೆ ಹದಿಯಲ್ಲಿ ಸಂಜು ಪರಿಚಯ ಮಾಡಿಕೊಡ್ತಾ ಇದೆ ಎಂಎಸ್ ರೆಕಾರ್ಡ್ಸ್. ಅಂತಿಮ 24 ಚೆಂಡು 24 ಓಟಗಳು ಬರಬೇಕಾಗಿ ಹಂತದಲ್ಲಿ ಹೆಸರಾಯಿಕಾದಲ್ಲಿ ಸಂಜಯ್ ಪರಿಚಯ ಮಾಡಿಕೊಡ್ತಾ ಇದೆ. ಸಂಜಯ್ ಮೊದಲ ಚೆಂಡಿಗಾಗಿ ಸಂಜಯ್ ಮೊದಲ ಚೆಂಡು ಹೈ ಲಾಫ್ಟೆಡ್ ಶಾಟ್ ಬಾರಿ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸಿದ 6 ಷಡ್ಕ ಆ ರೋಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿ ಮತ್ತೆ 25ಕ್ಕೆ ತಲುಪ್ತಾ ಇದೆ. ಸಂಜಯ್ ಮೊದಲ ಚೆಂಡಿಗೆ ಇವಾಗ ರಂಜು 6 ಅನ್ನು ದಾಖಲಿಸಿದ್ರು. ಸಂಜಯ್ ಎರಡನೇ ಚೆಂಡಿಗಾಗಿ ಲೆಫ್ಟ್ ಸಂಜಯ್ ಎಸೆದ ಎರಡನೇ ಚೆಂಡು ಬ್ಯಾಕ್ ಟು ಬ್ಯಾಕ್ 6 ಷಡ್ಕ ಆ ರೋಟದ ಸೇರ್ಬಿಡ್ತಾಳ ಮೊತ್ತ 31. ಪಾಟ್ನಾ ಪ್ರೀಮಿಯರ್ ಲೀಗ್ 2024 ಒಂದು ಅಗ್ರ ಪ್ರದರ್ಶನ ಜಯಿಸುವ ಮುನ್ಸೂಚನೆ ರವಾನಿಸ್ತಾ ಇದೆ ಶಿಶೋರ್ ಮಗವೀರ. ರಂಜು ಇವಾಗ ಬ್ಯಾಕ್ ಟು ಬ್ಯಾಕ್ 6 ಅನ್ನು ದಾಖಲಿಸಿದ್ರು. ಸಂಜಯ್ ಮತ್ತೆ ಮೂರನೇ ಚೆಂಡಿಗಾಗಿ ಎಸೆದ ಚೆಂಡು ಅತಿಕ್ರಮ ಮಾಡಿದ ಸೂಚನೆ ರವಾನಿಸಿರುವ ವೈಡ್ ಬಾಲ್ ವೈಡ್ +1 2 ಸರ್ತಾನ ಮೊತ್ತ 33. ಜಯಕ್ಕಾಗಿ ಕೇವಲ 10 ಓಟಗಳು ಬರಬೇಕಾಗಿದೆ. ಅಂತಿಮ 22 ಎಸೆತ ಶಿಶೋರ್ ಮಗವೀರ ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಯುವಕರು ಬಂದರೆ ಚೆಂಡು ಭಾಷಿತ ಅವರದ ಹೊಡೆತವನ್ನು ದಾಖಲಿಸಿದ್ರು. ಆರಂಭಿಕ ಹಂತದಲ್ಲಿ ರೀತು ಹುದ್ದರ ಆಘಾತವನ್ನು ಕಂಡರು ಕೂಡ ಬಹಳಷ್ಟು ಒಂದು ನಂತರದಲ್ಲಿ ರಂಜು ಮತ್ತು ಧನುಷ್ ಬಹಳ ಉತ್ತಮವಾದ ಜೊತಾಟ ನಿರ್ವಹಿಸ್ತಾ ಇರುವಂತಹ ಆಟಗಾರರು. ತನ್ನ ಮೊತ್ತ 34
ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. ಚೆಂಡು ಫುಲ್ ಮಾಡುವಂತಹ ಪ್ರಯತ್ನ ಬಾರಿ 1 ಓಟಗಳಿಗೆ ಎಷ್ಟು ಅವಕಾಶ ಮಾಡಿಕೊಡ್ತಾನೆ. ಮೊತ್ತ 35. ಚೆಂಡು ಭಾಷಿತ ಬರೆದು ಹೊಡೆದ ಬಾರಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸಿದ ಬೌಂಡ್ರಿ. ತಂಡದ ಮೊತ್ತ 39. ಶ್ರೀಶೋರ್ ಮಗವೀರ ಜಯಕ್ಕಾಗಿ 19 ಎಸೆತ 4 ಓಟಗಳು ಬರಬೇಕಾಗಿದೆ. ಬ್ಲಾಕರ್ ಮಾಡಿದ ಚೆಂಡು ತಲುಗಾತ್ರವಾಗಿ 1 ಓಟಗಳಿಗಷ್ಟು ಅವಕಾಶ ಮಾಡ್ತಾನೆ. ಮೊತ್ತ 40. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3 ಅಂಕಿಅಂಶ ಪಡೆತಾಳ. ಮೊತ್ತ 40. ಅಂತಿಮ 18 ಎಸೆತ 3 ಓಟಗಳು ಬರಬೇಕಾಗಿದೆ. ಅಂತಿಮ 18 ಎಸೆತ ಕಿಶೋರ್ ಮಗವೀರ ಜಯಕ್ಕಾಗಿ 3 ಓಟಗಳು ಬರಬೇಕಾಗಿದೆ. ಎಸೆತ ಚೆಂಡು ಭಾಷಿತವರ್ಗ ಹೊಡೆದವರ ದಾಖಲಿಸಿದರು. ಓಟ ಒಳಿ ಓಟೆಯ ಹಂತದಲ್ಲಿ ಕ್ಷೇತ್ರಕ್ಷ ಮದುವೆಯಾಗಿ ಪಡ್ಕೊಳ್ತಾ ಇದೆ. ಪಂದ್ಯ ಸಮಬಲ ಜಯಕ್ಕಾಗಿ 1 ಓಟದ ಅವಶ್ಯಕತೆ. ಪಟ್ನಾ ಪ್ರೀಮಿಯರ್ ಲೀಗ್ 2024ರ ಅಗ್ರ ಪ್ರದರ್ಶನ ಜಯಿಸಿದ ಯುವ ನಾಯಕ ಪವನ್ ನೇತೃತ್ವದ ತಂಡ ಕಿಶೋರ್ ಮಗವೀರ ತಮಗೆ ಅಭಿನಂದನೆ ಸಲ್ಲಿಸಿ 2 ತಂಡಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಒಂದು ಹಂತದಲ್ಲಿ ಲೀಗ್ ಮಾದರಿ ಪಂದ್ಯದಲ್ಲಿ 7 ಗೆಲುವನ್ನು ಕಂಡಂತ MS ಸ್ಟ್ರೈಕರ್ಸ್ ಅಂತಿಮ ಹಂತದಲ್ಲಿ ಫೈನಲ್ ನಲ್ಲಿ ವಿರೋಚಿತ ಸೋಲನ್ನು ಕಾಣ್ತಾ ಇದೆ. 2 ತಂಡಕ್ಕೂ ಶುಭಾಶಯಗಳನ್ನು ಸಲ್ಲಿಸಿದ್ದ ಮುಂದಿನ ಹಂತಕ್ಕಾಗಿ ಓವರ್ ಟು ಪ್ರೆಸೆಂಟೇಷನ್ ಸೆರೆಮನಿ. ಅಭಿನಂದನೆಗಳು ಕಿಶೋರ್ ಮಗವೀರ್ ಹಾಗೂ MS ಸ್ಟ್ರೈಕರ್ಸ್. ಅದೇ ರೀತಿ ಧನ್ಯವಾದಗಳು ಉಳಿದ 6 ತಂಡಗಳಿಗೆ. ಅನ್ವಿತ್ ಎಲೆಕ್ಟ್ರಾನಿಕ್ಸ್ ತೊಕ್ಕೊಟ್ಟು ಇದರ ಮಾಲಕರಾದ ಶ್ರೀಯುತ ಪ್ರಕಾಶ್ ಇವರು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತೊಕ್ಕೊಟ್ಟು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಇದರ ಮಾಲಕರಾದ ಶ್ರೀಯುತ ಪ್ರಕಾಶ್ ಇವರು ಆಗಮಿಸ್ತಾ ಇದ್ದಾರೆ. ಇವರಿಗೆ ಬ್ರದರ್ಸ್ ಯುವಕ ಮಂಡಲದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಪಟ್ನಾ ಪ್ರೀಮಿಯರ್ ಲೀಗ್ 2024 ಆವೃತ್ತಿ 5ರ ಸಮಾರೋಪ ಸಮಾರಂಭದ ಕಡೆಗೆ ನಾವು ಸಾಕ್ತಾ ಇದ್ದೇವೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಸಮಾರಂಭ ಈ ಒಂದು ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ಉಲ್ಲಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಶ್ರೀ ಮನೋಜ್ ಸಾಲ್ಯನ್, ಅದೇ ರೀತಿ ಅತಿಥಿಗಳಾಗಿ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಡ್ಯೂಟಿ ಆಫೀಸರ್ ಆಗಿರತಕ್ಕಂತ ಶ್ರೀ ಬಾಲಚಂದ್ರ ಪುತ್ರನ್, ಅದೇ ರೀತಿ ಮೊಗವೀರ ಎಲಿಮಿನೇಟರ್ ಅಧ್ಯಕ್ಷರಾದ ಶ್ರೀ ಅಶ್ವಿನ್ ಕೋಟ್ಯನ್, ಸ್ವಸ್ತಿ ಕ್ರಿಕೆಟರ್ಸ್ ಇದರ ಅಧ್ಯಕ್ಷರಾದ ಶ್ರೀ ನಿತಿನ್ ರಾಜ್, ಮಾರುತಿ ಜನಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕಪಿಲ್ ಎಸ್ ಬಂಗೇರ, ಪ್ರಗತಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗ್ರೆ ಇದರ ಅಧ್ಯಕ್ಷರಾದ ಪ್ರಕಾಶ್ ಸಾಲ್ಯನ್,
ಉಲ್ಲಾಲ ಕ್ರಿಕೆಟ್ ಬೋರ್ಡಿನ ಅಧ್ಯಕ್ಷರಾದ ಶ್ರೀಯುತ ಖಲೀಲ್ ಇಬ್ರಾಹಿಂ, ಅನ್ವಿತ್ ಎಲೆಕ್ಟ್ರಾನಿಕ್ಸ್ ತೊಕ್ಕೊಟ್ಟು ಇದರ ಮಾಲಕರಾದ ಶ್ರೀ ಪ್ರಕಾಶ್, ಅದೇ ರೀತಿ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಮಾಜಿ ಗೌರವಾಧ್ಯಕ್ಷರಾದ ಶಶಿಧರ್ ಪುತ್ರನ್, ಮಾಜಿ ಅಧ್ಯಕ್ಷರಾದ ಮಧುರಾ ಜಮೀನ್ ಇವರೆಲ್ಲರೂ ಕೂಡ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ದಯವಿಟ್ಟು ಆಟಗಾರರೆಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಒಂದು ಆಸೀನರಾಗಬೇಕಾಗಿ ವಿನಂತಿ. ತಾವು ಬರುವಾಗ ಒಂದು ಚೇರ್ ಬದಲಿ. ಅದೇ ರೀತಿ ನಮ್ಮ ಪ್ರೋತ್ಸಾಹಕರು, ಹಿರಿಯರು, ಮಾರ್ಗದರ್ಶಕರು ಪುರುಷೋತ್ತಮ ಬಂಗೇರ ದಯವಿಟ್ಟು ವೇದಿಕೆಯ ಕಡೆ ಆಗಮಿಸಬೇಕಾಗಿ ನಮ್ಮಲ್ಲಿ ವಿನಂತಿ. ಈ ಕಾರ್ಯಕ್ರಮದ ಅತಿಥಿಗಳು ನಮ್ಮ ಮಾರ್ಗದರ್ಶಕರು ಪುರುಷೋತ್ತಮ ಬಂಗೇರ ಬಂದಿದ್ದಾರೆ. ಇವರಿಗೆ ಬ್ರದರ್ಸ್ ಯುವಕ ಮಂಡಲದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ. ಅದೇ ರೀತಿ ಮಾರುತಿ ಜನಸೇವಾ ಸಂಘದ ಮಾಜಿ ಅಧ್ಯಕ್ಷರು ಮೊಗವೀರ 11 ಉಲ್ಲಾಲ್ ಇದರ ಅಧ್ಯಕ್ಷರಾದ ಅಶ್ವಿನ್ ಕೋಟ್ಯನ್ ಇವರು ಕೂಡ ಆಗಮಿಸಿದ್ದಾರೆ. ಶ್ರೀಧರಿಗೆ ಯುವಕ ಮಂಡಲದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಟ್ನಾ ಪ್ರೀಮಿಯರ್ ಲೀಗ್ 2024ರ ಸಮಾರೋಪ ಸಮಾರಂಭ ಇದೀಗ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿಕ್ಕಿದೆ. ದಯವಿಟ್ಟು ಎಲ್ಲ ಆಟಗಾರರು ಬಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮಿತ್ ಅಮೀನ್ Hello, testing. Hello. 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 ಬ್ರದರ್ಸ್ ಯುವಕ ಮಂಡಲ ಮೊಗವೀರಪಟ್ನ ಉಲ್ಲಾಲ ಲೇಟ್ ಸರೋಜಿನಿ ಪುಂಡಲೀಕ ಕರ್ಕೇರ ಬೆಂಗ್ರೆ ಇವರ ಪ್ರೋತ್ಸಾಹದಲ್ಲಿ ದಿವಂಗತ ಅಶ್ವಥ್ ಪುತ್ರನ್ ಇವರ ಸ್ಮರಣಾರ್ಥ ಪಟ್ನಾ ಪ್ರೀಮಿಯರ್ ಲೀಗ್ ಸತತ 5ನೇ ವರ್ಷದ ಪಟ್ನಾ ಪ್ರೀಮಿಯರ್ ಲೀಗ್ ನ ಸಮಾರೋಪ ಸಮಾರಂಭವು ಇದೀಗ ನಡೆಯಲಿಕ್ಕಿದೆ. ಇದರ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವವರು
ಶ್ರೀ ಮನೋಜ್ ಸಾಲ್ಯನ್ ಅಧ್ಯಕ್ಷರು ಉಲ್ಲಾಲ ಮೊಗವೀರ ಸಂಘ. ಅತಿಥಿಗಳಾಗಿ ಶ್ರೀ ಬಾಲಚಂದ್ರ ಪುತ್ರನ್ ಡ್ಯೂಟಿ ಆಫೀಸರ್ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದುಬೈ. ಶ್ರೀ ಅಶ್ವಿನ್ ಕೋಟ್ಯನ್ ಅಧ್ಯಕ್ಷರು ಮೊಗವೀರ 11 ಉಲ್ಲಾಲ. ಶ್ರೀ ಕಪಿಲ್ ಎಸ್ ಬಂಗೇರ ಪ್ರಧಾನ ಕಾರ್ಯದರ್ಶಿ ಮಾರುತಿ ಜನಸೇವಾ ಸಂಘ ಉಲ್ಲಾಲ. ಶ್ರೀ ಪ್ರಕಾಶ್ ಸಾಲ್ಯನ್ ಅಧ್ಯಕ್ಷರು ಪ್ರಗತಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗ್ರೆ. ಶ್ರೀ ಪ್ರಕಾಶ್ ಮಾಲಕರು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ತೊಕ್ಕೊಟ್ಟು. ಇವರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ನಮ್ಮ ಸಂಘದ ಮಾಜಿ ಗೌರವಾಧ್ಯಕ್ಷರಾದ ಶಶಿಧರ ಪುತ್ರನ್, ಮಾಜಿ ಅಧ್ಯಕ್ಷರಾದ ಮಧುರಾ ಜಮೀನ್, ಅದೇ ರೀತಿ ಮೊಗವೀರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಸಂಘದ ಇನ್ನೋರ್ವ ಮಾಜಿ ಅಧ್ಯಕ್ಷರಾದ ದಯಾನಂದ ಬಂಗೇರ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಟಗಾರರೆಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದು ನಾವೆಲ್ಲರೂ ಕೂಡ ಶಿಸ್ತಿನ ಆಟಗಾರರು. ದಯವಿಟ್ಟು ಸಮಾರಂಭ ನಮ್ಮದೇ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇಲ್ಲಿ ನಡೀತಾ ಇರುವುದು. ಎಲ್ಲ ಆಟಗಾರರು ತಕ್ಷಣವಾಗಿ ಬಂದು ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಅಗ್ನಿ ಹಾಗೂ ಸೀಶೋರ್ ಅಗ್ನಿ MS ಅಗಸ್ತ್ಯ ಬ್ರಿಗೇಡ್ ಎಲ್ಲ ತಂಡದ ಆಟಗಾರರು ಕೂಡ ವೇದಿಕೆಯ ಮುಂಭಾಗದಲ್ಲಿ ತಕ್ಷಣ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಕಾರ್ಯಕ್ರಮದ ಪ್ರಕಾರ ಬಂದಿರತಕ್ಕಂತ ಎಲ್ಲ ಅತಿಥಿ ಅಭ್ಯಾಸಕರನ್ನ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನ ಆಡಲಿಕ್ಕಿದ್ದಾರೆ ಸಂಘದ ಅಧ್ಯಕ್ಷರಾದ ರಾಜೇಶ್ ಪುತ್ರನಿಯವರು. ಬ್ರದರ್ಸ್ ಯುವಕ ಮಂಡಲ ರಿಜಿಸ್ಟರ್ಡ್ ಮೊಗೇರ ಪಟ್ನ ಉಲ್ಲಾಲ ದಿವಂಗತ ಸರೋಜಿನಿ ಪುಂಡಲಿ ಕರ್ಕೇರ ಇವರ ಆಶ್ರಯದ ನಡೀತಿರುವಂಥ 5ನೇ ವರ್ಷದ ದಿವಂಗತ ಅಶ್ವಥ್ ಪುತ್ರ ಸ್ಮರಣಾರ್ಥ ಈ ಪಟ್ನಾ ಪ್ರೀಮಿಯರ್ ಲೀಗ್ 5ನೇ ಆವೃತ್ತಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಮನೋಜ್ ಸಾಲ್ಯನ್ ಅಧ್ಯಕ್ಷರು ಉಲ್ಲಾಲ ಮೊಗವೀರ ಸಂಘ ರಿಜಿಸ್ಟರ್ ಉಲ್ಲಾಲ ಇವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಕ್ರೀಡಾ ಕಾರ್ಯದರ್ಶಿಗಳಾದ ಮನಿತ್ ಅಮೀನ್ ಇವರು ಶಾಲು ಹಾಗೂ ಸ್ಮರಣೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿರುವಂಥ ನಮ್ಮ ಇನ್ನೋರ್ವ ಅತಿಥಿಯಾಗಿರುವಂಥ ಶ್ರೀ ಬಾಲಚಂದ್ರ ಪುತ್ರನ್ ಡ್ಯೂಟಿ ಆಫೀಸರ್ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದುಬೈ ತಮ್ಮನ್ನು ಕೂಡ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸಿದ್ದೇನೆ. ಶ್ರೀಯುತರನ್ನ ಸಮಂತ್ ಕರ್ಕೇರೆ ಇವರು ಶಾಲು ಹೊದಿಸಿ ಸ್ಮರಣೆ ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಇನ್ನೋರ್ವ ಅತಿಥಿಯಾಗಿರುವಂಥ ಶ್ರೀ ಅಶ್ವಿನ್ ಕೋಟ್ಯನ್
ಮಾಜಿ ಅಧ್ಯಕ್ಷರು ಮಾರುತಿ ಜನಸೇವಾ ಸಂಘ ಹಾಗೂ ಈಗಿನ ಪ್ರಸ್ತುತ ಅಧ್ಯಕ್ಷರಾಗಿರುವಂಥ ಮೊಗಬೀರ 11 ಇದರ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸಿದ್ದೇನೆ. ಶ್ರೀಧರನ್ನ ಪ್ರಸಾದ್ ಗುರುಪ್ರಸಾದ್ ಪಚ್ಚು ಶೆಟ್ಟಿ ಇವರು ಶಾಲು ಹಾಗೂ ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಇನ್ನೋರ್ವ ಅತಿಥಿಯಾಗಿರುವಂಥ ಶ್ರೀ ಕಪಿಲ್ ಎಸ್ ಬಂಗೇರ, ಪ್ರಧಾನ ಕಾರ್ಯದರ್ಶಿ ಮಾರುತಿ ಜನಸೇವಾ ಸಂಘ ಉಲ್ಲಾಲ, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಧರನ್ನ ಸಂದೀಪ್ ಪುತ್ರನ್ ಇವರು ಶಾಲು ಹಾಗೂ ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನೋರ್ವ ಅತಿಥಿಯಾಗಿರುವಂಥ ಶ್ರೀ ಪ್ರಕಾಶ್ ಶಾಲ್ಯನ್, ನಾಸ್ಟಾರ್ ಪ್ರಗತಿ ಸ್ಪೋರ್ಟ್ಸ್ ಬೆಂಗ್ಲೆ ಇದರ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಶಾಲ್ಯನ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಶ್ರೀಧರಿಗೆ ಪ್ರಸಾದ್ ಸುವರ್ಣ ಇವರು ಶಾಲು ಹಾಗೂ ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನೋರ್ವ ಅತಿಥಿಯಾಗಿರುವಂಥ ಶ್ರೀ ಪ್ರಕಾಶ್, ಮಾಲಕರು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ತೊಕ್ಕೊಟ್ಟು ಮತ್ತು ದೇರ್ಲಗಟ್ಟೆ, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಶ್ರೀಧರಿಗೆ ಯಶ್ಪಾಲ್ ಪುತ್ರನ್ ಇವರು ಶಾಲು ಹಾಗೂ ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಮಧುರಾ ಜಮೀನ್, ಮಾಜಿ ಅಧ್ಯಕ್ಷರು ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿ ಸಂಘ, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಶ್ರೀಧರಿಗೆ ಕಿರಣ್ ಶೆಟ್ಟಿ ಇವರು ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಪುರುಷೋತ್ತಮ್ ಬೆಂಗ್ರೆ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ನಮ್ಮ ನಿಮ್ಮೆಲ್ಲ ಪರವಾಗಿ ಅವರನ್ನು ಸ್ವಾಗತಿಸಿದ್ದೇನೆ. ಶ್ರೀಧರಿಗೆ ಶಿವರಾಜ ಮೀನ್ ಶಾಲು ಹಾಗೂ ಸ್ಮರಣೆಗೆ ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿಯಾಗಿರುವಂಥ ಉಲ್ಲಾಲ ಮೊಗವೀರ ಸಂಘದ ಕಾರ್ಯದರ್ಶಿ ಆಗಿರುವಂಥ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀ ದಯಾನಂದ್ ಬಂಗೇರ, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಶ್ರೀಧರಿಗೆ ಕರಣ್ ಇವರು ಕರಣ್ ಇವರು ಅವರನ್ನು ಶಾಲು ಹಾಗೂ ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಸಂಘದ ಹಿರಿಯರಾದಂಥ ನಮ್ಮ ಸಂಘದ ಮಾಜಿ ಗೌರವಾಧ್ಯಕ್ಷರು ಶ್ರೀಯುತ ಶಶಿಧರ್ ಪುತ್ರನ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಕಿಶೋರ್
ಪುತ್ರನ್ ಇವರು ಅವರನ್ನು ಶಾಲ್ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಲೋ 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 ಮುಂದಕ್ಕೆ ಅಧ್ಯಕ್ಷರು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮೊಗವೀರ ಹಳೆ ವಿದ್ಯಾರ್ಥಿ ಸಂಘ, ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್, ಬ್ರದರ್ಸ್ ಯುವಕ ಮಂಡಲ 70ರ ದಶಕದಲ್ಲಿ ಕಬಡ್ಡಿಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಂಥ ತಂಡ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್. 90ರ ದಶಕದ ನಂತರ ಕ್ರಿಕೆಟ್ಗೆ ಒಂದು ಪಾದಾರ್ಪಣೆ ಮಾಡಿರುವಂಥ ತಂಡ ಬ್ರದರ್ಸ್ ಕ್ರಿಕೆಟರ್ಸ್. ಆ ಒಂದು ನಿಟ್ಟಿನಲ್ಲಿ ನಾವು ಸುಮಾರು 5 ವರ್ಷದಿಂದ ಪಟ್ನಾ ಪ್ರೀಮಿಯರ್ ಲೀಗನ್ನು ಮಾಡ್ಕೊಂಡು ಬಂದಿದ್ದೇವೆ. ಸಣ್ಣ ಮಟ್ಟದಲ್ಲಿ ನಡ್ಕೊಂಡು ಬಂದಂಥ ಈ ಪಟ್ನಾ ಪ್ರೀಮಿಯರ್ ಲೀಗ್ ಮೊದಲಾಗಿ ಮೊಗವೀರ ಶಾಲೆಯಲ್ಲಿ ನಡೀತಾ ಇತ್ತು. ಸಣ್ಣ ಮಟ್ಟದಲ್ಲಿ ನಾವು ನಮ್ಮ ಯುವಕರನ್ನು ಒಟ್ಟುಗೂಡಿಸಿ ಒಂದು ಪಂದ್ಯಾಟವನ್ನು ಆಯೋಜಿಸಿ ಮುಂದಕ್ಕೆ 2 ವರ್ಷ 3 ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಈ ಕ್ರಿಕೆಟನ್ನು ಮಾಡ್ಕೊಂಡು ಬಂದಿದ್ದೇವೆ. ಹೆಮ್ಮೆ ವಿಚಾರ ಏನಂದರೆ ಇವತ್ತು ಮೊಗವೀರ 11 ತಂಡದಲ್ಲಿ ಕ್ರಿಕೆಟನ್ನು ತೊಡಗಿಸಿಕೊಂಡಿರುವಂಥ 90% ಆಟಗಾರರು ಇದೇ ಮೊಗವೀರ ಶಾಲೆಯಲ್ಲಿ ಪಟ್ನಾ ಪ್ರೀಮಿಯರ್ ಲೀಗಲ್ಲಿ ಆಡಿಕೊಂಡು ಇವತ್ತು ದೊಡ್ಡ ರಾಜ್ಯ ಮಟ್ಟದಲ್ಲಿ ಮಿಂಚುತ್ತಿರುವಂಥ ಆಟಗಾರರಾಗಿದ್ದಾರೆ. ನಮಗೊಂದು ಅದು ಹೆಮ್ಮೆ ವಿಚಾರ. ತದನಂತರ ಸಂಘ ಅಶ್ವಥ್ ಪುತ್ರ ನಿಧನದ ನಂತರ ಓರ್ವ ಪ್ರತಿಭಾನ್ವಿತ ಆಟಗಾರನಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಆಟಗಾರ. ಅವರ ಒಂದು ಗುರಿತ್ತು, ಯಾಕೆಂದರೆ ನಾವು ಮೊಗವೀರ ಶಾಲೆಯಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿರುವಾಗ ಥ್ರೋ ಬಾಲಲ್ಲಿ ಮ್ಯಾಚ್ ನಡೀತಾ ಇತ್ತು. ಅವರ ಒಂದು ಆಸೆ ಇತ್ತು, ನಾವು ಖಂಡಿತವಾಗಿ ಇದನ್ನು ಈ ರೀತಿ ಪಂದ್ಯಾಟವನ್ನು ಮಾಡೋದು ಇದು ಮುಂದಿನ ಭವಿಷ್ಯಕ್ಕೆ ಇದು ಮಾರಕ ಆಗ್ತದೆ. ಎಲ್ಲರೂ ಅದೇ ರೀತಿ ಬೌಲಿಂಗ್ ಆಗ್ತಾ ಹೋದರೆ ನಮಗೆ ಕ್ಲೀನ್ ಬೌಲ್ ಮಾಡುವಂಥ ಯಾವುದೇ ಆಟಗಾರ ಸಿಗುವುದಿಲ್ಲ ಅನ್ನೋ ದೃಷ್ಟಿಯಿಂದ ನಾವು 3ನೇ ಆವೃತ್ತಿಯನ್ನು ಕ್ಲೀನ್ ಬೌಲಿಂಗಾಗಿ ನಾವು ಭಾರತ್ ಹೈಸ್ಕೂಲ್ ಮೈದಾನದಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿದಾಗ ತುಂಬ ಅಡೆತಡೆಗಳಿತ್ತು. ಅದನ್ನು ಮೆಟ್ಟಿ ನಿಂತು ಭಾಳಷ್ಟು ಯುವ ಆಟಗಾರರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲರೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಕ್ಲೀನ್ ಏಕೆಂದರೆ ಇವತ್ತು ಸಣ್ಣ ಮಕ್ಕಳು ಕೂಡ ಇವತ್ತು ನಾವು ಒಂದು 12, 13, 14 ವರ್ಷದ ಮಕ್ಕಳ ಒಂದು ಮ್ಯಾಚ್ ಮಾಡಿದಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಪ್ರತಿಯೊಬ್ಬರು ಕ್ಲೀನ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅವರ ಒಂದು ಆಟ ನೋಡುವಾಗಲೇ ಖುಷಿ ಆಗ್ತದೆ. ಮುಂದಿನ ಭವಿಷ್ಯಕ್ಕೆ ಅವರು ಯಾವ ರೀತಿ ನಮ್ಮ ಈ ಪಟ್ನಾ ಪ್ರೀಮಿಯರ್ ಲೀಗ್ ಆಗಲಿ ಇತರ ಕ್ರೀಡಾ ಚಟುವಟಿಕೆಗಳಿಗೆ ಅವರು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಮೊಗವೀರ ಶಿಲೆನಲ್ಲಿ ಆಡ್ತಾರೆ ಅನ್ನೋ ಒಂದು ನಮ್ಮ ಗುರಿ ಇದೆ. ಅದನ್ನು ಖಂಡಿತವಾಗಿ ಅವರು ಮುಟ್ತಾರೆ ಅನ್ನೋ ಆಶೆ ಇದೆ. ಅದೇ ರೀತಿ ಇವತ್ತು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ 5 ವರ್ಷದಿಂದ ಈ ಪಂದ್ಯಾಕೂಟ ನಾವು ಆಯೋಜನೆ ಮಾಡ್ಕೊಂಡು ಬಂದಿದ್ದೇವೆ. ಈ ವರ್ಷ ನಾವು ದೊಡ್ಡ ಮಟ್ಟದಲ್ಲಿ ಶ್ರೀ ಗ್ರೌಂಡಲ್ಲಿ ಮಾಡಬೇಕು, ಲೈವ್ ಮಾಡಬೇಕು, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ಕೊಡಬೇಕು ಕ್ರಿಕೆಟ್ಗೆ. ಕ್ರಿಕೆಟ್ ನಮ್ಮ ಜೀವಾಲ ಆಗದಿದ್ದರೂ ಕೂಡ ನಾವು ಕ್ರಿಕೆಟ್ಗೆ 90ರ ದಶಕದ ಎಂಟರಾದ ನಂತರ ನಾವು ಕ್ರಿಕೆಟ್ಗೆ ಸ್ವಲ್ಪ ಹೆಚ್ಚು ಪ್ರೋತ್ಸಾಹನ ಅಶ್ವಥ್ ಪುತ್ರ ನಿಧನ ನಂತರ ನಾವು ಮತ್ತೆ ಕೂಡ ಜಾಸ್ತಿ ಅವರೇ ಒಂದು ಬ್ರದರ್ಸ್ ತಂಡವನ್ನು ಗಟ್ಟಿ ಒಂದು ಪಂದ್ಯಾಟವನ್ನು ಆಡ್ತಾಯಿದ್ರು. ಅವರ ನಿಧನ ನಂತರ ನಾವು ಮತ್ತೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ಪಂದ್ಯಾಟ ಉತ್ತಮ ರೀತಿಯಲ್ಲಿ ನಿಮ್ಮೆಲ್ಲರ ಎಷ್ಟು ತಂಡ ಇವತ್ತು 8 ತಂಡಗಳು ಭಾಗವಹಿಸಿ ಒಂದು ತಿಂಗಳಿಂದ ಸತತ ಅದರ ಹಿಂದೆ ಬಿದ್ದು ಎಲ್ಲರೂ ಕೂಡ ಒಂದೊಂದು ಪ್ಲೇಯರ್ಸ್ಗಳನ್ನು ಹೊರಗಡೆಯಿಂದ ತಗೊಂಡು ಬಂದು ಇವತ್ತು ಈ ಒಂದು ದೊಡ್ಡ ಮಟ್ಟದ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯ ನಡೀತಾ ಇದೆ. ನಿಮಗೆಲ್ಲರಿಗೂ ನಾನು ಆತ್ಮೀಯವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದ ನಮ್ಮ ಜಾಹೀರಾತುದಾರರು, ನಮ್ಮ ಪ್ರೋತ್ಸಾಹಕರಿಗೆ ಕೂಡ ನನ್ನ ಸಂಘದ ಪರವಾಗಿ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿದ ನನ್ನ ಪ್ರಾಸ್ತಾವಿಕ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ರಾಜೇಶ್ ಪುತ್ರನಿವರಿಗೆ. ಮುಂದಕ್ಕೆ ನಿರ್ದಿರ್ತಕ್ಕಂಥ ಆಟಗಾರರನ್ನು ಉದ್ದೇಶಿಸಿ ಮೊಗವೀರ 11ದ ಅಧ್ಯಕ್ಷರಾದ ಅಶ್ವಿನ್ ಕೋಟೆಯವರು ಶುಭ ನುಡಿಗಳು ನುಡಿಬೇಕಾಗಿ ನಮ್ಮಲ್ಲಿ ವಿನಂತಿ. हरि ओम। ब्रदर्स ಯುವಕ ಮಂಡಲ ರಿಜಿಸ್ಟರ್ಡ್ ದಿವಂಗತ ಸರೋಜಿನಿ ಮುಟನಿ ಕರ್ಕೇರ ಬೆಂಗ್ರೆ ದಿವಂಗತ ಅಶ್ವಥ್ ಪುತ್ರಡಿಯವರ ಸ್ಮರಣಾರ್ಥ
ಪಟ್ನಾ ಪ್ರೀಮಿಯಂ ಲೀಗ್ 2024 ನೆತ್ತ ಸಮಾರೋಪ ಸಮಾರಂಭದ ಅಧ್ಯಕ್ಷರಾದಿತ್ತಿನ ಮನೋಜ್ ಸಾಲ್ಯಾನ್ ಮೇರೆಗೆ ಯಾನು ಅಭಿನಂದನೆ ಕೊರಂದು ಪಕ್ಕ ವೇದಿಕೆ ಪುನಃ ಮಾತ ಗಣ್ಯ ವ್ಯಕ್ತಿನ ಗಲಿಗಳ ಅಭಿನಂದನೆ ಕೊರಂದು ರಡ್ಡು ಪಾತೆರ ಬನ್ಪ ಖಾಲಿ ರಡ್ಡು ಅನಿಚ ನೆಟ್ಟು ಪಾತೆರ್ಜಿ ಮೈಕೊಡು ಆಡಲ ಪಾತೆರ್ಜಿ ರಡ್ಡು ಪಾತೆರ ಬನ್ಪಿ ನಾನು ವೈಗೋನ ಕ್ರಿಕೆಟ್ ಇತ್ತು ಅಶ್ವಥ್ ಪುತ್ರನ್ ಮೇರು ಎನ್ನ ಸೀನಿಯರ್ ಪ್ಲೇಯರ್ ಮೇರೆಡ್ ಧ್ಯಾನ್ ಜಿಂಜ ಕಲ್ತದೆ ವೈಗೋನ ಈ ಮಾರುತಿ ಕಮಂಡಲದ ಈ ಸುಧೀರ್ ವಿಯಮಿನ್ ಬಕ ಅಶ್ವಥ್ ಪುತ್ರನ್ ಮಗಳು ಒಂಜಿ ಟೀಮ್ ಉಡುಪ್ಪನಾಗ ಒಂಜಿ ಅಕನೊಟ್ಟಿಗೆ ಗೊಬ್ಬರನೇ ಒಂಜಿ ಖುಷಿ ಅವು ಒಂಜಿ ಆ ಖುಷಿ ಅಂದು ಗೊತ್ತಾವಂದಿತ್ತು ಪಂಡ ಆ ನಿರ್ದಿಲ ಪತ್ತದಿಲ್ಲ ಆ ಒಂಜಿ ಫೀಲೇ ಬೇತೆ ಫೀಲ್ ಬಂದಾಗ ಅವಿತ್ತೆ ಅನ್ನೊಟ್ಟಿಗೆ ಒಳ್ಳೆ ಯಶ್ಪಾಲ್ ಉಳ್ಳೆ ನೆಟ್ಟೆ ಯಶ್ಪಾಲ್ ಉಪ್ಪು ಒಂಜಿ ಎನ್ನೊಟ್ಟಿಗೆ ಒಬ್ಬದಿನ ಅನ್ನಗ ಇತ್ತೆ ಗ್ರೌಂಡ್ ಹೊಡ್ತುನಾಗ ಬಕ ಕೆಲವರು ಪೂರ ದೇವ್ಲೇರು ಬಕ ವಾಸುದೇವ್ ಅಜಿತ್ ಮುನ್ನನಕಲ್ ಪೂರ ಆ ಇಪ್ಪನ ಒಂಜಿ ಗಬ್ಬನ ಪೂರ ಕ್ರಿಕೆಟ್ ಒಂಜಿ ಕಲ್ಪದಿನ ರೀತಿಲ ಆ ಪನ್ನೋಡ ಇಜ್ಜಿ ಅಂಚಿನ ಪ್ಲೇಯರ್ ಇಜ್ಜಿಯರ್ ನೆಟ್ಟ ಎನ್ನ ಲೆಕ್ಕ ಸೌತ್ ಕೆನರೋಡೆ ಒಯ್ಕೆ ಬಂದಾಗ ಆರು ಫೀಲ್ಡಿಂಗ್ ಕೊಂಚ ಕೀಪಿಂಗ್ ಮಲ್ತೊಂದಿತ್ತಾರೆ ಆ ಕೀಪಿಂಗ್ ತೂದು ಯಾನ ಒಂದು ಅದು ಅಂಚನೆ ಮಲ್ಪಡೋ ಭಾವನೆ ಯಾನಲ್ಲ ಕೀಪಿಂಗ್ ಮಲ್ತೊಂತ ಯಾರಲ್ಲಗನೆ ಅವು ಪಣದು ಫಲ ಇಜ್ಜಿ ಯಾರನ್ನ ಒಂದು ಕ್ರಿಕೆಟ್ದ ಆ ಬೌಲಿಂಗ್ ಎಂಚಿನ ಆ ಬ್ಯಾಟಿಂಗ್ ಎಂಚಿನ ಅಂಚಿನ ಪ್ಲೇಯರ್ ಯಾರಿಗೆ ಒಂಜಿ ನಮ್ಮ ಈ ನೆಟ್ಟ ಸೌತ್ ಕನ್ನಡ ಸಪೋರ್ಟ್ మీద ನಿಂತಿದ್ದು ನಾರು ನಿಜವಾದ್ಲು ಒಂಜಿ ಇಂಡಿಯಾ ಟೀಮ್ ಋತುದೇವ್ರ ದಾನ ಎನ್ನ ಲೆಕ್ಕೊಡು ಒಯ್ಕೆ ಬಂದಾಗ ಆರು ಆ ಸ್ಟಿಚ್ ಬಾಲ್ ಗೊಬ್ಬಂದ್ರೆ ಯೂನಿವರ್ಸಿಟಿ ಪ್ಲೇಯರ್ ಆರು 3 ವರ್ಷಲ ಆರು ಹಿಂಗೆ ಗೊಬ್ಬನಿತ್ತು ನಾ ಮೈದಾನ ನೇರ ಮೈದಾನ ಗೊಬ್ಬನಂಗ ನಿಗಲೆ ಕಣ್ಣು ಬಚ್ಚೋನಿತ್ತು ಆರು ಪ್ರತಿ ಮ್ಯಾಚ್ ಇಡ್ಲ ಸ್ಕೋರ್ ಯಾರು ನಾ ತೂಡ್ ಅಂದಿಜ್ಜಿ ಆ ಬೌಲಿಂಗ್ ಅಂಚೇನೆ ಕ್ರಿಕೆಟ್ ಆರು ಒಂಜಿ ಈ ಸಿ ಗ್ರೌಂಡ್ ಆರು ಒಂಜಿ ಏತೋ ಮ್ಯಾನ್ ಆಫ್ ದ ಮ್ಯಾಚ್ ಮ್ಯಾನ್ ಆಫ್ ದ ಸೀರೀಸ್ ದೈದಿನ ಜನ ಅಂಚಿನ ಜನ ನೆಂಕ್ಲು ಮಸ್ತ್ ಮಿಸ್ ಮಾತಂದುಲ್ಲ ಅನ್ನ ಅಚ್ಚನ ಹಿರೇ ಮಸ್ತ್ ಮಿಸ್ ಮಾತಂದುಲ್ಲ ಯಾನು ಅಂಚೆನೆ ಇನ್ನು ನಮ್ಮ IPL ಸ್ಟಾರ್ಟ್ ಆತಂಡು IPL ಸ್ಟಾರ್ಟ್ ಆದ ಯಾನ ಮಲ್ಲ ಧೋನಿ ನಮ್ಮಲ್ಲ ಫ್ಯಾನ್ ಈಗ ಐಟ್ಲ ತುಂಬ ಯಾನು ವಿರಾಟ್ ಕೊಹ್ಲಿ ಫ್ಯಾನ್ ಆಡಲ ಒಂಜಿ ಎಲ್ಲಂಜಿ ಅತ್ತು ಎಲ್ಲಂಜಿ IPL ಫೈನಲ್ಗೆ ಚೆನ್ನೈಲ ఒక RCBಲ್ ಬರ್ತನ ಮನಸ್ಸುಡು ಒಂಜಿ ಚೆನ್ನೈ ಸೋಪಡಂದು ಭಾವನೆ ಉಂಡಂಡ ಒಯ್ಕು ಬಂದಾಗ RCB ಒಂಜಿ ಟ್ರೋಫಿ ಆಗಡಂದು ಕಪ್ತು ನಮ್ದೆ ಅವು ನಮಕ್ಕೆ ಬರಡಂದು ಇತ್ತೆ ಪೊನ್ನುಲು ಹಾಕಿದೇರು ಆನುಲ್ ಹಾಕಡಂದು ಎನ್ನ ಜಾಸ್ತಿ ಅಂಚೆ ರಡ್ಡು ಪಾತೆರ ಉಂಟು ಅವಕಾಶ ಮಲ್ಕೊರ್ನ ಈ ಬ್ರದರ್ಸ್ ಕಮಂಡಲ ದಗಲಿಗೆ ಮಸ್ತ್ ಧನ್ಯವಾದ ಕೊರೊಂದು ಇನಿ ಬೈದಿನ ಪೂರ ರಡ್ಡು ಟೀಮ್ ದಗಲಿಗಿಲ್ಲ ಅವು ಸೋತಿನ ಟೀಮ್ಲ ಅವಳು ಬಕ್ಕ ವಿನ್ನಾರ್ತಿನ ಟೀಮ್ಲ ಅವಡು ಅಕಲಿಗೆ ಅಭಿನಂದನೆ ಕೊರೊಂದು ಬಕ್ಕ ಮೈದಿನ ಪೂರ ಟೀಮ್ ದಗಲಿಗಿಲ್ಲ ಇನಿ ಸೋತ್ ಅಕಲ್ ಕೆಲವರು ಪೋತಿಯರು ಆಡಲ್ಲ ಬೇಜಾರು ಮಲ್ಪೋಜಿ ಸೋಲದ ಪಿರವಡೆ ಗೆಲುವು ವೈಕೋನ ಸೋಲದ ಪಿರವಡೆ ಗೆಲುವು ಅವು ಎರೆಗಲ ಗೊತ್ತು ಪೂಜಿಗೆ ಮಲ್ಲ ಗುಡ್ಡೆ ಮಿತ್ರೊಂದು ಉಪ್ಪುವರಿಗೆ ಗುಡ್ಡೆ ಮಿತ್ರೊಂದು ನೆಲ ದಿಕ್ಕು ಪೂಜೆಯಾಗಿ ನೆಲ ದಿಕ್ಕಂದೆ ಕೈ ಬಿಡುಕ ಸುಸೈಡ್ ಮಲ್ಪುಗ ಸುಸೈಡ್ ಐಟ್ಲ ತುಂಬ ಪ್ರಯತ್ನ ಬೈದನ ವಿಶಾಲವಾದ ಮೈದಾನ ಇಂಚಿನ ಮೈದಾನ ದಿಕ್ಕುಣಿಗೆ ಅವೇ ಗೆಲುವು ನಮ್ಮ ಸೋಲದ ಪಿರವಡೆ ಗೆಲುವು ಸೋತಿನಾಗಲಿ ಬೇಜಾರು ಮಲ್ಪಂದೆ ನೆಕ್ಸ್ಟಿಗೆ ಆಗಲಿ ಒಂದು ಕೊರ್ದು ಅಭಿನಂದನೆ ಕೊರ್ದು ನೆಕ್ಸ್ಟ್ ಆಗಲಿ ಟ್ರೋಫಿ ಆಗ್ಲಾಗನೆ ಯಾನ್ ದೇವರನ್ನ ಆಶಿಸೋ ಒಂದು ಇದ ರಡ್ಡು ಪಾತ್ರವನ್ನು ಮುಕ್ತಾಯ ಮಲ್ತಂದ್ರೆ ಜೈ ಕರ್ನಾಟಕ. ಧನ್ಯವಾದಗಳು ಅಶ್ವಿನ್ ಕೋಟ್ಯಾನಿಯವರಿಗೆ. ವೇದಿಕೆಯಲ್ಲಿ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಬ್ರದರ್ಸ್ ಯುವಕ ಮಂಡಳದ ಅಧ್ಯಕ್ಷರಾದ ರಾಜೇಶ್ ಪುತ್ರನಿದ್ದಾರೆ. ಇವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ದೀಕ್ಷಿತ್ ಸಾಲ್ಯನ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಬ್ರದರ್ಸ್ ಯುವಕ ಮಂಡಲ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ರಾಜೇಶ್ ಪುತ್ರನ್ ಇವರಿಗೆ ದೀಕ್ಷಿತ್ ಸಾಲ್ಯನ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ದೀಕ್ಷಿತ್ ಸಾಲ್ಯನ್ ಅವರೇ. ಮುಂದಕ್ಕೆ ಕಾರ್ಯಕ್ರಮದ ಪ್ರಕಾರ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಉಲ್ಲಾಲ ಮೊಗವೀರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ದಯಾನಂದ ಬಂಗೇರಿ ಇವರು ಒಂದೆರಡು ಹಿತನುಡಿಯನ್ನು ನುಡಿಯಬೇಕಾಗಿ ವಿನಂತಿ. ಅನ್ವಿತ್ ಇಲೆಕ್ಟ್ರಾನಿಕ್ಸ್ ಇದರ ಮಾಲಕರಾದ ಪ್ರಕಾಶ್ ಇವರು ಎರಡು ಬಾಲಚಂದ್ರ ಪುತ್ರನ್. ಮಾರುತಿ ಜನಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಕಪಿಲ್ ಎಸ್ ಬಂಗೇರ ಇವರು ಹಿತನುಡಿ ನುಡಿಯಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಸ್ವಸ್ತಿ ಕ್ರಿಕೆಟರ್ಸ್ ಉಲ್ಲಾಲ್ ಇದರ ಅಧ್ಯಕ್ಷರಾದ ನಿತಿನ್ ರಾಜ್, ಖ್ಯಾತ ಸಿವಿಲ್ ಇಂಜಿನಿಯರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ.
ಇವರನ್ನ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಬ್ರದರ್ಸ್ ಯುವಕ ಮಂಡಲದ ಪರವಾಗಿ ಸ್ವಾಗತಿಸ್ತಾ ಇದ್ದಾನೆ. ಹರಿ ಓಂ. ಬ್ರದರ್ಸ್ ಯುವಕ ಮಂಡಲ ಮೊಗವೀರ ಪಟ್ನ ಹುಲ್ಲಾಲ ದಿವಂಗತ ಸರೋಜಿನಿ ಪುಂಡಲಿಕ ಕರ್ಕೆರ ಬೆಂಗ್ರೆ ದಿವಂಗತ ಅಶ್ವಥ್ ಪುತ್ರನ್ ಸ್ಮರಣಾರ್ಥ ಪಟ್ನಾ ಪ್ರೀಮಿಯರ್ ಲೀಗ್ನ ಈ ಸಮಾರಂಭದ ಅಧ್ಯಕ್ಷರು ಬಕ್ಕ ಅತಿಥಿನಗಲಿ ಮಾತ ವಂದನೆಯನ್ನು ಸಲ್ಲಿಸೊಂದು ಅಂಜನೆ ಈ ಕ್ರಿಕೆಟ್ ಅಭಿಮಾನಿಗಳ ಬಕ್ಕ ಕ್ರಿಕೆಟ್ ಮಾಲಕರಿಗಲ ಬಕ್ಕ ಟೀಮ್ ಕೋಚರ್ನಗಲಿ ನೆರೆ ರೀತಿಯ ಮಾತೆರೆಗಲ ವಂದನೆಯನ್ನು ಸಲ್ಲಿಸೊಂದು ಮೊದಲೇ ಒಂಜಿ 5 ವರ್ಷ ದುಂಬು ಮೊಗವೀರ ಪಟ್ಟಣದ ಒಂಜಿ ಸ್ಪೋರ್ಟ್ಸ್ ಒಂಜಿ ಕ್ಷೇತ್ರದ ಒಂಜಿ ಸಿಂಹಾವಲೋಕನ ಮಲ್ಪನಾಗ ನಮ್ಮ ಮೊಗವೀರ ಪಟ್ಟಣದ ಒಂಜಿ ರಾಷ್ಟ್ರೀಯ ಮಟ್ಟದ ಒಂಜಿ ಫೈಲ್ ಮನ್ ಇತ್ತೇರು ಅರ್ನಪದರ ದಿವಂಗತ ಆನಂದಪ್ಪ ಕಾಂಚನ್ ಅರ್ನೊಟ್ಟಿಗೆ ಒಂಜಿ 10 ಫೈಲ್ ಮಲ್ನಕಲು ಇತ್ತೇರು ಆ ಪೊರ್ತು ಕುಸ್ತಿದ ಒಂಜಿ ಅಟ್ಮಾಸ್ಫಿಯರ್ ಉಲ್ಲಾಲ ಮೊಗವೀರ ಪಟ್ಟಣ ಎಂಚಿತ್ತು ಮಂಡ ಕುಸ್ತಿಗೆ ಮಾತೇರ್ಲ ಬರ್ತದ ಕುಸ್ತಿಗೆ ಒಂಜಿ ಎನ್ಕರೇಜ್ ಕೊರುವಂತೇರು ಕುಸ್ತಿದ ಒಂಜಿ 10 ಪ್ಲೇಯರ್ಸ್ ನಗಲು ಇತ್ತೇರು ಆ ಪರಂಪರೆ ಇಲ್ಲತ್ತೆ ಉಲ್ಲಾಲ ಮೊಗವೀರ ಪಟ್ಟಣ ಉಂತುದು ಬೋತುಂಡು ಐಟ್ ಬಕ್ಕನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಭುಜಂಗ ಸ್ಮಾರಕ ಟೂರ್ನಿಡ್ 3 ವರ್ಷ ಹ್ಯಾಟ್ರಿಕ್ ಒಂಜಿ ಚಾಂಪಿಯನ್ ಆದಿತ್ತು ಟೀಮ್ ಆದ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಆ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಆ ಟೈಮ್ 3 ಟೀಮ್ ಮಲ್ತೊಂದು ABC ಅಂಚಿನ ಪ್ಲೇಯರ್ಸ್ ನಗಲೆ ಗಾತ ಒಂಜಿ ಎಂಕರೇಜ್ ಆ ಪೋರ್ತು ತಿಕ್ಕೊಂತುಂಡು ಬಂದಲೆ ಆ ಪರಂಪರೆ ಎಲ್ಲ ನಮ್ಮಡ ಬಂದುವನ್ ಇತ್ತೆ ಒಂಜಿ ನಮ್ಮಡ ಉಪ್ಪುನ ಒಂಜಿ ಕೈಟುಪ್ಪು ನನ್ನ ಕ್ರಿಕೆಟ್ ಒಂಜಿ ಪರಂಪರೆ ಮಾರುತಿ ಕ್ರಿಕೆಟರ್ಸ್ ಒಂಜಿ ಪೊರ್ತಗು ಬೈಯಡ್ ಒಂಜಿ ನಮ್ಮ ಪಟ್ನೋಗು ಮೆರವಣಿಗೆ ಮುಖಾಂತರ ಟ್ರೋಫಿ ಹೊರೊಂದಿತ್ತು ಮನ್ನಾಗ ಮಾರುತಿ ಕ್ರಿಕೆಟರ್ಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಫೇಮಸ್ ಕ್ರಿಕೆಟ್ ಟೀಮ್ ಈ ಮೂಜಿರ ಒಂಜಿ ಟೀಮ್ನ ನಮ್ಮ ಒಂಜಿ ವ್ಯವಸ್ಥಿತ ತೂವೊಂದು ಪನಾಗ ಒಂಜಿ ಮೇಟ್ ನಮ್ಮ ರಾಷ್ಟ್ರೀಯ ಮಟ್ಟದ ಫೈಲ್ಮಾನ್ ಒಂಜಿ ಮೇಟ್ ಕಬಡ್ಡಿ ತೂವನಾಗ ನಮ್ಮ ರಾಷ್ಟ್ರೀಯ ಮಟ್ಟದ ಶಶಿಧರ ಪುತ್ರನ್ ಭರತ್ ಪುತ್ರನ್ ಕೃಷ್ಣರಾಜ್ ಎಂ ಪುತ್ರನ್ ರವಿಚಂದ್ರ ಮೀನ್ ಅಂಚಿನ ಒಂಜಿ ಪ್ಲೇಯರ್ಸ್ನಾಗಲು ಅಂಚಿನ ಮಾರುತಿ ತೂವನಾಗ ನಮ್ಮ ಅಶ್ವಥ್ ಪುತ್ರನ್ ದಿನೇಶ್ ಕರ್ಕೇರ್ ಮಾತ ಯೂನಿವರ್ಸಿಟಿ ಮಾತ ರಾಷ್ಟ್ರೀಯ ಮಟ್ಟದ ಪ್ಲೇಯರ್ಸ್ನಾಗಲು ನಮ್ಮ ಇತ್ತೇರು ಎಂಗೊಂಜಿ ಇನಿ ಒಂಜಿ ವ್ಯವಸ್ಥಿತವಾಯಿನ ಒಂಜಿ ಟೂರ್ನಮೆಂಟ್ ತೂವನಾಗ ಒಂಜಿ ಮನಸ್ಸು ಇನ್ನೊಂದುಂಡು ದಕ್ಷಿಣ ಕನ್ನಡ ಜಿಲ್ಲೆ ಹೆಮ್ಮೆ ಪಡೆಬಿಲಗಂಜಿನ ನಮ್ಮ ಮಲ್ಪನೆ ರಾಷ್ಟ್ರೀಯ ಮಟ್ಟದ ಪ್ರಭಾವಶಾಲಿ ಆಪಿನ ಕ್ರಿಕೆಟ್ ಪಡು ತಯಾರಾಪಿ ಒಂದು ಇಂಕ ಮಸ್ತ್ ನಂಬಿಕೆ ಉಂಡು ಈ ಒಂಜಿ ಟೂರ್ನಮೆಂಟ್ ತೂವನಾಗ ಆಗಲೇ ನಾನು ಮಾತಿರಗಳು ಹಾರೈಸೊಂದು ಎನ್ನ ರಡ್ಡು ಪಾತ್ರ ನಾನು ಮುಕ್ತಾಯ ಮಾಡಿದ್ವೆ. ಥ್ಯಾಂಕ್ಸ್. ಧನ್ಯವಾದಗಳು ಕಪಿಲ್ ಎಸ್ ಬಂಗೇರಿ ಅವರಿಗೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸ್ವಸ್ತಿ ಕ್ರಿಕೆಟರ್ಸ್ನ ಅಧ್ಯಕ್ಷರಾದ ನಿತಿನ್ ರಾಜ್ ಅವರಿಗೆ ನಮ್ಮ ಸಂಘದ ಹಿರಿಯ ಸದಸ್ಯರು ಕಿರಣ್ ಸಾಲ್ಯನ್ ಅವರು ಶಾಲಾ ಹಾಗೂ ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಖ್ಯಾತ ಸಿವಿಲ್ ಇಂಜಿನಿಯರ್ ಉಲ್ಲಾಳದ ಪ್ರತಿಷ್ಠಿತ ಕ್ರಿಕೆಟ್ ಸಂಸ್ಥೆ ಸ್ವಸ್ತಿ ಕ್ರಿಕೆಟರ್ಸ್ ಇದರ ಅಧ್ಯಕ್ಷರು ಶ್ರೀಯುತ ನಿತಿನ್ ರಾಜ್ ಅವರಿಗೆ ಕಿರಣ್ ಸಾಲ್ಯನ್ ಅವರು ಸ್ಮರಣಿಕೆ ನೀಡಿ ಗೌರವಿಸಿದ್ದಾರೆ. ಧನ್ಯವಾದಗಳು ಕಿರಣ್ ಸಾಲ್ಯನ್ ಅವರೇ. ಕೊನೆಯದಾಗಿ ಅಧ್ಯಕ್ಷೀಯ ನುಡಿಗಳನ್ನು ನೋಡಬೇಕಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಉಲ್ಲಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಮನೋಜ್ ಸಾಲ್ಯನ್ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಾತೆರೆಗಳ ನಮಸ್ಕಾರ. ವೇದಿಕೆಡು ಪುನಃ ಮಾತಾ ಗಣ್ಯರೆಗಳ ಗೌರವದ ಪ್ರಣಾಮವನ್ನು ಸಲ್ಲಿಸುವೊಂದು ಎದುರುಭಾಗಡು ಪುನಃ ಎನ್ನ ಮಾತ ಕ್ರಿಕೆಟರ್ಸ್ಗಳ ನಿಖಲೆಗಳ ಪ್ರಣಾಮವನ್ನು ಸಲ್ಲಿಸುವೊಂದು ಬಾರಿ ಪೊಡ್ಲುದ ರಡ್ಡು ಪಾತಿರನು ನಮ್ಮ ಯುವ ನಾಯಕರು ನಮ್ಮ ಕಪಿಲ್ ಎಸ್ ಬಂಗೇರಲ್ಲ ನಮ್ಮ ಅಶ್ವಿನ್ ಕೋಟೆ ಅಲ್ಲ ಈ ವೇದಿಕೆ ಶೇರ್ ಮಲ್ತೇರು ಬಾರಿ ಖುಷಿ ಅಂಡ್ ಪಾತಿರ್ನಾಗ ದಯಪನಾಗ ಏಪಲ ಪಾತಿರ್ನ ಕುಲೇ ಪಾತಿರ್ ಇಂಚಿನ ಹೊಸ ವ್ಯಕ್ತಿಗಳು ಒಂದು ಪಾತಿರ್ನಾಗ ಒಂದು ವಿಷಯ ನಮಗಳ ಗೊತ್ತಾಪ ನಮ್ಮದಾದ ಪಾತ್ರೊಳಿ ಬಂದು ಅಂದ್ರೆ ಬಾರಿ ಖುಷಿ ಅನೇಕ ಕಪಿಲ್ ಒಂಜಿ ಕುಸ್ತಿದ ಬಗ್ಗೆ ಪಂಡೇರು ಬಕ್ಕ ನಮ್ಮ ಅಶ್ವಿನ್ ಕೋಟೆ ಗೊಬ್ಬಿದ್ನ ವಿಷಯ ಪಂಡೇರು ಬಾರಿ ಖುಷಿ ಆಡ್ ಪ್ರಥಮವಾದ ಯಾನ್ಲ ಪನ್ಪಿನಿ ನಮ್ಮ ಬ್ರದರ್ಸ್ ಯುವಕ ಮಂಡಲದಕ್ಕಲು ಅಕಲ್ನ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಒಂದು ಮುಖ್ಯವಾದ ಪುನು ಅವು ಸಂಘದೊಟ್ಟಿಗೆ ಈ ಒಂಜಿ ಸ್ಪೋರ್ಟ್ಸ್ಗೂ ಅಕಲೊಂಜಿ ಪ್ರೋತ್ಸಾಹ ಕೊಡು ಬಂದು ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಂಚೆನೆ ಬ್ರದರ್ಸ್ ಯುವಕ ಮಂಡಲವನ್ನು ಸ್ಥಾಪನೆ ಮಾಡ್ತದ್ದು. ಈ ಮುಖೇನ ಖಾಲಿ ನಮ್ಮ ಬ್ರದರ್ಸ್ ದಕ್ಕಲ್ನ ಖಾಲಿ ಕ್ರೀಡೆಗೆ ಮಾತ್ರ ಆತ್ ಅಕಲ್ನ ಹೆಂಚಿನ ಸೇವೆ ಪಂಡ ಸಾಮಾಜಿಕವಾದಕ್ಕೂ ಶಿಕ್ಷಣ ಶೈಕ್ಷಣಿಕವಾದಕ್ಕೂ
ವೈದ್ಯಕೀಯ ಆದಪ್ಪು ಆರ್ಥಿಕವಾದ ಪ್ರತಿಯೊಂದು ಕ್ಷೇತ್ರಗಳು ನಮ್ಮ ಹಳೆ ವಿದ್ಯಾರ್ಥಿ ಸಂಘದಕ್ಕೂ ಬಂದ ನಮ್ಮ ಪ್ರದೇಶ ಯುವಕ ಮಂಡಲಕ್ಕೂ ಸೇವೆ ಮಾಡ್ತೀನಿ ಅಕಲೆಗೆ 2023 ಸಾಲದ ನಮ್ಮ ರಾಜ್ಯೋತ್ಸವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಕಲೆ ಬೈದನು ಅಕಲೆಗೆ ನಮ್ಮ ಸಮಾಜದ ಅಭಿನಂದನೆ ಕೊಡೊಂದು ಸುಮಾರು 7 ವರ್ಷ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಪ್ರಾರಂಭ ಆದ ಬ್ರದರ್ಸ್ ಯುವಕ ಮಂಡಲ ಐದು ಪಕ್ಕ ನಮ್ಮ ಸ್ಥಾಪನೆ ಮಲ್ತ ಅಂಡ್ ಅಕಲೆಗೆ ಅವು ಏಪನೇ ಆ ಒಂದು ಪ್ರಸಿದ್ಧಿ ಪಡ ಅಕಲ ಸೇವೆಗೆ ಅಕ್ಕಲು ಕೊನ್ನ ಸೇವೆ ದಾದ ಬಂದಾಗ ನಮ್ಮ ಮೊಗವೀರ ಸಮಾಜದ ಮಲ್ಲ ಸಂಸ್ಥೆ ಅದು ನಮ್ಮ ಮೊಗವೀರ ಶಾಲೆಗೆ ಅಕ್ಕಲು ಕೊನ್ನ ಸೇವೆ ಬೆಂಚಿ ಬೆಸ್ಕ್ ಸಮವಸ್ತ್ರ ಪುಸ್ತಕ ಬಾವಿ ನೀರಿನ ವ್ಯವಸ್ಥೆ ಅಕ್ಕಲು ಕೇನ್ನಗೆ ಕರೆಂಟ್ ಅಕಲೆ ಶಾಲಾ ವಾಹನ ಅಕಲೆಗೆ ರಂಗಮಂದಿರ ಅಕಲೆ ಸಮವಸ್ತ್ರ ಪ್ರತಿಯೊಂದೆಲ್ಲ ಕೊಡ್ದು ಅಕನ ಸೇವೆ ಮಾಡಿದ್ರು ಐತ ಒಟ್ಟಿಗೆ ನಮ್ಮ ಸಮಾಜಗಳ ನಮ್ಮ ಸಮಾಜ ನಮ್ಮ ದೇವಸ್ಥಾನಗಳ ಆ ಒಂದು ಪ್ರತಿಷ್ಠೆ ಅವಾರ್ಡು ಉತ್ಸವ ಅವಾರ್ಡು ಮತ್ತು ಸ್ವಚ್ಛತೆ ಅವಾರ್ಡು ಪಾತೆಲ್ಲ ಭಾಗವಹಿಸಿದ್ದು ಮಾತುಕತೆ ಮಾಮಲ್ಲ ಅಕನ ವಜ್ರ ಮಹೋತ್ಸವದ ವಜ್ರ ಮಹೋತ್ಸವ ಸಂದರ್ಭಗಳು 1.5 ಕೋಟಿ ಅಂದಾಜು ವೆಚ್ಚದ ಮಾಧವ ಮಂಗಳ ಸಮುದಾಯ ಮಾಡುವಂಥದ್ದು ನಮ್ಮ ಮಾತ ಯುವಕ ಮಂಡಲ ಆದರ್ಶಪ್ರಾಯ ಇದ್ದಾರೆ ಯಾನೆಲ್ಲ ಒಂಜಿ ಬ್ರದರ್ಸ್ ಯುವಕ ಮಂಡಲದ ಸದಸ್ಯ ಆದ ಇತ್ತೆ ಮಗುವಿನ ಸಂಘದ ಅಧ್ಯಕ್ಷ ಆದ ಬಂದ್ರೆ ಭಾರಿ ಹೆಮ್ಮೆ ಪಡೆಪೇನು ಈ ಒಂಜಿ ಸದಸ್ಯ ಬರ ಭಾರಿ ಖುಷಿ ಆಪುಂಡು ಎಂಕ್ಲೆಲ್ಲ ಒಂಜಿ ಸ್ಟೇಜ್ ಈ ವೇದಿಕೆ ಪಾತ್ರೆ ಬಂದಾಣ ಇಂಕ ಹಳೆ ವಿದ್ಯಾರ್ಥಿ ಸಂಘ ಕಲ್ಪದ್ನ ಒಂಜಿ ದಾದ ಒಂಜಿ ಸಂಪ್ರದಾಯ ಉಂಡ ಆ ಸಂಪ್ರದಾಯ ಮುಖಾಂತರ ಯಾನು ಮಗುವಿನ ಸಂಘದ ನೆಕ್ಸ್ಟ್ ಬೈದಾಯನು ಅಂಚನೆ ಹಳೆ ವಿದ್ಯಾರ್ಥಿ ಸಂಘ ಬ್ರದರ್ಸ್ ಯುವಕ ಮಂಡಲ ನೆತ್ತ ಸದಸ್ಯ ಎಂದು ಬಂದ್ರೆ ಭಾರಿ ಖುಷಿ ಆಪುಣೆ ಎಂಕ್ ಅಂಚನೆ ಬಂದಲೆ ಒಂದು ಖಂಡಿತವಾದ ಜಿಂಜ ಪಾತಿರ್ನ ಮುಂದತ್ತು ಅಶ್ವಥ್ ಪುತ್ರನ ಒಂಜಿ ಸ್ಮರಣಾರ್ಥ ಅಂಚನೆ ನಮ್ಮ ಬೆಂಗ್ರೆ ಸರೋಜಿನಿ ಪುಂಡಲಿಕರ್ಕೆರ ಮುಗಲ ಒಂಜಿ ಒಟ್ಟಿಗೆ ಸ್ಮರಣಾರ್ಥ ಒಂಜಿ ಕ್ರಿಕೆಟ್ನ ಆಯೋಜನೆ ಮಾಡ್ತಾರೆ ಎಲ್ಲ ಮೊಗವೀರ ಶಾಲೆ ಬತ್ತಿನ ಬಕ್ಕ ಭಾರತ ಹೈಸ್ಕೂಲ್ ಮತ್ತೆ ನಮ್ಮ ಸಿ ಗ್ರೌಂಡ್ಗೆ ಬೈದ ನನ್ನ ಹತ್ತು ಮಲ್ಲ ಮಟ್ಟದ ಈ ಕಾರ್ಯಕ್ರಮ ಮಲ್ಪುಗ ನಮ್ಮ ಭಾರಿ ಖುಷಿ ಆಪುಣಿ ಯಾಲ ಒಂಜಿ ಒಂಜಿ ಸೆಮಿಫೈನಲ್ ಮ್ಯಾಚ್ ಒಂಜಿ ಫೈನಲ್ ಮ್ಯಾಚ್ ತೂಯ ಬರ್ತದೆ ತೂವೋಡು ಬಂದೆ ಬೈದೆ ಭಾರಿ ಖುಷಿ ತೂಕ ನಮ್ಮ ಜವನೇರ್ನ ಕ್ರಿಕೆಟ್ ಇಂಚೊಂಡು ಬಂದು ಏಕಲು ಗೊಬ್ಬನ ಕ್ರಿಕೆಟ್ ಬೇತಿತ್ತನು ಒಂಜಿ ಬಾಲ್ ತಿಕ್ಕೊಡು ಬಂದಲ್ಲ ಬಾಲ್ ಕಾಸಿತ್ತು ಜಾಬಡ್ತು ನಮ್ಮ ಮದ್ರಾಜ್ ಉಳ್ಳಿರ ಅಂದು ಅದೇ ಮದ್ರಾಜ್ ಒಂಜಿ ಬಾಲ್ಗಾಲ ಒಂಜಿ ಪಾಕಿನ ಬಾಲ್ ಬಲ್ಲೆಗೆ ಬಂಡ ಬಕ್ಕೆಗಳು ಕೈ ಕಟ್ಟುಕಲು ಒಂದಿತ್ತು ದಲ್ಲೆ ದಾದನ ನಮ್ಮ ಬಂದು ಎರಡು ರೋಹಿಣ್ ಸಾಲಿನ ಮತ್ತೆ ಇತ್ತು ಅಕಲ ಮತ್ತೆ ಕೇಂದ್ರ ಬಾಲ್ ಕಂದು ಗೊಬ್ಬಂದಿತ್ತು ನಮ್ಮ ಟೀಮ್ ಸರ್ವೇಶ್ವರ ಶಕ್ತಿ ಬ್ರದರ್ಸ್ ನಿಮಗೆ ಗೊತ್ತು ಅವೊಂಜಿ ಮ್ಯಾಚಿನೇ ಮ್ಯಾಚ್ ಅವು ಆ ಸ್ಟೈಲ್ ಪಡ್ಡೇಡು 4 ಪಿಚ್ಚಿ ಹಾಕಿ ಮಾಡಿ ಬಾಲ್ ಬೋದು ಬಕ್ಕಲು ಇಲ್ಲ ಕೊರಿಯೋ ಚಾನ್ಸ್ ಆ ಬಾಲ್ ಕ್ರಿಕೆಟ್ ಗೊಬ್ಬರ ಇಲ್ಲ ನಮಗೆ ಗೊಬ್ಬರ ಚಾನ್ಸ್ ಇಜ್ಜಿ ಅಂಚೆ ಇತ್ತದ ಕ್ರಿಕೆಟ್ಗೆ ಪ್ರೋತ್ಸಾಹ ಮಸ್ತ್ ತಿಕ್ಕೊಂಡುಂಡು ನೆತ್ತ ಈ ಪ್ರೋತ್ಸಾಹವನ್ನು ನಮ್ಮ ಸದುಪಯೋಗ ಮಲ್ಪುಗ ಅಂಚನೆ ನಮ್ಮ ಅಶ್ವಥ್ ಪುತ್ರನ್ ನಮ್ಮೊಟ್ಟಿಗೆ ಇಜ್ಜಿರಾರು ಯಾನ್ ತೂಯಿಲಕ್ಕೋಡು ಒಂದು ಸರಳ ಸಜ್ಜನಿಕೆದ ಮೇರು ವ್ಯಕ್ತಿತ್ವದ ಕ್ರಿಕೆಟ್ ಆಟಗಾರ ನಮ್ಮ ರಾಹುಲ್ ದ್ರಾವಿಡನ್ ಪನ್ನಗ ಸತ್ಯವಲ್ಲ ರಾಹುಲ್ದ ಕಲಾತ್ಮಕ ಆಟಗಾರ ಅಂಚಿಂತ ವ್ಯಕ್ತಿತ್ವಡು ನಮ್ಮ ಅಂಚಿಂತ ಒಂದು ವ್ಯಕ್ತಿನ ಅಂಡರ್ ನಮ್ಮ ಕ್ರಿಕೆಟ್ ಗೋಪಿಂದಕ್ಕಲು ನಮ್ಮ ಪನ್ನಗ ಬ್ರದರ್ಸ್ ಪನ್ನಗ ಕಬಡ್ಡಿ ಪನ್ನಗ ಬ್ರದರ್ಸ್ ಅಂಚಿನ ಕಡೆಗೆ ನಮ್ಮ ಒಂಜಿ ಬ್ರದರ್ಸ್ ಯುವಕ ಮಂಡಲ ಕ್ರಿಕೆಟ್ ಪರಿಚಯ ಮಂತಿನಾರು ನಮಗೆ ಅಶ್ವಥ್ ಪುತ್ರನ್ ಆರು ನಮ್ಮೊಟ್ಟಿಗೆ ಆರು ರೀತಿಯ ಕ್ರಿಕೆಟ್ ತೂವೊಂದು ಉಪ್ಪೇರು ಆರುಗಳ ಬಾರಿ ಖುಷಿಯ ಒಂದು ಉಪ್ಪು ಖಂಡಿತವಾದ್ಲವು ಆರ್ನ ಆತ್ಮ ಜಲ್ಪದ್ದು ಖಂಡಿತವಾದ ಈ ಒಂದು ತೂವೊಂದು ಅಂಚೆಡೆ ಮಾತೆರೆಗಳ ಶುಭಾಶಯನು ಬಯಸೊಂದು ಈ ಟೂರ್ನಮೆಂಟ್ ನನಾತ್ ಎಡ್ಡೆ ರೀತಿ ರಾವರೆ ಅಕಲಿಗೆ ಶಕ್ತಿ ಕೊರಡು ನಮ್ಮ ಪ್ರದೇಶ ಯುವಕ ಮಂಡಲಗಳಿಗೆ ಅಂಚನೆ ಏನಲ್ಲ ಈ ನಿದ ವೇದಿಕೆ ಕದದು ಕುಳ್ಳದು ಹೆಂಗೆ ಕೊಂಚ ಪಾತ್ರೆ ಅವಕಾಶ ಕೊಡ ಸಂಘದ ಪ್ರತಿಯೊಂದು ಪದಾಧಿಕಾರಿಗಳ ಸದಸ್ಯರುಗಳ ಧನ್ಯವಾದ ಸಮರ್ಪಣೆ ಮತ್ತದು ಎನ್ನ ಪಾತ್ರೆಗೂ ಚುಕ್ಕಿದಿ ಒಂದುಲ್ಲೆ ಜೈ ಹಿಂದ್ ಜೈ ಮೊಗವೀರ್. ಧನ್ಯವಾದಗಳು ಮನೋಜ್ ಸಾಲಿನವರಿಗೆ. ಮುಂದಕ್ಕೆ ಕಾರ್ಯಕ್ರಮದ ಪ್ರಕಾರ ಪ್ರಶಸ್ತಿ ವಿತರಣಾ ಸಮಾರಂಭ ಇದನ್ನು ನಡೆಸಲಿಕೊಡ್ಲಿಕ್ಕಿದ್ದಾರೆ ವಿನೋದ್ ಎಸ್ ಬಂಗೇರ. ಹರಿ ಓಂ. ಪಟ್ನಾ ಪ್ರೀಮಿಯರ್ ಲೀಗ್ 5ನೇ ಆವೃತ್ತಿ 2024 ಇದರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಮೊದಲಿಗೆ ನಮ್ಮ ಈ ಒಂದು ಪಂದ್ಯಕೂಟ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದಂತಹ 8 ತಂಡಗಳ ಮಾಲಕರು ಬಂದು ತಮ್ಮ ಒಂದು ಮೊಮೆಂಟೋವನ್ನು ಸ್ವೀಕರಿಸಬೇಕಂತ ವಿನಂತಿಸ್ತೇನೆ. ಮೊದಲಿಗೆ ಅಯೋಧ್ಯ ಮೊಗವೀರ್ಸ್, ಅಗಸ್ತ್ಯ ಬ್ರಿಗೇಡ್, ಅಗ್ನಿ ವಾರಿಯರ್ಸ್, ವಂಶಿ ವಾರಿಯರ್ಸ್, ಪಟ್ನಾ ಪೈರೇಟ್ಸ್, ಶರದಿ ಸ್ಟ್ರೈಕರ್ಸ್, MS ಸ್ಟ್ರೈಕರ್ಸ್ ಮತ್ತು ಶಿಶೋರ್ ಮೊಗವೀರ್ ಈ 8 ತಂಡದ ಮಾಲಕರು ಬಂದು ತಮ್ಮ ಒಂದು ಮೊಮೆಂಟೋವನ್ನು ಪಡೆದುಕೊಳ್ಬೇಕೆಂದು ವಿನಂತಿಸ್ತಿದ್ದೇನೆ. ಮೊದಲಿಗೆ ಅಯೋಧ್ಯ ಮೊಗವೀರ್. ಅಗಸ್ತ್ಯ ಬ್ರಿಗೇಡ್.
ಅಗ್ನಿ ವಾರಿಯರ್ಸ್ ಮಾಲಕರು. ವಂಶಿ ವಾರಿಯರ್ಸ್ ಪೈರೇಟ್ಸ್ ಆಫ್ ಪಟ್ನಾ. ವಂಶಿ ವಾರಿಯರ್ಸ್ ಬಂದರು. ಅದೇ ರೀತಿ ಅಗಸ್ತ್ಯ ಬ್ರಿಗೇಡ್, ಪಟ್ನಾ ಪೈರೇಟ್ಸ್ ಇದರ ಮಾಲಕರು ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು. ಇದು ಅಗ್ನಿ ವಾರಿಯರ್ಸ್. ಶರದಿ ಸ್ಟ್ರೈಕರ್ಸ್ MS ಸ್ಟ್ರೈಕರ್ಸ್, ಸೀಶೋರ್ ಮೊಗವೀರ, ಅದೇ ರೀತಿ ಈ ಒಂದು ಪಂದ್ಯಾಕೂಟ ಯಶಸ್ವಿಯಾಗಿ ನೆರವೇರಲು ನಮಗೆ ತೀರ್ಪುಗಾರರಾಗಿ ಸಹಕರಿಸಿದವರು ಅಗ್ನಿ ವಾರಿಯರ್ಸ್ ಓನರ್ಸ್. ಇಲ್ಲದ್ರೆ ಯಾರಾದರೂ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು. ಅಗ್ನಿ ವಾರಿಯರ್ಸ್ ತಂಡದ್ದು ಯಾರಾದರೂ ಆಟಗಾರರು ಇದ್ರೆ ಆದಿ, ಹಾರ್ದಿಕ್, ಮೊಗೇರ್ 11ನ ಫಿಕ್ಸ್ 12th ಮ್ಯಾನ್. ನಮ್ಮ ತೀರ್ಪುಗಾರರಾಗಿ ಸಹಕರಿಸಿದಂತಹ ಹರೀಶ್ ಪಡೀಲ್ ಅವರು ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಅದೇ ರೀತಿ ರವಿ ಉಪ್ಪಳ ಇನ್ನೊಬ್ಬ ತೀರ್ಪುಗಾರರು, ಮತ್ತೊಬ್ಬರು ಪುಷ್ಪರಾಜ್, ಇವರು ಬಂದು ಸ್ಮರಣಿಕೆಯನ್ನು ಅತಿಥಿಗಳಿಂದ ಪಡೆದುಕೊಳ್ಬೇಕಾಗಿ ವಿನಂತಿಸುತ್ತಿದ್ದೇನೆ. ಎಲ್ಲರೂ ಹಸ್ತಲಾಗನ ಮುಖಾಂತರ ಒಂದು ತೀರ್ಪುಗಾರರಿಗೆ ಸನ್ಮಾನವನ್ನು ನೀಡಬೇಕು. ಅದೇ ರೀತಿ ರವಿ ಉಪ್ಪಳ, ಪುಷ್ಪರಾಜ್, ನಮ್ಮ ಈ ಪಂದ್ಯಾಕೂಟಕ್ಕೆ ಕಮೆಂಟೇಟರ್ ಆಗಿ ನಮಗೆ ಸಹಕರಿಸಿದವರು ಅನಿಲ್ ಮಲ್ಹೋತ್ರಾ ರಾಬಿನ್, ಇವರು ಕೂಡ ಬಂದು ತಮ್ಮ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು. ಅದೇ ರೀತಿ ಇನ್ನೊಬ್ಬ ಕಮೆಂಟೇಟರ್ ಹುಸೇನ್ ಮಣಿಪುರ, ಇವರು ಕೂಡ ವೇದಿಕೆಗೆ ಬಂದು ತಮ್ಮ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು. ನಮ್ಮ ಈ ಪಂದ್ಯಾಕೂಟಕ್ಕೆ ನಮಗೆ ಸ್ಕೋರರ್ ಆಗಿ ಸಹಕರಿಸಿದವರು ನಿಹಾರ್ ಉಳ್ಳಾಲ್, ನಿಹಾರ್ ಬೋಳೂರ್, ಇವರು ಕೂಡ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ನಮ್ಮ ಒಂದು ಈ ಪಂದ್ಯಾಕೂಟ ವರ್ಲ್ಡ್ ವೈಡ್ ಯೂಟ್ಯೂಬ್ ಮುಖಾಂತರ ಟೆಲಿಕಾಸ್ಟ್ ಆಗಲು ನಮಗೆ ಸಹಕರಿಸಿದವರು ಬಿದ್ರಾ ಮೀಡಿಯಾ, ಇವರ ಮಾಲಕರು ಯಾರಾದರೂ ಇದ್ರೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಬೆದ್ರಾ ಮೀಡಿಯಾ,
ನಮ್ಮ ಈ ಪಂದ್ಯಾಕೂಟಕ್ಕೆ ಶಾಮಿಯಾನ ಹಾಗೂ ಸೌಂಡ್ ವ್ಯವಸ್ಥೆಯನ್ನು ನೀಡಿ ಸಹಕರಿಸಿದಂತಹ ಅನ್ನು ಸೌಂಡ್ಸ್ ಇದರ ಮಾಲೀಕರು ಅನ್ನು ಉಳ್ಳಾಲ್ ಇವರು ಕೂಡ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತಿದ್ದೇನೆ. ಎಲ್ಲ ಸ್ವಲ್ಪ ಶಬ್ದನ್ನ ಮಾಡಿ ಸಹಕರಿಸಬೇಕು. ಖಾಲಿ ಪ್ಲೇಯರ್ಸ್ ಪ್ರಶಸ್ತಿಗೆ ಮಾತ್ರ ಸದ್ದು ಬರುವುದಲ್ಲ. ಅದೇ ರೀತಿ ಪ್ರಶಸ್ತಿ ಈಗ ನಮ್ಮ ಒಂದು ಈ ಪಂದ್ಯಾಕೂಟದಲ್ಲಿ ಮೊದಲಿಗೆ ಬೆಸ್ಟ್ ಫೀಲ್ಡರ್ ಒಂದು ಪ್ರಶಸ್ತಿ, ಬೆಸ್ಟ್ ಫೀಲ್ಡರ್ ಪ್ರಶಸ್ತಿ ಗೆಸ್ ಉಂಟಾ? ಯಾರಾದರೂ ಗೊತ್ತುಂಟಾ ಬೆಸ್ಟ್ ಫೀಲ್ಡರ್? ಆ ತಂಡ ಫೈನಲ್ಗೆ ಬರಲಿಲ್ಲ, ನಾನು ಆಡಿದ ತಂಡ ಅಯೋಧ್ಯ ಮೊಗವೀರ್ಸ್, ಶಮಿತ್. ಅದು ಯಾರು ಇಲ್ಲ ಅಂತ ಕಾಣ್ತದೆ, ಆದರೆ ನಮ್ಮ ಅದರ ಓನರ್ ಆದಿರುವಂಥ ದೀಕ್ಷಿತ್ ಇಲ್ಲದ್ರೆ ಧನು ಯಾರಾದರೂ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಅಭಿ ಇದ್ದಾರೆ. ಫೈನಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಯಾರು? ಎಸ್, ಧನುಷ್ ಕಿಶೋರ್ ಮೊಗವೀರ. ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ನೆಕ್ಸ್ಟ್ ಯಾರಾಗಿರ್ಬೋದು? ಈತ ನನ್ನ ಬಾಲಿಗೆ ಕೂಡ ಒಂದು 6 ಹೊಡೆದಿದ್ದಾರೆ. ರಿತು ಕಿಶೋರ್. Best bowler. Yes, your guess correct. Nikhil, MS Strikers. ಈಗ ಫೈನಲ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಧನುಷ್ ಅವರ ಒಂದು ಪ್ರಶಸ್ತಿ ಉಂಟು. ಅವರು ಪುನಃ ವೇದಿಕೆಗೆ ಬರಬೇಕು. DNA ಫ್ಯಾಷನ್ ಇವರಿಂದ ಒಂದು ವಿಶಿಷ್ಟ ಪ್ರಶಸ್ತಿ ಇದೆ ಧನುಷ್ಗೆ. ಧನುಷ್ ಕಿಶೋರ್ ಮೊಗವೀರ, DNA ಫ್ಯಾಷನ್ ಮ್ಯಾಂಗ್ಳೂರು ಇವರ ವತಿಯಿಂದ ಒಂದು ವಿಶೇಷ ಪ್ರಶಸ್ತಿ. Emerging player of Patna Premier League season 5 ಯಾರು? ರಂಜಿತ್ ಕಿಶೋರ್. ಈ ಒಂದು ಪ್ರಶಸ್ತಿಯನ್ನ ಪ್ರಕಾಶ್ ಸಾಲಲ್ಲಿ ಇವರು ನೀಡಬೇಕಾಗಿ ವಿನಂತಿ. ಪಂದ್ಯಾಕೂಟದ ಅಂತಿಮ ಪ್ರಶಸ್ತಿ ಮ್ಯಾನ್ ಆಫ್ ದ ಸೀರೀಸ್. 3ನೇ ಬಾರಿ ಬರಬೇಕು ಅವರು ವೇದಿಕೆಗೆ. ಧನುಷ್ ಕಿಶೋರ್ ಮೊಗವೀರ.
ನಮ್ಮ ಒಂದು ಈ 5ನೇ ಆವೃತ್ತಿಯಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಒಂದು ಕ್ರಿಕೆಟ್ ಪಂದ್ಯಾಕೂಟವನ್ನು ನಾವೊಂದು ಆಯೋಜಿಸಿದ್ದೇವೆ. ಅದರಲ್ಲಿ ಬ್ರದರ್ಸ್ ಎ ಮತ್ತು ಬ್ರದರ್ಸ್ ಬಿ 2 ತಂಡವಾಗಿ ನಾವು ಅವರನ್ನು ವಿಭಾಗಿಸಿ ಪಂದ್ಯವನ್ನು ಆಡಿಸುತ್ತೇವೆ. ಅದರಲ್ಲಿ ಬಿ ತಂಡ ಚಾಂಪಿಯನ್ ಆಗಿದೆ, ಎ ತಂಡ ರನ್ನರ್ಸ್. ಎ ತಂಡದ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕಂತ ನಾನು ವಿನಂತಿಸ್ತಿದ್ದೇನೆ. ಈ ಒಂದು ಪ್ರಶಸ್ತಿಯನ್ನ ಮೊಗವೀರ 11ನ ಅಧ್ಯಕ್ಷರಾದ ಅಶ್ವಿನ್ ಕೋಟ್ಯನ್ ಇವರು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರೂ ಕಿರಿಯ ಕ್ರೀಡಾಪಟುಗಳಿಗೆ ಹಸ್ತಲಾಘನವನ್ನ ಮಾಡುವ ಮುಖಾಂತರ ಅವರಿಗೆ ಹುಮ್ಮಸ್ಸನ್ನ ನೀಡಬೇಕಂತ ಎಲ್ಲ ಅತಿಥಿಗಳು ಸಹಕಾರ ನೀಡಬೇಕು. ಅದೇ ರೀತಿ ಈ ಪಂದ್ಯಕೂಟದಲ್ಲಿ ಚಾಂಪಿಯನ್ಸ್ ಆಗಿ ಹೊಮ್ಮಿದಂತಹ ಮಕ್ಕಳ ತಂಡ ಬ್ರದರ್ಸ್ ಬಿ ತಂಡ. ಇದರ ಎಲ್ಲ ಕ್ರೀಡಾಪಟುಗಳು ವೇದಿಕೆ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ಪಟ್ನಾ ಪ್ರೀಮಿಯರ್ ಲೀಗ್ 5ನೇ ಆವೃತ್ತಿಯ ರನ್ನರ್ಸ್ ಅಪ್ ತಂಡ ನಿನ್ನೆ 2 ಮ್ಯಾಚ್ ಟೈ ಮುಖೇನ 2 ಅಂಕವನ್ನು ಪಡೆದರು. ಸೋಲಿನ ದವಡೆಗೆ ಸಿಲುಕದೆ ಫೈನಲ್ ಪ್ರವೇಶವನ್ನ ಮಾಡಿದಂತಹ MS ಸ್ಟ್ರೈಕರ್ಸ್ ಎಲ್ಲ ಕ್ರೀಡಾಪಟುಗಳು ವೇದಿಕೆಗೆ ಬರಬೇಕು, ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ತಂಡದ ಮಾಲಕರು ಒಟ್ಟಿಗೆ ಬಂದ್ರೆ ಒಳ್ಳೆಯದು. ಸುಹಾಲ್, ತಂಡದ ಮಾಲಕರು ಸುಹಾಲ್ ವೇದಿಕೆಗೆ ಆಗಮಿಸಬೇಕು. ಅವರು ಸುಹಾಲ್ ಅವ್ರು ಬರಲಿಲ್ಲ.
ಅಕಲೆ ಯಶ್ಪಾಲ ಅಕಲೆ ನೆತ್ತ ಬಿಡೋಡು ಅಪ್ಪ ಕರೆಕ್ಟ್ ಆಗ್ಬಿಡು ಅವ ಅಕಲೆ ನೆತ್ತ ಬಿಡು. ಅಭಿನಂದನೆಗಳು ಎಂಎಸ್ ಸ್ಟ್ರೈಕರ್ಸ್. ಅದೇ ರೀತಿ ಧನ್ಯವಾದಗಳು ಅತಿಥಿಗಳೇ. ಪಟ್ನಾ ಪ್ರೀಮಿಯರ್ ಲೀಗ್ 5ನೇ ಆವೃತ್ತಿಯ ಚಾಂಪಿಯನ್ಸ್ ತಂಡ ಸೀಶೋರ್ ಮೊಗವೀರ ಪ್ರಥಮ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ತಂಡ ಸೀಶೋರ್ ಮೊಗವೀರ. ಇದರ ಎಲ್ಲ ಕ್ರೀಡಾಪಟುಗಳು ವೇದಿಕೆಗೆ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಂಗ ವಿನಂತಿಸುತ್ತಿದ್ದೇನೆ. ಈ ಒಂದು ಪ್ರಶಸ್ತಿಯನ್ನ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಡ್ಯೂಟಿ ಆಫೀಸರ್ ಆಗಿರ್ತಕ್ಕಂಥ ನಮ್ಮ ಬಹಳ ದೊಡ್ಡ ಪ್ರೋತ್ಸಾಹಕರು ಬಾಲಚಂದ್ರ ಪುತ್ರನ್ ಇವರು ನೀಡಬೇಕಾಗಿ ಇವರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಬಹಳ ದೊಡ್ಡ ಪ್ರೋತ್ಸಾಹಕರು ನಮ್ಮ ಬೆನ್ನನ್ನ ತಟ್ಟಿಕೊಂಡು ಬಂದಿರುವಂತಹ ಬಾಲಚಂದ್ರ ಪುತ್ರನ್ ಇವರು ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಉಲ್ಲಾಲ ಲೇಟ್ ಸರೋಜಿನಿ ಪುಂಡಲಿಕ ಕರ್ಕೇರ ಅರ್ಪಿಸುವ ಪಟ್ನಾ ಪ್ರೀಮಿಯರ್ ಲೀಗ್
2024ರ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಕಾರ್ಯಕ್ರಮದ ಅಧ್ಯಕ್ಷರಾದ ಮನೋಜ್ ಸಾಲಿನ್ ಹಾಗೂ ಎಲ್ಲ ಅತಿಥಿ ವರಿಯರಿಗೆ ಒಂದೇ ಮಾತು